ಅಪ್ಪನೆಂಬ ಗುರುವ ಬಲದಿಂದ. ಏಳು ಬೀಳು ದಾರಿಯಲ್ಲಿ ಬದುಕ ಗುರಿಯು ತೋರಿತು ಅಪ್ಪನೆಂಬ ನೀಡಿದರು ಎನ್ನಯ ಶಿಕ್ಷಕರು. ಮಿಗಿಲಾಗಿ ಗುರುತರವಾದ ಗುರುತಿನಿಂದ ಗುರುತಿಸಲ್ಪಟ್ಟಿರುವೆವು ಆ ಭಗವಂತನೆಂಬ ಗುರುವಿನೊಲುಮೆಯಿಂದ. ನೆರೆದಿರುವ ಸಮಸ್ತ ಗುರುವೃಂದಕ್ಕೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಾಂಸ್ಕೃತಿಕ ಕಾರ್ಯಕ್ರಮದ ಆಯೋಜನೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ಸವಣೂರು ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿರುವಂತಹ ಶ್ರೀ ಜಯಂತ್ ವೈ ಹಾಗೂ ತಂಡಕ್ಕೆ ಈ ವೇದಿಕೆಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ತಂಡದ ಸದಸ್ಯರಾಗಿ ಶ್ರೀ ಗಣೇಶ್ ನಡುವಾಲು, CRP ನೂಜಿಬಾಳ್ತಿಲ, ಶ್ರೀಮತಿ ಶಶಿಕಲಾ ಶಿಕ್ಷಕಿ ಸವಣೂರು, ಶ್ರೀಮತಿ ಶ್ರೀಲತಾ ಪ್ರೌಢಶಾಲಾ ಸಹ ಶಿಕ್ಷಕಿ ಕೊದ್ಮಾರು, ಶ್ರೀಮತಿ ವೀಣಾ ಶಿಕ್ಷಕಿ ಕೊದ್ಮಾರು, ಶ್ರೀಮತಿ ಗೀತಾಂಜಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಕೊಂಬೆಟ್ಟು, ಶ್ರೀಮತಿ ಪ್ರೌಢಶಾಲಾ ಸಹ ಶಿಕ್ಷಕರು ಶಿವರಾಮ ಕಾರಂತ. ತಮ್ಮೆಲ್ಲರನ್ನು ಈ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮೊಂದಿಗೆ ಜೊತೆಯಾಗಲಿದ್ದಾರೆ ಶ್ರೀಮತಿ ವಿನತಾ ಶಿಕ್ಷಕಿ, ಅಂಬೇಡ್ಕರ್ ವಸತಿ ಶಾಲೆ ಪುತ್ತೂರು. ಮನರಂಜನೆಯೊಂದಿಗೆ ಆತ್ಮರಂಜನೆಯು ದೊರಕಿ ಕಲಾಹಾರಿ ಮನೋಸಿಗಳನ್ನು ಸೀಮತಿಟ್ಟ ಸಮಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಸಂಗೀತ ಅಧಿದೇವತೆ ಶ್ರೀ ಶಾರದಾ ಮಾತೆಯ ಪಾದಾರವಿಂದಗಳಿಗೆ ನಮಿಸುತ್ತಾ ಬದುಕಿಗೆ ಬೆಳಕಾಗು ಜ್ಞಾನದ ಜ್ಯೋತಿಯನ್ನು ನಮ್ಮೊಂದಿಗಿರಿಸು ಎನ್ನುವ ಶಾರದಾ ಸ್ತುತಿಯೊಂದಿಗೆ ನಮ್ಮ ಮುಂದೆ ಬರಲಿದ್ದಾರೆ ಶ್ರೀಮತಿ ವೀಣಾ ಎವಿ ಪ್ರೌಢಶಾಲಾ ಸಹ ಶಿಕ್ಷಕರು ಶಿವರಾಮ ಕಾರಂತ ಶಾಲೆ. ನಮ್ಮ ತಂಡಕ್ಕೆ ನಮ್ಮೊಂದಿಗಿದ್ದಾರೆ ನಮ್ಮ ಪುತ್ತೂರು ಕ್ಲಸ್ಟರ್ನ CRP ಆಗಿರುವಂತಹ ಶ್ರೀಮತಿ ಶಶಿಕಲಾ ಎಸ್. ಇವರಿಗೂ ಸಹ ತಂಡದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಾರದೆ ದಯ ಪಾಲಿಸು ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ
ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಧನ್ಯವಾದಗಳು. ಶ್ರೀ ಶಾರದಾ ಸ್ತುತಿಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರುವಂತಹ ಶ್ರೀಮತಿ ವೀಣಾ, ಪ್ರೌಢಶಾಲಾ ಸಹ ಶಿಕ್ಷಕರು, ಶಿವರಾಮ ಕಾರಂತ ಪ್ರೌಢಶಾಲೆ ಪುತ್ತೂರು, ಇವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶಿಕ್ಷಕರೆಂದರೆ ಈ ಭುವಿಯಲ್ಲಿಹ ಜ್ಞಾನದ ಸಿರಿದೀಪ, ಶಾಲಾ ದೇಗುಲದಲ್ಲಿಹ ಶಿಕ್ಷಕ ದೇವರ ಪ್ರತಿರೂಪ. ಬದುಕಿಗೆ ಗುರಿಯನ್ನು ತೋರಿ, ಜೀವನದ ಹಾದಿಯನ್ನು ತೋರಿ, ಬದುಕಿಗೊಂದು ಸಾರ್ಥಕತೆಯನ್ನು ಕೊಡುವವರು ಶಿಕ್ಷಕರು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಹಾಡಿನೊಂದಿಗೆ ಈಗ ನಿಮ್ಮ ಮುಂದೆ ನಮ್ಮ ತಂಡ ಹಿನ್ನೆಲೆಯಲ್ಲಿ ಸಹಕರಿಸ್ತಾ ಇದ್ದಾರೆ ಮಾಸ್ಟರ್ ಶಿವದೀಪ್ ಹಾಗೂ ಸಾಕ್ಷಾತ್ ವೈಜೆ, ಸವಣೂರಿನ CRP ಆಗಿರುವಂತಹ ಶ್ರೀ ಜಯಂತ್ ವೈಜೆ ಇವರ ಪುತ್ರರು, ಪ್ರತಿಭಾನ್ವಿತರು. ಹಲ್ 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 हल 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 Halt. 3, 2, 1, start. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಅನೇಕ ಶಾಸ್ತ್ರವನೋದಿ, ಪರಿಪರಿ ಅನೇಕ ಶಾಸ್ತ್ರವನೋದಿ, ವ್ಯರ್ಥವಾಯ್ತು ಭಗುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ.
ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಕೊರಳೊಳು ಮಾಲೆಯ ಧರಿಸಿದರೇನೋ ಬೆರಳೊಳು ಜಪಮಣಿ ಎಣಿಸಿದರೇನೋ ಕೊರಳೊಳು ಮಾಲೆಯ ಧರಿಸಿದರೇನೋ ಬೆರಳೊಳು ಜಪಮಣಿ ಎಣಿಸಿದರೇನೋ ಮರುಳನಂತೆ ತಾ ಶರೀರಕ್ಕೆ ಬೂದಿಯ ಮರುಳನಂತೆ ತಾ ಶರೀರಕ್ಕೆ ಬೂದಿಯ ಒರೆಸಿಕೊಂಡು ತಾ ತಿರುಗಿದರೇನೋ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ನಾರಿಯ ಭೋಗ ಅಳಿಸಿದರೇನೋ ಶರೀರದ ಸುಖವ ಬಿಡಿಸಿದರೇನೋ ನಾರಿಯ ಭೋಗ ಅಳಿಸಿದರೇನೋ ಶರೀರದ ಸುಖವ ಬಿಡಿಸಿದರೇನೋ ನಾರದ ವರದ ಶ್ರೀ ಪುರಂದರ ವಿಠಲನ ನಾರದ ವರದ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ಮುಕ್ತಿ ಪಡೆಯುವ ತನಕ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ಥ್ಯಾಂಕ್ ಯು. ಕಲಿಸೆನಗೆ ಓ ಗುರುವೆ ಮರುಗುವುದ ಮಣಿಯುವುದ ಪರಸುಖಕ್ಕೆ ಹಿಗ್ಗುವುದ ನೋವನಳಿಸುವುದ ಬೀಗದಿಹ ಮನವೊಂದು ಸರಳತೆಯ ನೀಡೆನಗೆ ಮನ್ನಿಸೈ ಗುರುವೆ ಮುದ್ದುರಾಮ. ಗುರುವಿನ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತಾ ಗುರುಮುಕುತಿಯ ಹಾಡನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿರುವ ತಂಡಕ್ಕೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಂದೆ ಆಕಾಶವೇ ಬೀಳಲಿ ಮೇಲೆ ಎಂಬ ಹಾಡಿನೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದಾರೆ ನಮ್ಮ ಪುತ್ತೂರು ತಾಲೂಕಿನ ಪ್ರೌಢಶಾಲಾ ವಿಭಾಗದ ಶಿಕ್ಷಣ ಸಂಯೋಜಕರಾಗಿರುವ ಶ್ರೀ ಹರಿಪ್ರಸಾದ್ ಇವರು.
ಹೌದು. ಹರಿಪ್ರಸಾದ್ ಸರ್ ಸ್ವಲ್ಪ ಆಮೇಲೆ ಸೇರಿಕೊಳ್ತಾರೆ. ಈಗ ಪಾಲ್ತಾಡಿ ರಾಮಕೃಷ್ಣ ಆಚಾರ್ ನಮ್ಮ ಹಿರಿಯ ಶಿಕ್ಷಕರು ದಿವಂಗತರಾಗಿದ್ದಾರೆ. ಅವರ ರಚನೆಯ ಒಂದು ತುಳುಗೀತೆ ನಮ್ಮೆಲ್ಲರ ಮುಂದೆ ಪಕ್ಕಿಲ ಕುಳಿತು ಕೋರಿಲ ಕೆಳಿತನು. ಪಕ್ಕಿಲ ಬುಳಿತುಂಡು ಕೋರಿಲ ಕೆಳಿತುಂಡು ಮೂಡಾಯಿ ಕೆಂಪೇರುಂಡು. ಪಕ್ಕಿಲ ಬುಳಿತುಂಡು ಕೋರಿಲ ಕೆಳಿತುಂಡು ಮೂಡಾಯಿ ಕೆಂಪೇರುಂಡು. ಲಕ್ಕಲೆ 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 ಎಂದದು ತೊಂಬುದಾರವಿ ಪಂಡುಂಡು. ಪಕ್ಕಿಲ ಬುಳಿತುಂಡು ಕೋರಿಲ ಕೆಳಿತುಂಡು ಮೂಡಾಯಿ ಕೆಂಪೇರುಂಡು. ಲಕ್ಕಲೆ ಲಕ್ಕಲೆ ಎಂದದು ತೊಂಬುದಾರವಿ ಪಂಡುಡು. ತೊಂಬುದಾರವಿ ಪಂಡುಡು. ತಾಮರೆ ಮೊಗ್ಗೆನೆ ಅರಳಾದು ಮೋನೆಡು ತೆಲಿಕೆನೆ ತೋಜಾಂಡು. ಆಕಾಶ ಭೂಮಿದ ನಡುಟೆತ್ತಿ ತೆರಿ ಕಪ್ಪು ಮೆಲ್ಲನೆ ಮಾಜಿಂಡು. ಪಚ್ಚೆ ಪಜಿರಿದ ಮಿತ್ತು ಪೊರೆಲೊಂದು ಮುತ್ತುಳು ಜಾರುದು ಬೂರುಂಡು. ಬಚ್ಚಿರೆ ಗುದ್ದುದು ತೆಂಪಿನ ಪರಬೆರೆ ಚೆಮ್ಮೊದ ಸದ್ದಾಂಡು. ಚೆಮ್ಮೊದ ಸದ್ದಾಂಡು. ಪಕ್ಕಿಲ ಬುಳಿತುಂಡು ಕೋರಿಲ ಕೆಳಿತುಂಡು ಮೂಡಾಯಿ ಕೆಂಪೇರುಂಡು. ಲಕ್ಕಲೆ 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 ಎಂದದು ತೊಂಬುದಾರವಿ ಪಂಡುಡು. ತೊಂಬುದಾರವಿ ಪಂಡುಡು. ತೊಟ್ಟಿಲ ಪುರುಬಾಲ ಲಕ್ಕದು ಅಪ್ಪೆನ ಲೆಪ್ಪುನ ಕೇರುಂಡು. ಅಟ್ಟಿಲು ದಟ್ಟಣೆ ಮಲ್ತಿರು ಪುಂಜವು ಮಾಡುಡೆ ಪುಗೆ ಪೋಪುಂಡು. ಕಡ್ಯನು ತರ್ಕೊಂದು ತುದೆ ನೀರು ಕನಯರೆ ಪೊಣ್ಣುಲೆ ಸಾಲುಂಡು. ತಡ್ಯಗು ಪೂ ಪಾಡ್ದು ಕೊಡಿ ಪಾಡ್ದು ಬರೀನ ರಂಗೋಲಿ ಪೊಲ್ಲುಂಡು. ರಂಗೋಲಿ ಪೊಲ್ಲುಂಡು. ಪಕ್ಕಿಲ ಬುಳಿತುಂಡು ಕೋರಿಲ ಕೆಳಿತುಂಡು ಮೂಡಾಯಿ ಕೆಂಪೇರುಂಡು. ಲಕ್ಕಲೆ 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 ಎಂದದು ತೊಂಬುದಾರವಿ ಪಂಡುಡು. ತೊಂಬುದಾರವಿ ಪಂಡುಡು. ತೊಂಬುದಾರವಿ ಪಂಡುಡು. ಥ್ಯಾಂಕ್ ಯು. ತುಳುವ ನಾಡು ನಮ್ಮದು, ತುಳುವ ಭಾಷೆ ನಮ್ಮದು. ತುಳು ಎಂದರೆ ಅದೇನು ಪ್ರೀತಿ. ಆ ಪ್ರೀತಿಗೆ ಹಾಡಿನ ಮೂಲಕ ನಮಗೆ ಜೊತೆಯಾಗಿದ್ರು
ಶ್ರೀ ಜಯಂತ್ ವೈ ಸರ್, ಧನ್ಯವಾದಗಳು ಸರ್. ಮುಂದೆ, ಹೂ ಯಾರಿಗಿಷ್ಟ ಇಲ್ಲ ಹೇಳಿ? ಭುವಿಯಲ್ಲಿರುವ ಪ್ರತಿಯೊಂದು ವ್ಯಕ್ತಿತ್ವವನ್ನು ಸೂಚಿಸುವುದು ಹೂವು. ಹೂವು ಚೆಲುವೆಲ್ಲ ತಂದೆಂದಿತು ಎನ್ನುವ ಹಾಡನ್ನು ಈಗ ಹಾಡಲಿದ್ದಾರೆ ಡಾಕ್ಟರ್ ವಿದುಷಿ ಪವಿತ್ರ ರೂಪೇಶ್ ಅವರು. ಈ ಹಾಡನ್ನು ಅವರ ಧ್ವನಿಯೊಂದಿಗೆ ಆಸ್ವಾದಿಸೋಣ ಬನ್ನಿ. ಹಲೋ ಹಲೋ, ಹರಿ ಓಂ ಹರಿ ಓಂ. ಹೂವು ಚೆಲುವೆಲ್ಲ ನಂದೆಂದಿತು, ಹೂವು ಚೆಲುವೆಲ್ಲ ನಂದೆಂದಿತು. ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು, ಹೂವು ಚೆಲುವೆಲ್ಲ ನಂದೆಂದಿತು. ನವಿಲೊಂದು ನಾಟ್ಯದಲ್ಲಿ ತಾನೇ ದೊರೆಯಂದಿತು, ನವಿಲೊಂದು ನಾಟ್ಯದಲ್ಲಿ ತಾನೇ ದೊರೆಯಂದಿತು. ಕೆದರುತ್ತ ಗರಿ ಕುಣಿಯುವ ಪರಿ ಕಣ್ಣಿಗೆ ಸೊಂಪೆಂತು, ಕೆದರುತ್ತ ಗರಿ ಕುಣಿಯುವ ಪರಿ ಕಣ್ಣಿಗೆ ಸೊಂಪೆಂತು. ಹೆಣ್ಣು ನಾಟ್ಯದರಸಿ ಪಾರ್ವತಿ ಹೆಣ್ಣೆಂದಿತು, ಹೂವು ಚೆಲುವೆಲ್ಲ ನಂದೆಂದಿತು. ಮುಗಿಲೊಂದು ಬಾನಿನಲ್ಲಿ ತಾನೇ ಮೊದಲೆಂದಿತು,
ನಮ್ಮ ಇಲಾಖೆಯ ಹೆಮ್ಮೆ ಇವರು. ದಕ್ಷಿಣಾದಿ ಸಂಗೀತಗಳಿಗೆ ಕರ್ನಾಟಕ ಸಂಗೀತ ಎಂಬ ಹೆಸರು ಹೇಗೆ ಪ್ರಾಪ್ತಿಯಾಯಿತು ಎನ್ನುವ ಅಧ್ಯಯನದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದ ಇವರು ಪ್ರಸ್ತುತ ಸವಣೂರು ಪ್ರೌಢಶಾಲೆಯಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ. ಜನಪದ ಸೊಗಡಿಗೆ ಮೈಸೋಲದ ಮನಸ್ಸುಗಳಿಲ್ಲ. ಬಾಯಿಂದ ಬಾಯಿಗೆ ಕಟ್ಟಿ ಹಾಡಿದ ಹಾಡುಗಳು ಈಗವೂ ಚಾಲ್ತಿಯಲ್ಲಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ತಾಲೂಕಿಗೆ ಹೆಮ್ಮೆಯನ್ನು ತಂದುಕೊಟ್ಟ ಹಾಡು ತಂತಿ ಮಾತಾಡುತ್ತಾವೋ ಈಗ ತಮ್ಮ ಮುಂದೆ. ಹಲ್ 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 ಮೈಕ್ ಮೈಕ್ ಹಲೋ ಹಲ್ 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 ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ರು BART ಶ್ರೀಮತಿ ತನುಜಾ ಮೇಡಮ್, ಇವರು ಸಹ ನಮ್ಮೊಂದಿಗೆ ಈ ಹಾಡಿಗೆ ಜೊತೆಯಾಗಲಿದ್ದಾರೆ. ಹರ್ಚ್ ತಂತಿ ಮಾತಾಡುತ್ತಾವೋ ಬೆಳ್ಳಿಯ ಗೆಜ್ಜೆ ಕುಣಿದಾಡುತ್ತಾವೋ ಗೆಜ್ಜೆ ಕುಣಿದಾಡುತ್ತಾವೋ ಬೆಳ್ಳಿಯ ಓಲೆ ಮಾತಾಡುತ್ತಾವೋ ತಂತಿ ಮಾತಾಡುತ್ತಾವೋ ಬೆಳ್ಳಿಯ ಗೆಜ್ಜೆ ಕುಣಿದಾಡುತ್ತಾವೋ ಗೆಜ್ಜೆ ಕುಣಿದಾಡುತ್ತಾವೋ ಬೆಳ್ಳಿಯ ಓಲೆ ಮಾತಾಡುತ್ತಾವೋ ಆ ತಂತಿ ಮಾತಾಡುತ್ತಾವೋ ಬೆಳ್ಳಿಯ ಗೆಜ್ಜೆ ಕುಣಿದಾಡುತ್ತಾವೋ ಗೆಜ್ಜೆ ಕುಣಿದಾಡುತ್ತಾವೋ ಬೆಳ್ಳಿಯ ಓಲೆ ಮಾತಾಡುತ್ತಾವೋ ತಂತಿ ಮಾತಾಡುತ್ತಾವೋ ಬೆಳ್ಳಿಯ ಗೆಜ್ಜೆ ಕುಣಿದಾಡುತ್ತಾವೋ ಗೆಜ್ಜೆ ಕುಣಿದಾಡುತ್ತಾವೋ ಬೆಳ್ಳಿಯ ಒಲೆ ಮಾತಾಡುತ್ತಾವೋ ದೊಡ್ಡಮ್ಮನ ಸೀರೆಯ ಒಗೆವಾಗ ತಾಯಿ ದೊಡ್ಡಮ್ಮನ ಸೀರೆಯ ಒಗೆವಾಗ ನೀರಿಲ್ಲವೆಂದ ಮಡಿವಾಳ ನೀರಿಲ್ಲವೆಂದ ಮಡಿವಾಳ ಈ ಊರ ಕೆರೆಯ ಕೆಳಗೆ ಶಿವಗಂಗೆ ತಂತಿ ಮಾತಾಡುತ್ತಾವೋ
ಕುಣಿದಾಡುತ್ತಾವೋ ಗೆಜ್ಜೆ ಕುಣಿದಾಡುತ್ತಾವೋ ಬೆಳ್ಳಿಯ ಒಲೆ ಮಾತಾಡುತ್ತಾವೋ ಆ ಹಾವಿನ ಹಾಸಿಗೆ ಹೆಣೆಯ ತಲೆದಿಂಬೋ ಹಾವಿನ ಹಾಸಿಗೆ ಹೆಣೆಯ ತಲೆದಿಂಬೋ ನಾಗಭೂಷಣದ ನಡುಕಟ್ಟು ನಾಗಭೂಷಣದ ನಡುಗಟ್ಟು ಈ ಊರ ಗಿರಿಯ ಕೆಳಗೆ ಶಿವಗಂಗೆ ತಂತಿ ಮಾತಾಡುತ್ತಾವೋ ಬೆಳ್ಳಿಯ ಗೆಜ್ಜೆ ಕುಣಿದಾಡುತ್ತಾವೋ ಗೆಜ್ಜೆ ಕುಣಿದಾಡುತ್ತಾವೋ ಬೆಳ್ಳಿಯ ಓಲೆ ಮಾತಾಡುತ್ತಾವೋ ಆ ಓ ಯಾಕಪ್ಪ ಮಾದೇವೋ ಇಷ್ಟೊಂದು ಸುಖ ನಿದ್ರೆ ಯಾಕಪ್ಪ ಮಾದೇವೋ ಇಷ್ಟೊಂದು ಸುಖ ನಿದ್ರೆ ಮತ್ತಾನೆ ಬಂದಾವೆ ಹೊಳೆಯಿಂದ ಮತ್ತಾನೆ ಬಂದಾವೆ ಹೊಳೆಯಿಂದ ಮಾದೇವೋ ಹಿಡಿದು ಬಾರಯ್ಯ ಈ ಗಳಿಗೆ ಏ ತಂತಿ ಮಾತಾಡುತ್ತಾವೋ ಬೆಳ್ಳಿಯ ಗೆಜ್ಜೆ ಕುಣಿದಾಡುತ್ತಾವೋ ಗೆಜ್ಜೆ ಕುಣಿದಾಡುತ್ತಾವೋ ಬೆಳ್ಳಿಯ ಒಲೆ ಮಾತಾಡುತ್ತಾವೋ ಆ ಓ ಆ ಥ್ಯಾಂಕ್ ಯು. ಸಮಸ್ತ ಗುರುಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಜನಪದ ಲೋಕಕ್ಕೆ ನಮ್ಮನ್ನು ಕರೆದೊಯ್ದು ಮತ್ತೊಮ್ಮೆ ಜನಪದ ಸೊಗಡಿನ ಹಾಡಿನೊಂದಿಗೆ ನಮ್ಮ ಹೃನ್ಮನಗಳನ್ನು ತಣಿಸಿದ ತಂಡಕ್ಕೆ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ದಾಸಶ್ರೇಷ್ಠರಲ್ಲಿ ಕನಕದಾಸರು ಮಾನವತೆಗೆ ಹಾಗೂ ಜನರ ಬದುಕಿಗೆ ಒಂದಷ್ಟು ಸಂದೇಶಗಳನ್ನು ನೀಡಿದ ದಾಸರವರು. ಆ ದಾಸರ ಪದದೊಂದಿಗೆ ತಮ್ಮ ಮುಂದೆ ಬರಲಿದ್ದಾರೆ ಶ್ರೀ ಗಣೇಶ್ ನಡುವಾಲ್ ಇವರು. ಹುಲ್ 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 ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಕುರುಡರ ಗುಂಪಿನಲ್ಲಿ ಆನೆಯಂತಿರಬೇಕು ಕಿವುಡರ ಸಂಘದಲ್ಲಿ ಶಬ್ದದಂತಿರಬೇಕು ದೊಡ್ಡವರ ಗುಂಪಿನಲ್ಲಿ ದಟ್ಟನಂತಿರಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು
ಕನಕ ನಿನ್ನಂತಾಗಬೇಕು. ಬಹುದಿನಗಳು ಹೇಳಿದರು ಅರಿಯದ ವಿದ್ಯೆ, ಬಹುದಿನಗಳು ಹೇಳಿದರು ಅರಿಯದ ವಿದ್ಯೆ, ನಿನಗೆ ತಾನೆ ತಾನಾಗಿ ಅರಿಯಿತು ನೋಡ, ನಿನಗೆ ತಾನೆ ತಾನಾಗಿ ಅರಿಯಿತು ನೋಡ. ದೇವರಿಲ್ಲದ ಜಾಗ ಯಾರು ನೋಡದ ಹಿಂಗು, ದೇವರಿಲ್ಲದ ಜಾಗ ಯಾರು ನೋಡದ ಹಿಂಗು. ಎಲ್ಲರಿಗೆ ಸಿಕ್ಕಿರಲು ನಿನಗೆ ಸಿಗಲಿಲ್ಲ ನೋಡ, ನಿನಗೆ ಸಿಗಲಿಲ್ಲ ನೋಡ. ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು. ಮಾನಾಪಮಾನಗಳು ಅವನ ಕೃಪೆಯೆಂದವನು, ಮಾನಾಪಮಾನಗಳು ಅವನ ಕೃಪೆಯೆಂದವನು. ತನ್ನೆಡೆಗೆ ದೇವರನು ತಿರುಗಿಸಿಕೊಂಡವನು, ತನ್ನೆಡೆಗೆ ದೇವರನು ತಿರುಗಿಸಿಕೊಂಡವನು. ಜಗದ ನೋವ ಪದ ಮಾಡಿ ಹಾಡಿಕೊಂಡವನು, ಜಗದ ನೋವ ಪದ ಮಾಡಿ ಹಾಡಿಕೊಂಡವನು. ಎಲ್ಲರಿಗೆ ಸೋತವನು ಎಲ್ಲರನು ಗೆಲ್ಲಿದವನು, ಎಲ್ಲರಿಗೆ ಸೋತವನು ಎಲ್ಲರನು ಗೆಲ್ಲಿದವನು. ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು. ಕುರುಡರ ಗುಂಪಿನಲ್ಲಿ ಆನೆಯಂತಿರಬೇಕು, ಕುರುಡರ ಗುಂಪಿನಲ್ಲಿ ಆನೆಯಂತಿರಬೇಕು. ದೊಡ್ಡವರ ಗುಂಪಿನಲ್ಲಿ ದಡ್ಡನಂತಿರಬೇಕು. ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು. ವಂದನೆಗಳು. ಧನ್ಯವಾದಗಳು ಸರ್. ಸಂಗೀತಕ್ಕೆ ಮನಸೋಲದ ಮನಸ್ಸುಗಳೇ ಇಲ್ಲ. ಜಾತಿ, ಹುದ್ದೆ ಅಥವಾ ವಯಸ್ಸು ಇದನ್ನೆಲ್ಲವನ್ನ ಮೀರಿ ಒಂದು ಶಕ್ತಿ ಇರುವುದಂದರೆ ಅದು ಸಂಗೀತಕ್ಕೆ ಮಾತ್ರ. ಭಾವಲೋಕದ ಈ ಒಂದು ಪಯಣಕ್ಕೆ ಈಗ ನಮ್ಮನ್ನೆಲ್ಲ ಕರೆದೊಯ್ಯಲಿದ್ದಾರೆ ಶಿವರಾಮ ಕಾರಂತ ಪ್ರೌಢಶಾಲೆಯ ಸಹಶಿಕ್ಷಕಿಯಾಗಿರುವ ಶ್ರೀಮತಿ ವೀಣಾ ಇವರು ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಎನ್ನುವ ಹಾಡಿನೊಂದಿಗೆ. Created with free version for non-commercial use. ಹಲೋ.
ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಸಾವಿರ ಹೊಳೆಗಳು ತುಂಬಿ ಹರಿದರೂ ಒಂದೇ ಸಮನಾಗಿ ಹುದಂತೆ. ಸಾವಿರ ಹೊಳೆಗಳು ತುಂಬಿ ಹರಿದರೂ ಒಂದೇ ಸಮನಾಗಿ ಹುದಂತೆ. ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುಧಿ ತಾನಂತೆ. ಮುನ್ನೀರಂತೆ ಅಪಾರವಂತೆ ಕಾಣಬಲ್ಲೆನೆ ಒಂದು ದಿನ ಅದರೊಳು ಕರಗಲಾರೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆ ನಾನು. ಎಂದಿಗಾದರೂ 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 ಕಾಣದ ಕಡಲನು ಸೇರಬಲ್ಲೆನೇನು. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಎಂದಿಗಾದರೂ ಕಾಣದ ಕಡಲನ್ನು ಸೇರಬಲ್ಲೆನೇನು. ಸೇರಬಹುದೇ ನಾನು ಕಡಲ ನೀಲಿಯೊಳು ಕರಗಬಹುದೇ ನಾನು. ಕರಗಬಹುದೇ ನಾನು ಕರಗಬಹುದೇ ನಾನು. ಧನ್ಯವಾದಗಳು. ಹಾಲಚ್ಚಿ ಆದರಣೀಯರಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶಿಕ್ಷಕ ಬಂಧುಗಳ ಗಮನಕ್ಕೆ ಮುಂದಿನ 10 ನಿಮಿಷಗಳಲ್ಲಿ ಮಾನ್ಯ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕ ಬಂಧುಗಳು ವೇದಿಕೆಯ ಮುಂಭಾಗದ ಆಸನವನ್ನು ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಈಗಾಗಲೇ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವಿಧ ಪಟ್ಟಿಯನ್ನು ವಾಚನ ಮಾಡಲಿರುವ ಸಂಬಂಧಪಟ್ಟ ಶಿಕ್ಷಕ ಶಿಕ್ಷಕಿಯರಿಗೆ ಈಗಾಗಲೇ ಮಾಹಿತಿಯನ್ನು ನೀಡಲಾಗಿದ್ದು ಆ ಪಟ್ಟಿ ನಮ್ಮ ಬಳಿಗಿದೆ. ಮೈಕ್ ಪಾಯಿಂಟಿಗೆ ಬಂದು ಅದನ್ನು ಪಡೆದುಕೊಳ್ಳುವಂಥದ್ದು. ಅದೇ ರೀತಿ ಹೂ ಕೊಡುವ ಮತ್ತು ಶಾಲು ಹಾಕುವ ಸ್ಮರಣಿಕೆ ಕೊಡುವಂಥವರಿಗೂ ಕೂಡ ಮುಂದಿನ ಹಂತದಲ್ಲಿ ಹೆಸರನ್ನು ಓದಿ ಹೇಳುತ್ತೇವೆ. ಅವರು ಆದಷ್ಟು ವೇದಿಕೆಯ ಮುಂಭಾಗದ ಆಸನದಲ್ಲಿ ಕುಳಿತುಕೊಳ್ಬೇಕು ಅನ್ನುವ ವಿನಂತಿ. ಸರ್ವರ ಗಮನಕ್ಕೆ ಮುಂದಿನ 10 ನಿಮಿಷಗಳಲ್ಲಿ ಸನ್ಮಾನ್ಯ ಶಾಸಕರು ಬಂದ ತಕ್ಷಣ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ವೇದಿಕೆಯ ಮುಂಭಾಗದ ಎಲ್ಲ ಆಸನಗಳಲ್ಲಿ ತಾವುಗಳು ಉಪಸ್ಥಿತರಿರಬೇಕು ಅನ್ನುವ ವಿನಂತಿ. ಮಾತು ಆಡದ ಹೊರತು ಅರ್ಥವು ತಿಳಿಯುವುದೇನು, ಕುಂಚವು ಎತ್ತದೆ ಚಿತ್ರವು ಮೂಡುವುದೇನು, ಹಾಗೆಯೇ ಸಾಹಿತ್ಯವು ಹಾಡದ ಹೊರತು ಭಾವವು ಮೀಡಲು ಸಾಧ್ಯವೇ? ಭಾವಗೀತೆಯೊಂದಿಗೆ ನಮ್ಮ ಮನಸ್ಸನ್ನು ತಣಿಸಿದ ಶ್ರೀಮತಿ ವೀಣಾ ಇವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಶಿಶುನಾಳ ಶರೀಫರ ಗೀತೆಗಳೆಂದರೆ ಅದು ಜನಪ್ರಸಿದ್ಧ.
ಹೊಲ್ ಹೊಲ್ ತ್ರೀ ಟೂ ಒನ್ ಸ್ಟಾರ್ಟ್. ಮೆಲ್ಲನವನ್ನ ಮುದುಕಿಯನ್ನೇ ನೆಲ್ಲು ನುಂಗಿದ್ದ ತಂಗಿ ಕೋಡಗನ ಕೋಳಿ ನುಂಗಿದ್ದ ಕೋಡಗನ ಕೋಳಿ ನುಂಗಿದ್ದ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿದ್ದ ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಲಿ ನುಂಗಿ ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಲಿ ನುಂಗಿ ಮಗ್ಗದಲ್ಲಿರುವ ಅಣ್ಣನನ್ನೇ ಮಣಿಯು ನುಂಗಿದ್ದ ತಂಗಿ ಕೋಡಗನ ಕೋಳಿ ನುಂಗಿದ್ದ ಕೋಡಗನ ಕೋಳಿ ನುಂಗಿದ್ದ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿದ್ದ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿದ್ದ ತಂಗಿ ಕೋಡಗನ ಕೋಳಿ ನುಂಗಿದ್ದ ಕೋಡಗನ ಕೋಳಿನ ಪಾದ ನನ್ನನೆ ನುಂಗಿದ್ದ ತಂಗಿ ಕೋಡಗನ ಕೋಳಿ ನುಂಗಿದ್ದ ಕೋಡಗನ ಕೋಳಿ ನುಂಗಿದ್ದ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿದ್ದ ಕೋಡಗನ ಕೋಳಿ ನುಂಗಿದ್ದ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿದ್ದ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿದ್ದ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿದ್ದ
ಹಲೋ. ಸೊ ದಯವಿಟ್ಟು ವಿನೋದ್ ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕೆಯ್ಯೂರು ಇವರು ಮೈಕ್ ಪಾಯಿಂಟ್ ಅನ್ನ ಸಂಪರ್ಕ ಮಾಡಬೇಕು ಅನ್ನುವ ಕೋರಿಕೆ. ತಂಡಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಂಗೀತ ಅಂದರೆ ಹಾಗೆ ದುಃಖವನ್ನು ಮರೆಯಿಸುವ, ಕಾಯಿಲೆಯನ್ನು ತಣಿಸುವ ಶಕ್ತಿ ಇರುವಂತಹ ಅದ್ಭುತ ಔಷಧಿ ಅಂತಲೇ ಹೇಳ್ಬೋದು. ಇದೀಗ ಈ ಶಿಕ್ಷಕ ದಿನಾಚರಣೆಯ ಈ ಸುಂದರ ವೇದಿಕೆಯಲ್ಲಿ ಈ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಶ್ರೀ ಜಯಂತ್ ವೈ ಹಾಗೂ ತಂಡದವರು. ಮುಂದೆ ನಗು ಎಂದಿದೆ ಈ ಮನ, ಈ ಹಾಡಿನೊಂದಿಗೆ ತಮ್ಮ ಮನಸ್ಸನ್ನು ತಣಿಸಲಿಕ್ಕೆ ಬರ್ತಾ ಇದ್ದಾರೆ ಡಾಕ್ಟರ್ ವಿದುಷಿ ಪವಿತ್ರ ರೂಪೇಶ್ ಇವರು. ನಗು ಎಂದಿದೆ ಮಂಜಿನ ಬಿಂದು, ನಗು ಎಂದಿದೆ ಮಂಜಿನ ಬಿಂದು, ನಲಿ ಎಂದಿದೆ ಗಾಳಿ ಇಂದು, ನಗು ಎಂದಿದೆ ಮಂಜಿನ ಬಿಂದು. ಚಿಲಿಪಿಲಿ ಎಂದು ಹಕ್ಕಿಯು ಹೇಳಿದೆ ಈಗ, ಬಾಬಾ ಜೊತೆಯಲ್ಲಿ ಕೂಡಿ ನಮ್ಮಂತೆ ಹಾರುನಿ ಬೇಗ, ಬಾಬಾ ಹಾರಲು ಆಗದೆ ಸೋತಿರಲು, ಬಾಳಿಗೆ ಗೆಳೆಯನು ಬೇಕಿರಲು, ಬಯಸಿದೆ ಅರಸಿದೆ ನಾ, ಕಂಡೆ ಈಗ ನನ್ನ ಸ್ನೇಹಿತನ, ಇದೇ ನಗುವ ಮನದ ಸ್ಪಂದ, ಸವಿ ಮಧುರ ಮಮತೆ ಬಂಧ. ಆ ತನನನನ ತನನಾನ ತನನನನನನನನ ಹಾಡುವ ಬಾಬಾ ನದಿಯಲೆ ಕೊಡುವುದು ಜಾಗ, ಈಗ ಕುಣಿಯುವ ಬಾಬಾ ಮಳೆ ಹನಿ ತರುವುದು ತಾಳ, ಮೇಳ ಪ್ರಕೃತಿಯು ಬರೆದ ಕವನವಿದು, ಮಮತೆಯ ಸೊಗಸಿನ ಪಲ್ಲವಿಯು, ಸುಂದರ ಸ್ನೇಹವಿದು, ಇಂಥ ಅನುಬಂಧ ಎಂಥ ಆನಂದ, ಇದೇ
ಶಿಕ್ಷಕರೆಂದರೆ ನಾಡಿನ ಕಣ್ಣು, ಅವರನ್ನು ಪಡೆದಿರುವ ಧನ್ಯ ಈ ಮಣ್ಣು. ಶಿಕ್ಷಕ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ತಮ್ಮೊಂದಿಗೆ ಭಾವಗೀತೆಯನ್ನು ಹಾಡುವುದರ ಮೂಲಕ ಭಾವಲೋಕಕ್ಕೆ ಕರೆದೊಯ್ದ ಡಾಕ್ಟರ್ ವಿದುಷಿ ಪವಿತ್ರಾ ರೂಪೇಶ್ ಇವರಿಗೆ ಧನ್ಯವಾದಗಳು. ಶ್ರೀ ಜಯಂತ್ ವೈ ಜಿಲ್ಲಾ ಮಟ್ಟದ ಅತ್ಯುನ್ನತ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು, ಯೋಗಭೂಷಣ ಪ್ರಶಸ್ತಿ ಪುರಸ್ಕೃತರು, ಶಿಕ್ಷಣದ ಇಲಾಖೆಯ ಕಾರ್ಯಗಳೊಂದಿಗೆ ಸದಾ ಚಟುವಟಿಕೆಯಿಂದಿದ್ದು ವಿದ್ಯಾರ್ಥಿಗಳನ್ನು ಸಹ ಸಕ್ರಿಯವಾಗಿ ಸಾಂಸ್ಕೃತಿಕ ರಂಗಗಳಲ್ಲಿ ಬೆಳೆಸಿಕೊಂಡು ಬಂದಿರುವಂಥವರು. ಇದೀಗ ಅವರ ಧ್ವನಿಯನ್ನು ಮತ್ತೊಮ್ಮೆ ಕೇಳುವ ಸುಯೋಗ ನಮ್ಮದು. ತಪ್ಪು ಮಾಡದವರು ಯಾರವರೇ ಎನ್ನುವ ಹಾಡಿಗೆ. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರೆಲ್ಲವ್ರೇ. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರೆಲ್ಲವ್ರೇ. ಅಪ್ಪಿ ತಪ್ಪಿ ತಪ್ಪಾಗುತ್ತೆ, ಬೆಳ್ಳಿ ಕೂಡ ಕಪ್ಪಾಗುತ್ತೆ, ಕಿತ್ಕೊಳ್ಳಕ್ಕೆ ದಾರಿ ಐತೆ. ಹೊಯ್ ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರೆಲ್ಲವ್ರೇ. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರೆಲ್ಲವ್ರೇ. ಘಮ ಘಮ ತಂಪುತ್ತಾರೋ ಗಾಳಿ ಕೂಡ ಗಬ್ಬುನಾಥ ಬರೋದಿಲ್ವಾ? ಹೌದು, ಘಮ ಘಮ ತಂಪುತ್ತಾರೋ ಗಾಳಿ ಕೂಡ ಗಬ್ಬುನಾಥ ಬರೋದಿಲ್ವಾ? ಗಂಗೆಯಲ್ಲಿ ಕೂಡ ಆಗೋದಾದ್ರೆ ಭೂಮಿಗೆ ಬೇಲಿ ಹಾಕಬೇಕಲ್ವಾ? ಕಳ್ರನ್ನೆಲ್ಲ ಜೈಲಿಗೆ ಹಾಕೋದಾದ್ರೆ ಭೂಮಿಗೆ ಬೇಲಿ ಹಾಕಬೇಕಲ್ವಾ? ಶೀತಕಗೋ ಶೀತಕಲ್ವಾ, ಮೇಲಗ್ನಿಯೋ ಸುಡೋದಿಲ್ವಾ? ಮೇಲುಗಡೆ ತಪ್ಪಾಗ್ಲಿಲ್ವಾ? ಹೊಯ್ ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಎಲ್ಲವ್ರೇ. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಎಲ್ಲವ್ರೇ. ಹೆಣ್ಣು ಹೊನ್ನು ಮಣ್ಣು ಮೂರರಿಂಗ್ಲೇ ಎಲ್ಲ ರೀತಿ ಎಡವಟ್ಟು. ಮನವಾಡಿಗೆ ನೀನು ಇರೋದ್ ಬಿಟ್ಟು ಪರ ಸೊತ್ತಿಗೆ ಯಾಕೆ ಪಟ್ಟು? ಬೆಳ್ಳಗಣ್ಣು ಇದ್ದರೂ ತಪ್ಪಿಲ್ಲ, ಕಳ್ಳಗಣ್ಣು ಇರಬಾರದು ತಮ್ಮ. ಬೆಳ್ಳಗಣ್ಣು ಇದ್ದರೂ ತಪ್ಪಿಲ್ಲ, ಕಳ್ಳಗಣ್ಣು ಇರಬಾರದು. ಕದಿಯೋದಾದ್ರೆ ವಿದ್ಯೆ ಕದಿ, ಹಿಂದೆ ಬಿಡು ಕೇಡು ಬುದ್ಧಿ. ಲದ್ದಿ ಬುದ್ಧಿ ಮಾಡೋ ಸಿದ್ಧಿ. ಹೋಯ್ ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರೆಲ್ಲವ್ರೇ. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರೆಲ್ಲವ್ರೇ. ನಾವು ನೀವು ಎಲ್ಲ ಸೇರಿ ತಪ್ಪು ಮಾಡೋ ಕೋರಿ ಬಂದೆ, ಕಿತ್ಕೊಳ್ಳಕ್ಕೆ ದಾರಿ ಐತೆ. ಹೊಯ್ ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರೆಲ್ಲವ್ರೇ. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರೆಲ್ಲವ್ರೇ.
ಥ್ಯಾಂಕ್ ಯು. ವೇದಿಕೆಗೆ ರಂಗು ಮೀರಿದೆ. ಶ್ರೀ ಜಯಂತ್ ವೈ ಹಾಗೂ ಶ್ರೀ ಗಣೇಶ್ ನಡುವಾಲು ಅವರ ಧ್ವನಿಯೊಂದಿಗೆ ಮತ್ತೆ ರಂಗೆದ್ದಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಮುಂದಿನ ಹಾಡಿಗೆ ನಮ್ಮೊಂದಿಗೆ ಜೊತೆಯಾಗಲಿದ್ದಾರೆ ಶಿಕ್ಷಣ ಸಂಯೋಜಕರಾಗಿರುವ ಶ್ರೀ ಹರಿಪ್ರಸಾದ್ ಇವರು. ಹಲೋ. ಆಕಾಶವೇ ಬೀಳಲಿ ಮೇಲೆ ನಾನಿಂದು ನಿನ್ನವನು, ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನು, ನೀನಿರುವುದೇ ನನಗಾಗಿ ಈ ಜೀವ ನಿನಗಾಗಿ. ಆಕಾಶವೇ ಬೀಳಲಿ ಮೇ ನಾನೆಂದು ನಿನ್ನವನು. ಹೆದರಿಕೆಯ ನೋಟವೇಕೆ ಒಡನಾಡಿ ನಾನಿರುವೆ, ಹೊಸ ಬಾಳಿನ ಹಾದಿಯಲ್ಲಿ ಜೊತೆಗೂಡಿ ನಾ ಬರುವೆ. ಕಲ್ಲಿರಲಿ ಮುಳ್ಳೇ ಇರಲಿ ನಾ ಮೊದಲು ಮುನ್ನಡೆವೆ, ನೀ ಅಡಿಯ ಇಡುವೆಡೆಯಲ್ಲಿ ಒಲವಿನ ಹೂವಾಸುವೆ. ಈ ಮಾತಿಗೆ ಮನವೇ ಸಾಕ್ಷಿ, ಈ ಭಾಷೆಗೆ ದೇವರ ಸಾಕ್ಷಿ, ಇನ್ನಾದರೂ ನನ್ನ ನಂಬಿ ನಗೆಯ ಚೆಲ್ಲು ಚೆಲುವೆ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನು. ಹಸೆ ಮಳೆಯು ನಮಗೆ ಇಂದು ನಾವು ನಿಂತ ತಾಣವು, ತೂಗಾಡುವ ಹಸಿರೆಲೆ ಶುಭ ಕೋರುವ ತೋರಣವು. ಹಕ್ಕಿಗಳ ಚಿಲಿಪಿಲಿ ಗಾನ ಮಂಗಳಕರನಾದವು, ಈ ನಡಿಯ ಕಲರವೇ ಮಂತ್ರಗಳ ಘೋಷವು. ಸಪ್ತಪದಿ ನಡೆಯಾಯ್ತು ಸಂಜೆ ರಂಗು ಆರತಿಯಾಯ್ತು, ಇಂದೀಗ ಎರಡು ಜೀವ ಬೆರೆತು ಸ್ವರ್ಗವಾಯ್ತು. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನು. ನೀನಿರುವುದೇ ನನಗಾಗಿ ಈ ಜೀವ ನಿನಗಾಗಿ. ಆ ಆ ಆ ಥ್ಯಾಂಕ್ ಯು. ಧನ್ಯವಾದಗಳು. ಹರಸ್ವಕ್ಕೂ ದೀರ್ಘಕ್ಕೂ ಇರುವ ವ್ಯತ್ಯಾಸವನ್ನು ತಿಳಿಸಿ ಹೇಳಬೇಕಿದೆ. ಗುರು ಎಂದರೆ ಭಕ್ತಿ ಗೌರವ, ಗುರು ಎಂದರೆ ಸಲಿಗೆ. ಗುರು ಶ್ರೇಷ್ಠ ಸ್ಥಾನದಲ್ಲಿ ಕುಳಿತಿರುವ ನಾವುಗಳೆಲ್ಲ ವಿದ್ಯಾರ್ಥಿಗಳೆಂಬ ಬೀಜವನ್ನು ನಂದನವನದಲ್ಲಿ ಬಿತ್ತಿ ಹೆಮ್ಮರವಾಗಿ ಬೆಳೆಯುವ ಫಲ ನೀಡುವ ಗಿಡಗಳನ್ನಾಗಬೇಕಿದೆ. ಈಗ ಗುರುವರೇಣ್ಯರಿಗೆ ಭಕ್ತಿಯಿಂದ ನಮಿಸುವ ಹಾಡು ತಮ್ಮ ಮುಂದೆ ಶ್ರೀಮತಿ ವೀಣಾ ಇವರ ಧ್ವನಿಯಲ್ಲಿ.
ಗುರುದೇವ 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 ಏನ ಹೇಳಲಿ ಗುರುವಿನ ಮಹಿಮಾ ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ ಏನ ಹೇಳಲಿ ಗುರುವಿನ ಮಹಿಮಾ ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ ಗುರು ಅಂದರೆ ಶಕ್ತಿ ಗುರು ನಮ್ಮ ಬಾಳಿಗೆ ಸ್ಫೂರ್ತಿ ಗುರು ಜಗಜ್ಯೋತಿ ಗುರು ನೀಡುವನು ಮುಕ್ತಿ ಗುರುವಿನಿಂದಲೇ ಕೀರ್ತಿ ಗುರು ಬದುಕಿನ ಸಾರಥಿ ಗುರು ತೋರು ಮುಕ್ತಿ ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ ಗುರುವಿನಿಂದ ನಮಗೆ ಜ್ಞಾನ ಗುರು ಕಳೆವ ಅಜ್ಞಾನ ಗುರುವಾಕ್ಯ ಮಾಡೋ ಮನನ ಗುರು ನಮ್ಮ ಪ್ರಾಣ ಗುರು ಬಾಳ ಅಂತಃಕರಣ ಗುರು ಬಲವ ಗಳಿಸು ಜಾಣ ಗುರು ಇದ್ದರೆ ಈ ಜೀವನ ಇದೆ ದಿವ್ಯ ಚರಣ ಏನ ಹೇಳಲಿ ಗುರುವಿನ ಮಹಿಮಾ ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ ಏನ ಹೇಳಲಿ ಗುರುವಿನ ಮಹಿಮಾ ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ ಗುರುವಿದ್ಯೆ ವಿನಯ ನೋಡು ಗುರುದೇವ ನಮ್ಮ ಬೆಳಕು ಗುರು ಮನದ ತೊಳೆಯುವ ಕೊಳಕು ಗುರು ನಂಬಿ ಬದುಕು ಗುರು ಸರ್ವ ಸಂಪನ್ನನು ಗುರು ನಮಗೆ ಬೇಕೇ ಬೇಕು ಗುರು ಬೇಕು ಮನುಜ ಜನ್ಮಕ ಗುರು ಶಕ್ತಿ ಸಾಕು ಏನ ಹೇಳಲಿ ಗುರುವಿನ ಮಹಿಮಾ ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ ಏನ ಹೇಳಲಿ ಗುರುವಿನ ಮಹಿಮಾ ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ ಧನ್ಯವಾದಗಳು. ಮಕ್ಕಳ ಹೃದಯದ ನಂದನವನದಲ್ಲಿ ಜ್ಞಾನದ ಹೂವುಗಳನ್ನು ಅರಳಿಸಿದವನು ಏಳು ಬೀಳುಗೋಳುಗಳ ಲೆಕ್ಕಕ್ಕೆ ತಾರದೆ ಮುನ್ನಡೆಸಿದವನು ಯಾರವನು ಗುರು ಗುರುವರೇರ್ಯರಿಗೆ ತಮ್ಮ ಹಾಡಿನ ಮೂಲಕ ಭಕ್ತಿಪೂರ್ವಕವಾಗಿ ವಂದಿಸುತ್ತಾ ಈ ವೇದಿಕೆಯಲ್ಲಿ ಹಾಡನ್ನು ಹಾಡಿದಂತಹ ಶ್ರೀಮತಿ ವೀಣಾ ಇವರಿಗೆ ವಂದನೆಗಳು. ಮುಂದೆ ವೇದಿಕೆ ಶ್ರೀ ಗಣೇಶ್ ನಡುವಾಲು ಇವರಿಗೆ ಬಾ ಇಲ್ಲಿ ಸಂಭವಿಸು ಎಂಬ ಹಾಡಿಗಾಗಿ ಹಲ್ 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 ಬಾಯಿಲ್ಲಿ ಸಂಭವಿಸು ಎಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ
ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಮಣ್ಣಾಗಿ ಮರವಾಗಿ ಮಿಗವಾಗಿ ಕಗವಾಗಿ, ಮಣ್ಣಾಗಿ ಮರವಾಗಿ ಮಿಗವಾಗಿ ಕಗವಾಗಿ ಭವದಿ ಭವಿಸಿ ಹೇ ಭವವಿದೂರ. ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಕಗತನಕ್ಕೆ, ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಕಗತನಕ್ಕೆ ಮುನ್ನಡೆಗೆ ಕಣ್ಣಾದ ಗುರುವೆ ಬಾರ. ಮೂಡಿ ಬಂದೆನ್ನ ನರರೂಪ ಚೇತನವೇ, ಮೂಡಿ ಬಂದೆನ್ನ ನರರೂಪ ಚೇತನವೇ. ನಾರಾಯಣತ್ವಕ್ಕೆ ದಾರಿ ತೋರ, ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ, ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಲಲ್ಲಿ. ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ, ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಲಲ್ಲಿ. ದೇಶ ದೇಶದಿ ವೇಷ ವೇಷಾಂತರವನಾಂತು ವಿಶ್ವಸಾರಥಿಯ ಲೀಲಾರಥವನೆಂತು ಚೋದಿಸಿರುವೆಯೋ ಅಂತೆ ಸೃಷ್ಟಿಲೋಲ, ಚೋದಿಸಿರುವೆಯೋ ಅಂತೆ ಸೃಷ್ಟಿಲೋಲ. ಅವತರಿಸುವ 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 ಇಲ್ಲಿ ಇಂದೆನ್ನ ಚೈತ್ಯದಲ್ಲಿ, ಅವತರಿಸುವ ಇಲ್ಲಿ ಇಂದೆನ್ನ ಚೈತ್ಯದಲ್ಲಿ. ಹೇ ದಿವ್ಯ ಸಚ್ಚಿದಾನಂದಶೀಲ, ಹೇ ದಿವ್ಯ ಸಚ್ಚಿದಾನಂದಶೀಲ, ಹೇ ದಿವ್ಯ ಸಚ್ಚಿದಾನಂದಶೀಲ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ದೀಪ ಗುರುತಿಸಿಕೊಳ್ಳುವುದು ತನ್ನ ಪ್ರಕಾಶಮಾನ ಬೆಳಕಿನಿಂದಲೇ ಹೊರತು ಯಾರಿಂದ ಹಚ್ಚಲಾಯಿತು ಎಂಬುದಲ್ಲ. ಬಹುಶಃ ಇಂದಿನ ಈ ವೇದಿಕೆಯಲ್ಲಿ ಸ್ವಸಾಮರ್ಥ್ಯದಿಂದ ತಮ್ಮ ಮುಂದೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಶ್ರೀ ಜಯಂತ್ ವೈ ಹಾಗೂ ತಂಡದವರು.
ಇದರೊಟ್ಟಿಗೆ ಬಹಳ ಹೆಮ್ಮೆಯ ವಿಷಯ ಏನು ಅಂತ ಹೇಳಿದರೆ, ಹಿನ್ನೆಲೆಯಲ್ಲಿ ಸಹಕರಿಸ್ತಾ ಇರುವವರು ಸರಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವ ಮಕ್ಕಳು. ಇದು ನಮ್ಮ ಹೆಮ್ಮೆ. ಯಾಕಂತ ಹೇಳಿದರೆ ಸರಕಾರಿ ಶಾಲೆಯ ಮಕ್ಕಳಿಗೆ ಅವಕಾಶಗಳನ್ನು ನೀಡಿದರೆ ಎಲ್ಲಿಯೂ ಏನನ್ನೂ ಸಾಧಿಸಬಲ್ಲವರು ಎಂಬುದಕ್ಕೆ ಈ ವೇದಿಕೆಯೇ ಸಾಕ್ಷಿ. ಶ್ರೀಯುತ ಜಯಂತ್ ವೈ ಹಾಗೂ ಶ್ರೀಮತಿ ಯಶೋಧ ದಂಪತಿಗಳ ಪುತ್ರರು ಶ್ರೀ ಮಾಸ್ಟರ್ ಶಿವದೀಪ್ ಹಾಗೂ ಮಾಸ್ಟರ್ ಶಿವಧ್ವಜ್ ಇರುವರು ಕೂಡ ಕಾಣಿಯೂರು ಸರಕಾರಿ ಶಾಲೆಯಲ್ಲಿ ಕಲಿತಿರುವ ನಮ್ಮ ಹೆಮ್ಮೆ ಅಂತಲೇ ಹೇಳಬಹುದು. ಬಹುಶಃ ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಶಾಲೆಯೆಡೆಗೆ ಆಕರ್ಷಿಸುವಾಗ ನಿಮ್ಮ ಮಕ್ಕಳು ಎಲ್ಲಿ ಕಲಿಯುತ್ತಿದ್ದಾರೆ ಎನ್ನುವ ಪ್ರಶ್ನೆಗೆ ಎದೆ ತಟ್ಟಿ ಹೇಳುವ ಸಂದರ್ಭ ಇದು ಅಂತ ಹೇಳಿ ನಾನು ಭಾವಿಸ್ತೇನೆ. ನಮ್ಮ ಮಕ್ಕಳನ್ನು ನಾವು ಸರ್ಕಾರಿ ಶಾಲೆಯಲ್ಲಿ ಓದಿಸಿದರೆ ಬಹುಶಃ ಇನ್ನೋರ್ವರಿಗೆ ನೀನು ನಮ್ಮ ಶಾಲೆಗೆ ಕಳುಹಿಸು ಎನ್ನುವ ಪ್ರಮೇಯ ಬರುವುದಿಲ್ಲ. ಟೀಚರ್ ಅವರ ಮಕ್ಕಳು ಶಾಲೆಯಲ್ಲಿ ಓದ್ತಾ ಇದ್ದಾರೆ, ನಾವು ಹಾಕುವ ಆ ಶಾಲೆಗೆ ಎನ್ನುವ ಭಾವನೆ ಬಹುಶಃ ಈಗಿನ ಪೋಷಕರಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದಗಳು ಪುಟಾಣಿಗಳೇ. ನಮ್ಮೊಂದಿಗೆ ನಮ್ಮ ಈ ಹಾಡಿಗೆ ಕೈ ಜೋಡಿಸ್ತಾ ಇರುವ ತಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ಹಾರೈಸ್ತೇನೆ. ನಮ್ಮ ನಗುವಿಗೆ ಮತ್ತೆಂದು ಅಳಲಾರದ ಜೀವ ಅಂತ ಹೇಳಿದರೆ ಅದು ಅಮ್ಮ ಮಾತ್ರ. ನಮ್ಮ ಮೊದಲ ನಗು ಅದು ನಾವು ನೋಡುವುದು ಅಮ್ಮನ ಮುಖ. ಅಮ್ಮನ ಕುರಿತಾದ ಒಂದು ಸುಂದರವಾದ ಗೀತೆಯೊಂದಿಗೆ ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ ಅಂಬೇಡ್ಕರ್ ವಸತಿ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ವಿನತಾ ಇವರು. ಹಲೋ ಎಲ್ಲರಿಗೂ ನಮಸ್ಕಾರ. ಸರ್ವರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಗುರುವಿನ ಮಹತ್ವದ ಬಗ್ಗೆ ಒಂದು ಹಾಡನ್ನು ಹಾಡಲಿಕ್ಕೆ ಇಚ್ಛಿಸ್ತೇನೆ. ವಿದ್ಯೆ ಕಲಿಸಿದ ನಮ್ಮ ಗುರುವಿಗೆ ಶಿರವ ಬಾಗಿ ನಮಿಸುವೆ. ನಿಮ್ಮ ಘನತೆಯ ಜಗಕ್ಕೆ ಸಾರುವ ನಿಮ್ಮ ಕೀರ್ತಿಯ ಬೆಳಗುವೆ. ವಿದ್ಯೆ ಕಲಿಸಿದ ನಮ್ಮ ಗುರುವಿಗೆ ಶಿರವ ಬಾಗಿ ನಮಿಸುವೆ. ನಿಮ್ಮ ಘನತೆಯ ಜಗಕ್ಕೆ ಸಾರುವ ನಿಮ್ಮ ಕೀರ್ತಿಯ ಬೆಳಗುವೆ. ಅಪ್ಪನಂತೆ ಒಲವು ನೀಡಿದ ಅಮ್ಮನಂತೆ ಒಲವು ತೋರಿದ ದೈವದಂತೆ ಘನವು ಆದ ನನ್ನ ಬಾಳಿಗೆ ಬೆಳಗುವಾದ ಮೊಗದಲ್ಲಿ ಸಿಲುಕ ತೋರಿಸಿ ಹೃದಯದಲ್ಲಿ ಪ್ರೀತಿ ತುಂಬಿಸಿ ನನ್ನ ಆಸೆಗೆ ರೆಕ್ಕೆ ಕಟ್ಟಿ ನನ್ನ ಹೃದಯದಿ ನೆಲೆಸಿದ. ವಿದ್ಯೆ ಕಲಿಸಿದ ನಮ್ಮ ಗುರುವಿಗೆ ಶಿರವ ಬಾಗಿ ನಮಿಸುವೆ. ನಿಮ್ಮ ಘನತೆಯ ಜಗಕ್ಕೆ ಸಾರುವ ನಿಮ್ಮ ಕೀರ್ತಿಯ ಬೆಳಗುವೆ. ಜ್ಞಾನವೆಂಬ ಗಂಗೆ ಹರಿಸಿ ಅಜ್ಞಾನವನ್ನು ಮನದಿ ತೊಳೆಸಿ ಮನದಲ್ಲಿ ಇರುವ ಕಲ್ಮಶ ತೊರೆಸಿ ಯಶಸ್ಸೆಂಬ ಗರಿಯ ತೊಡಿಸಿ ನನ್ನ ಸಾಧನೆ ಗೆಲುವು ತರಲು
ನಿಮ್ಮ ಘನತೆಯ ಜಗಕ್ಕೆ ಸಾರುವ ನಿಮ್ಮ ಕೀರ್ತಿಯ ಬೆಳಗುವೆ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಶಿಕ್ಷಕ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ವೇದಿಕೆಗೆ ದೇಶಭಕ್ತಿಯ ಗೀತೆಯೊಂದಿಗೆ ಮೆರುಗನ್ನು ತರಲಿದ್ದಾರೆ ಡಾಕ್ಟರ್ ವಿದುಷಿ ಪವಿತ್ರ ರೂಪೇಶ್ ಇವರು. ಪಂಚಮಧಾರಿಣಿ ಸಾಮಗಾನ ಪ್ರಿಯ ಸಾಂಬರೂಪಿಣಿ ಪಾಲಗಡಲ ಸ್ವರ ಪಂಚಮಧಾರಿಣಿ ಸಾಕಾರ ಷಡ್ಜದ ಶರದಿ ತರಂಗಿಣಿ ಸಾಗರ ಸಂಗಮ ಸರಸ ವಿಹಾರಿಣಿ ಭಾರತ ಭೂಷಿರ ಮಂದಿರ ಸುಂದರಿ ಕನ್ಯಾಕುಮಾರಿ ಶಿವತಾಂಡವದ ಢಮರು ನಿನಾದ ಶಿವತಾಂಡವದ ಢಮರು ನಿನಾದ ನಾದ ಬ್ರಹ್ಮನ ಓಂಕಾರ ನಾದ ಆ ಆ ಆ ಶಿವತಾಂಡವದ ಢಮರು ನಿನಾದ ನಾದ ಬ್ರಹ್ಮನ ಓ
ಧನ್ಯವಾದಗಳು. ನಿನ್ನೆ ಬಂದು ನಾಳೆ ಹೋಗುವ ಈ ಬದುಕಿನಲ್ಲಿ ಎಲ್ಲವೂ ಕ್ಷಣಿಕ. ಈ ಇರುವ 3 ದಿನಗಳಲ್ಲಿ ಉಳಿತು ಮಾಡುತ್ತಾ ಜೀವನವನ್ನು ಸಾರ್ಥಕತೆಯ ಬದುಕಾಗಿಸುವುದು ಅತಿ ಮುಖ್ಯ. ಈಗ ಉಳಿತು ಮಾಡು ಮನುಸ ಎನ್ನುವ ಹಾಡು ತಮ್ಮ ಮುಂದೆ. ಒಲಿತು ಮಾಡು ಮನುಸ ನೀ ಇರುದು 3 ದಿವಸ. ಒಳಿತು ಮಾಡು ಮನುಸ ನೀ ಇರುದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ್ಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ. ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಸ ನೀ ಇರುದು 3 ದಿವಸ. ಒಳಿತು ಮಾಡು ಮನುಸ ನೀ ಇರುದು 3 ದಿವಸ. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು. 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು. ದ್ವೇಷವೆಂಬ ಕಂತೆ ನಿನ್ನು ಸುಟ್ಟು ಹಾಕಬೇಕು. ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಎಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಎಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ. ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ, ಬರದು ಏನು ಹಿಂದೆ. ಬರಲು ಏನು ತಂದೆ, ಬರದು ಏನು ಹಿಂದೆ. ಒಲಿತು ಮಾಡು ಮನುಸ ನೀ ಇರುದು 3 ದಿವಸ. ಒಲಿತು ಮಾಡು ಮನುಸ ನೀ ಇರುದು 3 ದಿವಸ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಎಂದು ಮೆರೆಯ ಬ್ಯಾಡ ಮೂಡ. ನಾನು ನಾನು ಎಂದು ಮೆರೆಯ ಬ್ಯಾಡ ಮೂಡ. ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ. ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ. ದ್ವೇಷವೆಂಬ ವಿಷವ ಮುಡಿಯ ಬ್ಯಾಡ ಮೂಡ. ದ್ವೇಷವೆಂಬ ವಿಷವ ಮುಡಿಯ ಬ್ಯಾಡ ಮೂಡ. ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ಹೇ ಒಳಿತು ಮಾಡು ಮನುಸ ನೀ ಇರುದು 3 ದಿವಸ. ಒಳಿತು ಮಾಡು ಮನುಸ ನೀ ಇರುದು 3 ದಿವಸ. ಥ್ಯಾಂಕ್ ಯು.
ಹೆಸರಾಗಲಿ ಕನ್ನಡ, ಉಸಿರಾಗಲಿ ಕನ್ನಡ. 50 ವರ್ಷಗಳನ್ನು ಪೂರೈಸಿದ ಕನ್ನಡದ ಈ ಒಂದು ಹಾಡು ಈಗ ತಮ್ಮ ಮುಂದೆ ನಮ್ಮ ತಂಡದಿಂದ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಳವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಅಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಆಹಾ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು. ಆಹಾ ಓಹೋ ಹರಿಯುವ ನದಿಯಲ್ಲಿ ಈ ಜಾಡಿ, ಓ ಬನದಲ್ಲಿ ನಲಿಯುತ್ತ ಓಲಾಡಿ. ಚೆಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಆಹಾ ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಅಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಓಹೋ ಚಿಮ್ಮುತ ಓಡಿವೆ ಜಿಂಕೆಗಳು, ಕುಣಿದಾಡುತ್ತ ನಲಿದಿವೆ ನವಿಲುಗಳು. ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ತೂಗಾಡುತ್ತ ನಿಂತ ಮರಗಳಲ್ಲಿ. ಹಾರುತ್ತಿರೆ ಬಾನಾಡಿಗಳು, ಇದೆಯಲ್ಲಿ ಸಂತಸದ ಹೊನಲು. ಇದು ವನ್ಯ ಮೃಗಗಳ ಲೋಕವು, ಈ ಭೂಮಿಗೆ ಇಳಿದ ನಾಕವು. ಓಹೋ ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಅಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಆಹಾ ಓಹೋ ಓಹೋ. ವಂದನೆಗಳು. ಧನ್ಯವಾದಗಳು. ಎಲ್ಲ ಕಲೆಗಳಲ್ಲೂ ಎಲ್ಲರನ್ನು ರಮಿಸುವ ಕಲೆ ಎಂದರೆ ಅದು ಸಂಗೀತ ಮಾತ್ರ. ಸಂಗೀತಕ್ಕೆ ತಲೆದೂಗದ ತಲೆಬಾಗದ ಮನಸ್ಸುಗಳು ಇರಲು ಸಾಧ್ಯವಿಲ್ಲ. ಹುದ್ದೆ ವಯಸ್ಸು ಎಲ್ಲವನ್ನ ಮೀರಿ ಆಸಕ್ತಿಯೊಂದನ್ನೇ ತನ್ನ ದಾರಿಯನ್ನಾಗಿಸಿಕೊಂಡಿರುವಂತಹ ಈ ಸಂಗೀತ ಇದೀಗ ನಮ್ಮ ವೇದಿಕೆಗೆ ಮಾನ್ಯ ತಹಶೀಲ್ದಾರರಾಗಿರುವಂತಹ ಶ್ರೀ ಪುರಂದರ ಹೆಗಡೆ ಅವರಿಂದ ಒಂದು ಹಾಡು ತಮಗಾಗಿ.
ರವಿವರ್ಮನ ಕುಂಜದ ಕಲಿ ಬಲಿ ಸಕಾರಮೋ ರವಿವರ್ಮನ ಕುಂಜದ ಕಲಿ ಬಲಿ ಸಕಾರಮೋ ಕವಿ ಕಲ್ಪನೆ ಕಾಣುವ ಚೆಲುವಿನ ಜಾಲಮೋ ರವಿವರ್ಮನ ಕುಂಜದ ಕಲಿ ಬಲಿ ಸಕಾರಮೋ ಉಯ್ಯಾಲೆಯ ಹಾಡಿನಲಿವ ರೂಪಸಿ ಉಯ್ಯಾಲೆಯ ಹಾಡಿನಲಿವ ರೂಪಸಿ ಸುರಲೋಕದಿಂದ ಇಳಿದು ಬಂದ ನಿಜ ಊರ್ವಶಿ ನನ್ನೊಲವಿನ ಪ್ರೇಯಸಿ ರವಿವರ್ಮನ ಕುಂಜದ ಬಲೆ ಸಕಾರಮೋ ಹೂರಾಶಿಯ ನಡುವೆ ನಗುವ ಕೋಮಲೆ ಹೂರಾಶಿಯ ನಡುವೆ ನಗುವ ಕೋಮಲೆ ಕವಿ ಕಾಳಿದಾಸ ಕಾವ್ಯರಾಣಿ ಶಕುಂತಲೆ ಚಿರಯೌವನ ನಿನ್ನಲೇ ರವಿವರ್ಮನ ಕುಂಜದ ಕಲಿ ಬಲಿ ಸಕಾರಮೋ ಕವಿ ಕಲ್ಪನೆ ಕಾಣುವ ಚೆಲುವಿನ ಜಾಲಮೋ ರವಿವರ್ಮನ ಕುಂಜದ ಕಲಿ ಬಲಿ ಸಕಾರಮೋ. ಥ್ಯಾಂಕ್ ಯು. ತುಂಬಿದ ಈ ಸಭಾಂಗಣಕ್ಕೆ ಸರ್ ತಾವು ನಮಗೆಲ್ಲರಿಗೂ ಸ್ಫೂರ್ತಿ. ಸಿಗುವ ಅವಕಾಶವನ್ನು ಬಳಸಿಕೊಂಡು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದ್ದು, ಅತ್ಯುನ್ನತ ಹುದ್ದೆಯಲ್ಲಿದ್ದರೂ ಸಹ ಸಂಗೀತವನ್ನು ತಮ್ಮ ಹವ್ಯಾಸವನ್ನಾಗಿ ಮಾಡಿಸಿಕೊಂಡು ಈ ಸಭಾಂಗಣದಲ್ಲಿ ಹಾಡನ್ನು ಹಾಡಿದ ಸರ್ ನಿಮಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ರಾಷ್ಟ್ರಭಾಷೆ ಹಿಂದಿ. ಕನ್ನಡ, ಹಿಂದಿ, ತುಳು ಹೀಗೆ ಹಲವು ಭಾಷೆಗಳಿದ್ದರೂ ಸಹ ನಮ್ಮ ರಾಷ್ಟ್ರಭಾಷೆಯ ಹಾಡನ್ನು ಕೇಳುವುದೆಂದರೆ ಎಲ್ಲರಿಗೂ ಅತ್ಯಂತ ಸಂತಸ. ಇದೀಗ ಹಿಂದಿ ಹಾಡು ತಮ್ಮ ಮುಂದೆ ಶ್ರೀ ಹರಿಪ್ರಸಾದ್ ಇವರ ಧ್ವನಿಯೊಂದಿಗೆ.
हम सफर एक जरा इंतजार सुन सदाएं दे रही है मंजिल प्यार की ये मेरे हम सफर एक जरा इंतजार सुन सदाएं दे रही है मंजिल प्यार की अब है जुदाई का मौसम दो पल का मेहमान कैसे न जाए अंधेरा क्यों न थमेगा तूफान अब है जुदाई का मौसम दो पल का मेहमान कैसे न जाए अंधेरा क्यों न थमेगा तूफान मंजिल प्यार के ये मेरे हम सफर एक जरा इंतजार सुन सदाएं दे रही है मंजिल प्यार की झूम कदम एक बार वहीं से खुला है कोई रास्ता वहीं से गिरी है दीवार प्यार में जहाँ पे रखा है झूम के कदम एक बार वहीं से खुला है कोई रास्ता वहीं से गिरी है दीवार क्योंकि कब्रों की है मंजिल प्यार की ये मेरे हम सफर एक जरा इंतजार सुन सदाएं दे रही है मंजिल प्यार की ये मेरे हम सफर एक जरा इंतजार सुन सदाएं दे रही है मंजिल प्यार की ಆದರಣೀಯರೇ ಶಿಕ್ಷಕರ ದಿನಾಚರಣೆಯ ಇಂದಿನ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಶಿಕ್ಷಕ ಬಂಧುಗಳ ಗಮನಕ್ಕೆ ವೇದಿಕೆಯ ಮುಂಭಾಗದ ಮಧ್ಯಭಾಗದಲ್ಲಿ ಸಾಕಷ್ಟು ಆಸನದ ವ್ಯವಸ್ಥೆಗಳು ಖಾಲಿಯಾಗಿವೆ ದಯವಿಟ್ಟು ಅಲ್ಲಿ ಕುಳಿತುಕೊಂಡು ಇನ್ನು 10 ನಿಮಿಷಗಳ ಅಂತರದಲ್ಲಿ ಸಮಾರಂಭಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು ಒಂದು ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ.
6 ಶಾಸ್ತ್ರಗಳ ಓದಿದರೇನೋ 106 ಪುರಾಣವ ಮುಗಿಸಿದರೇನೋ 6 ಶಾಸ್ತ್ರಗಳ ಓದಿದರೇನೋ 106 ಪುರಾಣವ ಮುಗಿಸಿದರೇನೋ ಸಾರ ನ್ಯಾಯ ಕಥೆ ಕೇಳಿದರೇನೋ ಸಾರ ನ್ಯಾಯ ಕಥೆ ಕೇಳಿದರೇನೋ ಧೀರನಾಗಿತ ಬೇಡಿದರೇನೋ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಕೊರಳುಳು ಮಾಲೆಯ ಧರಿಸಿದರೇನೋ ಬೆರಳುಳು ಜಪಮಣಿ ಎಣಿಸಿದರೇನೋ ಕೊರಳುಳು ಮಾಲೆಯ ಧರಿಸಿದರೇನೋ ಬೆರಳುಳು ಜಪಮಣಿ ಎಣಿಸಿದರೇನೋ ಮರುಳನಂತೆ ತಾ ಶರೀರಕ್ಕೆ ಬೂದಿಯ ಮರುಳನಂತೆ ತಾ ಶರೀರಕ್ಕೆ ಬೂದಿಯ ಒರೆಸಿಕೊಂಡು ತಾಗಿರುತ್ತಿದರೇನೋ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ಲಘುವಾದ ನಾವುಗಳೆಲ್ಲ ಗುರುಸ್ಥಾನದಲ್ಲಿ ಕುಳಿತು ಗುರು ಸ್ಥಾನದಲ್ಲಿ ಮಿಂಚಲು ಕಾರಣೀಕರ್ತರು ನಮ್ಮ ತಂದೆ ತಾಯಿ ಹಾಗೂ ಗುರುವರು. ಶಿಕ್ಷಕ ದಿನಾಚರಣೆಯ ಈ ಶುಭ ಸಂದರ್ಭದ ಈ ಸುಂದರ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸಿಕೊಂಡು ನಮಗೆಲ್ಲರಿಗೂ ಸಹ ಈ ವೇದಿಕೆಯನ್ನು ಹಂಚಿ ಈ ಕಾರ್ಯಕ್ರಮವನ್ನು ನೀಡಲು ಸಹಕರಿಸಿದವರು ಶ್ರೀ ಜಯಂತ್ ವೈ ಸರ್. ಸವಣೂರು ಕ್ಲಸ್ಟರಿನ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿರುವ ಇವರು ಯೋಗ ಹಾಗೂ ಇತರ ಸಾಂಸ್ಕೃತಿಕ ರಂಗದಲ್ಲಿ ಮಿಂಚುತ್ತಿರುವವರು. ಪ್ರತಿಭೆ ತಮಗಷ್ಟೇ ಮೀಸಲಿದ್ದರೆ ಸಾಲದು, ಸರಕಾರಿ ಶಾಲೆಯ ಪ್ರತಿ ಮಗುವನ್ನು ತಲುಪಬೇಕು ಎನ್ನುವ ಮೆರುಗನ್ನು ನೀಡ್ತಾ ಇರುವವರು. ಈ ಸುಂದರ ವೇದಿಕೆ ಬಹುಶಃ ನಾವು ನೋಡಿದ ಶಿಕ್ಷಕ ದಿನಾಚರಣೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತುಂಬಿ ತುಳುಕುವ ಈ ವೇದಿಕೆ ಇದೇ ಮೊದಲು. ತುಂಬ ಸಂತೋಷವಾಗುತ್ತಿದೆ. ಈ ಸಾಂಸ್ಕೃತಿಕ ಸಂದರ್ಭದಲ್ಲಿ ತಮ್ಮ ಉಪಸ್ಥಿತಿಯನ್ನು ನಾವು ಶಿರಸಾ ಗೌರವಿಸ್ತಾ ಇದ್ದೇವೆ. ಶ್ರೀ ಜಯಂತ್ ವೈ ಸರ್ ಇವರು ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ವಿಜೇತರು. ತಮ್ಮ ವಿದ್ಯಾರ್ಥಿಗಳನ್ನು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾ ಅವರನ್ನು ಕೂಡ ಸಾಂಸ್ಕೃತಿಕ ರಂಗಗಳಲ್ಲಿ ಮಿಂಚುವಂತೆ ಮಾಡಿ ಇಂತಹ ಅಪೂರ್ವ ವೇದಿಕೆಗಳಲ್ಲಿ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶನ ಮಾಡಲು ಇತರರಿಗೂ ಅವಕಾಶವನ್ನು ಕೊಡುತ್ತಿರುವವರು. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಅವಕಾಶ ನೀಡಿ ಈ ಶಿಕ್ಷಕ ದಿನಾಚರಣೆಯ ಸಂಭ್ರಮವನ್ನು ಇನ್ನಷ್ಟು ಸಂಭ್ರಮಿಸುವ ಅವಕಾಶವನ್ನು ನೀಡಿರುವ ಶ್ರೀ ಜಯಂತ್ ವೈ ಸರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ವೇದಿಕೆಯನ್ನು ನೀಡಿರುವ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಸಹ ನಮ್ಮ ತಂಡದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
ಕೃತಜ್ಞತೆಗಳು. ತಂಡದಲ್ಲಿ ಹಾಡಿರುವ ಎಲ್ಲರ ಪರಿಚಯವನ್ನು ಮಾಡಿಕೊಡಲು ಇಷ್ಟಪಡ್ತಾ ಇದ್ದಾನೆ. ಆ ಬದಿಯಿಂದ ಶ್ರೀಮತಿ ಗೀತಾಂಜಲಿ, ದೈಹಿಕ ಶಿಕ್ಷಣ ಶಿಕ್ಷಕರು, ಕುಂಬೆಟ್ಟು ಶಾಲೆ. ಶ್ರೀಮತಿ ವಿನತಾ, ಶಿಕ್ಷಕರು, ಅಂಬೇಡ್ಕರ್ ವಸತಿ ಶಾಲೆ. ಮಾಸ್ಟರ್ ಶಿವದೀಪ್, ಜಯಂತ್ ವೈ ಸರ್ ಇವರ ಪುತ್ರ, ಕಾಣಿಯೂರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿ. ಶ್ರೀ ಜಯಂತ್ ವೈ, ಸಮೂಹ ಸಂಪನ್ಮೂಲ ವ್ಯಕ್ತಿ, ಸವಣೂರು ಕ್ಲಸ್ಟರ್. ಮಾಸ್ಟರ್ ಸಾಕ್ಷಾತ್ ಜಯಂತ್ ಸರ್ ಇವರ ಪುತ್ರ. ಶ್ರೀಮತಿ ವೀಣಾ, ಶಿಕ್ಷಕಿ, ಶಿವರಾಮ ಕಾರಂತ ಪ್ರೌಢಶಾಲೆ. ಡಾಕ್ಟರ್ ವಿದುಷಿ ಪವಿತ್ರ ರೂಪೇಶ್, ಸವಣೂರು ಶಾಲೆಯ ಸಂಗೀತ ಶಿಕ್ಷಕಿ. ನಾನು ವೀಣಾ ಕುದ್ಮಾರು. ಶ್ರೀಮತಿ ಶಶಿಕಲಾ ಮುಂಡೂರು, ಸಹ ಶಿಕ್ಷಕಿ. ಸವಣೂರು. ಶ್ರೀಮತಿ ಶ್ರೀಲತಾ, ಪ್ರೌಢಶಾಲಾ ಸಹ ಶಿಕ್ಷಕರು, ಕುದ್ಮಾರು. ಶ್ರೀ ಗಣೇಶ್ ನಡುವಾಲು, ಪ್ರಸ್ತುತ ನೂಜಿಬಾಳ್ತಿಲ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿದ್ದು ತಮ್ಮ ಪರಿಚಯವನ್ನು ಮಾಡಿಕೊಡಲು ಅವಕಾಶ ನೀಡಿರುವಂತಹ ಸರ್ವರಿಗೂ ಮಗದೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಗುರು ಪ್ರಣಾಮಗಳಿಗೆ ವಂದನೆಗಳನ್ನು ಅರ್ಪಿಸುತ್ತಾ, ಎಲ್ಲರಿಗೂ ಸಹ ನಮ್ಮ ತಂಡದ ಪರವಾಗಿ ಶಿಕ್ಷಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇದುವರೆಗೆ ಈ ತಂಡದ ಕಾರ್ಯಕ್ರಮಗಳ ಬಗ್ಗೆ ನಿರೂಪಣೆ ಮಾಡಿದವರು ವೀಣಾ ಮೇಡಮ್, ಕುದ್ಮಾರ್ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ. ಅದೇ ರೀತಿಯಾಗಿ ನಮಗೆ ಈ ಕಾರ್ಯಕ್ರಮ ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟವರು ಶಿಕ್ಷಕರ ದಿನಾಚರಣೆ ಸಮಿತಿಯವರು, ಮಾನ್ಯ AC ಅವರು, ತಹಸೀಲ್ದಾರರು, ಆಮೇಲೆ BO ಅವರು ಮತ್ತು ಎಲ್ಲ ತಂಡದ ಸಮಿತಿಯವರು, ಹಾಗೆ ನಮ್ಮ ಶಿಕ್ಷಕರ ಸಂಘದವರು, ಎಲ್ಲ ಪದಾಧಿಕಾರಿಗಳು, ಅವರಿಗೆ ವಂದನೆಗಳು ಸಲ್ಲಿಸ್ತಾ, ನಮ್ಮ ಈ ಕಾರ್ಯಕ್ರಮ ಅರ್ಧ ಗಂಟೆ ಮಾಡಿ ಅಂತ ಹೇಳಿದರು. 9 ಗಂಟೆ ಅಂತ 9:30ವರೆಗೆ ಅಂತೇಳಿ. ಆದರೆ 9 ಗಂಟೆಯಿಂದ ಈಗ 11 ಕಾಲಾಯಿತು. ಎಳೆದದ್ದು ನಾವು ಎಲ್ಲ ಎಳೆದು ಇಲ್ಲಿವರೆಗೆ ಬಂತು. ಆದರೂ ಇನ್ನೂ ಮುಂದುವರಿಸು ಸರಿಯಲ್ಲ ಅಂತೇಳಿ ನಿಲ್ಲಿಸಿದ್ದೇವೆ. ಬಹಳಷ್ಟು ತಾಳ್ಮೆಯಿಂದ ನೀವೆಲ್ಲ ಕೇಳಿದ್ದೀರಿ, ಈ ಕಾರ್ಯಕ್ರಮವನ್ನು ಆಲಿಸಿದ್ದೀರಿ. ಒಂದು ಹೋಟೆಲ್ಗಳಲ್ಲಿ ಒಂದು ವಿಷಯ ಬರೆದಿರ್ತಾರೆ, ಇಲ್ಲಿಯ ಹೋಟೆಲ್ನ ತಿಂಡಿ ತಿನಿಸುಗಳು ರುಚಿಯಾಗಿದ್ದರೆ ಎಲ್ಲರಿಗೂ ಹೇಳಿ, ಸ್ವಲ್ಪ ಏನಾದರೂ ವ್ಯತ್ಯಾಸ ಇದ್ದರೆ ಅದನ್ನು ಇಲ್ಲಿ ನಮಗೆ ಮಾತ್ರ ಹೇಳಿ ಅಂತ. ಹಾಗಾಗಿ ನಮ್ಮಿಂದ ಏನಾದರೂ ಲೋಪದೋಷಗಳಾಗಿದ್ದರೆ ಅದನ್ನು ನಮಗೆ ಹೇಳಿ, ನಮ್ಮದು ಒಳ್ಳೆಯದಿದ್ದರೆ ಅದನ್ನು ಇನ್ನೂ ಒಳ್ಳೆಯದಾಗಲಿಕ್ಕೆ ನೀವೆಲ್ಲ ಸಹಕಾರ ಕೊಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಕೃತಜ್ಞತೆಗಳು. ಈ ತನಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಸ್ತುತ ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ಪುತ್ತೂರು ತಾಲೂಕು ಶಿಕ್ಷಕ ದಿನಾಚರಣಾ ಸಮಿತಿ, ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಗುರುಶ್ರೇಷ್ಠ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ ಜನ್ಮ ದಿನೋತ್ಸವದ ನೆನಪಿನಲ್ಲಿ ಶಿಕ್ಷಕರ ದಿನಾಚರಣೆ ಮತ್ತು ಗುರುವಂದನ ಸಮಾರಂಭ ಇನ್ನು ಕೆಲವೇ ನಿಮಿಷಗಳಲ್ಲಿ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಹೊರಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಶಿಕ್ಷಕ ಬಂಧುಗಳು ವೇದಿಕೆಯ ಮುಂಭಾಗದ ಆಸನವನ್ನು ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಕಾರ್ಯಕ್ರಮವನ್ನು ಮುಂದುವರಿಸಿದ ಒಂದು ವಿಶೇಷ ಪ್ರಕಟಣೆ.
ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆ ಶ್ರೀಮತಿ ಗಾಯತ್ರಿ ಅಧೀಕ್ಷಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಪುತ್ತೂರು. ಅದೇ ರೀತಿ ಶ್ರೀಯುತ ತಾರನಾಥ್, ಕಾರ್ಯದರ್ಶಿಗಳು, ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕರ ಸಂಘ, ಪುತ್ತೂರು. ಶ್ರೀಮತಿ ಜಯಲಕ್ಷ್ಮಿ, ಕಾರ್ಯದರ್ಶಿಗಳು, ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘ, ಪುತ್ತೂರು. ಶ್ರೀಯುತ ಮೋನಪ್ಪ, ಮುಖ್ಯ ಗುರುಗಳು, ಸರ್ಕಾರಿ ಪ್ರೌಢಶಾಲೆ, ಪಾಪೆಮಜಲು. ಶ್ರೀಯುತ ಪ್ರೇಮ್ ಕುಮಾರ್, ಮುಖ್ಯ ಶಿಕ್ಷಕರು, ನೆಟ್ಟಣಿಗೆ, ಮುಡ್ನೂರು. ಶ್ರೀಮತಿ ವೇದಾವತಿ, ಮುಖ್ಯ ಶಿಕ್ಷಕಿ, ಕಡಬ. ಶ್ರೀಯುತ ಜಯರಾಜ್, ಪ್ರಥಮ ದರ್ಜೆ ಸಹಾಯಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಪುತ್ತೂರು. ಶ್ರೀಮತಿ ಜಯಂತಿ, ಸಮೂಹ ಸಂಪನ್ಮೂಲ ವ್ಯಕ್ತಿಗಳು, ಮೇನಾಲ. ಶ್ರೀಮತಿ ಸೀತಮ್ಮ, BIERT, ಪುತ್ತೂರು. ಶಾಲಿನಿ, CRP, ಇರ್ದೆ, ಬುಪ್ಪಳಿಗೆ. ಶ್ರೀಮತಿ ಶಶಿಕಲಾ, CRP, ಕುಂಬ್ರ. ಪ್ರಕಾಶ್, CRP, ಬಜ್ಜತ್ತೂರು. ಮಂಜುನಾಥ್, CRP. ಅದೇ ರೀತಿ ವಿನೋದ್, ಮುಖ್ಯ ಶಿಕ್ಷಕರು, ಕೆಯೂರು. ಜಾನೆಟ್, ಮುಖ್ಯ ಶಿಕ್ಷಕರು, ಮಾದುದೋಸ್ ಹಿರಿಯ ಪ್ರಾಥಮಿಕ ಶಾಲೆ, ಪುತ್ತೂರು. ಶ್ರೀಯುತ ಸತೀಶ್ ರೈ, ಮುಖ್ಯ ಶಿಕ್ಷಕರು, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ, ತೆಂಕಿಲ, ಪುತ್ತೂರು. ಶ್ರೀಯುತ ಹ್ಯಾರಿಡ್ ಡಿಸೂಸ, ಮುಖ್ಯ ಶಿಕ್ಷಕರು, ಸೈಂಟ್ ವಿಕ್ಟರ್ಸ್, ಪುತ್ತೂರು. ಶ್ರೀಯುತ ದಿನೇಶ್, ದ್ವಿತೀಯ ದರ್ಜೆ ಸಹಾಯಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಪುತ್ತೂರು. ಪದ್ಮನಾಭ, ಗ್ರೂಪ್ ಡಿ ಉಪಾಧ್ಯಕ್ಷರು, ಗ್ರೂಪ್ ಡಿ ನೌಕರರ ಸಂಘ, ಪುತ್ತೂರು ತಾಲೂಕು. ಮಹೇಶ್, CRP, ರಾಮಕುಂಜ. ಯಶೋಧ, CRP, ಕಾಣಿಯೂರು. ಪ್ರಸಾದ್, KVLN, CRP, ಹಾರಾಡಿ. ಕುಮಾರ್, CRP, ಬಂಟ್ರ. ನವೀನ್ ರೈ, ಕಾರ್ಯದರ್ಶಿಗಳು, ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘ, ಪುತ್ತೂರು ತಾಲೂಕು. ಶ್ರೀಯುತ ಗಣೇಶ್ ನಡವಾಲು, CRP, ಕಡಬ. ಶ್ರೀಯುತ ಜಯಂತ ವೈ, CRP, ಸವಣೂರು. ಅಶ್ರಫ್, CRP, ಸವಣೂರು, ಕೂಡಿಂಬಾಡಿ. ಶ್ರೀಮತಿ ಗಂಗಾರೈ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ. ಅದೇ ರೀತಿ ಶ್ರೀಯುತ ನವೀನ್ ಕುಮಾರ್ ರೈ, ಎಲ್ಲ ಮೇಲೆ ಅನೌನ್ಸ್ ಮಾಡಿದ ಎಲ್ಲ ಶಿಕ್ಷಕ ಬಂಧುಗಳು ಮತ್ತು CRP ಮಿತ್ರರು ಸಮಾರಂಭದ ಸಮಯದಲ್ಲಿ ದಯವಿಟ್ಟು ಆದಷ್ಟು ವೇದಿಕೆಗೆ ಹತ್ತಿರ ಇರುವ ಹಾಗೆ ಉಪಸ್ಥಿತರಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ಪುತ್ತೂರು ತಾಲೂಕು ಶಿಕ್ಷಕರ ದಿನಾಚರಣಾ ಸಮಿತಿ, ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಗುರುಶ್ರೇಷ್ಠ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ ಜನ್ಮ ದಿನೋತ್ಸವದ ನೆನಪಿನಲ್ಲಿ ಶಿಕ್ಷಕರ ದಿನಾಚರಣೆ ಮತ್ತು ಗುರುವಂದನ ಸಮಾರಂಭ. ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ KS, ಮಾನ್ಯ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ. ಉಪಸ್ಥಿತಿ ಸನ್ಮಾನ್ಯ ಶ್ರೀಮತಿ ಲೀಲಾವತಿ ಅಣ್ಣು ನಾಯಕ, ಮಾನ್ಯ ಅಧ್ಯಕ್ಷರು, ನಗರಸಭೆ ಪುತ್ತೂರು. ಸನ್ಮಾನ್ಯ ಶ್ರೀ ಬಾಮಿ ಅಶೋಕ್ ಶನೈ, ಮಾನ್ಯ ಸದಸ್ಯರು, ನಗರಸಭೆ ಪುತ್ತೂರು. ಸನ್ಮಾನ್ಯ ಶ್ರೀ ಭರತ್ ಮುಂಡೋಡಿ, ಮಾನ್ಯ ಅಧ್ಯಕ್ಷರು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ, ದಕ್ಷಿಣ ಕನ್ನಡ, ಮಂಗಳೂರು. ಸನ್ಮಾನ್ಯ ಶ್ರೀ ಜುಬಿನ್ ಮೊಹಾಪಾತ್ರ,
IAS ಮಾನ್ಯ ಸಹಾಯಕ ಆಯುಕ್ತರು ಪುತ್ತೂರು ಉಪವಿಭಾಗ, ಸನ್ಮಾನ್ಯ ಅರುಣ್ ನಾಗೇಗೌಡ KSPS ಮಾನ್ಯ ಪೊಲೀಸ್ ಉಪ ಅಧೀಕ್ಷಕರು ಪುತ್ತೂರು ಉಪವಿಭಾಗ, ಸನ್ಮಾನ್ಯ ಮಧು ಎಸ್ ಮನೋಹರ್ ಮಾನ್ಯ ಪೌರಾಯುಕ್ತರು ನಗರಸಭೆ ಪುತ್ತೂರು, ಅತಿ ವಂದನೀಯ ಲಾರೆನ್ಸ್ ಮಸ್ಟೇನಸ್ ಸಂಚಾಲಕರು ಮಾದಿದು ಸಮೂಹ ಶಿಕ್ಷಣ ಸಂಸ್ಥೆಗಳು ಪುತ್ತೂರು, ಸನ್ಮಾನ್ಯ ಶ್ರೀ ವಾಲ್ಟರ್ ಡಿಮೆಲ್ಲೋ ಮಾನ್ಯ ನಿವೃತ್ತ ಸಹ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ, ಪ್ರಧಾನ ಉಪನ್ಯಾಸ ಶ್ರೀ ಅರವಿಂದ ಚೊಕ್ಕಾಡಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಶ್ರೀ ನವೀನ್ ಕುಮಾರ್ ಭಂಡಾರಿ KGS ಕಾರ್ಯನಿರ್ವಹಣಾ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಪುತ್ತೂರು ಮತ್ತು ಅಧ್ಯಕ್ಷರು ಶಿಕ್ಷಕರ ದಿನಾಚರಣಾ ಸಮಿತಿ, ಶ್ರೀಯುತ ಪುರಂದರ ಹೆಗ್ಡೆ KAS ಮಾನ್ಯ ತಹಶೀಲ್ದಾರರು ಪುತ್ತೂರು ಉಪಾಧ್ಯಕ್ಷರು ಶಿಕ್ಷಕರ ದಿನಾಚರಣಾ ಸಮಿತಿ, ಶ್ರೀಯುತ ಲೋಕೇಶ್ SR KES ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು ಕಾರ್ಯದರ್ಶಿಗಳು ಶಿಕ್ಷಕ ದಿನಾಚರಣೆ ಸಮಿತಿ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವ ಉಪಸ್ಥಿತಿ ಶ್ರೀಯುತ ವಿಷ್ಣು ಪ್ರಸಾದ್ ಮಾನ್ಯ ಸಹಾಯಕ ನಿರ್ದೇಶಕರು ಪ್ರಧಾನಮಂತ್ರಿ ಪೋಷಣ್ ಪುತ್ತೂರು, ನವೀನ್ ಸ್ಟೀಫನ್ ವೇಗಸ್ ಮಾನ್ಯ ಸಮನ್ವಯ ಅಧಿಕಾರಿಗಳು, ಚಕ್ರಪಾಣಿ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರು ಪುತ್ತೂರು, ಹರಿಪ್ರಸಾದ್ ಶಿಕ್ಷಕರ ದಿನಾಚರಣೆಯ ನೋಡಲ್ ಅಧಿಕಾರಿಗಳು, ಶ್ರೀ ಶಿವಾನಂದ ಆಚಾರ್ಯ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಪುತ್ತೂರು ತಾಲೂಕು ಘಟಕ, ಶ್ರೀ ನಾಗೇಶ್ ಪಾಟಾಳಿ ಮಾನ್ಯ ಅಧ್ಯಕ್ಷರು ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘ ಪುತ್ತೂರು ತಾಲೂಕು ಘಟಕ, ಶ್ರೀಯುತ ರಾಮಕೃಷ್ಣ ಮಲ್ಲಾರ ಮಾನ್ಯ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಡಬ, ಅಬ್ರಹಾಂ ಮಾನ್ಯ ಅಧ್ಯಕ್ಷರು ಪ್ರೌಢಶಾಲಾ ಶಿಕ್ಷಕರ ಸಂಘ ಪುತ್ತೂರು ತಾಲೂಕು, ಶ್ರೀಯುತ ಶಾಂತರಾಮ ಬೋಡ್ಲ ಮಾನ್ಯ ಅಧ್ಯಕ್ಷರು ಪ್ರೌಢಶಾಲಾ ಶಿಕ್ಷಕರ ಸಂಘ ಕಡಬ ತಾಲೂಕು, ಶ್ರೀಯುತ ವಸಂತ ಮೂಲ್ಯ ಮಾನ್ಯ ಅಧ್ಯಕ್ಷರು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘ ಪುತ್ತೂರು, ಶ್ರೀಯುತ ತಾರನಾಥ ಸಬಣೂರು ಪ್ರಧಾನ ಕಾರ್ಯದರ್ಶಿಗಳು ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕರ ಸಂಘ ಪುತ್ತೂರು ತಾಲೂಕು, ಶ್ರೀಯುತ ಕರುಣಾಕರ ಮಣಿಯಾಣಿ ದೈಹಿಕ ಶಿಕ್ಷಣ ಶಿಕ್ಷಕರ ಗ್ರೇಡ್ 1 ಸಂಘದ ಪುತ್ತೂರು ತಾಲೂಕು, ಶ್ರೀಯುತ ಬಾಲಕೃಷ್ಣ ಮಾನ್ಯ ಅಧ್ಯಕ್ಷರು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಪುತ್ತೂರು ತಾಲೂಕು, ಶ್ರೀಯುತ ಸುಧಾಕರ್ ರೈ ಮಾನ್ಯ ಅಧ್ಯಕ್ಷರು ಗ್ರೇಡ್ 2 ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಪುತ್ತೂರು ತಾಲೂಕು, ಶ್ರೀಯುತ ಬೇಬಿ ಮಾನ್ಯ ಅಧ್ಯಕ್ಷರು ಗ್ರೇಡ್ 2 ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಕಡಬ ತಾಲೂಕು, ಶ್ರೀಮತಿ ಶ್ಯಾಮಲ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಪ್ರೌಢಶಾಲಾ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ. ಈ ತುಂಬು ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ ಈ ಕಾರ್ಯಕ್ರಮ ಇದೀಗ ಪ್ರಸ್ತುತಗೊಳ್ಳಲಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರು ಪುತ್ತೂರು, ಇವರಿಗೆ ಸಮಸ್ತ ಶಿಕ್ಷಕ ಬಂಧುಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ಮಾಜಿ ಅಧ್ಯಕ್ಷರು ತಾಲೂಕ್ ಪಂಚಾಯತ್ ಪುತ್ತೂರು, ಇವರಿಗೂ ಕೂಡ ಸರ್ವ ಶಿಕ್ಷಕ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ಶ್ರೀಯುತ ರಾಜೇಶ್ ಬನ್ನೂರು ಮಾಜಿ ಅಧ್ಯಕ್ಷರು ಪುರಸಭೆ ಪುತ್ತೂರು, ತಮಗೂ ಹೃತ್ಪೂರ್ವಕ ಸ್ವಾಗತ.
ಆದರಣೀಯರೇ, ಸನ್ಮಾನ್ಯ ಶಾಸಕರು ಈ ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಜೊತೆ 5 ನಿಮಿಷದ ಅಂತರದಲ್ಲಿ ಸೇರಿಕೊಳ್ಳುವವರಿದ್ದಾರೆ. ಎಲ್ಲ ಶಿಕ್ಷಕ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಆಶಯದೊಂದಿಗೆ ಸನ್ಮಾನ್ಯ ಶಾಸಕರು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಇದೀಗ ಶಿಕ್ಷಕರ ದಿನಾಚರಣೆ ಮತ್ತು ಗುರುವಂದನ ಸಮಾರಂಭ ಆರಂಭಗೊಳ್ಳುತ್ತಿದೆ. ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ಪುತ್ತೂರು ತಾಲೂಕು ಶಿಕ್ಷಕರ ದಿನಾಚರಣಾ ಸಮಿತಿ, ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಗುರುಶ್ರೇಷ್ಠ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ ಜನ್ಮ ದಿನೋತ್ಸವದ ನೆನಪಿನಲ್ಲಿ ಶಿಕ್ಷಕರ ದಿನಾಚರಣೆ ಗುರುವಂದನ ಸಮಾರಂಭ. ಈ ಸಮಾರಂಭದ ಅಧ್ಯಕ್ಷತೆಯನ್ನ ಮತ್ತು ಉದ್ಘಾಟನೆಯನ್ನ ನೆರವೇರಿಸಲಿರುವ ಶ್ರೀಯುತ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ KS, ಮಾನ್ಯ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ, ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆ ಸೇರಿಕೊಳ್ಳುವವರಿದ್ದಾರೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪುತ್ತೂರು ಮತ್ತು ಕಡಬ ತಾಲೂಕಿನ ಎಲ್ಲ ಶಿಕ್ಷಕ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿ ಖಾಲಿ ಇರುವ ಆಸನವನ್ನ ಭರ್ತಿ ಮಾಡಿ ಕುಳಿತುಕೊಂಡು ಈ ಗುರುವಂದನ ಸಮಾರಂಭದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಸನ್ಮಾನ್ಯ ಶಾಸಕರಾಗಿರುವ ಶ್ರೀ ಅಶೋಕ್ ಕುಮಾರ್ ರೈ KS, ಮಾನ್ಯ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ ಇದೀಗ ಕೆಲವೇ ನಿಮಿಷಗಳಲ್ಲಿ ನಮ್ಮ ಜೊತೆ ಸೇರಿಕೊಳ್ಳುವವರಿದ್ದಾರೆ. ಆದರಣೀಯರೇ, ಸನ್ಮಾನ್ಯ ಶಾಸಕರ ಆಗಮನ ಈ ಕಾರ್ಯಕ್ರಮಕ್ಕೆ ಆಗಿದೆ. ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಸರ್ವರು ಕೂಡ ಆಸನವನ್ನ ಸ್ವೀಕರಿಸಬೇಕು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ವಿವಿಧ ಸನ್ಮಾನ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವ ಎಲ್ಲ ಇಲಾಖಾ ಅಧಿಕಾರಿಗಳು ದೇವರು ನಿಮಗೆ ಆರೋಗ್ಯ ಕೊಡಲಿ, ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡಲಿ. ನಮಗೆಲ್ಲ ತಪ್ಪಿದರೆ ನಮ್ಮನ್ನು ತಿದ್ದುವಂಥ ಕೆಲಸ ಮೊದಲು ಇಷ್ಟು ಥರ ಬೆಳೆಸಿದ್ವಿ, ಮುಂದೆ ಮಾರ್ಗದರ್ಶನ ಮಾಡಿ. ತುಂಬ ಥ್ಯಾಂಕ್ಸ್ ಆಯಿತು. ದೇವರೇ ಅವ್ರಿಗೆ ಒಳ್ಳೇದು ಮಾಡಿ. ಜನ ಸಲ್ಯೂಟ್ ಸಲ್ಯೂಟ್.
ಈ ಸಮಾರಂಭದ ಅಧ್ಯಕ್ಷರು ಮತ್ತು ಉದ್ಘಾಟಕರಾಗಿರುವ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ KS, ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಈ ಕಾರ್ಯಕ್ರಮಕ್ಕೆ ಬರುವ ಮುಂಚಿತವಾಗಿ ತನ್ನ ಬಾಲ್ಯದ ಗುರು ಅಮ್ಮಣ್ಣ ಟೀಚರ್ ಇವರ ಮನೆಗೆ ಹೋಗಿ ಗುರು ವಂದನೆಯನ್ನ ನೀಡಿದ ಬಳಿಕ ಸನ್ಮಾನ್ಯ ಶಾಸಕರು ನೇರವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಗುರುಶ್ರೇಷ್ಠ ಅನಿಸಿಕೊಂಡಿರುವ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿದ ಬಳಿಕ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಬೇಕು ಅನ್ನುವ ಕೋರಿಕೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮಯೇ ಶ್ರೀ ಗುರವೇ ನಮಃ. ಈ ದೇಶದ ಉಪರಾಷ್ಟ್ರಪತಿ, ಈ ದೇಶದ ರಾಷ್ಟ್ರಪತಿಯಾಗಿ ಇಡೀ ಶಿಕ್ಷಕ ಬಂಧುಗಳಿಗೆ ಗುರುಶ್ರೇಷ್ಠ ಅನಿಸಿಕೊಂಡಿರುವ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿದ ಬಳಿಕ ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ, ಇಡೀ ಸಮಾಜವನ್ನ ಪರಿವರ್ತಿಸುವ ಅಸ್ತ್ರ ಅದು ಶಿಕ್ಷಣ ಅಂತ ಹೇಳಿ ಜಗತ್ತಿಗೆ ಸಾರಿದ ಬಿರುಗಾಳಿಯ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸನ್ಮಾನ್ಯ ಶಾಸಕರು ಸಲ್ಲಿಸಬೇಕು ಅನ್ನುವ ಕೋರಿಕೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಸ್ವಾಮಿ ವಿವೇಕಾನಂದ ಈ ದೇಶದ ಗುರು ಪರಂಪರೆಯ ದೈತ್ಯ ಶಕ್ತಿಗಳು. ಒಂದು ಚಪ್ಪಾಳೆ ಎಲ್ಲ ಶಿಕ್ಷಕ ಬಂಧುಗಳ ಕೈಯಿಂದ. ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ ಇದೀಗ ಸಮಾರಂಭ ಆರಂಭಗೊಳ್ಳಲಿದೆ. ಎಲ್ಲ ಅತಿಥಿ ಬಂಧುಗಳು ಪುಷ್ಪ ನಮನವನ್ನ ಸಲ್ಲಿಸಿದ ಬಳಿಕ ನೇರವಾಗಿ ಸಭಾವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ವಿನಂತಿ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಶಕ್ತಿ ಮತ್ತು ಚೈತನ್ಯದ ಪ್ರತೀಕ, ಶ್ರದ್ಧೆ ಮತ್ತು ಏಕ ಮನಸ್ಸಿನ ದ್ಯೋತಕವಾಗಿರುವ ನಾಡಗೀತೆ ಮತ್ತು ರೈತಗೀತೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಶ್ರೀಮತಿ ಶುಭಾರಾವ್, ಪವಿತ್ರ ರೂಪೇಶ್, ಜಯಂತ್ ವೈ, ಗಣೇಶ್ ನಡ್ವಾಲ್ ಮತ್ತು ಗೀತಾಂಜಲಿ ಲಿಂಗಮ್ಮ ಇವರಿಂದ. ಆಲ್ ಆಫ್ ಯು ಅಟೆನ್ಷನ್, ಸ್ಟ್ಯಾಂಡ್ ಅಪ್. ಇದೀಗ ನಾಡಗೀತೆ ರೈತಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ. ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ದೇವೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈರಪ ಹೊಯ್ಸಳರಾಳಿದ ನಾಡೆ, ಕಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನಿಯ ತನುಜಾತೆ.
ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಕಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲಿ. ಓ ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲಿ. ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೈಹ ಪರಸಾಧನವು. ಕಷ್ಟದೊಳನ್ನವ ದುಡಿವನೆ ತ್ಯಾಗಿ, ಸೃಷ್ಟಿ ನಿಯಮದೊಳಗವನೇ ಹೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದೊಡನೆ ನಡೆಯುತ್ತಲಿರಲಿ, ತನ್ನೇ ಕಾರ್ಯವ ಬಿಡನೆಂದು. ರಾಜ್ಯಗಳು ಬಿಸಲಿ ರಾಜ್ಯಗಳಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಬಾಳಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣು ನೇಗಿಲಿನಾಶ್ರಯದಿ. ನೇಗಿಲ ಹಿಡಿದ ಕೈಯಾದಾರದಿ ದೊರೆಗಳು ದರ್ಪದೊಳಾಡಿದರು. ನೇಗಿಲ ಬಲದೊಳು ವೀರರು ಮೆರೆದರು, ಶಿಲ್ಪಿಗಳೆಸೆದರು ಕವಿಗಳು ಬರೆದರು. ಶಿಲ್ಪಿಗಳೆಸೆದರು ಕವಿಗಳು ಬರೆದರು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವ ಕಾಶಿಸದೆ. ನೇಗಿಲ ಕುಲದೊಳು ಅಡಗಿದೆ ಕರ್ಮ, ನೇಗಿಲ ಕುಲದೊಳು ಅಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, 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 ಉಳುವ ಯೋಗಿಯ ನೋಡಲ್ಲಿ. ಧನ್ಯವಾದಗಳು. ಇದೀಗ ತಮ್ಮ ಮುಂದೆ ಪ್ರಾಸ್ತಾವಿಕ ನುಡಿಗಳೊಂದಿಗೆ ತಮ್ಮೆಲ್ಲರನ್ನು ಆದರದಿಂದ ಸ್ವಾಗತಿಸಲಿದ್ದಾರೆ ನಮ್ಮೆಲ್ಲರ ಮೆಚ್ಚಿನ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಾದ ಶ್ರೀಯುತ ಲೋಕೇಶ್ SR ಇವರು. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ
ಪುತ್ತೂರು ತಾಲೂಕು ಶಿಕ್ಷಕರ ದಿನಾಚರಣಾ ಸಮಿತಿ, ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನೋತ್ಸವ ನೆನಪಿನಲ್ಲಿ ಶಿಕ್ಷಕರ ದಿನಾಚರಣೆ ಗುರುವಂದನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ KS ಇವರನ್ನು ಕೇಳಿಕೊಂಡಾಗ ತುಂಬ ಹೃದಯದಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಎಲ್ಲ ತಾಲೂಕಿನ ಕಡಬ ಮತ್ತು ಪುತ್ತೂರು ತಾಲೂಕಿನ ಎಲ್ಲ ಸಮಸ್ತ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸ್ತೇನೆ. ಹಲೋ. ನವೀನ್ ಭಂಡಾರಿ ಮಾನ್ಯ ಅಧ್ಯಕ್ಷರು, ಶಿಕ್ಷಕರ ದಿನಾಚರಣಾ ಸಮಿತಿ, ಪ್ರಧಾನ ಕಾರ್ಯನಿರ್ವಹಣಾ ಅಧಿಕಾರಿಗಳು, ತಾಲೂಕ್ ಪಂಚಾಯತ್ ಪುತ್ತೂರು ಇವರು ಶಾಲು, ಹೂ ಮತ್ತು ಪುಸ್ತಕದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಶ್ರೀಯುತ ನವೀನ್ ಭಂಡಾರಿ ಅಧ್ಯಕ್ಷರು, ಶಿಕ್ಷಕರ ದಿನಾಚರಣೆಯ ಸಮಿತಿ ಪುತ್ತೂರು ತಾಲೂಕು ಇವರಿಂದ ಸನ್ಮಾನ್ಯ ಶಾಸಕರಿಗೆ ಶಾಲು, ಪುಷ್ಪ ಮತ್ತು ಪುಸ್ತಕದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಖ್ಯ ಅತಿಥಿಗಳಾಗಿ ಮಾನ್ಯ ನಗರಸಭೆ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀಮತಿ ಲೀಲಾವತಿ ಅಣ್ಣು ನಾಯಕ್ ಅವರು ವೇದಿಕೆ ಮೇಲಿದ್ದಾರೆ. ಅವ್ರನ್ನೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸ್ತೇನೆ. ಇವರಿಗೆ ಶ್ರೀಮತಿ ಗಾಯತ್ರಿ ಅಧೀಕ್ಷಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಇವರು ಶಾಲು ಹಾಕಿ ಪುಷ್ಪವನ್ನ ನೀಡಿ ಪುಸ್ತಕದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ವಿಶೇಷ ಆಹ್ವಾನಿತರಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಮಾನ್ಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ MP ಶ್ರೀನಾಥ್ ಅವರು ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಇವರಿಗೆ ಶ್ರೀಮತಿ ಜಯಲಕ್ಷ್ಮಿ, ಕಾರ್ಯದರ್ಶಿಗಳು, ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘ ಪುತ್ತೂರು ಇವರು ಹೂ ಹಾಗೂ ಹಾರವನ್ನು ನೀಡುವ ಮೂಲಕ ಹಾಗೂ ಪುಸ್ತಕದ ಸ್ಮರಣಿಕೆಯನ್ನು ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬೇಗ ಬೇಗ ಕೊಡಿ. ಹಲೋ. ಇವರಿಗೆ ಅಶ್ರಫ್ CRP ಕೋಡಿಂಬಾಡಿ ಇವರು ಹೂ ಹಾಗೂ ಹಾರ ನೀಡುವ ಮೂಲಕ ಪುಸ್ತಕದ ಸ್ಮರಣಿಕೆಯೊಂದಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಉಪಸ್ಥಿತಿ ಇರುವ ನಮ್ಮ ಪೌರಾಯುಕ್ತ ನಗರಸಭೆ ಪುತ್ತೂರು ಸನ್ಮಾನ್ಯ ಶ್ರೀ ಮಧು S ಮನೋಹರ್ ಅವರು, ಅವ್ರನ್ನೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಜಯಲಕ್ಷ್ಮಿ, ಕಾರ್ಯದರ್ಶಿಗಳು, ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘ ಪುತ್ತೂರು ಇವರು ಶಾಲು, ಪುಷ್ಪ ಮತ್ತು ಪುಸ್ತಕದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಅವರ ಅನುಪಸ್ಥಿತಿಯಲ್ಲಿ ಶ್ರೀಯುತ ಮೋನಪ್ಪ, ಮುಖ್ಯ ಗುರುಗಳು, ಸರ್ಕಾರಿ ಪ್ರೌಢಶಾಲೆ ಪಾಪೆ ಮಜ್ಜಲು ಇವರು ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಈ ಒಂದು ಕಾರ್ಯಕ್ರಮಕ್ಕೆ ಮಾಯ್ದೆ ದೇವ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರು, ಅತಿ ವಂದನೀಯ ಲಾರೆನ್ಸ್ ಮಸ್ಕರಸ್ರವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆಯ ಮಾನ್ಯ ನಿವೃತ್ತ ಸಹನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಬೆಳಗಾಂ, ಸನ್ಮಾನ್ಯ ಶ್ರೀ ವಾಲ್ಟರ್ ಡಿ ಮೆಲೋ ಸರ್ ಅವರು ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇವರಿಗೆ ಪ್ರೇಮ್ ಕುಮಾರ್,
ಮುಖ್ಯ ಶಿಕ್ಷಕಿ ಪ್ರೇಮ್ ಕುಮಾರ್ ಮುಖ್ಯ ಶಿಕ್ಷಕರು, ನೆಟ್ಟಣಿಗೆ ಮುಡ್ನೂರು ಇವರು ವೇದಿಕೆಗೆ ಬಂದು ಶಾಲು, ಪುಷ್ಪ ಮತ್ತು ಪುಸ್ತಕದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅವರ ಅನುಪಸ್ಥಿತಿಯಲ್ಲಿ ಶ್ರೀಯುತ ವಿನೋದ್ ಕುಮಾರ್ ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕೆಯ್ಯೂರು ಇವರು ಶಾಲು ಹಾಕಿ ಪುಷ್ಪವನ್ನ ನೀಡಿ ಪುಸ್ತಕದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಪ್ರಧಾನ ಉಪನ್ಯಾಸಕರಾಗಿ ಸನ್ಮಾನ್ಯ ಶ್ರೀ ಅರವಿಂದ್ ಚೊಕ್ಕಾಡಿ ಅವರು ಆಗಮಿಸಿದರೆ ಅವ್ರಿಗೂ ಸಹ ನಮ್ಮ ಕಾರ್ಯಕ್ರಮದ ಪರವಾಗಿ ಆಚರಣಾ ಸಮಿತಿ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸ್ತೇನೆ. ಇವರಿಗೆ ಶ್ರೀಯುತ ಸತೀಶ್ ರೈ ಮುಖ್ಯ ಶಿಕ್ಷಕರು, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಇವರು ಪುಸ್ತಕ, ಪುಷ್ಪ ಮತ್ತು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಕಾರ್ಯಕ್ರಮದ ಆಚರಣಾ ಸಮಿತಿಯ ಉಪಾಧ್ಯಕ್ಷರಾದಂಥ ಹಾಗೂ ನಮ್ಮ ತಹಸೀಲ್ದಾರ್ ಆದಂಥ ಶ್ರೀ ಪುರಂದರ ಹೆಗಡೆ ಅವರನ್ನು ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇವರಿಗೆ ಜಯರಾಜ್ ಪ್ರಥಮ ದರ್ಜೆ ಸಹಾಯಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಇವರು ಹೂ, ಹಾರ ಹಾಗೂ ಪುಸ್ತಕ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಿಕ್ಷಕ ದಿನಾಚರಣೆ ಸಮಿತಿ ಅಧ್ಯಕ್ಷರು, ಆತ್ಮೀಯರು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳಂತ ಸನ್ಮಾನ್ಯ ಶ್ರೀ ನವೀನ್ ಭಂಡಾರಿ ಎಚ್ ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ವೇದಾವತಿ ಅಧ್ಯಕ್ಷರು, ಮುಖ್ಯ ಶಿಕ್ಷಕರ ಸಂಘ ಕಡಬ ತಾಲೂಕು ಇವರು ವೇದಿಕೆಗೆ ಆಗಮಿಸಿ ಶಾಲು ಹಾಕಿ ಪುಷ್ಪವನ್ನ ನೀಡಿ ಪುಸ್ತಕದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಕಾರ್ಯಕ್ರಮದ ವೇದಿಕೆ ಮೇಲಿರುವ ನಮ್ಮ ADP ಅವರು ವಿಷ್ಣು ಪ್ರಸಾದ್ ಇದ್ದಾರೆ, ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ BRC ಅವರು ವೇದಿಕೆ ಮೇಲೆ ಇದ್ದಾರೆ, ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ನಾವು ವೇದಿಕೆ ಮೇಲೆ ಇರುವ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಕಡಬ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಮತ್ತು ಕಡಬ ತಾಲೂಕಿನ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಹಾಗೂ ಪುತ್ತೂರು ಮತ್ತು ಕಡಬ ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರುಗಳ ಸಂಘದ ಅಧ್ಯಕ್ಷರುಗಳು ವೇದಿಕೆ ಮೇಲೆ ಇದ್ದಾರೆ. ವೇದಿಕೆ ಮೇಲೆ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ಕಾರ್ಯಕ್ರಮದ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪತ್ರಕರ್ತ ಮಿತ್ರರಿಗೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಇಲ್ಲಿ ಆಗಮಿಸಿರುವ ಎಲ್ಲ ನಿವೃತ್ತ ಪ್ರಾಂಶುಪಾಲರು, ಪ್ರಾಧ್ಯಾಪಕರು ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕರು, ಪ್ರಾಥಮಿಕ ಶಾಲಾ ಶಿಕ್ಷಕರು ಇದ್ದಾರೆ. ಎಲ್ಲರಿಗೂ ನಿವೃತ್ತ ಶಿಕ್ಷಕರುಗಳಿಗೆ ಗೌರವಪೂರ್ವಕವಾಗಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರು ಮತ್ತು ಶಾಲೆಯ ಅಧ್ಯಕ್ಷರುಗಳಿಗೂ ಸಹ, SDMC ಸದಸ್ಯರುಗಳಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಕೃತಜ್ಞತೆಗಳು. ನನ್ನ ಸ್ವಾಗತ ಭಾಷಣವನ್ನು ಅಲ್ಲಿಗೆ ಎಲ್ಲರಿಗೂ ಮತ್ತೊಮ್ಮೆ ಇಲ್ಲಿ ಆಗಮಿಸಿರುವ ಎಲ್ಲ ಸಮಸ್ತ ಶಿಕ್ಷಕರಿಗೆ ಮತ್ತು ಬಂದಿರುವ ಎಲ್ಲ ನಾಗರಿಕರಿಗೆ ಮತ್ತು ಎಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೆ. ಕೃತಜ್ಞತೆಗಳು. ನಮ್ಮೆಲ್ಲರನ್ನ ಸ್ವಾಗತಿಸಿದ ಶ್ರೀಯುತ ಲೋಕೇಶ್ ಇಸ್ಹಾಕ್ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಇವರಿಗೆ ಶ್ರೀಯುತ ವಿಷ್ಣು ಪ್ರಸಾದ್ ಸಹಾಯಕ ನಿರ್ದೇಶಕರು, ಪ್ರಧಾನಮಂತ್ರಿ ಪೋಷಣ್ ಅಭಿಯಾನ್ ಇವರು ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಎಲ್ಲ ಅತಿಥಿ ಬಂಧುಗಳಿಗೆ ಶ್ರೀಮತಿ ತನುಜಾ BIART ಮತ್ತು ಅಮೃತ ಕಲಾ ECO ಇವರು ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸುತ್ತ ದೀಪದಿಂದ ದೀಪವ ಹಚ್ಚಬೇಕು ಮಾನವ,
ಪ್ರೀತಿಯಿಂದ ಪ್ರೀತಿಯ ಹಂಚೋಣ ಅನ್ನುವ ಸದಾಶಯದೊಂದಿಗೆ ಇದೀಗ ಕಾರ್ಯಕ್ರಮದ ಉದ್ಘಾಟನೆ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ KS ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರ ಹಸ್ತದಿಂದ. ಬೆಳಕು ಹರಿದು ಬರಲಿ, ಅರುಣೋದಯದ ಸೂರ್ಯನ ತೆರದಿ, ಮಂಗಳಮಯವಿರಲಿ, ಹರುಷದ ಹೊನರಿರಲಿ ಎನ್ನುವ ವಿಶೇಷ ಆಶಯದೊಂದಿಗೆ ಈ ದೇಶದ ಉಪರಾಷ್ಟ್ರಪತಿ, ಈ ದೇಶದ ರಾಷ್ಟ್ರಪತಿ, ಗುರು ಪರಂಪರೆಯಲ್ಲೇ ಗುರುಶ್ರೇಷ್ಠ ಅನ್ನಿಸಿಕೊಂಡಿರುವ ಸನ್ಮಾನ್ಯ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ ಜನ್ಮ ದಿನೋತ್ಸವದ ನೆನಪಿನಲ್ಲಿ ಶಿಕ್ಷಕರ ದಿನಾಚರಣೆ, ಗುರುವಂದನ ಸಮಾರಂಭದ ದೀಪ ಪ್ರಜ್ವಲನೆ. ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ KS ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರಿಂದ. ಕೃತಜ್ಞತೆಗಳು. ಎಲ್ಲ ಅತಿಥಿ ಬಂಧುಗಳು ಮತ್ತೆ ಸ್ವಸ್ಥಾನಕ್ಕೆ ಬರಬೇಕು ಅನ್ನುವ ಆಶಯದೊಂದಿಗೆ ಸಮಾರಂಭದ ಅಧ್ಯಕ್ಷರು ಸನ್ಮಾನ್ಯ ಶಾಸಕರೇ ಆಗಿರುವ ಕಾರಣ ಉದ್ಘಾಟನಾ ಮಾತು ಮತ್ತು ಅಧ್ಯಕ್ಷೀಯ ಮಾತುಗಳನ್ನು ತದನಂತರ ಸನ್ಮಾನ್ಯ ಶಾಸಕರು ನೆರವೇರಿಸುವವರಿದ್ದಾರೆ. ನೇರವಾಗಿ ಕಾರ್ಯಕ್ರಮವನ್ನು ಮುಂದುವರಿಸಿದ ಶಿಕ್ಷಕ ಪರಂಪರೆಯಲ್ಲಿ ಶಿಕ್ಷಕ ವೃತ್ತಿಯನ್ನು ಕೈಗೊಂಡು ಈ ಶಿಕ್ಷಕ ವೃತ್ತಿಯಲ್ಲಿ ಇದ್ದು ನಿವೃತ್ತರಾದವರು ಮತ್ತು ಕರ್ತವ್ಯವನ್ನು ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ನಿಧನರಾಗಿರುವಂತಹ ಶಿಕ್ಷಕ ಬಂಧುಗಳಿಗೆ 1 ನಿಮಿಷದ ಮೌನ ಪ್ರಾರ್ಥನೆ. ಜನಾರ್ದನ ಗೌಡ ಕೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಡಿಬಾಗಿಲು. ಕುಶಾಲಪ್ಪ ಗೌಡ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಳ್ಳತ್ತಾರು. ಎಲಿಯಮ್ಮ PC, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಡಿಂಜೆ. ಈ 3 ಶಿಕ್ಷಕ ಬಂಧುಗಳ ಆತ್ಮಕ್ಕೆ ಚಿರಶಾಂತಿಯನ್ನ ಆ ಭಗವಂತ ಕೋರಬೇಕು ಅನ್ನುವ ಆಶಯದೊಂದಿಗೆ ಸಮಸ್ತ ಶಿಕ್ಷಕ ಬಳಗದ ವತಿಯಿಂದ 1 ನಿಮಿಷದ ಮೌನ ಪ್ರಾರ್ಥನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಸಂಘಟಕರು ವೇದಿಕೆಯ ಮುಂಭಾಗದಲ್ಲಿ 3 ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ಆಶಯದೊಂದಿಗೆ ಶ್ರೀಯುತ ಜನಾರ್ದನ ಗೌಡ ಕೆ, ಕುಶಾಲಪ್ಪ ಗೌಡ ಮತ್ತು ಎಲಿಯಮ್ಮ AC ದಂಪತಿಗಳ ಈ ಒಂದು ನಿಧನವನ್ನು ಹೊಂದಿರುವಂತಹ ಶಿಕ್ಷಕ ಬಂಧುಗಳ ಕುಟುಂಬದವರು ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮದ ಪಟ್ಟಿಯನ್ನು ವಾಚಿಸಬೇಕು ಅನ್ನುವ ಕೋರಿಕೆ ಶ್ರೀಮತಿ ಶಶಿಕಲಾ CRP ಪುತ್ತೂರು ಇವರಲ್ಲಿ ಕೋರಿಕೆ. ವೇದಿಕೆಯಲ್ಲಿರುವ ಗಣ್ಯರೇ, ಎಲ್ರಿಗೂ ನಮನವನ್ನು ಸಲ್ಲಿಸುತ್ತಾ, ನಮ್ಮನ್ನು ಅಗಲಿದಂತಹ 3 ಶಿಕ್ಷಕರ ಬಂಧುಗಳು ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಜನಾರ್ದನ ಗೌಡ ಕೆ, ಕುಶಾಲಪ್ಪ ಗೌಡ, ಎಲಿಯಮ್ಮ PC ಈ 3 ಶಿಕ್ಷಕರ ಬಂಧುಗಳು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಜನಾರ್ದನ ಗೌಡ ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಡಿಬಾಗಿಲು ಇಲ್ಲಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಿದ್ರು. ದಿನಾಂಕ 8/11/2023 ಮರಣ ಹೊಂದಿರುತ್ತಾರೆ. ಕುಶಾಲಪ್ಪ ಗೌಡ
ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಳ್ಳತ್ತಾರು ಇಲ್ಲಿ ಸಹಾಯಕ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ದಿನಾಂಕ 16/5/2024 ನಿಧನ ಹೊಂದಿರುತ್ತಾರೆ. ಹಾಗೆಯೇ ಎಲಿಯಮ್ಮ PC ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಡಂಜೆ ಇಲ್ಲಿ ಸಹಾಯಕ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ದಿನಾಂಕ 16/5/2024 ನಿಧನ ಹೊಂದಿರುತ್ತಾರೆ. ಈ ಮೂವರು ಶಿಕ್ಷಕರ ಸವಿ ನೆನಪುಗಳನ್ನು ನಾವು ಎಲ್ಲರೂ ತಿಳಿದಿರುವ ಹಾಗೆ ಅವರ ಆತ್ಮಗಳಿಗೆ ಶಾಂತಿಯನ್ನು ಕೋರುತ್ತಾ, ಅವರು ಅದೆಷ್ಟೋ ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ನೀಡಿದವರು, ಅದೆಷ್ಟೋ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದವರು ಇಂದು ನಮ್ಮ ಜೊತೆ ಇಲ್ಲದೇ ಇದ್ದರೂ ಅವರ ನೆನಪು ಸದಾ ನಿರಂತರವಾಗಿ ನಮ್ಮ ಜೊತೆ ಇರ್ತದೆ ಎಂಬ ಮಾತಿನೊಂದಿಗೆ ಎಲ್ಲ ಗಣ್ಯರು ಮಾನ್ಯ ಶಾಸಕರು ಇವರನ್ನು ಗೌರವ ಸಮರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೃತಜ್ಞತೆಗಳು. ಶಾಲು ಹಾಕಿ, ಹಾರವನ್ನ ಹಾಕಿ, ಪೇಟವನ್ನ ತುಡಿಸಿ, ಫಲ ಪುಷ್ಪವನ್ನ ನೀಡಿ ಸಂಸ್ಮರಣ ಗೌರವ ಸ್ಮರಣಿಕೆಯನ್ನ ಕೊಟ್ಟು ಗೌರವಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಜನಾರ್ದನ ಗೌಡಕ್ಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಡಿಬಾಗಿಲು, ಕುಶಾಲಪ್ಪ ಗೌಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಳ್ಳತ್ತಾರು, ಎಲಿಯಮ್ಮ PC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಡಿಂಜೆ, ಈ ಮೂರು ಜನರನ್ನ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಅವರ ಕುಟುಂಬಕ್ಕೆ ದುಃಖವನ್ನ ಭರಿಸುವ ಶಕ್ತಿಯನ್ನ ಭಗವಂತನು ನೀಡಲಿ ಅನ್ನುವ ಆಶಯದೊಂದಿಗೆ ಈ ಮೂರು ಜನ ದೈವಾಧೀನ ಶಿಕ್ಷಕ ಬಂಧುಗಳಿಗೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸುತ್ತಿದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ವೇದಿಕೆಯ ಮುಂಭಾಗದಲ್ಲಿ ಮತ್ತೆ 3 ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ಕೋರಿಕೆಯೊಂದಿಗೆ 2023-24 ಸಾಲಿನ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಪಡೆದ ವಿಜೇತರಿಗೆ ಸನ್ಮಾನ ಕಾರ್ಯಕ್ರಮ. ಈ ಪಟ್ಟಿಯ ವಾಚನ ಶ್ರೀಮತಿ ತನುಜಾ BIERT ಪುತ್ತೂರು ಇವರಿಂದ. ಎಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸುತ್ತಾ 2023-24 ಸಾಲಿನ ಜಿಲ್ಲಾ ಪ್ರಶಸ್ತಿ ವಿಜೇತ ಶಿಕ್ಷಕರನ್ನು ವೇದಿಕೆಗೆ ಆಹ್ವಾನಿಸಲು ಸಂತೋಷ ಪಡುತ್ತಿದ್ದೇನೆ. ಹಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಶುಭಲತಾ ಆನಡ್ಕ ಶಾಲೆ, ಆನಂದಮೂರ್ತಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೂರಾಜೆಕೊಪ್ಪ, ಹರಿಶ್ಚಂದ್ರ ಸೈಂಟ್ ಜಾರ್ಜ್ ಕುಂತೂರು ಪದವು. ನಾವೆಲ್ಲರೂ ನಮಗೆ ಕಲಿಸಿದಂತಹ ಶಿಕ್ಷಕರನ್ನು ಮನಸ್ಸಿನಲ್ಲಿಯೇ ಸ್ಮರಿಸುತ್ತಾ ಜಿಲ್ಲಾ ಪ್ರಶಸ್ತಿ ವಿಜೇತರಾದಂತಹ ಶಿಕ್ಷಕರಿಗೆ ಶಾಸಕರು ಸನ್ಮಾನವನ್ನು ನೀಡಬೇಕಾಗಿ ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಪುತ್ತೂರು ತಾಲೂಕಿನ ಕೀರ್ತಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳಗಿದವರು ಈ 3 ಜನ ಶಿಕ್ಷಕ ವೃತ್ತಿಶ್ರೇಷ್ಠರು. ಸನ್ಮಾನ್ಯ ಶಾಸಕರು ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನ ಸ್ವೀಕರಿಸಿದ 3 ಜನರಿಗೂ ಕೂಡ ಗೌರವಾರ್ಪಣೆಯನ್ನ ಮಾಡಬೇಕು ಅನ್ನುವ ಕೋರಿಕೆ. ಶುಭಲತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಡಕ, ಆನಂದ ಮೂರ್ತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೂರಾಜೆಕೊಪ್ಪ, ಹರಿಶ್ಚಂದ್ರ ಸೈಂಟ್ ಜಾರ್ಜ್ ಕುಂತೂರು ಪದವು ಶಿಕ್ಷಕ ವೃತ್ತಿಯಲ್ಲಿ ಅತ್ಯುನ್ನತ ಸೇವೆಯನ್ನ ಗೈದು ವಿದ್ಯಾರ್ಥಿಗಳಿಂದ ಸಮಾಜದಿಂದ ಗುರುತಿಸಿಕೊಂಡು ಇಲಾಖೆಯಿಂದ ಗೌರವವನ್ನ ಸ್ವೀಕರಿಸಿದ ತ್ರಿಮೂರ್ತಿ ಶಿಕ್ಷಕಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದು ದೊಡ್ಡ ಚಪ್ಪಾಳೆ. ಅದು ಶುಭಲತಾ, ಆನಂದಮೂರ್ತಿ ಮತ್ತು ಹರಿಶ್ಚಂದ್ರ ಇವರಿಗೆ. ಸನ್ಮಾನವನ್ನ ನೀಡಿದ ಬಳಿಕ ಎಲ್ಲ ಅತಿಥಿ ಬಂಧುಗಳು ಫೋಟೋ ಸೆಷನ್ ನಲ್ಲಿ ಭಾಗಿಗಳಾಗಬೇಕು ಅನ್ನುವ ಆಶಯದೊಂದಿಗೆ ಶುಭಲತಾ, ಆನಂದಮೂರ್ತಿ, ಹರಿಶ್ಚಂದ್ರ ಈ 3 ಜನ
ಜನ ಶಿಕ್ಷಕರಿಗೂ ಕೂಡ ಇಲಾಖಾ ವತಿಯಿಂದ ಅತ್ಯಂತ ಗೌರವಪೂರ್ವಕ ಅಭಿನಂದನೆಗಳೊಂದಿಗೆ ಸನ್ಮಾನಿಸುತ್ತಿದ್ದೇವೆ. ಲಘುವಾಗಿದ್ದ ನಮ್ಮನ್ನು ಗುರುವನ್ನಾಗಿಸಿದ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ವಂದಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆ. ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಸ್ವೀಕರಿಸಿದ ಇವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸಿದ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸುತ್ತಿದ್ದೇವೆ. 3 ಆಸನವನ್ನ ಕೂಡ ವೇದಿಕೆಯ ಮುಂಭಾಗದಿಂದ ತೆರವುಗೊಳಿಸಬೇಕು ಅನ್ನುವ ಸೂಚನೆ ಸಂಘಟಕರಿಗೆ. ಇದೀಗ ಪ್ರಧಾನ ದಿಕ್ಸೂಚಿ ಭಾಷಣಗೈಯುವ ಮೂಲಕ ಸರ್ವರನ್ನು ಶೈಕ್ಷಣಿಕ ಚಿಂತನೆಗೆ ಹೊರಹಚ್ಚಲಿದ್ದಾರೆ ಶ್ರೀಯುತ ಅರವಿಂದ ಚೊಕ್ಕಾಡಿ ಇವರು. ಶ್ರೀಯುತ ಅರವಿಂದ ಚೊಕ್ಕಾಡಿ ಅವರು ಮೂಲತಃ ಪುತ್ತೂರು ತಾಲೂಕಿನ ಮಾಲತೋಡಿಯವರು. ಪ್ರಸ್ತುತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನೇರ ದಿಟ್ಟ ವೈಚಾರಿಕ ವಿಚಾರಗಳನ್ನು ಪ್ರಸ್ತುತಪಡಿಸುವ ಇವರು ಅರ್ಥಶೋಧ, ಅನ್ವಯ, ಮಧ್ಯಮಪಥ ಮುಂತಾದ ವೈಚಾರಿಕ ಕೃತಿಗಳೊಂದಿಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಇವರ ಬದುಕಿಗಾಗಿ ಶಿಕ್ಷಣ ಕೃತಿಗೆ 2009ನೇ ಸಾಲಿನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಪುರಸ್ಕಾರ, ಡಾಕ್ಟರ್ ನರಸಿಂಹಯ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ, ಶಿಕ್ಷಣ ಸಾಹಿತ್ಯ ಪ್ರಶಸ್ತಿ ಹಾಗೂ ಇವರ ಬರಹಗಳು ಮಂಗಳೂರು ವಿಶ್ವವಿದ್ಯಾನಿಲಯದ BSc BCom ಪಟ್ಟಿಗಳಿಗೆ ಸೇರಿವೆ. ಸರ್, ತಮಗಾಗಿ ಈ ವೇದಿಕೆ. ಈ ಸಭೆಯ ಅಧ್ಯಕ್ಷರೇ, ವೇದಿಕೆಯ ಮೇಲಿರುವ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಗಣ್ಯರೇ, ಇವತ್ತು ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನಾಚರಣೆ. ರಾಧಾಕೃಷ್ಣನ್ ಅವರು ಭಾರತದ ರಾಷ್ಟ್ರಪತಿಗಳಾಗಿದ್ದರು. ಹಾಗೆ ರಾಷ್ಟ್ರಪತಿಗಳಾದವರು ಅವರ ಹಿಂದಿನ ಜೀವನದಲ್ಲಿ ಪ್ರೊಫೆಸರ್ ಆಗಿದ್ದರು. ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಉಪಕುಲಪತಿಗಳಾಗಿದ್ದರು. ಆ ಕಾಲಕ್ಕೆ ಉಪಕುಲಪತಿ ಅನ್ನೋ ಹುದ್ದೆ ಇತ್ತು, ಈಗ ಅದನ್ನು ಕುಲಪತಿ ಅಂತ ಮಾಡಿದ್ದಾರೆ. ಆಗ ವೈಸ್ ಚಾನ್ಸಲರ್ ಅನ್ನುವಂಥದ್ದು ಇತ್ತು. ಅವರ ಭಾರತದ ಬಹಳ ದೊಡ್ಡ ತತ್ವಜ್ಞಾನಿಗಳಲ್ಲಿ ಒಬ್ಬರಾಗಿದ್ದವರು ರಾಧಾಕೃಷ್ಣನ್ ಅವರು. ಇಂಡಿಯನ್ ಫಿಲಾಸಫಿ, ಈಸ್ಟರ್ನ್ ಥಾಟ್ಸ್, ಉಪನಿಷತ್ ಫಿಲಾಸಫಿ, ಹೀಗೆ ಅನೇಕ ಕೃತಿಗಳನ್ನು ಅವರು ಬರೆದಿದ್ದಾರೆ. ಮತ್ತು USSRನಲ್ಲಿ, ಆವಾಗ ರಷ್ಯಾ ಅಂತ ಇರಲಿಲ್ಲ, ಆವಾಗ ಯುನೈಟೆಡ್ ಸ್ಟೇಟ್ಸ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಂತ ಇತ್ತು. USSRನಲ್ಲಿ ಭಾರತದ ರಾಯಭಾರಿಗಳಾಗಿದ್ದರು. ಆಮೇಲೆ ವಿಶ್ವಸಂಸ್ಥೆಯಲ್ಲಿ ಭಾರತದ ಸಾಂಸ್ಕೃತಿಕ ರಾಯಭಾರಿಗಳಾಗಿ ಕೆಲಸ ಮಾಡಿದರು. ಹೀಗೆ ರಾಧಾಕೃಷ್ಣನ್ ಅವರು ಒಂದು ವಿಶಾಲ ವ್ಯಾಪ್ತಿಯಲ್ಲಿ ಭಾರತದ ತತ್ವಜ್ಞಾನ ಪರಂಪರೆಯನ್ನು ವಿಶ್ವಕ್ಕೆ ಕೊಂಡೊಯ್ದವರು ಅಂತ ಹೇಳುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕಾದ ಒಂದನೇ ವಿಚಾರ. ಎರಡನೇದಾಗಿ ರಾಧಾಕೃಷ್ಣನ್ ಅವರ ತತ್ವಜ್ಞಾನದ ಹಿನ್ನೆಲೆ ಇಟ್ಟುಕೊಂಡೇ ನಾನು ಹೇಳುವಂಥದ್ದು, ಇವತ್ತು ಹೇಗಾಗಿದೆ ನಮ್ಮ ಅನೇಕ ಸಂದರ್ಭಗಳಲ್ಲಿ ಅಂದರೆ, ಪ್ರತಿಯೊಬ್ಬರ ಹುಟ್ಟುಹಬ್ಬವನ್ನು ಜಯಂತಿ ಅನ್ನುವ ಹೆಸರಿನಲ್ಲಿ ಆಚರಣೆ ಮಾಡೋದು. ಆದರೆ ಜಯಂತಿ ಅನ್ನುವುದು ಬೇರೆ, ಜನ್ಮದಿನಾಚರಣೆ ಅನ್ನುವಂಥದ್ದು ಬೇರೆ. ಇದು ಎರಡು ಬೇರೆ ಬೇರೆ ಪರಿಕಲ್ಪನೆಗಳು. ಜಯಂತಿ ಅಂದರೆ ಏನು? ಜಯವನ್ನು ಅಂತಿಸಿದವನು ಯಾವನೋ ಅವನು ಜಯಂತ. ಅಂದರೆ ಸೋಲು ಮತ್ತು ಗೆಲುವಿನಿಂದ ಎಲ್ಲರಿಗೂ ಸಂತೋಷ ಆಗ್ತದೆ. ಅಂಥ ಗೆಲುವಿಗೂ ಸಂತೋಷವನ್ನು ಪಡೆದ, ಸಂತೋಷ ಮತ್ತು ದುಃಖ ಇದು ಎರಡನ್ನೂ ಮೀರಿ ನಿಂತಹ ಸಂತರ ರೀತಿಯ ವ್ಯಕ್ತಿತ್ವವನ್ನು ಅವರ ನೆನಪಿಗಾಗಿ ಜಯಂತಿ ಅಂತ ಆಚರಿಸುವುದು. ಈಗ ಉದಾಹರಣೆಗೆ ಹೇಳೋದಾದರೆ ಗಾಂಧಿ ಜಯಂತಿ ಆಚರಿಸಬೇಕು, ಯಾಕಂದರೆ ಅವರು ಸಂತನ ಹಾಗೆ ಬದುಕಿದವರು. ವಿವೇಕಾನಂದರ ಜಯಂತಿ ಆಚರಿಸಬೇಕು, ಇದು ಸಂತರಾಗಿಯೇ ಬದುಕಿದವರು. ವ್ಯಾಸ ಜಯಂತಿ, ಇದೆಲ್ಲವೂ ಸರಿ. ಜಯವನ್ನು ಅಂತಿಸಿದವನ ನೆನಪಿಗಾಗಿ, ಅಂದರೆ ಅವನಿಗೆ ಇಹಲೋಕದ ಯಾವ ಆಸೆಗಳಿಲ್ಲದೆ ಬದುಕಿದಂಥ ಮನುಷ್ಯ ಅಂತ ಹೇಳುವ ಲೆಕ್ಕದಲ್ಲಿ ಜಯಂತಿಯನ್ನು ಆಚರಿಸುವುದು. ಉಳಿದವರದ್ದೆಲ್ಲ ಜನ್ಮ ದಿನಾಚರಣೆ ಅಥವಾ ಹುಟ್ಟುಹಬ್ಬವನ್ನು ಆಚರಿಸಬಹುದು. ಅದಕ್ಕಾಗಿಯೇ ರಾಧಾಕೃಷ್ಣನ್ ಅವರ ಹತ್ರ ಅವರ ಅಭಿಮಾನಿಗಳೆಲ್ಲ ಬಂದು ನಿಮ್ಮ ಜನ್ಮದಿನವನ್ನು ಆಚರಣೆ ಮಾಡ್ತೇವೆ ಅಂತ ಹೇಳಿದಾಗ ಅವರು ಹೇಳಿದರು, ನನ್ನ ಜನ್ಮದಿನಾಚರಣೆ ಅಂತ ಬೇಡ, ಅದನ್ನು ಮಾಡುವುದೇ ಆದರೆ ನೀವು ಮಾಡಲೇಬೇಕು ಅಂತ ಇದ್ದರೆ ನನ್ನ ಹುಟ್ಟಿದ ದಿನವನ್ನು ಶಿಕ್ಷಕರ ದಿನಾಚರಣೆ ಅಂತ ಮಾಡಿಬಿಡಿ ಅಂತ ಹೇಳಿದರು. ಹಾಗೆ ಜವಾಹರ್ಲಾಲ್ ನೆಹರು ಅವರ ಹತ್ರ ನಿಮ್ಮ ಜನ್ಮದಿನಾಚರಣೆ ಮಾಡ್ತೇವೆ ಅಂತ ಹೇಳಿದಾಗ ಅದು ಬೇಡ, ಮಾಡೋದಾದರೆ ಮಕ್ಕಳ ದಿನ ಅಂತ ಆ ಲೆಕ್ಕದಲ್ಲಿ ಮಾಡಿ ಅಂತ ಹೇಳಿದರು.
ಅಂದರೆ ಜಯಂತಿ ಅನ್ನುವುದರ ಅರ್ಥ ಗೊತ್ತಿದ್ದವರು ಅವರು, ಆದ್ದರಿಂದ ಹಾಗೆ ಹೇಳಿದರು. ಇವತ್ತು ಜಯಂತಿ ಮತ್ತು ಜನ್ಮದಿನಾಚರಣೆಯ ವ್ಯತ್ಯಾಸಗಳಿಲ್ಲದೆ ನಾವು ಅದನ್ನು ಆಚರಿಸುವ ಅನೇಕ ಘಟನೆಗಳು ನಡೀತವೆ. ಅಂಥ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಒಬ್ಬ ತತ್ವಜ್ಞಾನಿಯಾಗಿದ್ದಂಥ ರಾಧಾಕೃಷ್ಣನವರ ಜನ್ಮದಿನವನ್ನು ಆಚರಿಸುವ ಸಂದರ್ಭದಲ್ಲಿ ಆದರೂ ಇದನ್ನು ಒಂದು ಸ್ವಲ್ಪ ತಾತ್ವಿಕವಾಗಿ ಅರ್ಥ ಮಾಡಿಕೊಳ್ಬೇಕಾದ ಅವಶ್ಯಕತೆ ಅದು ಶಿಕ್ಷಕರ ದಿನವಾದದ್ರಿಂದ ಇದೆ ಅಂತ ನಾನು ಅಂದ್ಕೊಳ್ಳೋದು. ನನ್ನನ್ನು ಪರಿಚಯ ಮಾಡ್ತಾ ಹೇಳಿದರು, ಪುತ್ತೂರು ನನಗೆ ಹೊಸತಲ್ಲ. ನಾನಿವತ್ತಲ್ಲಿ ಬರ್ತಾ ಅಲ್ಲಿ ಸಂತೆಕಟ್ಟೆಯನ್ನು ನೋಡಿಕೊಂಡು ಬಂದೆ. ಅಲ್ಲಿ ನಾನು ಸಣ್ಣ ಹುಡುಗನಾಗಿದ್ದಾಗ ನನ್ನ ಅಮ್ಮ ಮಾವ ಎಲ್ಲ ಪ್ರತಿ ವಾರ ಕರ್ಕೊಂಡು ಬರ್ತಾಯಿದ್ರು ಸಂತೆಗೆ. ಆ ಸಂತೆ ಭಾಳ ಚೆಂದ ಇರ್ತಿತ್ತು ಆವಾಗ. ಈಗ ಸಂತೆ ಮಾರ್ಗ ಅಂತೇಳಿ ಹೇಳೋದು ಎಂಥದ್ದು ಇಲ್ಲ, ಅದು ಮಾಮೂಲಿ ಒಂದು ಹಳೇ ಕಾಲದ ಒಂದು ಬೀದಿಯ ಹಾಗೆ ಕಾಣ್ತಾ ಉಂಟು. ಎಷ್ಟು ಚೇಂಜಸ್ ಆಯಿತಲ್ಲ ಅಂತ ಅನಿಸಿತ್ತು ನನಗೆ. ನಾನು ಮಾಲೆತ್ತೋಡಿ ಶಾಲೆಯಲ್ಲೇ ನಾನು 1ನೇ ಕ್ಲಾಸು ಮತ್ತು 2ನೇ ಕ್ಲಾಸು ಓದಿದ್ದು. ನನ್ನ ಅಮ್ಮನ ತವರು ಮನೆ ಇಲ್ಲೇ ಪುತ್ತೂರು ತಾಲೂಕೆ. ಇದನ್ನೆಲ್ಲ ಯಾಕೆ ಹೇಳಿದೆ ಅಂತ ಹೇಳಿದರೆ, ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕು. ರಾಧಾಕೃಷ್ಣನವರ ತತ್ವಜ್ಞಾನದಲ್ಲಿ ಒಂದು ಅಂಶ ಮತ್ತೆ ಮತ್ತೆ ಬರ್ತದೆ. ಅದೇನು ಅಂದರೆ ಸತ್ಯ ಮತ್ತು ಸೌಂದರ್ಯ ಅಂತೇಳುವಂಥದ್ದು. ಸತ್ಯ ಮತ್ತು ಸೌಂದರ್ಯ, ಸತ್ಯಂ ಶಿವಂ ಸುಂದರಂ ಅಂತೇಳೋದು ಒಂದು ಭಾರತೀಯ ತತ್ವಜ್ಞಾನದ ಹಿನ್ನೆಲೆಯಲ್ಲಿ ಬಹಳ ಮಹತ್ವದ್ದದು. ಆ ಫಿಲಾಸಫಿಯನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಸಮಯ ಮುಗೀತದೆ, ಅದನ್ನು ಬಳಸಿಕೊಳ್ಳೋದಿಲ್ಲ ನಾನು. ಇಲ್ಲಿ ಸತ್ಯ ಮತ್ತು ಸೌಂದರ್ಯದ ಬಗ್ಗೆ ಇನ್ನೊಂದು ಗ್ರಹಿಕೆಯೂ ಇದೆ. ಏನಂದರೆ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ ಇದೆ. ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು ಅಂತೇಳಿ. ಆದರೆ ಈ ಅಪ್ರಿಯವಾದ ಸತ್ಯವೂ ಕೂಡ ಅದಕ್ಕೂ ಕೂಡ ಒಂದು ಸೌಂದರ್ಯ ಇರ್ತದೆ ಅನ್ನುವಂಥ ವಿಶ್ಲೇಷಣೆಗಳಿವೆ. ಅಂಥ ವಿಶ್ಲೇಷಣೆಗಳಿವೆ. ಅದರ ಪ್ರತಿನಿಧಿಯಾಗಿ ಅನೇಕ ರೂಪಕಗಳು ಭಾರತೀಯ ತತ್ವಜ್ಞಾನದಲ್ಲಿ ಬರ್ತದೆ, ರಾಧಾಕೃಷ್ಣನವರ ವಿಶ್ಲೇಷಣೆಯಲ್ಲಿಯೂ ಬರ್ತದೆ. ಆದರೆ ಕಹಿ ಸತ್ಯವನ್ನು ಡೈಜೆಸ್ಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾದರೆ ಅದರ ಸೌಂದರ್ಯ ಏನು ಅನ್ನುವಂಥದ್ದು ಗೊತ್ತಾಗ್ತದೆ ಅಂತೇಳಿ ಹೇಳುವಂಥದ್ದು. ಅದಕ್ಕೆ ನಾವು ತುಂಬ ವ್ಯಾಖ್ಯಾನದಲ್ಲಿ ಹೇಳ್ತೇವೆ ನೋಡಿ, ಈ ಸತ್ಯ ಯಾವಾಗಲೂ ಒಂಟಿಯಾಗಿಯೇ ಇರ್ತದೆ ಅಂತ, ಸತ್ಯ ನಗ್ನವಾಗಿಯೇ ಇರ್ತದೆ ಅಂತ. ಅದು ಒಂದು ಫಿಲಾಸಫಿ, ಸತ್ಯ ನಗ್ನವಾಗಿ ಇರ್ತದೆ ಅಂತ. ಯಾಕೆ? ನಗ್ನತೆ ಅನ್ನುವುದು ನಿಜವಾದದ್ದು, ವೇಷಭೂಷಣಗಳೆಲ್ಲ ನಾವು ಧರಿಸಿಕೊಂಡದ್ದು. ಹಾಗೆ ಸತ್ಯ ಅನ್ನುವಂಥದ್ದು ಕೂಡ ಆ ರೀತಿಯಲ್ಲಿರ್ತದೆ. ಆದರೆ ಅದು ನೋಡಲಿಕ್ಕೆ ಇಷ್ಟ ಆಗದೇ ಇರ್ಬೋದು. ಆದರೆ ಈ ನೋಡಲಿಕ್ಕೆ ಇಷ್ಟವಾಗದೇ ಇರುವುದನ್ನು ಇಷ್ಟಪಡುವ ಹಾಗೆ ಮಾಡುವಂಥದ್ದು ಫಿಲಾಸಫಿ. ಅದಕ್ಕೆ ಬೇಕಾಗಿ ರಾಧಾಕೃಷ್ಣನವರ ತತ್ವಶಾಸ್ತ್ರೀಯ ಕೃತಿಗಳನ್ನು ಓದಿದರೆ ಹೆಚ್ಚು ಉಪಯುಕ್ತ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಲ್ಲಿ ಒಂದು ವಿಷಯವನ್ನು ಹೇಳಬೇಕು ನಾನು, ಈ ಸತ್ಯ ಮತ್ತು ಸೌಂದರ್ಯದ ಹಿನ್ನೆಲೆಯಲ್ಲೇ ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಇಲ್ಲಿ ಬಂದು ಸುಮಾರು 1.5 ಗಂಟೆಗಳ ಕಾಲ ಕಾದೆ. ನನ್ನ ಸಲಹೆ ಏನು ಅಂದರೆ, ಮುಂದಿನ ವರ್ಷದಿಂದ ಏನಾದರೂ ಸಾಧ್ಯ ಆಗುವುದಾದರೆ, ಸಮಯಕ್ಕೆ ಸರಿಯಾಗಿ ಅಂತ ನಾನು ಹೇಳೋದಿಲ್ಲ, ಆದರೆ ಸಮಯದ ಒಂದು 10 ನಿಮಿಷ 1/4 ಗಂಟೆಯ ಆಚೆ ಈಚೆಯ ಒಳಗಾಗಿ ಏನಾದರೂ ಕಾರ್ಯಕ್ರಮವನ್ನು ಶುರು ಮಾಡಲಿಕ್ಕೆ ಸಾಧ್ಯವಾದರೆ ಅದು ಇನ್ನಷ್ಟು ಚೆನ್ನಾಗಿ ಆದೀತು ಅಂತ ನನಗೆ ಅನಿಸ್ತದೆ. ಯಾಕೆ ಹೇಳ್ತಾ ಇದ್ದೇನೆ ಈ ಮಾತು ಅಂತೇಳಿದರೆ, ಸತ್ಯ ಮತ್ತು ಸೌಂದರ್ಯ, ಸತ್ಯವನ್ನು ಸತ್ಯವಾಗಿಯೇ ಹೇಳಲಿಕ್ಕೆ ಸಾಧ್ಯವಾಗಬೇಕು, ಅದು ಸುಂದರವಾಗಿಯೂ ಇರ್ತದೆ, ಅದು ಸಿಟ್ಟಲ್ಲ, ವಿಚಾರ ಅದು ಅಷ್ಟೇ. ಶಿವರಾಮ ಕಾರಂತರು ನಡೆದಾಡಿದ ನೆಲ ಇದು. ಒಮ್ಮೆ ಶಿವರಾಮ ಕಾರಂತರು ನಾನು ಹೈಸ್ಕೂಲಲ್ಲಿದ್ದಾಗ ಶಾಲೆಗೆ ಬಂದರು. 2 ಗಂಟೆ ಕಾರ್ಯಕ್ರಮ, 2:10 ಆಯಿತು. ಹೆಡ್ ಮಾಸ್ಟರ್ ಹತ್ರ ಕೇಳಿದರು, ನಿಮ್ಮಲ್ಲಿ 2 ಗಂಟೆ ಅಂತ ಹೇಳಿದರೆ 2:10 ಅಂತ ಕೇಳಿದರು. ಶಿವರಾಮ ಕಾರಂತರ ಸ್ಟೈಲ್ ಅದು. ಇಲ್ಲೇ ಇನ್ನೊಬ್ಬರಿದ್ದಾರೆ, ಇಲ್ಲಿ ದಿನೇಶ ಭವನ ಅಂತ ಒಂದು ಹೋಟ್ಲು ಉಂಟಲ್ಲ, ಆ ದಿನೇಶ ಭವನ ಅಂತೇಳೋ ಹೋಟ್ಲು ಅದು ಮೊಳಹಳ್ಳಿ ಶಿವರಾಯರ ಮನೆ. ಅದು ಈ ಮೊಳಹಳ್ಳಿ ಶಿವರಾಯರು ದಕ್ಷಿಣ ಕನ್ನಡಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ವ್ಯಕ್ತಿಯವರು. ಅವರು ಇಲ್ಲೆಲ್ಲ ಸುಮಾರು 27 ಶಾಲೆಗಳನ್ನು ಪ್ರಾರಂಭ ಮಾಡಿದರು, ಸಹಕಾರಿ ಚಳವಳಿಯನ್ನು ಮಾಡಿದರು. ಮತ್ತು ವಿಶೇಷ ಅಂದರೆ ಇಡೀ ದೇಶದ ಮೊದಲ ಸಹಕಾರಿ ಪ್ರಿಂಟಿಂಗ್ ಪ್ರೆಸ್ಸು ಪುತ್ತೂರಲ್ಲಿ ಪ್ರಾರಂಭ ಆಯಿತು, ಮೊಳಹಳ್ಳಿ ಶಿವರಾಯರು ಮಾಡಿದಂಥದ್ದು. ಅಂಥವರು ನಡೆದಾಡಿದ ನೆಲ. ವಿಚಾರವನ್ನು ವಿಚಾರವಾಗಿಯೇ ಸ್ವೀಕರಿಸಿದರೆ ಇದು ಅರ್ಥ ಆಗ್ತದೆ. ಯಾಕೆ ಅಂತೇಳಿದರೆ, ಇಲ್ಲಿ 500 ಜನ ಇದ್ದೇವೆ ಅಂತೇಳಿದರೆ 1 ನಿಮಿಷ ಪೋಲಾದರೆ 500 ನಿಮಿಷಗಳು ಪೋಲಾದ ಹಾಗೆ. 1 ಗಂಟೆ ವೇಸ್ಟ್ ಆಯಿತು ಅಂತೇಳಿ ಆದರೆ 500 ಗಂಟೆ ವೇಸ್ಟ್ ಆದ ಹಾಗೆ, 500 ಗಂಟೆಯ ಮಾನವ ಶ್ರಮ ವೇಸ್ಟ್ ಆದ ಹಾಗೆ ಅನ್ನುವ ದೃಷ್ಟಿಯಿಂದ ಇದು ನನ್ನ ಸಲಹೆ ಅಷ್ಟೇ. ಇತಿತೆ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಮ್ಮಯ ವಿಮೃಶಯೇ ತದಶೇಷೇಣ ಯಥೇಚ್ಛಸಿ ತಥಾಕುರು ಅಂತ. ನಾನು ಹೇಳಿದ್ದನ್ನು
ಹೇಳಿದ್ದು ವಿಮರ್ಶೆ ಮಾಡಿದಾಗ ಸರಿ ಅಂತ ಅನಿಸಿದರೆ ಅನುಸರಿಸು, ಇಲ್ಲದಿದ್ದರೆ ಬಿಟ್ಟು ಬಿಡು ಅಂತ ಕೃಷ್ಣನೂ ಹೇಳಿದ್ದಾನೆ. ನನಗೆ ಅನಿಸಿತು, ಅದನ್ನು ನಾನು ಹೇಳಿದೆ ಅಷ್ಟೇ. ಇದೇ ಪ್ರಶ್ನೆ ಶಿಕ್ಷಕರಿಗೂ ಎದುರಾಗ್ತದೆ. ಅದರ ಬಗ್ಗೆ ಒಂದೆರಡು ವಿಚಾರಗಳನ್ನು, ಜಾಸ್ತಿ ಸಮಯ ತಗೊಳ್ಳೋದಿಲ್ಲ, ಒಂದು 2-3 ವಿಷಯಗಳನ್ನು ಶಿಕ್ಷಕರ ನೆಲೆಯಲ್ಲಿ ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. ನಾನು ಕೂಡ ಒಬ್ಬ ಅಧ್ಯಾಪಕನೇ ಆಗಿರುವುದರಿಂದ ಮಾತಾಡಲಿಕ್ಕೆ ಬಯಸ್ತೇನೆ. ಒಂದು ಏನು ಅಂತೇಳಿದರೆ, ಶಿಕ್ಷಕರಿಗೆ ಖಂಡಿತವಾಗಿಯೂ ಸಂಬಳ ಕಡಿಮೆ ಇಲ್ಲ, ನಾನು ಅದನ್ನು ಹೇಳುವುದೇ ಇಲ್ಲ. ಶಿಕ್ಷಕರಿಗೆ ಈಗ ಹಾಗೆ ಎಷ್ಟು ಸಿಕ್ಕಿದರೂ ನಮಗೆ ಸಾಕು ಅಂತಾಗೋದಿಲ್ಲ, ಯಾವ ಮನುಷ್ಯನಿಗೂ ಸಾಕು ಅಂತಾಗೋದಿಲ್ಲ, ಆ ವಿಚಾರ ಬೇರೆ. ಆದರೆ ಶಿಕ್ಷಕರಿಗೆ ತಕ್ಕ ಮಟ್ಟಿಗೆ ಒಳ್ಳೆಯ ಸಂಬಳವೇ ಇದೆ, ಅದರ ಬಗ್ಗೆ ನಾನು ಏನೂ ಮಾತಾಡೋದಿಲ್ಲ. ಆದರೆ ಬೋಧನಾ ಸನ್ನಿವೇಶ ಅನ್ನುವಂಥದ್ದು ಏನಿದೆ, ಈ ವಿಚಾರ ಸ್ವಲ್ಪ ಬಹಳ ಮಹತ್ವದ್ದು. ನಾವು ಹೇಳಲಿಕ್ಕೆ ತುಂಬ ಹೇಳ್ತೇವೆ, ಗುರು ಹಾಗೆ ಹೀಗೆ ಇತ್ಯಾದಿ ಎಲ್ಲ ನಾವು ಮಾತಾಡ್ತೇವೆ. ಆದರೆ ಮಾತನಾಡಿದ್ದು ವಾಸ್ತವಿಕವಾಗಿ ಸಾಧ್ಯವಾಗದಿದ್ದರೆ ಆ ಮಾತಿಗೆ ಯಾವ ಮಹತ್ವವೂ ಕೂಡ ಇರುವುದಿಲ್ಲ. ನಿಜವಾಗಿ ನಾನೂ ಸೇರಿದ ಹಾಗೆ ನಾವು ಯಾರೂ ಗುರುಗಳಲ್ಲ. ದೇವಲ ಸ್ಮೃತಿ 11 ನಮೂನೆಯ ಗುರುಗಳನ್ನು ಹೇಳ್ತಾರೆ. ಗುರು ಅಂತೇಳಿ ಹೇಳಿದ್ರೇನು? ಗುಕಾರೋ ಅಂಧಕಾರತ್ವ, ರುಕಾರೋ ತನ್ನಿವಾರಕಾನ್. ಅಂಧಕಾರದಿಂದ ಬೆಳಕಿನ ಕಡೆಗೆ ಒಯ್ಯಬಲ್ಲವನು ಗುರು ಅಂತ. ಅದು ಅಂಧಕಾರ ಅಂತೇಳಿದರೆ ಮನಸ್ಸಿನ ಒಳಗಿನ ಅಂಧಕಾರ, ಅದು ಜ್ಞಾನದ ವಿಚಾರಕ್ಕೆ ಸಂಬಂಧಪಟ್ಟಾಗಿ. ನಾವು ಮಕ್ಕಳಿಗೆ ಉದ್ಯೋಗಕ್ಕೆ ಬೇಕಾದ್ದು ಅಥವಾ ಅವರ ಜೀವನಕ್ಕೆ ಬೇಕಾದ ಭೌತಿಕ ಅವಶ್ಯಕತೆಗಳನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಕಲಿಸಬಹುದಾದ ಶಿಕ್ಷಕರು. ಇದು ವಾಸ್ತವಿಕತೆ ಆ ರೀತಿಯಲ್ಲಿದೆ. ಆದರೆ ಈ ವಾಸ್ತವಿಕತೆಯ ಸನ್ನಿವೇಶವೇ ಹೇಗೆ ಇದೆ, ಕಲಿಸಬಹುದಾದ ಸನ್ನಿವೇಶ ಹೇಗೆ ಇದೆ ಅನ್ನುವಂಥದ್ದು ಇದು ಶಿಕ್ಷಕರ ಒಂದು ದೌರ್ಬಲ್ಯವೂ ಕೂಡ ಹೌದು. ಅದು ಯಾಕೆ ಅನ್ನೋದನ್ನು ನಾನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ನೋಡಿ, ನಮ್ಮ ಮುಂದೆ ಇರುವಂಥ ಶಿಕ್ಷಕರ ಮುಂದೆ ಇರುವಂಥ ಸವಾಲು ಏನು ಅಂತೇಳಿ ಹೇಳಿದರೆ, ಏನನ್ನು ಹೇಗೆ ಕಲಿಸಬೇಕು ಅಂತೇಳಿ. ಏನನ್ನು ಹೇಗೆ ಕಲಿಸಬೇಕು, ಕಲಿಸುವ ಸನ್ನಿವೇಶ ಏನಿದೆ, ಕಲಿಸುವ ಸನ್ನಿವೇಶ ಹೇಗೆ ಇದೆ ಇವತ್ತು. ಕಲಿಕಾ ಸನ್ನಿವೇಶ ಅಂತೇಳಿ ಹೇಳಿದರೆ, ಅಂಕಗಳನ್ನು ಮಾನದಂಡವಾಗಿರಿಸಿಕೊಂಡು ಅದನ್ನೇ ವಿದ್ಯಾರ್ಥಿಯ ಕಲಿಕೆ ಎಂದು ಅರ್ಥ ಮಾಡಿಕೊಳ್ಳುವ, ವಿವರಿಸುವ ಮತ್ತು ಅದರ ಮೂಲಕವೇ ಶೈಕ್ಷಣಿಕ ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸುವ ವ್ಯವಸ್ಥೆಯೊಂದು ರೂಪುಗೊಂಡಿದೆ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ತುಂಬ ಜನ ಶಿಕ್ಷಕರು ಗೊಣಗಿಕೊಳ್ಳುವುದಿದೆ. ಎಲ್ಲರನ್ನೂ ಪಾಸ್ ಮಾಡಬೇಕು ಅಂತ ಹೇಳಿದರೆ ನಾವೇ ಮತ್ತೆಂತ ಮಾಡೋದು ಅಂತೇಳಿ. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ, ಎಲ್ಲರನ್ನೂ ಪಾಸ್ ಮಾಡಬೇಕು ಅಂತ ಸರ್ಕಾರ ಹೇಳುವುದಿಲ್ಲ, ಎಲ್ಲರನ್ನೂ ಪಾಸ್ ಮಾಡಿ ಅಂತ ಸರ್ಕಾರ ಹೇಳಿಲ್ಲ. ಆದರೆ ಏನು ಮಾಡಬೇಕು? ಮರುಬೋಧನೆ ಮಾಡಬೇಕು. ಒಂದು ಸಲ ಬೋಧನೆ ಮಾಡಿ ಅರ್ಥವಾಗದಿದ್ದರೆ ಮರುಬೋಧನೆ ಮಾಡಬೇಕು. ಮರುಬೋಧನೆ ಮಾಡಿಯೂ ಅವನು ಉತ್ತೀರ್ಣನಾಗದೇ ಇದ್ದರೆ ಅನುತ್ತೀರ್ಣಗೊಳಿಸಬಹುದು. ಅನುತ್ತೀರ್ಣಗೊಳಿಸಬಾರದು ಅಂತೇಳಿ ಏನು ಆದೇಶ ಇಲ್ಲ. ಆದರೆ ಅನುತ್ತೀರ್ಣಗೊಳಿಸಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂತ ಹೇಳ್ತೇನೆ, ಅದು ಶಿಕ್ಷಣ ನೀತಿಯ ಸಮಸ್ಯೆ ಅಲ್ಲ, ಸರ್ಕಾರದ ಸಮಸ್ಯೆಯೂ ಕೂಡ ಅಲ್ಲ. ಅದು ಸಮಸ್ಯೆ ನಮ್ಮದು, ಶಾಲೆಗಳ ಸಮಸ್ಯೆ. ಏನು ಅಂತೇಳಿದರೆ, ಅನುತ್ತೀರ್ಣಗೊಳಿಸಿದರೆ ವಿದ್ಯಾರ್ಥಿ ಶಾಲೆಯನ್ನು ಬಿಟ್ಟು ಬೇರೆ ಶಾಲೆಗೆ ಹೋಗ್ತಾನೆ. ಆವಾಗ ನಮ್ಮ ಶಾಲೆಗೆ ಜನ ಇಲ್ಲ ಅಂತ ಆಯಿತು. ಇದು ಅಲ್ಲಿರುವ ನಿಜವಾದ ಸಮಸ್ಯೆ. ಆಯಿತಾ? ಬಿಟ್ಟುಕೊಡ್ಲಿಕ್ಕೆ ಇವ ತಯಾರಿಲ್ಲ. ಅವ ಆಚೆ ಶಾಲೆಗೆ ಹೋದರೆ ಅಲ್ಲಿ ಅವ ಪಾಸ್ ಮಾಡಿ ಕಳಿಸ್ತಾನೆ. ಆವಾಗ ಆಡೆಗೆ ಪೋಯಿ ಅಂತೇಳಿ ಹೇಳಿ ಆಡೆಗೆ ಹೋಗ್ತಾನೆ. ಇದು ಶಾಲೆಗಳಲ್ಲಿ ಶಿಕ್ಷಕರ ಸಮಸ್ಯೆ. ಆಯಿತಾ? ಇನ್ನೊಂದು ಕಡೆ ಖಾಸಗಿ ಶಾಲೆಗಳಿಗೆ ಹೋದರೆ, ಖಾಸಗಿ ಶಾಲೆಗಳಲ್ಲಿ ಹೇಗೆ ಅಂತ ಹೇಳಿದರೆ, ಅವ ಇದು ಡೊನೇಷನ್ ಕೊಟ್ಟು ಬರ್ತಾನೆ. ಅವ ಪಾಸಾಗೈತೆ ನಾನು ಪಾಸ್ ಮಾಡಿ ಕೊಡುವಲ್ಲಿಗೆ ಹೋಗ್ತೇನೆ ಅಂತ ಹೇಳ್ತಾನೆ ಅವ. ಆವಾಗ ಅವರು ಕೂಡ ಪಾಸ್ ಮಾಡೋದು ಅನಿವಾರ್ಯ ಆಗ್ತದೆ. ಇದಕ್ಕೆ ಸರ್ಕಾರವನ್ನು ದೂಷಿಸುವುದಲ್ಲ, ನಮ್ಮ ಆ್ಯಕ್ಚುಯಲ್ ಸಮಸ್ಯೆ ಎಲ್ಲಿದೆ ಅನ್ನುವಂಥದ್ದನ್ನು ಹುಡುಕುವುದು ಅದರ ಪರಿಹಾರ. ಆಯಿತಾ? ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತೇಳಿದರೆ, ಒಂದು 25-30 ವರ್ಷಗಳ ಹಿಂದಿನ, ನಾವು ಯಾವಾಗಲೂ ಹಿಂದಿನದ್ದನ್ನು ಕಂಪೇರ್ ಮಾಡೋದು. ಹಿಂದೆ ಶಿಕ್ಷಕರೆಲ್ಲ ಬಹಳ ಚೆನ್ನಾಗಿದ್ದರು, ಹಿಂದೆ ವಿದ್ಯಾರ್ಥಿಗಳೆಲ್ಲ ಬಹಳ ಚೆನ್ನಾಗಿದ್ದರು, ಈಗ ಎಂಥದ್ದು ಇಲ್ಲ. ಇದು ಒಂದು ಮನಸ್ಥಿತಿ, ಅದು ಮಾನಸಿಕ ಸ್ಥಿತಿ. ಹಾಗೇನಿಲ್ಲ. ಅದು ಹಿಂದಿನದ್ದೆಲ್ಲವೂ ಚೆನ್ನಾಗಿದೆ, ಇವತ್ತೆಲ್ಲವೂ ಹಾಳಾಗಿದೆ, ಹಿಂದಿನದ್ದೆಲ್ಲವೂ ಹಾಳಾಗಿದೆ, ಇವತ್ತೆಲ್ಲ, ಅದು ಯಾವುದಲ್ಲ. ಅದು ಮನುಷ್ಯ ಸದಾಕಾಲವೂ ಒಂದೇ ರೀತಿಯಲ್ಲಿರೋದು. ಒಳ್ಳೆಯದು ಕೆಟ್ಟದ್ದು ಎಲ್ಲ ಕಾಲದಲ್ಲಿಯೂ ಇತ್ತು, ಈಗಲೂ ಇದೆ. ಆದರೆ ಸಮಸ್ಯೆ ಏನಿದೆ, 25-30 ವರ್ಷಕ್ಕೆ ಹಿಂದೆ ತಾನು ಕಲಿಯಲೇಬೇಕು ಎನ್ನುವ ಮನಸ್ಸು ಇರುವ ವಿದ್ಯಾರ್ಥಿಗಳು ಮಾತ್ರ ಶಾಲೆಗೆ ಬರ್ತಾ ಇದ್ದರು. ಆವಾಗ ಅಲ್ಲಿ ಕಲಿಕೆಯ ಸಿದ್ಧತೆಯನ್ನು ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಮಕ್ಕಳು ಆಟೋಮ್ಯಾಟಿಕಲಿ ಅದಕ್ಕೆ ರೆಡಿಯಾಗಿದ್ದರು. ಥ್ಯಾಂಕ್ಸ್ ಟು ಸರ್ವಶಿಕ್ಷಣ ಅಭಿಯಾನ,
ಸರ್ವಶಿಕ್ಷಣ ಅಭಿಯಾನ ಒಳ್ಳೆಯದು, ಅದು ತಪ್ಪು ಅಂತ ನಾನು ಹೇಳಿದ್ದಲ್ಲ. ಎಲ್ಲರೂ ಸುಶಿಕ್ಷಿತರಾಗಬೇಕು. ಇದು 1912ರಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರು ಮಂಡಿಸಿದ ಮಸೂದೆ. ಅದು ಎಲ್ಲರೂ ಸುಶಿಕ್ಷಿತರಾಗಬೇಕು ಅಂತ ಹೇಳೋದು. ಅದು ವಾಜಪೇಯಿಯವರ ಕಾಲದಲ್ಲಿ ಅದು ಅನುಷ್ಠಾನಕ್ಕೆ ಬಂತದ್ದು, ಗೋಪಾಲಕೃಷ್ಣ ಗೋಖಲೆ ಅವರು ಮಂಡಿಸಿದಂಥದ್ದು. ಅದು ಮತ್ತು ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಅದು ಹೈಸ್ಕೂಲಿಗೂ ಕ್ಯಾರಿ ಆಯಿತು. ಆ ಯೋಜನೆ ಒಳ್ಳೆಯ ಯೋಜನೆ ಅದು. ಆದರೆ ಇದು ಒಳ್ಳೆಯ ಯೋಜನೆ ಆದರೂ ಎಲ್ಲರೂ ಶಾಲಾ ಶಿಕ್ಷಣಕ್ಕೆ ಇನ್ಕಾರ್ಪೊರೇಟ್ ಆದಾಗ ಅಲ್ಲಿ ಕಲಿಕಾ ಸಿದ್ಧತೆಯ ಮನಸ್ಥಿತಿ ಇಲ್ಲದ ವಿದ್ಯಾರ್ಥಿಗಳಿರ್ತಾರೆ. ಆ ವಿದ್ಯಾರ್ಥಿಗಳನ್ನು ಕಲಿಕೆಗೆ ಸಿದ್ಧಗೊಳಿಸಬೇಕಾದಂಥ ಜವಾಬ್ದಾರಿ ಶಿಕ್ಷಕರಿಗಿರ್ತದೆ. ಆ ಸವಾಲಿದೆ. ಈ ಸವಾಲನ್ನು ಹೇಗೆ ಹ್ಯಾಂಡ್ಲ್ ಮಾಡೋದು? ಈ ಸವಾಲನ್ನು ಹ್ಯಾಂಡ್ಲ್ ಮಾಡಬೇಕಾದ್ರೆ ಅದು ಬೋಧನಾ ಸನ್ನಿವೇಶವೇ ಬದಲಾಗಬೇಕು. ಅದನ್ನು ನಾನು ಒಂದು ತರಬೇತಿಯಲ್ಲಿ ಹೇಳ್ಬೋದು. 1-1.5 ಗಂಟೆ ನನಗೆ ಮಾತಾಡಲಿಕ್ಕೆ ಟೈಮ್ ಕೊಟ್ಟರೆ ಹೇಳ್ಬೋದು. ಇಲ್ಲಿ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಹೇಗೆ ಮಾಡಬೇಕು ಅಂತ ಹೇಳುವಂಥದ್ದು. ಆವಾಗ ಏನು ಮಾಡೋದು? ಪ್ರತಿಯೊಬ್ಬರೂ ಕೂಡ ತಮ್ಮ ಕ್ಲಾಸಿನಿಂದ ವಿದ್ಯಾರ್ಥಿಗಳನ್ನು ಕಳಿಸುವುದಕ್ಕೆ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ. ಆಯಿತಾ? ಇದು ಹೋಗಿ 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 SSLCಗೆ ಬರುವಾಗ ರಿಸಲ್ಟ್, ಒಳ್ಳೆಯ ರಿಸಲ್ಟ್ ಬರಬೇಕು. ಬರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ರಿಸಲ್ಟ್ ಇಂಪಾರ್ಟೆಂಟ್ ಅಲ್ಲ ಅಂತಲೂ ಹೇಳ್ತಾ ಇಲ್ಲ. ನಾನು PUCಯಲ್ಲಿ ರ್ಯಾಂಕ್ ಹೋಲ್ಡರು, ಆದ ಕಾರಣ ನಾನು ಇನ್ನೊಬ್ಬ ರ್ಯಾಂಕ್ ಹೋಲ್ಡರ್ ಒಳ್ಳೆಯದಿಲ್ಲ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹೇಗೆ ಬರಬೇಕು? ಅದು ಕಲಿಕೆ ನಡೆದದ್ದರ ಪರಿಣಾಮವಾಗಿ ಫಲಿತಾಂಶ ಬರಬೇಕು. ಇಲ್ಲಿ ಏನಾಗ್ತಾ ಇದೆ ಅಂದರೆ ಕಲಿಕೆ ನಡೆಯುವುದಿಲ್ಲ, ಬದಲಿಗೆ ಒಂದಷ್ಟು ಪ್ರಶ್ನೆಗಳನ್ನು ಡಗ್ 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 ಅಂತೇಳಿ ಡ್ರಿಲ್ ಮಾಡಿ ಆ ಪ್ರಶ್ನೆಗೆ ಬರುವ ಉತ್ತರವನ್ನು ಬರೆದು ಅವ ಪಾಸಾದಾಗಿರ್ತದೆ. ಅದರಲ್ಲಿ ಜ್ಞಾನ ಬೆಳವಣಿಗೆ ಆಗಿರುವುದಿಲ್ಲ. ವಿದ್ಯಾರ್ಥಿಗಳಲ್ಲಿ ಜ್ಞಾನದ ವಿಕಾಸ ಆಗಬೇಕು ಅಂತಾದರೆ ಕಲಿಕೆ ನಡೆದದ್ದರ ಪರಿಣಾಮವಾಗಿ ರಿಸಲ್ಟ್ ಬರಬೇಕು. ಆವಾಗ ಇಲ್ಲಿ ಏನು ಮಾಡ್ಬೋದು? ಆಡಳಿತ ವ್ಯವಸ್ಥೆ ಏನು ಮಾಡ್ಬೋದು ಹೇಳ್ತೇನೆ ನಾನು. ಇದಾಗೋದಿಲ್ಲ, ಯಾವುದು ಪಾಸು ಮಾಡೋದು ಫೇಲ್ ಮಾಡೋದು ಅದು ಆಡಳಿತದ ಸಮಸ್ಯೆ ಅಲ್ಲ. ಒಂದೇ ಏನು ಮಾಡ್ಬೋದು ಅಂತೇಳಿದರೆ ಈ ರಿಸಲ್ಟಿಗೆ ಅತಿರೇಕದ ಮಹತ್ವವನ್ನು ಕೊಟ್ಟು ಆ ರಿಸಲ್ಟ್ ಬರಲಿಲ್ಲ ಅಂದರೆ ಅದು ಎಷ್ಟರ ಮಟ್ಟಿಗೆ ಆಗಿದೆ ಈಗ ಅಂತೇಳಿದರೆ ಅಕ್ಕಪಕ್ಕದ 2 ಜಿಲ್ಲೆಗಳು 2 ಶತ್ರು ರಾಷ್ಟ್ರಗಳ ಹಾಗೆ ನೋಡೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಅದು ರಿಸಲ್ಟಿಗೆ ಬೇಕಾಗ ಅಷ್ಟೊಂದು ಗದ್ದಲ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಒಂದು ಶಾಲೆಯಲ್ಲಿ ಒಬ್ಬರೋ ಇಬ್ಬರೋ ಇದು ಫೇಲ್ ಆದರೆ ಅದು ಬಹಳ ದೊಡ್ಡ ಅಪರಾಧ ಅಂತೇಳಿ ಹೇಳುವಾಗ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅವನಿಗೆ ಮುಂದೆ ಅವಕಾಶ ಸಿಗ್ತದೆ. ಹಾಗೆ ಅವಕಾಶ ಸಿಕ್ಕಿದಾಗ ಅದು ಶಿಕ್ಷಕರು ಆಲಸಿಗಳಾಗದೇ ಇರುವ ಹಾಗೆಯೂ ಆಗಬೇಕು. ಇನ್ನು ಅದೇನಾಗ್ತದೆ ಗೊತ್ತುಂಟು? ಹಾಗೆ ಮಾಡಿದರೆ ಶಿಕ್ಷಕರು ಆಲಸಿಗಳಾಗಲಿಕ್ಕೆ ಮತ್ತೊಂದು ಅವಕಾಶವನ್ನು ಕೊಟ್ಟ ಹಾಗೆ ಆದರೆ ಆವಾಗ ಅದು ಸಮಸ್ಯೆ ಆಗ್ತದೆ. ಇದು ಇಲ್ಲಿರುವಂಥ ವಾಸ್ತವಿಕವಾದ ಸಮಸ್ಯೆ. ಇನ್ನೊಂದು ನಾನು ನಿಮ್ಮ ಮುಂದೆ ಇಡ್ತೇನೆ ವಿಚಾರವನ್ನು. ಹೇಗೆ ಅಂತೇಳಿದರೆ, ಸರಿಸುಮಾರು ಮುಡಂಬಡಿತಾಯರ ಪಠ್ಯಪುಸ್ತಕ ಸಮಿತಿ ಬಂದ ನಂತರ ಹೈಸ್ಕೂಲು ಪಾಠ ಪುಸ್ತಕಗಳನ್ನು ಹೈಸ್ಕೂಲ್ ಶಿಕ್ಷಕರು ಬರೆದದ್ದೇ ಇಲ್ಲ. ಪ್ರೈಮರಿ ಪಾಠ ಪುಸ್ತಕಗಳನ್ನು ಪ್ರೈಮರಿ ಶಾಲೆಯ ಶಿಕ್ಷಕರು ಬರೆದದ್ದೇ ಇಲ್ಲ, ಅಥವಾ ನಿವೃತ್ತ ಶಿಕ್ಷಕರಾದರು. ಪ್ರಾಥಮಿಕ ಶಾಲೆಯ ಪಠ್ಯಪುಸ್ತಕಗಳನ್ನು ಪ್ರಾಥಮಿಕ ಶಾಲೆಯಲ್ಲಿರುವ ಹಿರಿಯ ಶಿಕ್ಷಕರು ಅಥವಾ ಪ್ರಾಥಮಿಕ ಶಾಲೆಯಿಂದ ನಿವೃತ್ತರಾದ ಶಿಕ್ಷಕರು ಅಥವಾ ಹೈಸ್ಕೂಲ್ನಲ್ಲಿ ನಿವೃತ್ತರಾದ ಶಿಕ್ಷಕರು ಬರೀಲಿಕ್ಕೆ ಸಾಧ್ಯ ಇಲ್ವ? ಅಥವಾ PU ಕಾಲೇಜಿಗೆ ಬಂದರೆ PU ಕಾಲೇಜಲ್ಲೇ ನಿವೃತ್ತರಾದ ಶಿಕ್ಷಕರು ಬರೀಲಿಕ್ಕೆ ಸಾಧ್ಯ ಇಲ್ವ? ಎಲ್ಲವನ್ನೂ ಯೂನಿವರ್ಸಿಟಿಯ ಪ್ರೊಫೆಸರ್ಸ್ಗಳೇ ಬರೆದು ಕೊಡಬೇಕಾ? ಈ ವಿಚಾರವನ್ನು ಮುಂದೆ ಇಡುವ ದಿಟ್ಟತನವನ್ನು ಶಿಕ್ಷಕರು ಕಳೆದುಕೊಂಡಿದ್ದಾರೆ. ಅದು ನನ್ನನ್ನು ಸೇರಿಸಿಕೊಂಡೇ ಹೇಳೋದು, ನಾನು ಯಾರಿಗೂ ಟೀಕೆ ಮಾಡ್ತಾ ಇರೋದಲ್ಲ, ವಾಸ್ತವಿಕತೆಯನ್ನು ನಾನು ಹೇಳ್ತಾ ಇರೋದು. ಇದನ್ನು ವಿಚಾರವನ್ನು ಮುಂದೆ ಇಡಬೇಕಾದ ಅಗತ್ಯ ಇದೆ. ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳ್ತೇನೆ ನಾನು. ಈಗ ಪರಿಸರಣಾ ಮಳೆ ಅಂತೇಳಿದರೆ ಮಕ್ಕಳಿಗೆ ಸುಲಭದಲ್ಲಿ ಗೊತ್ತಾಗ್ತದೆ, ಶಿಕ್ಷಕರಿಗೆ ಗೊತ್ತಾಗ್ತದೆ. ಅದು ಪಠ್ಯಪುಸ್ತಕ ಬದಲಾವಣೆಯಾಗಿ ಪ್ರಚಲನ ಪ್ರವಾಹ ಅಂತ. ಈ ಶಬ್ದವನ್ನು ಅರ್ಥ ಮಾಡಿಕೊಳ್ಳುವುದೇ ಮಕ್ಕಳಿಗೆ ದೊಡ್ಡ ಕೆಲಸ. ಪ್ರಣಾಳ ಶಿಶು ಅಂತೇಳಿದರೆ ಎಲ್ಲರಿಗೂ ಗೊತ್ತಾಗ್ತದೆ, ಹೌದಾ? ಅದನ್ನು ನಿರ್ಗರ್ಭಾಂಕುರ ಶಿಶು ಅಷ್ಟು ಕಷ್ಟ ಮಾಡಿ ಯಾಕೆ ಹೇಳಬೇಕು? ವಾಕ್ಯ ಅಲ್ಲಿ ಪಾಠಪುಸ್ತಕದಲ್ಲಿ ಬರುವ ವಾಕ್ಯ ಮಗುವಿಗಲ್ಲ, ಶಿಕ್ಷಕರ ಕಲ್ಪನೆಗೆ ತೆಗೆದುಕೊಳ್ಳಲಿಕ್ಕಾಗದ ಹಾಗೆ ಇರ್ತದೆ. ಅದು 9ನೇ ಕ್ಲಾಸಲ್ಲಿ ಒಂದು ಪಾಠಪುಸ್ತಕ ಇದೆ. ಆ ಪಾಠದಲ್ಲಿ ಇದು ಏನು ಚಲನಶೀಲ ಆರ್ಥಿಕತೆ ಅಂತ ಬರ್ತದೆ. ಈ ಚಲನಶೀಲ ಆರ್ಥಿಕತೆ ಅಂತೇಳಿ ಹೇಳುವಂಥದ್ದು ಒಂದು 122 ವಾಕ್ಯಗಳಿವೆ ಅದರಲ್ಲಿ. ಆ 122 ವಾಕ್ಯಗಳು ಬಂದೂ ಕೂಡ ಚಲನಶೀಲ ಆರ್ಥಿಕತೆ ಏನು ಅಂತ ಗೊತ್ತಾಗೋದಿಲ್ಲ. ಎಲ್ಲ ವಿವರಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಅದನ್ನು ಕೇವಲ
3 ವಾಕ್ಯದಲ್ಲಿ ನಾನು ಬರೀತೇನೆ. 3 ವಾಕ್ಯ ಅದಕ್ಕೆ ಬೇಕಾದದ್ದು. ಚಲನಶೀಲ ಆರ್ಥಿಕತೆ ಅಂತ ಹೇಳಿದರೆ ಸ್ಥಿರ ಆರ್ಥಿಕತೆ, ಚಲನಶೀಲ ಆರ್ಥಿಕತೆ, 3 ವಾಕ್ಯ ಬೇಕಾದ್ದು ಅದಕ್ಕೆ. ಇದು ಅಲ್ಲಿ ಒಂದು 100 ವಾಕ್ಯ ಇದೆ. 100 ವಾಕ್ಯದಲ್ಲಿಯೂ ಅದು ಏನು ಅಂತ ಅರ್ಥ ಆಗೋದಿಲ್ಲ. ಅದರಿಂದ ಕ್ವಶ್ಚನ್ ಹೇಗೆ ತೆಗೆಯುವುದು ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಇದು ಯಾಕೆ ಈ ಸಮಸ್ಯೆ ಬರ್ತದೆ ಅಂತೇಳಿ ಹೇಳಿದರೆ, ಪಠ್ಯಪುಸ್ತಕದ ರಚನೆ ಮಾಡುವವರಲ್ಲಿ D.Ed, B.Ed ಅಥವಾ M.Ed ಈ 3 ಮಾಡಿದ ಅನುಭವ ಇಲ್ಲದೇ ಇದ್ದಾಗ ಅದು ಬರ್ತದೆ. ಈ ಹಿಂದೆ ಒಂದು ಪಾಠಪುಸ್ತಕ ಬಂದಿತ್ತು. ಅದು ಹೇಗೆ ಅಂತ ಹೇಳಿದರೆ 10ನೇ ಕ್ಲಾಸಲ್ಲಿ ಪಾಠಗಳು ಬಂದಾಗ ಮಾರ್ತಾಂಡ ವರ್ಮ ಅಂತ ಬಂದಿತ್ತು. ಈಗ ಅದನ್ನು ಸರಿ ಮಾಡಿದ್ದಾರೆ. ಅದು ಹೇಗಿದೆ ಅಂತ ಹೇಳಿದರೆ, ಪಾಠ ಚೆನ್ನಾಗೇ ಇದೆ, ಇದುವರೆಗೆ ಆ ಪಾಠವನ್ನು ಕೊಡಲೇ ಇಲ್ಲ ಯಾರು. ಆದರೆ ವಾಸ್ತವಿಕವಾಗಿ ಅದು ಏನಾಗಿದೆ ಅಂದರೆ, ಕ್ವಶ್ಚನ್ ಪೇಪರ್ ತೆಗೆಯುವಾಗ ಪ್ರಾಬ್ಲಮ್ ಬರ್ತದೆ. ಬ್ಲೂ ಪ್ರಿಂಟ್ ತೆಗೆಯುವಾಗ ಅಲ್ಲಿ ಮೇಯ್ನ್ ಕ್ವಶ್ಚನ್ನು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ಗೆ ಕ್ಯಾರಿ ಆಗಬೇಕು, ಗಾಂಧಿಯನ್ ಎರಾಕ್ಕೆ ಕ್ಯಾರಿ ಆಗಬೇಕು ಇದು ಬ್ಲೂ ಪ್ರಿಂಟಿನ ಪ್ರಕಾರ. ಆದರೆ ಇಲ್ಲಿ ಮೊದಲನೇ ಪಾಠದಲ್ಲೇ ಕೊಟ್ಟಿರುವಂಥ ಬಹಳ ದೀರ್ಘವಾದ ಮಾರ್ತಾಂಡವರ್ಮನ ವಿವರಣೆಯಿಂದಾಗಿ ಕ್ವಶ್ಚನನ್ನು ಇಲ್ಲಿಗೆ ಕ್ಯಾರಿ ಮಾಡಬೇಕು. ಇಲ್ಲಿಗೆ ಕ್ಯಾರಿ ಮಾಡಿದರೆ ಬ್ಲೂ ಪ್ರಿಂಟ್ ಟ್ಯಾಲಿ ಆಗೋದಿಲ್ಲ, ಇಲ್ಲ ಟೆಕ್ಸ್ಟ್ ಟ್ಯಾಲಿ ಆಗೋದಿಲ್ಲ. ಇದು ಯಾಕೆ ಹೀಗೆ ಆಗಿದೆ ಅಂದರೆ, ಪ್ರಶ್ನೆ ಪತ್ರಿಕೆಯನ್ನು ತೆಗೆಯುವ ನೀಲನಕಾಶೆಯ ಮಾದರಿ ಗೊತ್ತಿಲ್ಲದವರು ಪಾಠವನ್ನು ಬರೆದಾಗ ಹಾಗೆ ಆಗಿದೆ. ಅಲ್ಲಿರುವ ವಿಚಾರ ತಪ್ಪಲ್ಲ, ವಿಚಾರ ತುಂಬ ಚೆನ್ನಾಗಿದೆ, ವಿಚಾರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅದೇ ವಿಚಾರವನ್ನು D.Ed, B.Ed ಮಾಡಿದವರು ಬರೆದರೆ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಸುಲಭವಾಗಿ ಮಕ್ಕಳಿಗೆ ಅರ್ಥವಾಗಲಿಕ್ಕೆ ಸಾಧ್ಯವಾಗ್ತದೆ. ಇಂಥ ಸನ್ನಿವೇಶದಲ್ಲಿ ಶಿಕ್ಷಕರು ಇದನ್ನು ಪ್ರತಿನಿಧಿಸಲಿಕ್ಕೆ ಸಾಧ್ಯವಾಗ್ತದಾ? ಇದನ್ನು ಪ್ರತಿನಿಧಿಸಲಿಕ್ಕೆ ಸಾಧ್ಯವಾಗಬೇಕು. ಇನ್ನೊಂದು ಚಾಲೆಂಜ್ ಹೇಳ್ತೇನೆ. ಶಿಕ್ಷಕರ ಮುಂದೆ ಇರುವಂಥ ಸವಾಲುಗಳು ಬೋಧನಾ ಕಾರ್ಯಕ್ಕಿಂತ ಹೆಚ್ಚಾಗಿ ಬೋಧನೇತರ ಕಾರ್ಯಗಳು. ನಾನು ಬೋಧನೇತರ ಕಾರ್ಯಗಳು ಅಂತೇಳಿದರೆ ಅಧಿಕೃತವಾದಂಥ ಈ ಜನಗಣತಿ, ಆರ್ಥಿಕ ಗಣತಿ ಇದನ್ನೆಲ್ಲ ನಾನು ಹೇಳ್ತಾ ಇಲ್ಲ, ಅದನ್ನು ಮಾಡಬಹುದು. ಅಧಿಕೃತ ಆದೇಶದ ಮೂಲಕ ಬರುವ ಎಲ್ಲ ಕೆಲಸಗಳನ್ನು ಮಾಡಬಹುದು. ಸಮಸ್ಯೆ ಆಗುವುದು ಎಲ್ಲಿ ಗೊತ್ತುಂಟ? ಒಂದು ಶೂ ಬಂತು ಮಂಗಳೂರಿಗೆ, ಆ ಶೂವನ್ನು ತರಲಿಕ್ಕೆ ಹೋಗಬೇಕು. ಯಾರು? ಶಿಕ್ಷಕರು ಹೋದಾಗ 50 ಶೂ ಬರಬೇಕು, ಅಲ್ಲಿ ಇರುವುದು 46 ಮಾತ್ರ, ಇನ್ನು 4 ಬಾಕಿಯಾಗಿದೆ. ಅದು ಬರುವ ವಾರಕ್ಕೆ ಮತ್ತೆ ಪುನಃ ಹೋಗಬೇಕು. ಬರುವ ವಾರಕ್ಕೆ ಹೋಗುವಾಗ 2 ಶೂ ಸಿಕ್ಕಿತ್ತು, ಮತ್ತೆ 2 ಬಾಕಿ. ಆ 2 ಶೂ ತಗೊಂಡು ಬರಲಿಕ್ಕೆ ಮತ್ತೊಂದು ವಾರ ಪುನಃ ಹೋಯಿತು. ಅಷ್ಟೊತ್ತಿಗೆ ಸಾಕ್ಸ್ ಬರಲಿಲ್ಲ. ಈ ಇಡೀ 50 ಶೂವಿನ ಸೆಟ್ಟು ಶಾಲೆಗೆ ತಲುಪುವಾಗ ಇವ ಕನಿಷ್ಠ ಒಂದು 10 ಸಲ ಮಂಗಳೂರಿಗೆ ಹೋಗಿ ಬಂದಿರ್ತಾನೆ. 10 ಸಲ ಮಂಗಳೂರಿಗೆ ಹೋಗೋ ಬಗ್ಗೆ ಬಂದ ದಿವಸವು ಶಾಲೆಯಲ್ಲಿ ಅಟೆಂಡೆನ್ಸ್ ಉಂಟು. ಯಾಕೆಂದರೆ ಅದು ಓಡಿ ಶಾಲಾ ಕೆಲಸದ ಮೇಲೆ ಹೋದದ್ದವ, ಆದರೆ ಕ್ಲಾಸಲ್ಲಿ ಟೀಚರ್ ಇಲ್ಲ. ಸರ್ವಶಿಕ್ಷಣ ಅಭಿಯಾನದಲ್ಲಿ ಮಕ್ಕಳನ್ನೆಲ್ಲ ಕ್ಲಾಸಿಗೆ ತಂದು ಕ್ಲಾಸನ್ನು ಖಾಲಿ ಬಿಟ್ಟರೆ ಇದು ಇಲ್ಲಿರುವ ವಾಸ್ತವಿಕವಾದ ಸಮಸ್ಯೆ. ಇದರ ಬಗ್ಗೆ ಶಿಕ್ಷಕರು ಮಾತನಾಡಬೇಕು ಅಂತ ಹೇಳೋದು. ಮಾತನಾಡಬೇಕು ಅಂತ ಹೇಳಿದ ತಕ್ಷಣ ಶಿಕ್ಷಕರು ನಮಕ್ಕೆ ದಾಯಗು, ನಾನು ಹೇಳಲಿಕ್ಕೆ ತಯಾರಿಲ್ಲ. ನೀವು ಮಾತಾಡದಿದ್ದರೆ ಮತ್ತೆ ಯಾರಪ್ಪ ಮಾಡೋದು? ಶಾಸಕರು ಇಲ್ಲಿ ಇದ್ದಾರೆ, ಅಟ್ಲೀಸ್ಟ್ ಅವ್ರ ಹತ್ರ ಹೇಳಬೇಕಲ್ಲ. ನೀವು ಹೇಳದೇ ಇದ್ದರೆ ಅವರಾದರೆ ಏನು ಮಾಡೋದು? ಹೇಳದಿದ್ದರೆ ಹೇಳಬೇಕಲ್ಲ. ಒಂದಷ್ಟು ಜನರಿಗೆ ನನಗೊಂದು ಸಲ ಬಸವರಾಜ ಹೊರಟ್ಟಿಯವರು ಹಾಸನದಲ್ಲಿ ಸಿಕ್ಕಿದ್ರು. ಇದು ಅವರ ಹತ್ರ ನಾನು ಇದನ್ನೇ ಹೇಳಿದೆ, ಹೇಳಿ ನಿಮಗೆ ಏನೆಲ್ಲ ಆಗಬೇಕು ಹೇಳಿ ಅಂತ ಹೇಳಿದರು. ಎಲ್ಲವನ್ನೂ ಹೇಳಿದೆ. ಈಗ ಒಂದಷ್ಟು ಜನರಿಗೆ, ಜನಪ್ರತಿನಿಧಿಗಳಿಗೆ ಗೊತ್ತಾಗುವಾಗೆ ಮಾಡಿ, ಮೊದಲು ಗೊತ್ತಾದ ಮೇಲೆ ಆಗ್ತದೆ ಅದು. ಈ ಚಾಲನೆ ಕೊಡದಿದ್ದರೆ ಇದು ಆಗುವುದಿಲ್ಲ. ಯಾಕೆ? ಇದನ್ನು ಹೇಳ್ತೇನೆ. ಇದನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ, ಯಾಕೆಂದರೆ ಸಮಯ ಜಾಸ್ತಿ ತಗೊಳ್ಳೋದಿಲ್ಲ. ಯಾಕೆ ಅಂದರೆ ಶಿಕ್ಷಕರಲ್ಲಿ ಸಾವಿರಾರು ನಮೂನೆಯ ಶಿಕ್ಷಕರು. ಸರ್ಕಾರಿ ಶಾಲೆಯ ಶಿಕ್ಷಕರು ಒಂದು ವರ್ಗ, ಅನುದಾನಿತ ಶಾಲೆಯ ಶಿಕ್ಷಕರು ಇನ್ನೊಂದು ವರ್ಗ, ಅನುದಾನ ರಹಿತ ಶಾಲೆಯ ಶಿಕ್ಷಕರು ಮತ್ತೊಂದು ವರ್ಗ. ಆಯಿತಾ? ಆಮೇಲೆ ಇದು ಅನುದಾನ ರಹಿತದಲ್ಲಿ ಖಾಸಗಿ ಶಾಲೆ ಎಲ್ಲ ಬಂತು. ಆಮೇಲೆ ಇದು ಜವಾಹರ್ ನವೋದಯ ಶಾಲೆಯದ್ದು ಅದು ಒಂದು ವರ್ಗ. ಆಯಿತಾ? ಆಮೇಲೆ ಮೊರಾರ್ಜಿ ದೇಸಾಯಿ ಶಾಲೆಯದ್ದು ಅದು ಒಂದು ವರ್ಗ. ಆಮೇಲೆ ಆಶ್ರಮ ಶಾಲೆಯದ್ದು ಅದು ಒಂದು ವರ್ಗ. ಹೀಗೆ ಒಂದು 15-20 ವರ್ಗಗಳಿವೆ ಶಿಕ್ಷಕರದ್ದು. ಅದರಲ್ಲಿ ಮತ್ತೆ ಉಪವಿಭಾಗಗಳಿವೆ. ಯಾವುದು ಉಪವಿಭಾಗಗಳು ಅಂತೇಳಿದರೆ, ಸರ್ಕಾರಿ ಶಾಲೆಯಲ್ಲಿ ಬಂದರೆ ಅಲ್ಲಿ ಕಾಯಮಾತಿ ಆದ ಶಿಕ್ಷಕರು, ಕಾಯಮಾತಿ ಅತಿಥಿ ಶಿಕ್ಷಕರು ಅದು ಮತ್ತೊಂದು ಗ್ರೂಪ್. ಆಯಿತಾ? ಹೊರಗುತ್ತಿಗೆ ಶಿಕ್ಷಕರು ಮತ್ತೊಂದು ಗ್ರೂಪ್. ಆಯಿತಾ? ಇದು ಶಿಕ್ಷಕರ ಗ್ರೂಪ್. ಇದಕ್ಕನುಗುಣವಾಗಿ ಶಿಕ್ಷಕರ ಸಂಘಗಳು. ಆಯಿತಾ? ಶಿಕ್ಷಕರ ಸಂಘಗಳು ನೂರಾರು, ಸಾವಿರಾರು. ಈಗ ನಮ್ಮ ಶಾಲೆಗಳುಂಟಲ್ಲ, ಮೊರಾರ್ಜಿ ದೇಸಾಯಿ ಶಾಲೆಗಳು, ನಮ್ಮದು ಇಡೀ ರಾಜ್ಯವನ್ನು ಒಟ್ಟು ಸೇರಿಸಿದರೆ ನಾವಿರುವುದು 5,000 ಜನ. ನಾವು 5,000 ಜನಕ್ಕೆ ನಮ್ಮಲ್ಲಿ 13 ಸಂಘಗಳುಂಟು. ಆಯ್ತು?
ಬರುವ ವರ್ಷಕ್ಕಾದಾಗ ಅದು ಒಂದು 23 ಆದೀತು ಅಂತ ಕಾಣ್ತದೆ, ನನಗೆ ಗೊತ್ತಿಲ್ಲ. ಆಯಿತಾ, ಈ ಇಷ್ಟು ಸಂಘಗಳಾದಾಗ ಆಗುವುದೆಂಥದ್ದು? ಆಯಿತು, ಸಂಘಗಳಾದರೆ ಸಂತೋಷ. ಮತ್ತು ಆ ಎಲ್ಲ ಸಂಘಗಳ ನಡುವೆ ಸಮನ್ವಯ ಮಾಡಲಿಕ್ಕೆ ಮತ್ತೊಂದು ಸಂಘ. ಆಯಿತಾ, ಇಲ್ಲಿ ಎಂತಾಗುವುದು? ಶಿಕ್ಷಕರಲ್ಲೇ ಗುಂಪುಗಳು. ಈ ಗುಂಪನ್ನು ಕಂಡ್ರೆ ಅವನಿಗಾಗೋದಿಲ್ಲ, ಆ ಗುಂಪನ್ನು ಕಂಡ್ರೆ ಇವನಿಗಾಗೋದಿಲ್ಲ, ಅವನ ಹತ್ರ ಹೇಳಿದ, ಆಚೆಯವನ ಹತ್ರ ಹೇಳಿದ. ಆಯಿತಾ, ಅಲ್ಲಿಗೆ ಹೋದ, ಇಲ್ಲಿಗೆ ಹೋದ, ಮತ್ತೊಂದು ಹೋದ. ಆಯಿತಾ, ಹೀಗೆ ಆಗಿ 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 ನನಗೆ ಇಲ್ಲಿ ಏನು ಅಂತ ಗೊತ್ತಿಲ್ಲ ಸರ್, ನೀವು ಹೇಳಬೇಕು. ನಾನು ಕಂಡ ಹಾಗೆ ಫಸ್ಟ್ ಕ್ಲಾಸ್. ಹಾಗಾದರೆ ಮತ್ತೆ ನಾನು ಹೇಳುವಂಥದ್ದಿಲ್ಲ. ಅನೇಕ ಕಡೆಗಳಲ್ಲಿ ನಾನು ನೋಡಿದ್ದೇನೆ, ಶಿಕ್ಷಕರು ಶಾಲೆಗಿಂತ ಜಾಸ್ತಿ MLA ಅವರ ಮನೆ ಆಫೀಸಲ್ಲಿ ಇರ್ತಾರೆ. ಇಲ್ಲಿ ಅಲ್ಲ, ಓವರಾಲ್ ಆಗಿ ನಾನು ಹೇಳಿ, ಇರಬಾರ್ದು ಅಂತಲ್ಲ, ಇರಬೇಕು, ಇರುವುದು ತಪ್ಪಲ್ಲ, ಇರಬೇಕು. ಜನಪ್ರತಿನಿಧಿಗಳ ಹತ್ರ ನಾವು ಹೋಗಬೇಕು, ಅವರ ಸಂಪರ್ಕ ಇರಬೇಕು, ಇರುವುದು ತಪ್ಪಲ್ಲ. ಆದರೆ ಯಾಕಾಗಿ ಹೋಗ್ತೇವೆ ಅನ್ನೋದು ಇಂಪಾರ್ಟೆಂಟ್. ಇಷ್ಟೊಂದು ಸಂಘಗಳಾಗಿ ಅಲ್ಲೆಲ್ಲ ಗೌಜಿ ಗದ್ದಲಗಳಾಗಿ ಒಬ್ಬನ ಕಾಲನ್ನು ಮತ್ತೊಬ್ಬ ಎಳೆಯುವ ಪರಿಸ್ಥಿತಿಯೇ ಆದರೆ ನಾವು ಶಿಕ್ಷಣದ ಬಗ್ಗೆ ಎಲ್ಲಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ? ಈಗ ಒಂದು ಕೆಲಸವನ್ನು ಮಾಡುವ, ಇದು ನಾನು ಶಿಕ್ಷಕನಾಗಿ ಹೇಳೋದು, ನಮ್ಮದೆಲ್ಲ ಬೇರೆ ಬೇರೆ ವ್ಯವಸ್ಥೆಗಳು. ಈಗ ನೋಡಿ, ಸರ್ಕಾರಿ ಶಾಲೆಯ ಶಿಕ್ಷಕರದ್ದೊಂದು ಬೇರೆ, ಅಲ್ಲಿ ಅತಿಥಿ ಶಿಕ್ಷಕರದ್ದು ಬೇರೆ, ಇದು ಅನುದಾನಿತ ಬೇರೆ ಆಯಿತು. ಅನುದಾನ ರಹಿತ ಅವರದ್ದು ನಿಜವಾಗಿ ಅದರ ಸಂಬಳದ್ದೇ ಪ್ರಾಬ್ಲಮ್. ಆಯಿತಾ, ಈ ಅನುದಾನ ರಹಿತ ಶಾಲೆಯವರು ಅದು ಬಹಳ ಕಷ್ಟ, ಅವರ ಜೀವನ ವ್ಯವಸ್ಥೆ ಬಹಳ ಕಷ್ಟ, ಆದರೂ ಅವರು ಅದನ್ನು ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನಾವು ಒಂದೇನು ಹೇಳೋದು ಅಂತ ಹೇಳಿದರೆ, ಈ ಎಲ್ಲ ಶಿಕ್ಷಕರಲ್ಲಿ ವ್ಯತ್ಯಾಸಗಳಿರುವುದು ಅವರ ಅಡ್ಮಿನಿಸ್ಟ್ರೇಟಿವ್ ಪೊಸಿಷನ್ನಲ್ಲಿ. ಅದನ್ನು ಸರಿ ಮಾಡಬೇಕು, ಅದನ್ನು ನಾವು ಶಾಸಕರುಗಳ ಹತ್ರವೇ ಮಾತಾಡಿ ಪ್ರಭುತ್ವದ ಮೂಲಕವೇ ಸರಿಯಾಗಬೇಕು, ಅದು ಇಲ್ಲಿ ಆಗೋದಿಲ್ಲ. ಆದರೆ ಅವರ ಅಡ್ಮಿನಿಸ್ಟ್ರೇಟಿವ್ ಪೊಸಿಷನ್ನಲ್ಲಿ ವ್ಯತ್ಯಾಸ ಇದ್ದ ತಕ್ಷಣ ಅವರ ಸ್ಟೇಟಸ್ನಲ್ಲಿ ವ್ಯತ್ಯಾಸ ಇದೆ ಅಂತ ಅದರ ಅರ್ಥ ಅಲ್ಲ. ಸ್ಟೇಟಸ್ ಒಂದೇ, ಟೀಚ್ ಮಾಡುವವರೆಲ್ಲರೂ ಟೀಚರ್ಸೇ. ಅಷ್ಟರ ಮಟ್ಟಿಗೆ ಒಂದು ವಿಶಾಲ ವ್ಯಾಪ್ತಿಯಲ್ಲಿ ಒಂದು ಸಾಮಾನ್ಯ ಪ್ಲ್ಯಾಟ್ಫಾರ್ಮಲ್ಲಿ ಶಿಕ್ಷಕರನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾದೀತಾ? ಈಗ ನನಗೂ ನಿಮಗೂ ಭಿನ್ನಾಭಿಪ್ರಾಯ ಇದೆ, ಸರಿಯದು. ಆದರೆ ನನಗೂ ನಿಮಗೂ ಸಾಮಾನ್ಯ ಅಭಿಪ್ರಾಯ ಇರುವ ಕೆಲವು ವಿಷಯಗಳಾದರೂ ಇರ್ಬೋದಾ? ಆ ಕೆಲವು ವಿಷಯಗಳಲ್ಲಿ ಆದರೂ ನಾವು ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ಅಥವಾ ಒಟ್ಟಾಗಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯವಾದರೆ ಒಂದಷ್ಟು ಶೈಕ್ಷಣಿಕ ಅವಶ್ಯಕತೆಗಳನ್ನು ಈಡೇರಿಸಬಹುದು ಅಂತ ನನಗೆ ಅನಿಸ್ತದೆ. ಒಂದೇನು, ನಮ್ಮ ಶಾಲೆಗಳಲ್ಲಿ ಮಕ್ಕಳು ಬರಬೇಕು, ಮಕ್ಕಳು ಚೆನ್ನಾಗಿ ಕಲಿಯಬೇಕು, ಅವರ ಅಭ್ಯುದಯವಾಗಬೇಕು, ಜೊತೆಗೆ ನಮ್ಮ ಪ್ರೊಫೆಷನಲ್ ಗ್ರೋತ್ ಕೂಡ ಆಗಬೇಕು, ಅಧ್ಯಾಪಕರ ವೃತ್ತಿ ಬೆಳವಣಿಗೆಯೂ ಕೂಡ ಆಗಬೇಕು. ಅದರಿಂದ ನಮಗೂ ಅನುಕೂಲ ಆಗಬೇಕು. ಆವಾಗ ಇಡೀ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅಂತ. ನಾವು ಗುರುವಿನಿಂದ ಇಡೀ ರಾಷ್ಟ್ರ ನಿರ್ಮಾಪಕ ಅಂತೆಲ್ಲ ಭಾಷಣ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಆ ಭಾಷಣ ಮಾಡಿದಾಗ ಭಾಷಣ ಮಾಡಲಿಕ್ಕೆ ಬೇಕಾದಂಥ ಸ್ಥಿತಿಯ ನಿರ್ಮಾಣವೂ ಕೂಡ ಅಷ್ಟೇ ಅಗತ್ಯ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಹೀಗೆ ಮಾಡಲಿಕ್ಕೆ ಶಿಕ್ಷಕರ ದಿನಾಚರಣೆ ಒಂದು ಪ್ರೇರಣೆ ಆಗಬಹುದಾ? ಆಗ್ತದೆ ಅಂತ ನನಗೆ ಗೊತ್ತಿಲ್ಲ, ಆಗ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ. ಪ್ರೇರಣೆ ಆಗಬಹುದೇ ಅನ್ನುವ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತೇನೆ. ಯಾಕೆ ಅಂತ ಹೇಳಿದರೆ, ರಾಧಾಕೃಷ್ಣನವರು ಸತ್ಯ ಮತ್ತು ಸೌಂದರ್ಯದ ಬಗ್ಗೆ ಹೇಳಿದವರು. ಸತ್ಯ ಮತ್ತು ಸೌಂದರ್ಯದ ತತ್ವಜ್ಞಾನದಲ್ಲಿ ನಮ್ಮ ಮುಂದೆ ಇರುವ ನಿಜವಾದ ಸತ್ಯ ಮತ್ತು ಅದರಲ್ಲಿ ಸೌಂದರ್ಯವನ್ನು ಸಾಧಿಸಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆದರೆ ಶಿಕ್ಷಕ ದಿನಾಚರಣೆ ಅನ್ನೋದು ಸಾರ್ಥಕವಾಗ್ತದೆ. ಅದರ ಜೊತೆಗೆ ಸಂಭ್ರಮ ಮತ್ತು ಸಂತೋಷ ಕೂಡ. ನೀವು ಬಹಳ ಅದ್ಭುತವಾಗಿ ಇಲ್ಲಿ ಹಾಡುಗಳನ್ನು ಹಾಡಿದಿರಿ, ನಾನು ತುಂಬ ಚೆಂದಾಗಿ ಕೇಳಿತ್ತದು. ಒಬ್ಬರು ಭಾರಿ ಚೆನ್ನಾಗಿ ಹೇಳಿದ್ರು, ಭಾರತ ಭೂಷಿರ ಮಂದಿರ ಸುಂದರಿ, ಅದು ಅಷ್ಟು ಸುಲಭ ಇಲ್ಲ ಅದು ಹೇಳೋದು, ಆ ಹಾಡನ್ನು ಹೇಳೋದು ಅಷ್ಟು ಸುಲಭ ಇಲ್ಲ ಅದು. ತುಂಬ ಅದ್ಭುತವಾಗಿ ಹಾಡಿದರು, ತುಂಬ ಒಳ್ಳೆಯ ಪ್ರತಿಭೆ ಇದೆ. ಮತ್ತು ಇಬ್ಬರು ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಸಂಗೀತಗಳನ್ನೆಲ್ಲ ನುಡಿಸಿದರು. ಅವರು ಸರ್ಕಾರಿ ಶಾಲೆ ಅಧ್ಯಾಪಕರ ಮಕ್ಕಳಂತೆ, ಅವರು ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾರಂತೆ. ನನ್ನ ಮಗಳು ಮತ್ತು ಮಗ ಇಬ್ಬರೂ ಸರ್ಕಾರಿ ಶಾಲೆಯವರೇ, ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು. ನನ್ನ ಮಗಳೀಗ ಡೆಲ್ಲಿಯಲ್ಲಿದ್ದಾಳೆ, ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದಾಳೆ. ಮಗ ಈಗಲೂ 4ನೇ ಕ್ಲಾಸನ್ನೇ ಓದ್ತಾ ಇದ್ದಾನೆ. ಈ ಸರ್ಕಾರಿ ಶಾಲೆಯ ಶಿಕ್ಷಕರು ಸರ್ಕಾರಿ ಶಾಲೆಗೆ ಕಳಿಸುವುದು ಒಳ್ಳೆಯ ವಿಷಯ. ಅದರ ಅರ್ಥ ಬೇರೆ ಖಾಸಗಿ ಶಾಲೆ ಕಳಿಸಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಅದೇನು ಅಪರಾಧ ಅಲ್ಲ. ಬೇರೊಂದು ಶಾಲೆಗೆ ಕಳಿಸಿದರೆ ಅದು ಅಪರಾಧ ಏನಲ್ಲ. ಆದರೆ ಆಪ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ನನಗೆ ನನ್ನ ಸಹೋದ್ಯೋಗಿಗಳ ಬಗ್ಗೆ ನಂಬಿಕೆ ಇರಬೇಕಲ್ಲ, ಹಾಗೆ ಅದು ಒಳ್ಳೆಯ ವಿಚಾರ.
ಈ ರೀತಿ ಒಳ್ಳೆಯದನ್ನು ಹೈಲೈಟ್ ಮಾಡುವಂಥ ಕೆಲಸಗಳು ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಸಾಧ್ಯವಾಗಲಿ. ಇನ್ನೂ ಒಂದು ವಿಚಾರವನ್ನು ಹೇಳಬೇಕೇನೆಂದರೆ, ನಾವು ಅತ್ಯುತ್ತಮ ಶಿಕ್ಷಕರು ಅಂತೇಳಿ ಹೇಳಿದಾಗ ಕೆಲವರನ್ನು ಮಾತ್ರ ಹೇಳ್ತೇವೆ. ರಾಧಾಕೃಷ್ಣನ್ ಅಥವಾ ಆಮೇಲೆ ವಿಕ್ರು ಗೋಕಾಕ್, ಹಾಗೆ ಇನ್ನೂ ಒಂದು 10 ಜನ ಸಿಗ್ಬೋದು ಒಳ್ಳೆಯ ಶಿಕ್ಷಕರು ಅಂತೇಳಿ. ಹಾಗಾದರೆ ಇಲ್ಲಿ 8 ಲಕ್ಷ ಶಿಕ್ಷಕರಿದ್ದಾರೆ, ಇವರಲ್ಲಿ ಯಾರೂ ಇಲ್ವೋ ಒಳ್ಳೆಯ ಶಿಕ್ಷಕರು? ಅವರ ಬಗ್ಗೆ ಮಾತಾಡಿ ಅಂತ ನಾನು ಹೇಳೋದು. ನಾವು ಇಲ್ಲಿ ಇರುವ ಒಬ್ಬ ಒಳ್ಳೆಯ ಶಿಕ್ಷಕರ ಬಗ್ಗೆ ಮಾತನಾಡುವುದು ಕೂಡ ರಾಧಾಕೃಷ್ಣನ್ ಅವರಿಗೆ ಸಲ್ಲಿಸುವ ನಿಜವಾದ ಗೌರವವೇ ಆಗ್ತದೆ ಅಂತ. ಈ ಶಿಕ್ಷಕರನ್ನು ಗೌರವಿಸುವ ಮೂಲಕ, ಇವರ ಒಳ್ಳೆಯ ವಿಚಾರವನ್ನು ಹೇಳುವ ಮೂಲಕ ತಾನೇ ತಾನಾಗಿ ಅದು ರಾಧಾಕೃಷ್ಣನ್ ಅವರಿಗೆ ನಾವು ಸಲ್ಲಿಸುವಂಥ ಗೌರವವು ಕೂಡ ಆಗ್ತದೆ ಅಂತ ಹೇಳುವಂಥದ್ದು. ಸ್ವಲ್ಪ ಯೋಚನೆ ಮಾಡಿದರೆ ಸಾಧ್ಯವಾಗ್ತದೆ, ಆಗುವುದಿಲ್ಲ ಅಂತಲ್ಲ. ಆದರೆ ಶಿಕ್ಷಕರು ಡಿಸ್ಟರ್ಬ್ ಆಗಬೇಕು. ನಮ್ಮಲ್ಲಿ ಶಿಕ್ಷಕರು ಡಿಸ್ಟರ್ಬ್ ಆಗ್ತಾ ಇಲ್ಲ. ನೋಡಿ, ಸುಮಾರು ನಾನು ಸಣ್ಣವನಿದ್ದೆ, ಆವಾಗ ನಾನು ಡಿಗ್ರಿ ಏನೋ ಮಾಡ್ತಾಯಿದ್ದೆ. ಆವಾಗ ಶಿವರಾಮ ಕಾರಂತರದ್ದು ಒಂದು ಓದುವ ಆಟ ಅಂತ ಒಂದು ಪುಸ್ತಕ ಬಂತು. ಈ ಪುಸ್ತಕ ಬಂದಾಗ ಶಿಕ್ಷಕರೆಲ್ಲ ಬೀದಿಗಿಳಿದ್ರು ಗಲಾಟೆ ಮಾಡಲಿಕ್ಕೆ. ಯಾಕೆ ಗಲಾಟೆ ಅಂದರೆ ಕಲ್ಲೊಡೆಯುವುದಲ್ಲ, ಹೋರಾಟ ಅಷ್ಟೆ, ರ್ಯಾಲಿ. ಯಾಕೆ ರ್ಯಾಲಿ ಅಂದರೆ ಈ ಪಾಠ ಪುಸ್ತಕವನ್ನು ಮಾಡೋದು ಹೇಗೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ. ಆಯಿತಾ? ಆವಾಗ ಟ್ರೈನಿಂಗ್ ಎಲ್ಲ ಕೊಟ್ಟರು. ಆಮೇಲೆ ಪಾಠ ಪುಸ್ತಕ ಏನೋ ಆಯಿತು, ಅದನ್ನು ಬಿಡಿ. ಆಯಿತಾ? ಇದು ಯಾಕೆ ಅಂತ ಹೇಳಿದರೆ, ಶಿಕ್ಷಕರಿಗೆ ನಮಗೆ ಟ್ರೈನಿಂಗ್ ಕೊಟ್ಟರೆ ನಾವು ಈ ಪಾಠವನ್ನು ಮಾಡಬಹುದು ಅಂತೇಳಿ ಅನಿಸಿದಾಗ ಆ ಹೋರಾಟ ಆಯಿತು. ಈಗ ಅದಕ್ಕಿಂತ 1000 ಪಟ್ಟು ಕಠಿಣವಾದ ಪಾಠ ಪುಸ್ತಕ ಕೊಟ್ಟರು ಯಾವ ಶಿಕ್ಷಕರೂ ತಲೆಬಿಸಿ ಮಾಡೋದಿಲ್ಲ. ಯಾರೂ ಇದನ್ನು ಪಾಠ ಮಾಡೋದು ಹೇಗೆ ಅಂತ ಕೇಳೋದಿಲ್ಲ. ಯಾಕೆ ಅಂದರೆ ಯಾವುದನ್ನೇ ಕೊಟ್ಟರೂ ಕೂಡ ಅಡ್ಜಸ್ಟ್ ಮಾಡಲಿಕ್ಕೆ ಕಲ್ತಾಗಿದೆ. ಇಂಡಿಯಾ ಈಸ್ ಲ್ಯಾಂಡ್ ಆಫ್ ಅಡ್ಜಸ್ಟ್ಮೆಂಟ್. ಆಯಿತಾ? ಈ ಅಡ್ಜಸ್ಟ್ಮೆಂಟಿನ ಲ್ಯಾಂಡ್ ಅಂದರೆ ಸಿಟಿ ಬಸ್ಸಿನ ಹಾಗೆ. ಸಿಟಿ ಬಸ್ಸಲ್ಲಿ ಅಡ್ಜಸ್ಟ್ ಮಾಡಿ ಕೂತ್ಕೊಳ್ಳಿ ಅಂತ ಹೇಳೋದಿಲ್ಲ, ಹಾಗೆ ಆಗಿಬಿಟ್ಟಿದೆ. ಇದು ಆಗಬಾರ್ದು ಅಂತ ಶಿಕ್ಷಕರಿಗೆ ಡಿಸ್ಟರ್ಬ್ ಆಗಬೇಕು. ತರಬೇತಿಗಳನ್ನು ಕೊಟ್ಟರೆ ಹೇಗಾಗ್ತದೆ ಗೊತ್ತುಂಟಾ? ತರಬೇತಿಯ ವಾಸ್ತವತೆ ಬೆಳಗ್ಗೆ 10 ಗಂಟೆ ಅಂದರೆ 10:30ಗೆ ಶುರುವಾಗ್ತದೆ. ಉದ್ಘಾಟನೆ ಎಲ್ಲ ಆಗುವಾಗ 11:30 ಆಯಿತು. ಆಮೇಲೆ ಊಟ, ಇದು ಒಂದು 10 ನಿಮಿಷ ಟ್ರೈನಿಂಗು ಮತ್ತು ಊಟ. ಮತ್ತು ಸಂಜೆ 3 ಗಂಟೆ ಆದ ತಕ್ಷಣ ಪುರುಷ ಶಿಕ್ಷಕರದ್ದೆಲ್ಲ ಕಾಲು ನೆಲಕ್ಕೆ ಪಟ 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 ಅಂತ ಬಡಿಯುವುದು. ಮೇಡಮ್ಗಳದ್ದೆಲ್ಲ ವ್ಯಾನಿಟಿ ಬ್ಯಾಗ್ ಹೆಗಲಿಗೆ ಹಾಕೋದು ಕೆಳಗೆ ಹಾಕೋದು, ಹೆಗಲಿಗೆ ಹಾಕೋದು ಕೆಳಗೆ ಹಾಕೋದು, ಹೆಗಲಿಗೆ ಹಾಕೋದು ಕೆಳಗೆ ಹಾಕೋದು. ಅಷ್ಟಾಗುವಾಗ ತರಬೇತಿ ಕೊಡುವವನಿಗೆ ಗೊತ್ತಾಯಿತು, ಇನ್ನು ನಾನು ನಿಲ್ಲಿಸದಿದ್ದರೆ ಆಗಲಿಕ್ಕಿಲ್ಲ ಅಂತ. ಆಯಿತಾ? ಯಾಕೆ ಹೀಗೆ ಆಗ್ತದೆ ಅಂತೇಳಿದರೆ, ತರಬೇತಿಯೊಂದರ ಅವಶ್ಯಕತೆ ಬೇಕು ಅಂತೇಳಿ ಅನಿಸುವ ರೀತಿಯ ಪಠ್ಯ ರಚನೆ ಇಲ್ಲದೇ ಇದ್ದಾಗ. ಕಾರಂತರು ಮಾಡಿದಾಗ ಅಂಥ ಪಠ್ಯ ರಚನೆ ಇತ್ತು, ಶಿಕ್ಷಕರಿಗೆ ಡಿಸ್ಟರ್ಬ್ ಆಯಿತು. ಈಗ ಡಿಸ್ಟರ್ಬ್ ಆಗಬೇಕು, ಆದರೆ ಆಗುವುದಿಲ್ಲ. ಯಾಕೆ ಗೊತ್ತುಂಟಾ? ಒಂದು ಪಾಠ ಪುಸ್ತಕ 8 ತಿಂಗಳಿಗಾಗಿ ಕೊಡುವುದದು. ನನಗೆ ಗೊತ್ತುಂಟು, ನಾನು ಪಾಠ ಮಾಡುವ 8ನೇ ಕ್ಲಾಸಿನ ಸೋಷಿಯಲ್ ಸೈನ್ಸ್ ಪಾಠವನ್ನು ಸರಿಯಾಗಿ ಮಾಡಬೇಕು ಅಂತೇಳಿ ಆದರೆ ನನಗೆ ಕನಿಷ್ಠ 15 ತಿಂಗಳು ಬೇಕು. ಅಷ್ಟು ಕಂಟೆಂಟ್ ಇದೆ ಅದರಲ್ಲಿ. ಅದನ್ನು 8 ತಿಂಗಳಲ್ಲಿ ಮುಗಿಸ್ಬೇಕು. ಹಾಗಿದ್ರೆ ಹೇಗೆ ಪಾಠ ಮಾಡಿ ಮುಗಿಸೋದು? ತೊಂದರೆ ಇಲ್ಲಪ್ಪ ಅಂತೇಳಿ ಅಲ್ಲಿ ಆ ತೊಂದರೆ ಇಲ್ಲದಕ್ಕೆ ಅಡ್ಜಸ್ಟ್ ಆಗಿ ಬಿಟ್ಟಿದೆ. ಆವಾಗ ವಾಸ್ತವಿಕತೆ ಏನಾಗ್ತದೆ ಅಂತೇಳಿ ಹೇಳಿದರೆ, ಒಂದು ಸಲ ಇನ್ಸ್ಪೆಕ್ಷನ್ ಆಯ್ತಂತೆ ಒಂದು ಶಾಲೆಯಲ್ಲಿ. ಇನ್ಸ್ಪೆಕ್ಷನಿಗೆ ಅಂತ ಬಂದ್ರಂತೆ. ಬಂದವರು ಒಬ್ಬ ಹುಡುಗನ ಹತ್ರ ಕೇಳಿದರು, ಹೃದಯ ಎಲ್ಲಿ ಉಂಟು ಹೇಳು ಅಂತ. ಆಯಿತು, ಅವ ಆಚೆ ಈಚೆ ನೋಡಿದ, ಹೃದಯ ಎಲ್ಲಿ ಉಂಟು ಹೇಳು ಅಂತ ಹೇಳಿ. ಪುನಃ ನೋಡಿದ. ಆವಾಗ ಬಯಾಲಜಿ ಮೇಡಮ್ ಹೇಳಿದ್ರಂತೆ, ನಿನಗೆ ಗೊತ್ತಿಲ್ವೇನೋ ಹೇಳ ಅಂತ ಹೇಳಿದ್ರು. ಆವಾಗ ಅವ ಹೇಳಿದ, ಸಾರ್ ಹೃದಯ ಬಯಾಲಜಿ ಮೇಡಮಿನ ಕಬೋರ್ಡಲ್ಲಿ ಉಂಟು. ಅಂದರೆ ಏನಾಗಿದೆ, ಪಾಠ ಎಲ್ಲ ಆಗಿದೆ, ಪಾಠ ಚೆನ್ನಾಗಿ ಆಗಿದೆ, ಆದರೆ ಹೃದಯ ತನ್ನ ಒಳಗೇ ಇದೆ ಅನ್ನುವಂಥ ಪ್ರಜ್ಞೆ ಅವನಲ್ಲಿ ಹುಟ್ಟಲಿಲ್ಲ. ಆ ರೀತಿ ಶಿಕ್ಷಣ ಆಗ್ತದೆ. ಇದು ಆಗದೇ ಇರಲಿ. ನಾನು ನಿಮ್ಮ ಹತ್ರ ಇಷ್ಟೆಲ್ಲ ಯಾಕೆ ಹಂಚಿಕೊಂಡೆ ಅಂತ ಹೇಳಿದರೆ, ಒಂದು ನನ್ನ ಊರೇ ಅಂತ ಹೇಳುವ ಸಲಿಗೆ, ಎರಡನೆಯದು ಇಲ್ಲಿ ವಿಚಾರ ಅರ್ಥ ಅಂತೂ ಆಗ್ತದೆ, ಅದು ಗ್ಯಾರಂಟಿ ಅರ್ಥ ಆಗ್ತದೆ ಅಂತ. ಈಗ ನಮ್ಮನ್ನು ನಾವು ಇವ್ಯಾಲ್ಯುಯೇಟ್ ಮಾಡಿಕೊಂಡ್ರೆ ಅದು ಬೈಗಳ ಅಥವಾ ಬೈದರು ಅಂತಲಾಗಲಿ ಟೀಕೆ ಮಾಡಿದ್ರು ಅಂತೇಳಿ ಆಗಲಿ ಅಲ್ಲ, ವಾಸ್ತವಿಕತೆಯನ್ನು ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ. ಈ ಪ್ರಯತ್ನವನ್ನೇ ನಾನು ಮಾಡಬೇಕು. ಯಾಕೆ ಮಾಡಬೇಕು ಅಂದರೆ, ರಾಧಾಕೃಷ್ಣನ್ ಅವರ ಪರಿಕಲ್ಪನೆ ಇರುವುದೇ ಸತ್ಯ ಮತ್ತು ಸೌಂದರ್ಯ ಅನ್ನೋ ಕಾನ್ಸೆಪ್ಟು. ಸತ್ಯವಾದದ್ದನ್ನು ಎಷ್ಟು ಸುಂದರವಾಗಿ ಸಾಧ್ಯವೋ ಅಷ್ಟು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನಮಸ್ಕಾರ. ಕೃತಜ್ಞತೆಗಳು ಸನ್ಮಾನ್ಯ ಅರವಿಂದ ಚೊಕ್ಕಾಡಿ. ನೈಜ ಮಾತುಗಳು, ಮನಮುಟ್ಟುವ ಮಾತುಗಳಿಗಾಗಿ ಎಲ್ಲ ಶಿಕ್ಷಕ ಬಂಧುಗಳೇ ಒಂದು ಚಪ್ಪಾಳೆ ಅರವಿಂದ ಚೊಕ್ಕಾಡಿ ಇವರಿಗೆ.
ಸನ್ಮಾನ್ಯ ಶಾಸಕರು ಅರವಿಂದ ಚುಕ್ಕಾಡಿ ಇವರಿಗೆ ಒಂದು ಗೌರವಾರ್ಪಣೆಯನ್ನ ನಡೆಸಿಕೊಡಬೇಕು ಅನ್ನುವ ಕೋರಿಕೆ. ತತ್ವಶಾಸ್ತ್ರದ ಮಾತುಗಳನ್ನೇ ಮನಮುಟ್ಟುವ ರೀತಿಯಲ್ಲಿ ಲೀಗಲ್ ಪಾಯಿಂಟ್ಗಳನ್ನು ಹೆಕ್ಕಿ ಹೊಡಿಬೇಕಾದ ಜಾಗದಲ್ಲಿ ಹೊಡೆಯುವ ತಾಕತ್ತು ಅದು ಸನ್ಮಾನ್ಯ ಅರವಿಂದ ಚುಕ್ಕಾಡಿ ಇವರಿಗೆ ಇದೆ. ಅನೇಕ ಉಪನ್ಯಾಸದಲ್ಲಿ ಅದು ಸಾಬೀತಾಗಿದೆ. ಇವತ್ತು ಸನ್ಮಾನ್ಯ ಅರವಿಂದ ಚುಕ್ಕಾಡಿ ಇವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ ತತ್ವಜ್ಞಾನದ ವಿಚಾರಗಳನ್ನು ಇಟ್ಟುಕೊಂಡು ಶಿಕ್ಷಕ ಬಂಧುಗಳ ಕುರಿತಾಗಿ ಅತ್ಯುತ್ತಮ ರೀತಿಯಲ್ಲಿ ಪ್ರಧಾನ ಉಪನ್ಯಾಸವನ್ನ ನೀಡಿದ ಸನ್ಮಾನ್ಯ ಅರವಿಂದ ಚುಕ್ಕಾಡಿ ಇವರಿಗೆ ಎಲ್ಲ ಶಿಕ್ಷಕ ಬಂಧುಗಳೇ, ಒಬ್ಬ ಶಿಕ್ಷಕ, ಒಬ್ಬ ಪ್ರಧಾನ ಭಾಷಣಕಾರ, ಹೆಮ್ಮೆ ನಮ್ಮದು. ಒಂದು ದೊಡ್ಡ ಚಪ್ಪಾಳೆ ಮತ್ತೊಮ್ಮೆ ಅರವಿಂದ ಚುಕ್ಕಾಡಿ ಇವರಿಗೆ. ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಕೋರಿಕೆ. ಶ್ರೀಯುತ ಅರವಿಂದ ಚುಕ್ಕಾಡಿ ಪ್ರಧಾನ ಉಪನ್ಯಾಸ. ಕೃತಜ್ಞತೆಗಳು ಶ್ರೀಯುತ ಅರವಿಂದ ಚುಕ್ಕಾಡಿ ಇವರಿಗೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಪುತ್ತೂರು ನಗರಸಭೆಯ ನೂತನ ಅಧ್ಯಕ್ಷರಾಗಿರುವ ಶ್ರೀಮತಿ ಲೀಲಾವತಿ ಅಣ್ಣು ನಾಯಕ. ಇವತ್ತು ಪ್ರಥಮ ಕಾರ್ಯಕ್ರಮ ನಮ್ಮದು ಉಪಸ್ಥಿತರಿದ್ದಾರೆ. ಸನ್ಮಾನ್ಯ ಶಾಸಕರು ಅವರಿಗೆ ಒಂದು ಗೌರವಾರ್ಪಣೆಯನ್ನ ನಡೆಸಿಕೊಡಬೇಕು ಅನ್ನುವ ಆಶಯದೊಂದಿಗೆ ಗೌರವಾರ್ಪಣೆಯ ಆಸನವನ್ನ ಶ್ರೀಮತಿ ಲೀಲಾವತಿ ಅಣ್ಣು ನಾಯಕ ಪುತ್ತೂರು ನಗರದ ಪ್ರಥಮ ಪ್ರಜೆ ಆಗಿ ಇವತ್ತಿಗೆ ಒಂದು ದಿನ ಸಂಪೂರ್ಣಗೊಂಡಿದೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಶ್ರೀಮತಿ ಲೀಲಾವತಿ ಅಣ್ಣು ನಾಯಕ ಮಾನ್ಯ ಅಧ್ಯಕ್ಷರು ನಗರಸಭೆ ಪುತ್ತೂರು ಇವತ್ತು ಶಿಕ್ಷಕರ ವತಿಯಿಂದ ನಡೆಯುವ ಪ್ರಥಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತಿ ಇದ್ದು ಗೌರವಾರ್ಪಣೆಯನ್ನ ಸ್ವೀಕರಿಸುತ್ತಿದ್ದಾರೆ. ಎಲ್ಲ ಶಿಕ್ಷಕ ಬಂಧುಗಳೇ, ಒಂದು ಗೌರವದ ಅಭಿನಂದನ ಚಪ್ಪಾಳೆ ಅದು ಶ್ರೀಮತಿ ಲೀಲಾವತಿ ಅಣ್ಣು ನಾಯಕ ಮಾನ್ಯ ನೂತನ ಅಧ್ಯಕ್ಷರು ನಗರಸಭೆ ಪುತ್ತೂರು ಇವರಿಗೆ. ಮಂಗಳೂರಿನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಶ್ರೀಮತಿ ಲೀಲಾವತಿ ಅಣ್ಣು ನಾಯಕ ಇವರು ತುರ್ತಾಗಿ ಭಾಗವಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ತೆರಳುವವರಿದ್ದಾರೆ. ಗೌರವವನ್ನು ಸ್ವೀಕರಿಸಿದ ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ಹಾರೈಸಿ ಅವರು ಕಾರ್ಯಕ್ರಮದಿಂದ ತೆರಳಬೇಕು ಅನ್ನುವ ಕೋರಿಕೆಯೊಂದಿಗೆ ಅತಿಥಿಗಳು ಮತ್ತೆ ಸ್ವಸ್ಥಾನಕ್ಕೆ ಬರಬೇಕು ಅನ್ನುವ ಆಶಯದೊಂದಿಗೆ ಪುತ್ತೂರು ನಗರಸಭೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಮತಿ ಲೀಲಾವತಿ ಅಣ್ಣು ನಾಯಕ ಮಾನ್ಯ ಅಧ್ಯಕ್ಷರು ನಗರಸಭೆ ಪುತ್ತೂರು ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ವೇದಿಕೆಯಲ್ಲಿರುವ ನಮ್ಮ ಪುತ್ತೂರಿನ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರೇ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಗಣ್ಯರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನಮ್ಮ ಶಿಕ್ಷಕ ವೃಂದದವರೇ ಹಾಗೂ ಬಂಧು ಮಿತ್ರರೇ, ನಾನು ಎಷ್ಟು ಜಾಸ್ತಿ ಹೊತ್ತು ಮಾತಾಡುವುದಿಲ್ಲ. ಇವತ್ತು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶಿಕ್ಷಕರಿಗೆಲ್ಲರಿಗೂ ನನ್ನ ತುಂಬು ಹೃದಯದ ಶುಭಾಶಯಗಳನ್ನು ಹೇಳುತ್ತಾ ಈ 2 ಮಾತನ್ನು ಮುಗಿಸ್ತೇನೆ. ಮತ್ತು ನನ್ನನ್ನು ಈ ವೇದಿಕೆಗೆ ಆಹ್ವಾನಿಸಿದ ಎಲ್ಲ ನನ್ನ ಶಿಕ್ಷಕವೃಂದದವರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತಾ 2 ಮಾತನ್ನು ಮುಗಿಸ್ತೇನೆ. ಕೃತಜ್ಞತೆಗಳು ಶ್ರೀಮತಿ ಲೀಲಾವತಿ ಅಣ್ಣು ನಾಯಕ ಮಾನ್ಯ ಅಧ್ಯಕ್ಷರು ನಗರಸಭೆ ಪುತ್ತೂರು ಇವರು ತುರ್ತು ಕಾರ್ಯಕ್ರಮದ ನಿಮಿತ್ತ ತೆರಳುವವರಿದ್ದಾರೆ. ಅವರಿಗೆ ಶಿಕ್ಷಕ ದಿನಾಚರಣೆಯ ಸಮಿತಿಯ ವತಿಯಿಂದ ಎಲ್ಲ ಶಿಕ್ಷಕ ಬಂಧುಗಳ ಕೈ ಚಪ್ಪಾಳೆಯ ಕೃತಜ್ಞತೆಗಳೊಂದಿಗೆ ಅವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಿದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಸಂಘಟಕರು ವೇದಿಕೆಯ ಮುಂಭಾಗದಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ಆಶಯದೊಂದಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಈ ಕಾರ್ಯಕ್ರಮದಲ್ಲಿ ಮೊದಲಾಗಿ ಸನ್ಮಾನ್ಯ ಅತಿ ವಂದನೀಯ ಲಾರೆನ್ಸ್ ಮಸ್ಕ್ರೇನಸ್ ಇವರು ಸನ್ಮಾನವನ್ನು ಸ್ವೀಕರಿಸಬೇಕಿತ್ತು. ಆದರೆ ಅವರು ಇನ್ನು 30 ನಿಮಿಷದ ಒಳಗೆ ನಮ್ಮ ಜೊತೆ ಸೇರಿಕೊಳ್ಳುತ್ತೇನೆ ಅನ್ನುವ ಮಾಹಿತಿಯನ್ನ
ನೀಡಿದ್ದಾರೆ. ಆದ್ದರಿಂದ ಮತ್ತೋರ್ವರು ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸುವವರು ಪುತ್ತೂರಿನ ಈ ಭಾಗದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ, ನಮ್ಮ ಮಂಗಳೂರಿನಲ್ಲಿ DDPI ಆಗಿ, ಬೆಳಗಾವಿಯಲ್ಲಿ ಸಹ ನಿರ್ದೇಶಕರಾಗಿ ಸೇವೆಯನ್ನ ನೀಡಿದ ನಮ್ಮ ಪುತ್ತೂರಿನ ಹೆಮ್ಮೆ ಅದು ವಾಲ್ಟರ್ ಡಿಮೆಲ್ಲೋ, ನಿವೃತ್ತ ಸಹಾಯಕ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ. ಎಲ್ಲ ಶಿಕ್ಷಕ ಬಂಧುಗಳಿಗೆ ಮಾದರಿಯಾಗಿ ನಿಲ್ಲಬಲ್ಲಂತ ವ್ಯಕ್ತಿ ಸನ್ಮಾನ್ಯ ವಾಲ್ಟರ್ ಡಿಮೆಲ್ಲೋ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಸನ್ಮಾನದ ಆಸನಕ್ಕೆ ದೊಡ್ಡ ಚಪ್ಪಾಳೆಯ ಸ್ವಾಗತವನ್ನ ಬಯಸ್ತಾ ಸನ್ಮಾನ ಪತ್ರದ ವಾಚನ ಶ್ರೀಯುತ ಮಾಮಚ್ಚನ್, ಸರ್ಕಾರಿ ನೌಕರರ ಸಂಘ ಕಡಬ ತಾಲೂಕು, ಇದರ ವತಿಯಿಂದ ರಾಜ್ಯ ಪರಿಷತ್ ಸದಸ್ಯರು. ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಪುತ್ತೂರಿನ ಜನಪ್ರಿಯ ಶಾಸಕರೇ, ಉದ್ಘಾಟಕರೇ, ಮುಖ್ಯ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಶಿಕ್ಷಕ ಬಂಧುಗಳೇ, ವಿದ್ಯಾಭಿಮಾನಿಗಳೇ, ಕರ್ನಾಟಕ ಸರ್ಕಾರ, ಶಾಲಾ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು, ಶಿಕ್ಷಕರ ದಿನಾಚರಣಾ ಸಮಿತಿ ವತಿಯಿಂದ ಸನ್ಮಾನ್ಯ ಶ್ರೀ ವಾಲ್ಟರ್ ಡಿಮೆಲ್ಲೋ ಇವರನ್ನು ಗೌರವಿಸಿ ಸಮರ್ಪಿಸುವಂಥ ಸನ್ಮಾನ ಪತ್ರ. ಶ್ರೀಯುತರು ಬಂಟ್ವಾಳದಲ್ಲಿ ಶಿಕ್ಷಕ ಕುಟುಂಬದಲ್ಲಿ ಜನಿಸಿ ಸರ್ಕಾರಿ ವೃತ್ತಿಯನ್ನು ಸಂತ ಜೋಸೆಫ್ ಪ್ರೌಢಶಾಲೆ ಹುಣಸೂರು ಇಲ್ಲಿ ಸಹ ಶಿಕ್ಷಕರಾಗಿ ಆರಂಭಿಸಿ 1994ರಲ್ಲಿ KES ಪರೀಕ್ಷೆಯನ್ನು ಉತ್ತೀರ್ಣಗೊಂಡು ಸರ್ಕಾರಿ ಪ್ರೌಢಶಾಲೆ ಬೆಳ್ತಂಗಡಿ ಮತ್ತು ಪುತ್ತಿಲ ಇಲ್ಲಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯವನ್ನು ಸಲ್ಲಿಸಿದರು. ಬೆಳ್ತಂಗಡಿಯಲ್ಲಿ ಸಹಾಯಕ ಶಿಕ್ಷಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಬಳಿಕ ಪುತ್ತೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿ ಪುತ್ತೂರಿನ ಸಮಸ್ತ ಶಿಕ್ಷಕರ ಮತ್ತು ಜನತೆಯ ಮೆಚ್ಚುಗೆಯನ್ನು ಪಡೆದರು. ಮುಂದೆ ಮಂಗಳೂರು ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಕರ್ತವ್ಯವನ್ನು ಸಲ್ಲಿಸಿದ ಬಳಿಕ ಡಯಟ್ ಮಂಗಳೂರು ಇಲ್ಲಿ ಹಿರಿಯ ಉಪನ್ಯಾಸಕರು ಮತ್ತು ಉಪಪ್ರಾಂಶುಪಾಲರಾಗಿ ಶಿಕ್ಷಕ ವೃಂದಕ್ಕೆ ಅನೇಕ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಿ ಜಿಲ್ಲೆ ರಾಜ್ಯದ ಗಮನವನ್ನು ಸೆಳೆಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಮುಂದೆ ಬಡ್ತಿಗೊಂಡು ದಕ್ಷಿಣ ಕನ್ನಡ ಜಿಲ್ಲಾ ಉಪನಿರ್ದೇಶಕರಾಗಿ 4 ವರ್ಷಗಳ ಕಾಲ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿ ಎಲ್ಲ ಶಿಕ್ಷಕರಿಂದ ಮೆಚ್ಚುಗೆಯನ್ನು ಪಡೆದರು. ಮುಂದೆ ವರ್ಗಾವಣೆಗೊಂಡು ಕೊಡಗು ಜಿಲ್ಲೆಯ ಕೂಡಿಗೆ ಡಯಟ್ನಲ್ಲಿ ಪ್ರಾಂಶುಪಾಲರಾಗಿ ವರ್ಗಾವಣೆಗೊಂಡು ಕರ್ತವ್ಯವನ್ನು ಸಲ್ಲಿಸುವ ಸಂದರ್ಭದಲ್ಲಿ ಇಡೀ ಕೊಡಗು ಜಿಲ್ಲೆ ಮಹಾ ಮಳೆ ಮತ್ತು ದುರಂತಕ್ಕೆ ಸಂಕಷ್ಟಕ್ಕೆ ಸಿಲುಕಿದಾಗ 24x7 ಎಂಬಂತೆ ಪರಿಹಾರ ಕಾರ್ಯಕ್ರಮದಲ್ಲಿ ಇಲ್ಲಿನ ಹಿರಿಯ ಅಧಿಕಾರಿಗಳ ಮತ್ತು ಮಾರ್ಗದರ್ಶನದಲ್ಲಿ ಕಿರಿಯ ಅಧಿಕಾರಿಗಳ ಸಹಕಾರ ಪಡೆದು ಗಣನೀಯ ಸೇವೆಯನ್ನು ಸಲ್ಲಿಸಿ ಮಾನವೀಯತೆಗೆ ಸಾಕ್ಷಿಯಾದರು ಮತ್ತು ಸಂತ್ರಸ್ತರಿಗೆ ಪರಿಹಾರ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಇಡೀ ರಾಜ್ಯ ಗಮನ ಸೆಳೆಯುವ ರೀತಿಯಲ್ಲಿ ಸಾಕ್ಷಿಯಾದರು. ಸಂತ್ರಸ್ತರಿಗೆ ಪರಿಹಾರ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಪ್ರಮುಖ ಪಾತ್ರ ವಹಿಸಿದಂಥ ಇವರು ಮುಂದೆ ಡಯಟ್ ಮಂಗಳೂರು ಇಲ್ಲಿಗೆ ಉಪನಿರ್ದೇಶಕರು ಮತ್ತು ಪ್ರಾಂಶುಪಾಲರಾಗಿ ವರ್ಗಾವಣೆಗೊಂಡರು. ನಂತರ 2020ರಲ್ಲಿ ಬೆಳಗಾವಿ ವಿಭಾಗದ ಸಹ ನಿರ್ದೇಶಕರಾಗಿ ಬಡ್ತಿಗೊಂಡು ಬೆಳಗಾವಿ ವಿಭಾಗದಲ್ಲಿ ಇವರು ಪ್ರಾಮಾಣಿಕ ಮತ್ತು ಶಿಕ್ಷಕ ಸ್ನೇಹಿ ಅಧಿಕಾರಿ ಎಂಬ ಹೆಗ್ಗಳಿಕೆಯನ್ನು ಪಡೆದರು. ಶಿಕ್ಷಕರಿಗೆ ಜ್ಞಾನದ ಬೆಳಕು ಮತ್ತು ಮಾರ್ಗದರ್ಶಕರಾಗಿ ನಗುಮುಖದ ಸೇವೆಯನ್ನು ಸಲ್ಲಿಸಿದ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ತಮ್ಮದು. ಶಿಕ್ಷಣ ಇಲಾಖೆಯ BO ಆಗಿ, DDPI ಆಗಿ, ಸಹ ನಿರ್ದೇಶಕರಾಗಿ ಹೀಗೆ 10 ಹಲವು ಉನ್ನತ ಹುದ್ದೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದರು. ಶಿಕ್ಷಕರ ನಾಡಿಮಿಡಿತ ಬಲ್ಲ ಸಜ್ಜನ ಅಧಿಕಾರಿಯಾಗಿ ನಮ್ಮೆಲ್ಲರ ಶಿಕ್ಷಕ ಬಂಧುಗಳ ಮೆಚ್ಚುಗೆ ಪಡೆದ ಆತ್ಮೀಯರಾದ ತಾವು ತಮ್ಮ ಸರ್ಕಾರಿ ಕರ್ತವ್ಯ ವಯೋನಿವೃತ್ತಿ ಹೊಂದಿರುವ ತಮ್ಮ ಈ ಮುಂದಿನ ಜೀವನವು ಯಶಸ್ಸು, ಸಾಧನೆ ಮತ್ತು ಸಂಭ್ರಮ, ಇನ್ನಷ್ಟು ಉನ್ನತ ಗೌರವ ಪುರಸ್ಕಾರದಿಂದ ಕೂಡಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ನಿವೃತ್ತಿ ಜೀವನವು ಯಶಸ್ಸು, ಸಾಧನೆ, ಸಂಭ್ರಮ, ಇನ್ನಷ್ಟು ಉನ್ನತ ಗೌರವ ಪುರಸ್ಕಾರಗಳಿಂದ ಕೂಡಿರಲಿ. ಭಗವಂತನು ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಆಯುರಾರೋಗ್ಯ ಮತ್ತು ಸಕಲ ಭಾಗ್ಯವನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಇಂದು ನಡೆಯುವ ಈ ನಮ್ಮ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಸಮಿತಿಯ ಪರವಾಗಿ ಸನ್ಮಾನಿಸಿ ಗೌರವಿಸಿ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಾ ಇದ್ದೇವೆ. ನವೀನ್ ಕುಮಾರ್ ಭಂಡಾರಿ KGS ಕಾರ್ಯನಿರ್ವಹಣಾಧಿಕಾರಿಗಳು, ಅಧ್ಯಕ್ಷರು ಶಿಕ್ಷಣ ದಿನಾಚರಣಾ ಸಮಿತಿ,
ಪುರಂದರ ಹೆಗಡೆ KAS ತಹಶೀಲ್ದಾರರು, ಉಪಾಧ್ಯಕ್ಷರು, ಶಿಕ್ಷಕರ ದಿನಾಚರಣಾ ಸಮಿತಿ ಶ್ರೀ ಲೋಕೇಶ್ SR, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕಾರ್ಯದರ್ಶಿಗಳು, ಶಿಕ್ಷಕರ ದಿನಾಚರಣಾ ಸಮಿತಿ ಮತ್ತು ಪದಾಧಿಕಾರಿಗಳು, ಸರ್ವ ಸದಸ್ಯರು, ಶಿಕ್ಷಕರ ದಿನಾಚರಣಾ ಸಮಿತಿ ಪುತ್ತೂರು. ಕೃತಜ್ಞತೆಗಳು. ನಮ್ಮ ಊರಿನವರು ಸಹ ನಿರ್ದೇಶಕರ ಪಟ್ಟಕ್ಕೆ ಏರಿ ನಿವೃತ್ತರಾಗಿದ್ದಾರೆ ಅನ್ನುವಂಥದ್ದು ಪುತ್ತೂರಿಗರ ಹೆಮ್ಮೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದು ಅಭಿನಂದನೆಯ ಚಪ್ಪಾಳೆ ಸನ್ಮಾನ್ಯ ವಾಲ್ಟರ್ ಡಿಮೆಲ್ಲೋ ಇವರಿಗೆ. ಸನ್ಮಾನ್ಯ ಶಾಸಕರು ತುರ್ತಾಗಿ ತೆರಳಬೇಕು, ಆದರೆ ಅವರಲ್ಲಿ ಒಂದು ವಿನಂತಿ, 20 ನಿಮಿಷ ನಮಗಾಗಿ ನೀವು ಕೊಡಬೇಕು ಅನ್ನುವ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ವೇದಿಕೆಯ ಮುಂಭಾಗದಲ್ಲಿ 8 ಆಸನದ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವ ಆಶಯದೊಂದಿಗೆ ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ವಿದ್ಯಾರ್ಥಿಗಳ ಸಾಧನೆಯ ಪಥಗಳಲ್ಲಿ ಸಾತ್ವಿಕ ಬೆಳಕನ್ನಿರಿಸಿ ಸುಗಮ ದಾರಿಯನ್ನು ತೋರುವ ಮಹತ್ತರ ಕಾಯಕದಲ್ಲಿ ತೊಡಗಿ ನಿವೃತ್ತರಾಗಿರುವಂತಹ ಗೌರವಾನ್ವಿತ ನಿವೃತ್ತ ಶಿಕ್ಷಕ ವೃಂದದವರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ. ಈ ನಿವೃತ್ತ ಶಿಕ್ಷಕರ ಪಟ್ಟಿಯನ್ನು ವಾಚಿಸಲಿದ್ದಾರೆ ಶ್ರೀಯುತ ನಾಗೇಶ್ ಪಾಟಾಳಿ, ಮಾನ್ಯ ಅಧ್ಯಕ್ಷರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ. ಗುರುಭ್ಯೋ ನಮಃ. ಎದೆಯ ಹಣತೆಯಲ್ಲಿ ಅಕ್ಷರದ ಜ್ಯೋತಿಯ ಬೆಳಗಿ ಅಗಣಿತ ಮಂದಿಯ ಬಾಳಿಗೆ ಭವ್ಯ ಬೆಳಕು ನೀಡಿದ ಪರಮ ಗುರು ವೃಂದಕ್ಕೆ, ಗುರು ಸಮಾನರಿಗೆ ಶಿಕ್ಷಕರ ದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭವ್ಯವಾದಂತಹ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರ ಮೆಚ್ಚಿನ ಶಾಸಕರೇ, ಹಾಗೆ ಎಲ್ಲ ಅತಿಥಿ ಗಣ್ಯರೇ, ಹಾಗೆ ವಿದ್ಯಾಭಿಮಾನಿಗಳೇ, ಗುರು ವೃಂದದವರೇ, ಹಾಗೆ ಮಾಧ್ಯಮದ ಮಿತ್ರರೇ, ಗುರುವಿಂದ ದೈವಗಳು, ಗುರುವಿಂದ ಬಂಧುಗಳು, ಗುರುವಿಂದಲೇ ಸಕಲ ಪುಣ್ಯಗಳು, ಲೋಕಕ್ಕೆ ಗುರುವೀಗ ದೈವ ಸರ್ವಜ್ಞ ಎನ್ನುವ ಸರ್ವಜ್ಞನ ವಚನದಂತೆ ಜಗದ ಸರ್ವವನ್ನು ಅರಿವಿನ ಸ್ಪರ್ಶದೊಂದಿಗೆ ತಿಳಿಸುವ ಅದ್ಭುತ ನಿರ್ಮಾತೃಗಳು ಈ ಗುರು ಸಮೂಹ. ತಮ್ಮ ನಿಸ್ವಾರ್ಥ ಸೇವಾ ಪುಣ್ಯ ಕೈಂಕರ್ಯದೊಂದಿಗೆ ನಿವೃತ್ತಿಯನ್ನು ಹೊಂದಿರುವ ಗುರು ವೃಂದಕ್ಕೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಸನ್ಮಾನಿಸ್ತಾ ಇದ್ದೇವೆ. ಪುತ್ತೂರು ಶೈಕ್ಷಣಿಕ ತಾಲೂಕಿನಲ್ಲಿ 23 ಮಂದಿ 2023-24ನೇ ಶೈಕ್ಷಣಿಕ ವರ್ಷದಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಇವರ ಪಟ್ಟಿಯನ್ನು ಇದೀಗ ವಾಚಿಸ್ತಾ ಇದ್ದೇನೆ. ಶ್ರೀಮತಿ ಪ್ರೇಮಲತಾ, ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಲ್ಮರ. 2 ಶ್ರೀಮತಿ ನಾಗರತ್ನ, ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ದೆ. 3 ಶ್ರೀಮತಿ ತೆರೆಜಾ ಎಂ ಸಿಕ್ವೇರ, ಮುಖ್ಯ ಗುರುಗಳು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಪೆಮಜಲು. 4 ಶ್ರೀಮತಿ ಯಮುನಾ ಬಿ, ಸರ್ಕಾರಿ ಮಾದರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಾರಾಡಿ. 5 ಶ್ರೀಮತಿ ಶುಭಲತಾ, ಮುಖ್ಯ ಗುರುಗಳು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಡ್ಕ. 6 ಶ್ರೀಮತಿ ಸವಿತಾ ಕುಮಾರಿ MD, ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿಗೋಡು. 7ನೇದಾಗಿ ಶ್ರೀಮತಿ ಚಂದ್ರಪ್ರಭಾ S, ಮುಖ್ಯ ಗುರುಗಳು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡಿಪಾಡಿ. 8 ಶ್ರೀಮತಿ ನೀಲಾವತಿ, ಮುಖ್ಯ ಗುರುಗಳು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಲಂಪಾಡಿ. ತಾವುಗಳು ವೇದಿಕೆಗೆ ಆಗಮಿಸಿ ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಮತಿ ಪ್ರೇಮಲತಾ ಶಿಕ್ಷಕರಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಲ್ಮರ ಇಲ್ಲಿ ಸೇವೆ ಸಲ್ಲಿಸುತ್ತಾ ನಿವೃತ್ತಿಯನ್ನು ಹೊಂದಿರುತ್ತಾರೆ. 19/11/1998ರಲ್ಲಿ ಸೇವೆಗೆ ಸೇರಿದ್ದು 31/10/2023ರಂದು ತನ್ನ ಸೇವೆಗೆ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಸುಮಾರು 25 ವರ್ಷಗಳ ಕಾಲ ಶಿಕ್ಷಣ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರುವಂಥ ತಮಗೆ
ಸಮಸ್ತ ಪುತ್ತೂರು ತಾಲೂಕಿನ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕವಾದಂಥ ಶುಭ ಹಾರೈಕೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಶ್ರೀಮತಿ ನಾಗರತ್ನ ಶಾ ಶಿಕ್ಷಕಿ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ದೆ, 13/1/1999ರಿಂದ 30/11/2023 ಸೇವೆಯನ್ನು ಸಲ್ಲಿಸಿ ಸುಮಾರು 24 ವರ್ಷಗಳ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸಿ ಅದೆಷ್ಟೋ ವಿದ್ಯಾರ್ಥಿ ಸಮೂಹಕ್ಕೆ ಬೆಳಕಾಗಿದ್ದೀರಿ. ಇವರಿಗೆ ಸಮಸ್ತ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕವಾದಂತಹ ಶುಭ ಆಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಶ್ರೀಮತಿ ತೆರೆಸಾ ಎಂ ಸಿಕ್ವೇರ, ಮುಖ್ಯ ಗುರುಗಳು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಪೆ ಮಜ್ಜಲು, ಅಭೂತಪೂರ್ವವಾದಂಥ ಸೇವೆಯನ್ನು ಸಲ್ಲಿಸಿದಂಥ ತಮಗೆ ಕಳೆದ 2022ನೇ ಶೈಕ್ಷಣಿಕ ವರ್ಷದಲ್ಲಿ ಅತ್ಯುತ್ತಮ ಜಿಲ್ಲಾ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದಂಥ ತಾವುಗಳು 12/12/2023 ತಾವು ಶೈಕ್ಷಣಿಕ ಸೇವೆಗೆ ನಿವೃತ್ತಿಯನ್ನು ಹೊಂದಿರುತ್ತೀರಿ. ಅದೇ ರೀತಿಯಲ್ಲಿ ಶ್ರೀಮತಿ ಯಮುನಾ ಬಿ 25/8/1992 ಸೇವೆಗೆ ಸೇರಿ 31/1/2024 ನಿವೃತ್ತಿಯನ್ನು ಹೊಂದಿ ಸುಮಾರು 32 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಅದೆಷ್ಟೋ ಶಿಕ್ಷಕ ಸಮೂಹಕ್ಕೆ ಬೆಳಕಾಗಿದ್ದೀರಿ. ಅದೇ ರೀತಿಯಲ್ಲಿ ಶ್ರೀಮತಿ ಶುಭಲತಾ, ಮುಖ್ಯ ಗುರುಗಳು ಆನಡ್ಕ, ಜಿಲ್ಲಾ ಅತ್ಯುತ್ತಮ ಪ್ರಶಸ್ತಿ ಪುರಸ್ಕೃತರು. ಹಾಗೆ ಶಾಲೆಯಲ್ಲಿ ಕೃಷಿ ಕ್ರಾಂತಿಯನ್ನೇ ಸೃಷ್ಟಿಸಿದಂಥ ತಾವು ಸುಮಾರು 38 ವರ್ಷಗಳ ಕಾಲ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸಿದಂಥ ತಮಗೆ ನಮ್ಮೆಲ್ಲ ಶಿಕ್ಷಕ ಸಮೂಹದ ಪರವಾಗಿ ಶುಭ ಹಾರೈಕೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಶ್ರೀಮತಿ ಸವಿತಾ ಕುಮಾರಿ MD, ಶಿಕ್ಷಕರು, ಶಾಂತಿಗೋಡು, ನಿವೃತ್ತಿಯನ್ನು 29/2/2024 ಆಗಿರುತ್ತೀರಿ. ಶೈಕ್ಷಣಿಕ ಸೇವೆಯೊಂದಿಗೆ ಅದೆಷ್ಟೋ ಶಾಲೆಗೆ ಭೌತಿಕ ಸೌಲಭ್ಯವನ್ನು ಒದಗಿಸುವುದರ ಮುಖಾಂತರ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸಿದ ತಮಗೆ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಾ ಶ್ರೀಮತಿ ಚಂದ್ರಪ್ರಭಾ ಎಸ್, ಮುಖ್ಯ ಗುರುಗಳು, ಕೊಡಿಪಾಡಿ ಶಾಲೆ, 22/2/1964 ಜನನ ಹೊಂದಿದ ತಾವು 28/7/1994 ಸೇವೆಗೆ ಸೇರಿರ್ತೀರಿ. ಮುಕ್ವೆ, ಮುರ, ಉಪ್ಪಿನಂಗಡಿ ಇನ್ನಿತರ ಶಾಲೆಗಳಲ್ಲಿ ಸೇವೆ ಸಲ್ಲಿಸಿ ಶೈಕ್ಷಣಿಕ ಸೇವೆಯನ್ನು ಪುತ್ತೂರು ತಾಲೂಕಿನಲ್ಲಿ ಸಮರ್ಥ ರೀತಿಯಲ್ಲಿ ನಿಭಾಯಿಸಿದಂಥ ತಮಗೆ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಾ ಶ್ರೀಮತಿ ನೀಲಾವತಿ, ಮುಖ್ಯ ಗುರುಗಳು, ಪೆರ್ಲಂಪಾಡಿ, 27/7/1994 ಸೇವೆಗೆ ಸೇರಿ 31/3/2024 ನಿವೃತ್ತಿಯನ್ನು ಹೊಂದಿದಂಥ ತಾವು 29 ವರ್ಷಗಳ ಪ್ರಾಮಾಣಿಕ ವೃತ್ತಿ ಗೌರವವನ್ನು ಸಲ್ಲಿಸುತ್ತಾ ಸೇವೆ ಸಲ್ಲಿಸಿದ ತಮಗೆ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸೇವೆಯನ್ನ ಸಲ್ಲಿಸಿ ನಿವೃತ್ತಿಯನ್ನ ಹೊಂದಿದ 8 ಜನ ಶಿಕ್ಷಕಿಯರಿಗೂ ಕೂಡ ಎಲ್ಲ ಪ್ರೇಕ್ಷಕ ಬಂಧುಗಳ ದೊಡ್ಡ ಚಪ್ಪಾಳೆಯನ್ನ ಸಲ್ಲಿಸಿ ಅಭಿನಂದಿಸುವ ಅನ್ನುವ ಕೋರಿಕೆಯೊಂದಿಗೆ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸಿದ ಮುಂದಿನ 8 ನಿವೃತ್ತ ಶಿಕ್ಷಕ ಶಿಕ್ಷಕಿಯರ ಪಟ್ಟಿಯ ವಾಚನ. ಶ್ರೀಮತಿ ತೇಜಮ್ಮ, ಶಿಕ್ಷಕಿ, ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಿನಂಗಡಿ. ಕ್ರಮ ಸಂಖ್ಯೆ 10 ಶ್ರೀಮತಿ ಸಾವಿತ್ರಿ ಎನ್, ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಮ್ಮಾಯಿ. ಕ್ರಮ ಸಂಖ್ಯೆ 11 ಶ್ರೀಮತಿ ಇಂದಿರಾ ಕೆ, ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟತ್ತಾರು. ಕ್ರಮ ಸಂಖ್ಯೆ 12 ಶ್ರೀಮತಿ ನೇತ್ರಾವತಿ ಎ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಜತ್ತೂರು, ದೈಹಿಕ ಶಿಕ್ಷಣ ಶಿಕ್ಷಕಿ,
ಕ್ರಮ ಸಂಖ್ಯೆ 13 ಸೋಬಿನಾ ಎನ್ ನೊರೊನ್ನ ಸಹಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆರ್ಯಾಪು. ಕ್ರಮ ಸಂಖ್ಯೆ 14 ಭಾಸ್ಕರ ಎನ್ ಸಹಶಿಕ್ಷಕರು ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಕಾವು. ಕ್ರಮ ಸಂಖ್ಯೆ 15 ಚಿದಾನಂದ ಗೌಡ ಕೆ ಮುಖ್ಯ ಗುರುಗಳು ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಕೊಂಬಾರು ಕಡಬ ತಾಲೂಕು. ಕ್ರಮ ಸಂಖ್ಯೆ 16 ಜಿನ್ನಪ್ಪ ಗೌಡ ಎಸ್ ಸಹಶಿಕ್ಷಕರು ಸರ್ಕಾರಿ ಮಾದರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಬಂಟ್ರ. ಶ್ರೀಮತಿ ದೇಜಮ್ಮ ಶಿಕ್ಷಕಿ ಉನ್ನತ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಿನಂಗಡಿಯಲ್ಲಿ ಸೇವೆಯನ್ನು ಸಲ್ಲಿಸಿ 31/3/2024 ತಮ್ಮ ಶೈಕ್ಷಣಿಕ ವೃತ್ತಿಗೆ ನಿವೃತ್ತಿಯನ್ನು ಹೊಂದಿರುತ್ತೀರಿ. ತಮಗೆ ಸಮಸ್ತ ಶಿಕ್ಷಕರ ಪರವಾಗಿ ಶುಭ ಹಾರೈಕೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ಇದ್ದೇವೆ. ಶ್ರೀಮತಿ ಸಾವಿತ್ರಿ ಎನ್ ಸಹಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಮ್ಮಾಯಿ 18/12/1997 ಸೇವೆಗೆ ಸೇರಿದಂಥ ತಾವು 31/3/2024 ಸೇವೆಗೆ ನಿವೃತ್ತಿಯನ್ನು ಹೊಂದಿರುತ್ತೀರಿ. ಕೆಮ್ಮಾಯಿ, ಹಂಟ್ಯಾರು ಹಾಗೆ ಕೆದಂಬಾಡಿ ಶಾಲೆಗಳಲ್ಲಿ ತನ್ನ ವೃತ್ತಿಯನ್ನು ತೊಡಗಿಸಿಕೊಂಡು ಸೇವಾ ನಿವೃತ್ತಿಯನ್ನು ಹೊಂದಿರುವಂಥ ತಮಗೆ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಾ ಶ್ರೀಮತಿ ಇಂದಿರಾ ಕೆ ಸಹಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟತ್ತಾರು ಸುಮಾರು 28 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂಥ ತಾವು ತೆಗ್ಗು ಹಾಗೂ ಕಟ್ಟತ್ತಾರು ಶಾಲೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಅದೆಷ್ಟೋ ವಿದ್ಯಾರ್ಥಿ ಸಮೂಹಕ್ಕೆ ಬೆಳಕಾಗಿರುತ್ತೀರಿ. ತಮಗೆ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಾ ನೇತ್ರಾವತಿ ಎ ಬಜತ್ತೂರು ಸಹಶಿಕ್ಷಕಿ ದೈಹಿಕ ಶಿಕ್ಷಣ ಶಿಕ್ಷಕಿ 31/3/2024 ಸೇವೆಗೆ ನಿವೃತ್ತಿಯನ್ನು ಹೊಂದಿರುವಂಥ ತಾವು ಸುಮಾರು 27 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತೀರಿ. ಕ್ರೀಡಾ ಸಾಧನೆಯನ್ನು ಗೈದಂಥ ತಾವು ಅದೆಷ್ಟೋ ಮಕ್ಕಳನ್ನು ಕ್ರೀಡೆಗೆ ತೊಡಗಿಸಿಕೊಳ್ಳುತ್ತಾ ಕ್ರಿಯಾಶೀಲ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿದಂಥ ತಮಗೆ ಹೃತ್ಪೂರ್ವಕವಾದಂಥ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಾ ಶ್ರೀಮತಿ ಶೋಭಿನಾ ಎನ್ ನೊರೊನ್ನ ಸಹಶಿಕ್ಷಕಿ ಆರ್ಯಾಪು ಶಾಲೆ ಸುಮಾರು 28 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂಥ ತಾವು ಬೊಬ್ಬೆಕೇರಿ, ಹಂಟ್ಯಾರು, ಹಾರ್ಯಾಪು ಶಾಲೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ತಾವು ತಮಗೆ ಹೃತ್ಪೂರ್ವಕವಾದಂಥ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಾ ಶ್ರೀಯುತ ಭಾಸ್ಕರ್ ಎನ್ ಸಹಶಿಕ್ಷಕರು ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಕಾವು ಒಂದೇ ಶಾಲೆಯಲ್ಲಿ ನಿರಂತರವಾದಂಥ 26 ವರ್ಷಗಳ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರುವಂಥ ಶ್ರೀಯುತ ಭಾಸ್ಕರ್ ಎನ್ ಇವರಿಗೆ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಾ ಚಿದಾನಂದ ಗೌಡ ಕೆ ಮುಖ್ಯ ಗುರುಗಳು ಕೊಂಬಾರು ಕಡಬ 34 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ 31/5/2024 ನಿವೃತ್ತಿಯನ್ನು ಹೊಂದಿರುವಂಥ ತಮಗೆ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಾ ಜಿನ್ನಪ್ಪ ಗೌಡ ಎಸ್ ಸಹಶಿಕ್ಷಕರು ಬಂಟ್ರ 31/5/2024 ಸೇವಾ ನಿವೃತ್ತಿಯನ್ನು ಹೊಂದಿರುತ್ತೀರಿ. 26 ವರ್ಷಗಳ ಶೈಕ್ಷಣಿಕ ಸೇವೆ ಸಲ್ಲಿಸಿದಂಥ ತಮಗೆ ಹೃತ್ಪೂರ್ವಕವಾದಂಥ ಶುಭ ಹಾರೈಕೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಕೃತಜ್ಞತೆಗಳು. ಮತ್ತೆ 8 ಜನ ನಿವೃತ್ತ ಶಿಕ್ಷಕರು ವೇದಿಕೆಯ ಮೇಲ್ಭಾಗದಲ್ಲಿ ಸನ್ಮಾನವನ್ನ ಸ್ವೀಕರಿಸಿದ್ದಾರೆ. ಎಲ್ಲ ಶಿಕ್ಷಕ ಬಂಧುಗಳೇ, ಮತ್ತೊಂದು ಅಭಿನಂದನೆಯ ಚಪ್ಪಾಳೆ 8 ಜನ ನಿವೃತ್ತ ಶಿಕ್ಷಕ ಶಿಕ್ಷಕಿಯರಿಗೆ. ಮುಂದಿನ 7 ಜನರ ಪಟ್ಟಿಯ ವಾಚನ ಶ್ರೀಯುತ ನಾಗೇಶ್ ಪಾಟಾಳಿ ಇವರಿಂದ. ಮುಂದಿನ ಗುರುವಂದನೆಯನ್ನು ಸ್ವೀಕರಿಸುವುದಕ್ಕಾಗಿ 17ನೇ ಕ್ರಮ ಸಂಖ್ಯೆ ಕೆ ಶೀಲಾವತಿ ಪದವೀಧರೇತರ ಮುಖ್ಯ ಗುರುಗಳು KPS ಕುಂಬ್ರ. ಕ್ರಮ ಸಂಖ್ಯೆ 18 ತಾರಾ ಎಸ್ ಮುಖ್ಯ ಗುರುಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟತ್ತಾರು. ಕ್ರಮ ಸಂಖ್ಯೆ 19 ಜೋನ್ KP ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತಟ್ಟು ಕಡಬ ತಾಲೂಕು. ಕ್ರಮ ಸಂಖ್ಯೆ 20 ಸರೋಜಿನಿ ಎನ್ ಸಹಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಳಾರ ಕಡಬ ತಾಲೂಕು. ಕ್ರಮ ಸಂಖ್ಯೆ 21 ವಿಷ್ಣು ಭಟ್ ಎಂ ಸಹಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಕ್ಕೂರು. ಕ್ರಮ ಸಂಖ್ಯೆ 22 ತಿಮ್ಮಪ್ಪ RS ಸಹಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂಟಿಕಾನ. ಕ್ರಮ ಸಂಖ್ಯೆ 23 ಶ್ರೀಮತಿ ಭವಾನಿ ವೈ ಸಹಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂತೂರು ಕಡಬ ತಾಲೂಕು.
ತಾವುಗಳು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಕೆ ಶೀಲಾವತಿ ಪದವೀಧರೇತರ ಮುಖ್ಯ ಗುರುಗಳು KPS ಕುಂಬ್ರಾ ಪಾಣಾಜ ಶಾಲೆಯಲ್ಲಿ ಅದೆಷ್ಟೋ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸರಳ ಸಜ್ಜನಿಕೆಯ ಶಾಂತ ಸ್ವಭಾವದ ತಾವುಗಳು ನಿವೃತ್ತಿಯನ್ನು ಹೊಂದಿ ನಿವೃತ್ತಿ ಜೀವನವನ್ನು ಸಾಗಿಸ್ತಾ ಇದ್ದೀರಿ. ತಮಗೆ ಶುಭ ಹಾರೈಕೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಶ್ರೀಮತಿ ತಾರಾ ಎಸ್ ಮುಖ್ಯ ಗುರುಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟತ್ತಾರು ಸುಮಾರು 35 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಆಲಂತಾಯ ಹಿರಿಯಡ್ಕ ಇಡ್ಯೊಟ್ಟು ಹರಿಯಡ್ಕ ನನ್ಯ ಮತ್ತು ಕಟ್ಟತ್ತಾರು ಶಾಲೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಜೀವನವನ್ನು ಸಾಗಿಸ್ತಾ ಇದ್ದೀರಿ. ತಮಗೆ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಯುತ ಜೋನ್ KP ದೈಹಿಕ ಶಿಕ್ಷಣ ಶಿಕ್ಷಕರು ಗೋಳಿತೊಟ್ಟು ಕಡಬ 2/8/1994 ಸೇವೆಗೆ ಸೇರಿದಂಥ ತಾವು 31/7/2024 ನಿವೃತ್ತಿಯನ್ನು ಹೊಂದಿ ಸುಮಾರು 30 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತೀರಿ. ತಾವುಗಳ ಅನುಪಸ್ಥಿತಿಯನ್ನು ಇಲ್ಲಿ ಸ್ಮರಿಸಿಕೊಳ್ಳುತ್ತಾ ನಿಮಗೆ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಮತಿ ಸರೋಜಿನಿ ಎನ್ ಸಹಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಳಾರ ಕಡಬ 13/8/1992 ಸೇವೆಗೆ ಸೇರಿದಂಥ ತಾವು 31/7/2024 ಸೇವಾ ನಿವೃತ್ತಿಯನ್ನು ಹೊಂದಿ 32 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂಥ ತಮಗೆ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಯುತ ವಿಷ್ಣು ಭಟ್ ಎಂ ಸಹಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಕ್ಕೂರು 1/9/1998 ಸೇವೆಗೆ ಸೇರಿದಂಥ ತಾವು 31/7/2024 ಸುಮಾರು 26 ವರ್ಷಗಳ ಸೇವೆ ಸಲ್ಲಿಸಿ ಕೃಷಿ ಕಾಶಿಯನ್ನು ನಿರ್ಮಾಣ ಮಾಡಿದಂಥ ಕಕ್ಕೂರು ಶಾಲೆಯಲ್ಲಿ ಅದೆಷ್ಟೋ ವಿದ್ಯಾರ್ಥಿ ಸಮೂಹಕ್ಕೆ ತಾಜಾ ತರಕಾರಿಯನ್ನು ತಾವೇ ಸ್ವತಃ ದುಡಿದು ಸಮರ್ಪಿಸಿದಂಥ ಪರಿಸರ ಪ್ರಜ್ಞೆಯನ್ನು ಮೂಡಿಸಿರುವಂಥ ಸರ್ ತಮಗೆ ಶುಭ ಹಾರೈಕೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ತಿಮ್ಮಪ್ಪ RS ಸಹಶಿಕ್ಷಕರು ಕುಂಟಿಕಾನ 7/8/1998 ಸೇವೆಗೆ ಸೇರಿದಂಥ ತಾವು 31/7/2024 ಸೇವೆಗೆ ನಿವೃತ್ತಿಯನ್ನು ಹೊಂದಿರುವಂಥ ತಾವು ಹಾಗೆ ಭವಾನಿ ವೈ ಸಹಶಿಕ್ಷಕರು ಕುಂತೂರು ಶಾಲೆ 14/2/1996 ಸೇವೆಗೆ ಸೇರಿ 31/7/2024 ಸೇವಾ ನಿವೃತ್ತಿಯನ್ನು ಹೊಂದಿರುವಂಥ ತಾವು 28 ವರ್ಷಗಳ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದ ತಮಗೆ ಶುಭ ಹಾರೈಕೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ಗುರು ವಂದನೆಯನ್ನು ಸ್ವೀಕರಿಸಿದ ತಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಹಾಗೆ ಈ ಗುರು ವಂದನೆಯನ್ನು ನೆರವೇರಿಸಿದಂಥ ಎಲ್ಲ ಅತಿಥಿ ಗಣ್ಯರುಗಳಿಗೆ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಸಮಸ್ತ ಗುರು ವೃಂದದ ಪರವಾಗಿ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಮತ್ತೆ 7 ಜನ ನಿವೃತ್ತಗೊಂಡ ಶಿಕ್ಷಕ ಶಿಕ್ಷಕಿಯರಿಗೆ ಒಂದು ಅಭಿನಂದನೆಯ ಚಪ್ಪಾಳೆ ಹರಿದು ಬರಲಿ ಅನ್ನುವ ಆಶಯದೊಂದಿಗೆ ಇನ್ನೊಂದು ಚಾರನ್ನ ವೇದಿಕೆಯಲ್ಲಿ ಸಂಘಟಕರು ಜೋಡಿಸಬೇಕು ಅನ್ನುವ ಆಶಯದೊಂದಿಗೆ ಆದರಣೀಯರೇ, ನಿವೃತ್ತ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರಿಗೆ ಸನ್ಮಾನ ಪಟ್ಟಿಯ ವಾಚನ ವಿಜಯ್ ಕುಮಾರ್, ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ, ಬೆಂಗಳೂರು ಪುತ್ತೂರು ತಾಲೂಕು ಘಟಕ. ಎಲ್ಲರಿಗೂ ನಮಸ್ಕಾರ. ಇದೀಗ ಈ ವೇದಿಕೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿದಂತಹ ಶಿಕ್ಷಕರಿಗೆ ಗೌರವಿಸುವಂಥ ಕಾರ್ಯಕ್ರಮ. ಮೊದಲಿಗೆ ಶ್ರೀಮತಿ ಶೋಭಾ ಬಿ, ಉಪಪ್ರಾಂಶುಪಾಲರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ. ಎರಡನೇದಾಗಿ ಶ್ರೀಮತಿ ವನಲಕ್ಷ್ಮಿ NH, ಆಂಗ್ಲ ಭಾಷಾ ಶಿಕ್ಷಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ. ಶ್ರೀ ಸತೀಶ್ ಚಂದ್ರ AS, ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ವಳಾಲು. ಶ್ರೀ ಶಶಿಧರ್ P, ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ದೋಳ್ಪಾಡಿ. ಶ್ರೀಮತಿ ಇಂದಿರಾ K, ವಿಜ್ಞಾನ ಶಿಕ್ಷಕಿ ಸರ್ಕಾರಿ ಪ್ರೌಢಶಾಲೆ ಪಾಪಮೆಜಲು. ಶ್ರೀಮತಿ ಮೀನಾಕ್ಷಿ B, ಕಲಾ ಶಿಕ್ಷಕಿ ಸರ್ಕಾರಿ ಪ್ರೌಢಶಾಲೆ ಮಣಿಕರ. ಶ್ರೀ ಜಯರಾಮ ಶೆಟ್ಟಿ K, ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಸರ್ವೆ. ಶ್ರೀ ಸೀತಾರಾಮಗೌಡ B, ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಹಿರೇಬಂಡಾಡಿ. ಎಲ್ಲ ಶಿಕ್ಷಕರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಶ್ರೀಮತಿ ಶೋಭಾ ಬಿ ಸುಳ್ಯದಲ್ಲಿ ತನ್ನ ವೃತ್ತಿಯನ್ನು ಆರಂಭಿಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿಯಲ್ಲಿ ಸಹ ಶಿಕ್ಷಕಿಯಾಗಿ ಸರ್ಕಾರಿ ಸೇವೆಗೆ ಸೇರಿ
ಅಲ್ಲಿಯೇ ಉಪಪ್ರಾಂಶುಪಾಲರಾಗಿ ಸುದೀರ್ಘ 35 ವರ್ಷಗಳ ಸೇವೆಯನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿಗೆ ಇಲ್ಲಿಗೆ ಸಲ್ಲಿಸಿದಂಥ ಶ್ರೀಮತಿ ಶೋಭಾ ಮೇಡಮ್ ಇವರಿಗೆ ಎಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ಆತ್ಮೀಯ ಅಭಿನಂದನೆಗಳು. ಶ್ರೀಮತಿ ವನಲಕ್ಷ್ಮಿ NH, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲೂರು ಬೆಳ್ತಂಗಡಿ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ 1992ರಲ್ಲಿ ಸೇವೆಯನ್ನು ಆರಂಭಿಸಿ ಬಿಳಿನೆಲೆ ಕೈಕಂಬದಲ್ಲಿ ಸೇವೆಯನ್ನು ಮುಂದುವರಿಸಿ 2005ಕ್ಕೆ ಸರಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿಯ ಪ್ರೌಢಶಾಲಾ ವಿಭಾಗಕ್ಕೆ ಆಂಗ್ಲ ಭಾಷಾ ಶಿಕ್ಷಕಿಯಾಗಿ ಪದೋನ್ನತಿ ಹೊಂದು ಸುದೀರ್ಘ 19 ವರ್ಷಗಳ ಕಾಲ ಪ್ರೌಢಶಾಲಾ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದಂಥ ಶ್ರೀಮತಿ ವನಲಕ್ಷ್ಮಿ NH ಇವರಿಗೂ ಸಹ ಅಭಿನಂದನೆಗಳು. ಶ್ರೀ ಸತೀಶ್ ಚಂದ್ರ HM, ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ವಳಾಲು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೋಣಾಲು ಅಲ್ಲಿ ಸೇವೆಯನ್ನು ಆರಂಭಿಸಿ ಬಡ್ತಿಯನ್ನು ಹೊಂದಿ ಸರ್ಕಾರಿ ಪ್ರೌಢಶಾಲೆ ವಳಾಲು ಇಲ್ಲಿ ಮುಖ್ಯ ಶಿಕ್ಷಕರಾಗಿ ನಿವೃತ್ತಿ ಹೊಂದಿರುವಂತಹ ಶ್ರೀ ಸತೀಶ್ ಚಂದ್ರ ಇವರಿಗೂ ಸಹ ಅಭಿನಂದನೆಗಳು. ಹಾಗೆಯೇ ಶ್ರೀ ಶಶಿಧರ್, ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ದೋಳ್ಪಾಡಿ, ಸರ್ಕಾರಿ ಪ್ರೌಢಶಾಲೆ ಹೊಸಬೆಟ್ಟು ಅಲ್ಲಿ ವೃತ್ತಿಯನ್ನು ಆರಂಭಿಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪಂಜ ಇಲ್ಲಿ ತಮ್ಮ ವೃತ್ತಿಯನ್ನು ಮುಂದುವರಿಸಿ ನಂತರ ಮುಖ್ಯ ಶಿಕ್ಷಕರಾಗಿ ಸರ್ಕಾರಿ ಪ್ರೌಢಶಾಲೆ ದೋಳ್ಪಾಡಿಗೆ ಇಲ್ಲಿ ಪದೋನ್ನತಿ ಹೊಂದಿ ತಮ್ಮ ಸುದೀರ್ಘ ಸೇವೆಯನ್ನು ಶಿಕ್ಷಣ ಇಲಾಖೆಗೆ ಸಲ್ಲಿಸಿದಂಥ ಶ್ರೀಯುತ ಶಶಿಧರ್ ಸರ್ ಇವರಿಗೂ ಸಹ ಎಲ್ಲ ಶಿಕ್ಷಕರ ಪರವಾಗಿ ಅಭಿನಂದನೆಗಳು. ಶ್ರೀಮತಿ ಇಂದಿರಾ ಕೆ, ವಿಜ್ಞಾನ ಶಿಕ್ಷಕಿಯಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬ ಇಲ್ಲಿ ಸೇವೆಯನ್ನು 1997ರಲ್ಲಿ ಆರಂಭಿಸಿ ನಂತರ ಸರ್ಕಾರಿ ಪ್ರೌಢಶಾಲೆ ಪಾಪೆಮಜಲಿಗೆ ಇಲ್ಲಿ ವರ್ಗಾವಣೆಗೊಂಡು ತಮ್ಮ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಇದೀಗ ಸೇವಾ ನಿವೃತ್ತಿಯನ್ನು ಹೊಂದಿರುವಂಥ ಶ್ರೀಮತಿ ಇಂದಿರಾ ಕೆ ಇವರಿಗೂ ಸಹ ಅಭಿನಂದನೆಗಳು. ಶ್ರೀಮತಿ ಮೀನಾಕ್ಷಿ ಪಿ, ಸುಳ್ಯದ ಕಿರಿಯ ಪ್ರಾಥಮಿಕ ಶಾಲೆ ಪುತ್ಯ ಇಲ್ಲಿ ಸೇವೆಯನ್ನು ಆರಂಭಿಸಿ ನಂತರ ಕುಂಟಿಕಾನ, ಕೆಮ್ಮಿಂಜೆ ಹಾಗೂ ಸರ್ಕಾರಿ ಪ್ರೌಢಶಾಲೆ ಮಣಿಕರ ಇಲ್ಲಿ ಪ್ರೌಢಶಾಲಾ ಶಿಕ್ಷಕಿಯಾಗಿ ಬಡ್ತಿಯನ್ನು ಹೊಂದಿ ನಿವೃತ್ತಿಯನ್ನು ಹೊಂದಿರುವಂಥ ಮೀನಾಕ್ಷಿ ಪಿ ಮೇಡಮ್ ಇವರಿಗೂ ಸಹ ಅಭಿನಂದನೆಗಳು. ಶ್ರೀ ಜಯರಾಮ್ ಶೆಟ್ಟಿ, ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಸರ್ವೆ ತಮ್ಮ ಸುದೀರ್ಘ ಸೇವೆಯನ್ನು ಶಿಕ್ಷಣ ಇಲಾಖೆಗೆ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿ ಹೊಂದಿದಂತಹ ನಿಮಗೂ ಸಹ ಅಭಿನಂದನೆಗಳು. ಶ್ರೀ ಸೀತಾರಾಮಗೌಡ, ದೈಹಿಕ ಶಿಕ್ಷಣ ಶಿಕ್ಷಕರು ಪುತ್ತಿಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವೃತ್ತಿಯನ್ನು ಆರಂಭಿಸಿ GHS ಕರಾಯ ಇಲ್ಲಿ ತಮ್ಮ ಸೇವೆಯನ್ನು ಮುಂದುವರಿಸಿ ಕೊನೆಯಲ್ಲಿ ಹಿರೇಬಂಡಾಡಿ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಅನೇಕ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿಯನ್ನು ನೀಡಿ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಿರ್ವಹಿಸಿ ತಮ್ಮ ಸುದೀರ್ಘ 27 ವರ್ಷಗಳ ಸೇವಾವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ತರಬೇತಿ ಹಾಗೂ ಬೋಧನೆಯನ್ನು ಮಾಡಿದಂಥ ಶ್ರೀಯುತ ಸೀತಾರಾಮಗೌಡ ಎಲ್ಲ 8 ಶಿಕ್ಷಕರಿಗೂ ಸಹ ಎಲ್ಲ ಶಿಕ್ಷಕರ ಪರವಾಗಿ ಅಭಿನಂದನೆಗಳು, ಧನ್ಯವಾದಗಳು. ಉಪಸ್ಥಿತಿ ಇರುವ ಎಲ್ಲ ಶಿಕ್ಷಕ ಬಂಧುಗಳೇ, ಪ್ರೌಢಶಾಲಾ ವಿಭಾಗದ 8 ಜನ ನಿವೃತ್ತ ಶಿಕ್ಷಕರಿಗೂ ಕೂಡ ಮತ್ತೊಂದು ಚಪ್ಪಾಳೆ ಹರಿದು ಬರಲಿ ಅನ್ನುವ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸಿದ ವೇದಿಕೆಯಲ್ಲಿ 3 ಆಸನವನ್ನು ಹೊರತುಪಡಿಸಿ ಉಳಿದ ಆಸನಗಳನ್ನು ತೆರವುಗೊಳಿಸಬೇಕು ಅನ್ನುವ ಆಶಯದೊಂದಿಗೆ ನಿವೃತ್ತ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸನ್ಮಾನ ಪಟ್ಟಿಯ ವಾಚನ ಶ್ರೀಯುತ ಬಾಲಕೃಷ್ಣ ಕೆ ಸಬಣೂರು, ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಡಬ ಬೆಂಗಳೂರು ಘಟಕ ಇವರಿಂದ. ವೇದಿಕೆಯಲ್ಲಿರುವಂಥ ಗೌರವಾನ್ವಿತ ಮಾನ್ಯ ಶಾಸಕರು, ಉದ್ಘಾಟಕರು ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳೇ, ಇದೀಗ ಈ ಒಂದು ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಸಂಯುಕ್ತ ಆಶ್ರಯದಲ್ಲಿ ಅನುದಾನಿತ ಪ್ರಾಥಮಿಕ ನಿವೃತ್ತ ಶಿಕ್ಷಕರ ಪಟ್ಟಿಯನ್ನು ಓದಲಿಕ್ಕೆ ನಾನು ಬಯಸ್ತೇನೆ. ಎ ಮೆಟಿಲ್ಡಾ ಆಲ್ವಾರಿಸ್, ಸೈಂಟ್ ಜೋಕಿಮ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಕಡಬ, ದೈಹಿಕ ಶಿಕ್ಷಣ ಶಿಕ್ಷಕಿ. ಕುಶಾಲವತಿ YS BMC ಶಾಲೆ ಮಂಜಲ್ಪಡ್ಬು, ಸಹ ಶಿಕ್ಷಕರು. ಮೇರಿ ಡೈನಾ ಸಿಕ್ಕೇರ, ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ. ಇವರನ್ನು ಈ ಒಂದು ವೇದಿಕೆಯಲ್ಲಿ ಮಾನ್ಯ ಶಾಸಕರು ಗೌರವಿಸಬೇಕು ಅಂತ ವಂದಿಸ್ತಾ ಇದ್ದೇನೆ. ಯಾರೆಲ್ಲ ಬಂದದ್ದು? ಮೆಟಿಲ್ಡಾ.
ಸಿಸ್ಟರ್ ಮೇರಿ ಡೈನಾ ಸಿಕ್ವೇರ ಆಗಮಿಸಿದ್ದಾರೆ. ಆಸನವನ್ನು ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಅಜ್ಞಾನದ ಕಾರ್ಗತ್ತಲಿನ ಕೂಪದಿಂದ ಈ ಜಗತ್ತನ್ನು ಜ್ಞಾನವೆಂಬ ದ್ವೀಪ ಜ್ವಾಲೆಯಿಂದ ತರಿಸಿದ ಸರ್ವ ಗುರು ಶಕ್ತಿಗಳಿಗೆ ಗೌರವಪೂರ್ವಕ ನಮನಗಳು. ಸರ್ವರಿಗೂ ಆ ಭಗವಂತನು ಆಯುರ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಹಾರೈಕೆ. ಮೆಟಿಲ್ಡಾ ಆಲ್ವರಿಸ್, ನೇರ್ಲಮನೆ ಚಿಲಂಪಾಡಿ, ಕಡಬ ಕಡಬ ತಾಲೂಕು. ಶ್ರೀಮತಿ ಮೆಟಿಲ್ಡಾ ಆಲ್ವರಿಸ್ ರವರು ದಿವಂಗತ ಬಲ್ದೋದರ್ ಆಲ್ವರಿಸ್ ಮತ್ತು ಸ್ಟೆಲ್ಲಾ ಆಲ್ವರಿಸ್ ಇವರ ಸುಪುತ್ರಿ. ಮೆಟಿಲ್ಡಾ ಆಲ್ವರಿಸ್ ರವರು 4ನೇ ಮಗಳಾಗಿ ದಿನಾಂಕ 15/4/94ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಜನಿಸಿದರು. 3/1/2087ರಲ್ಲಿ ಸಂತ ಪೌಳರ ಹಿರಿಯ ಪ್ರಾಥಮಿಕ ಶಾಲೆ ನಾರಾವಿ ಬೆಳ್ತಂಗಡಿ ತಾಲೂಕಿನಲ್ಲಿ ವೃತ್ತಿಗೆ ಸೇರಿ ಸುಮಾರು 16 ವರ್ಷಗಳ ಕಾಲ ಸೇವೆ ನೀಡಿ ದಿನಾಂಕ 1/6/2002ರಲ್ಲಿ ಸೈಂಟ್ ಜೋಕಿನ್ಸ್ ಕಡಬದಲ್ಲಿ ಕರ್ತವ್ಯ ನಿರ್ವಹಿಸಿ ದೈಹಿಕ ಶಿಕ್ಷಕಿಯಾಗಿ ಹಲವಾರು ಮಕ್ಕಳನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಉತ್ತುಂಗಕ್ಕೇರಿಸಿದಂಥ ಶ್ರೀಮತಿ ಮೆಟಿಲ್ಡಾ ಆಲ್ವರಿಸ್, ಸೈಂಟ್ ಜೋಕಿನ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಕಡಬ ಇವರು 34/2024 ನಿವೃತ್ತರಾದರು. ಕುಶಲಾವತಿ ಇವರು ಸಹಶಿಕ್ಷಕರು. ಪ್ರೀತಿ ಶೌರಿ ಶ್ರುತಿ ಕಾಂಪೌಂಡ್ ಬೀರಮಳೆ ಹಿಲ್ ಸೈಡ್, ಮುಕ್ರಂಪಾಡಿ, ಪುತ್ತೂರು ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಶಾಲೆ ಹೆಸರು BMC ಶಾಲೆ ಮಂಜಲ್ಪಟ್ಟು ಪುತ್ತೂರು. 37 ವರ್ಷಗಳ ದೀರ್ಘ ಒಂದು ಸರ್ವಿಸನ್ನು ಮಾಡಿರುವಂಥ ಮೇಡಮ್ ತಮಗೆ ವಂದನೆಗಳು. ಅದೇ ರೀತಿಯಾಗಿ ಇನ್ನೋರ್ವರು ಮೇರಿ ಡೈನಾ ಸಿಕ್ವೇರ, ಸಹಶಿಕ್ಷಕಿ, ಬೆತನಿ ಕಾನ್ವೆಂಟ್, ಕೊಲ್ಲಂಗಾಣ, ಉಳ್ಳೋಡಿ ಅಂಚೆ, ಕಾಸರಗೋಡು ಜಿಲ್ಲೆ, ಕೇರಳ. ಶಾಲೆ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ, ಪುತ್ತೂರು. ಸೇವಾವಧಿ 30 ವರ್ಷಗಳು. ಕರ್ತವ್ಯ ನಿರ್ವಹಿಸಿದ ಶಾಲೆಗಳು ಒಟ್ಟು 6. ರೋಸ್ತಾವಿಸ್ತಿಕ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ನಿಗಂಬಳ, ಮಂಗಳೂರು. ಸಂತ ಜೋಸೆಫ್ ಹಿರಿಯ ಪ್ರಾಥಮಿಕ ಶಾಲೆ ಕಂಕನಾಡಿ, ಮಂಗಳೂರು. ಸಂತ ಜೋಕಿಮರ ಹಿರಿಯ ಪ್ರಾಥಮಿಕ ಶಾಲೆ ಕಡಬ, ಪುತ್ತೂರು. ಸಂತ ಪೌಳರ್ ಹಿರಿಯ ಪ್ರಾಥಮಿಕ ಶಾಲೆ ಬಲ್ಕುಂಜ, ಮಂಗಳೂರು ತಾಲೂಕು. ಲಿಟ್ಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ, ಪುತ್ತೂರು. ಸಂತ ಜೋಸೆಫ್ ಹಿರಿಯ ಪ್ರಾಥಮಿಕ ಶಾಲೆ ಕಂಕನಾಡಿ, ಮಂಗಳೂರು. ಇವರೆಲ್ಲರಿಗೂ ಕೂಡ ಮುಂದಿನ ಜೀವನ ಉಜ್ವಲವಾಗಲಿ, ಆಯುರಾರೋಗ್ಯ ಸೌಕರ್ಯವನ್ನು ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತಾ ಎಲ್ಲರಿಗೂ ಕೂಡ ವಂದನೆಗಳು. ಅವಕಾಶಕ್ಕಾಗಿ ವಂದನೆಗಳು, ಕೃತಜ್ಞತೆಗಳು. ಈ 3 ಜನ ನಿವೃತ್ತರಿಗೆ ಮತ್ತೊಂದು ಚಪ್ಪಾಳೆ ಹರಿದು ಬರಲಿ ಅನ್ನುವ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ ನಿವೃತ್ತ ಅನುದಾನಿತ ಪ್ರೌಢಶಾಲಾ ಶಿಕ್ಷಕರಿಗೆ ಸನ್ಮಾನ. ಪಟ್ಟಿಯ ವಾಚನ ಶ್ರೀಮತಿ ಶ್ರೀಲತಾ, ಕಾರ್ಯದರ್ಶಿಗಳು ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ಬೆಂಗಳೂರು ಕಡಬ ತಾಲೂಕು ಘಟಕ ಇವರಿಂದ. ಸುಮನಸ್ಸುಗಳು ತುಂಬಿರುವ ಈ ಸುಂದರ ಸಭಾಂಗಣದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶಿಕ್ಷಕ ವೃಂದದವರಿಗೆ ಶಿಕ್ಷಕ ದಿನಾಚರಣೆ ಶುಭಾಶಯಗಳು. ಶಿಕ್ಷಕ ವೃತ್ತಿಯಲ್ಲಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ಸಂತೃಪ್ತಿಯ ಮನೋಭಾವನೆಯೊಂದಿಗೆ ವಿಶ್ರಾಂತ ಜೀವನಕ್ಕೆ ಕಾಲಿಟ್ಟಿರುವಂತಹ ಅನುದಾನಿತ ಪ್ರೌಢಶಾಲಾ ನಿವೃತ್ತ ಶಿಕ್ಷಕರನ್ನ ವ್ಯವಸ್ಥೆ ಮಾಡಬೇಕು ಅನ್ನುವ ಕೋರಿಕೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮೊದಲನೇದಾಗಿ ಫೆಲ್ಸಿ ಡಿಸೋಜಾ, ಸೈಂಟ್ ವಿಕ್ಟರ್ ಹೆಣ್ಣು ಮಕ್ಕಳ ಪ್ರೌಢಶಾಲೆ ಪುತ್ತೂರು. ಸುಬ್ರಹ್ಮಣ್ಯ ಎಸ್ ಭಟ್, ಬೆತನಿ ಪ್ರೌಢಶಾಲೆ ನೂಜಿಬಾಳ್ತಿಲ. ಸತ್ಯಶಂಕರ ಭಟ್ ಪಿ, ಮುಖ್ಯ ಶಿಕ್ಷಕರು ಸರ್ವೋದಯ ಪ್ರೌಢಶಾಲೆ ಸುಳ್ಯಪದವು. ಶ್ರೀಪತಿ ರಾವ್ ಹೆಚ್, ಶ್ರೀ ದುರ್ಗಾಂಬ ಪದವಿಪುರ ಕಾಲೇಜು ಆಲಂಕಾರು. ವೆಂಕಟರಮಣ ಎನ್, ಸಹಶಿಕ್ಷಕರು ಸೈಂಟ್ ಮೇರಿಸ್ ಪ್ರೌಢಶಾಲೆ ಮರ್ದಾಳ. ಪ್ರವೀಣಾ ಕುಮಾರಿ, ಸಹಶಿಕ್ಷಕರು ನವೋದಯ ಪ್ರೌಢಶಾಲೆ ಬೆಟ್ಟಂಪಾಡಿ. ಮನಮೋಹನ ರೈ ಎನ್, ವೃತ್ತಿ ಶಿಕ್ಷಕರು ಶ್ರೀ ರಾಮಕುಂಜೇಶ್ವರ ಸರಕಾರಿ ಪದವಿಪುರ ಕಾಲೇಜು ರಾಮಕುಂಜ. ಎಂ ಸುನೀತಾ, ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. ಫೆಲ್ಸಿ ಮೇಡಮ್ ಇಲ್ಲ. ಗುರು ಎಂದರೆ ವ್ಯಕ್ತಿಯಲ್ಲ, ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕರೆದೊಯ್ಯುವ ಶಕ್ತಿ. ಮುಗ್ಧ ಮನದಲ್ಲಿ ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡು ಕಟ್ಟುವ ಶಿಲ್ಪಿಗಳು. ವಿದ್ಯಾನಿಲಯಗಳೆಂದರೆ ಮಕ್ಕಳ ಪಾಲಿನ ಸಂಸ್ಕಾರ ಕೇಂದ್ರಗಳು, ಬಾಳಿಗೆ ಬೆಳಕು ನೀಡುವ ಪುಣ್ಯಕ್ಷೇತ್ರಗಳು. ಈ ಪವಿತ್ರ ಕ್ಷೇತ್ರದಲ್ಲಿ 16 ವರ್ಷಗಳಿಂದ ಹೃತ್ಪೂರ್ವಕ ಸೇವೆ ಸಲ್ಲಿಸಿ ಸಹಸ್ರಾರು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ
ಸುಸಂಸ್ಕೃತ ಸಮಾಜದ ನಿರ್ಮಾಣಕ್ಕೆ ತಾವು ಪಾತ್ರರಾಗಿರುತ್ತೀರಿ. ಶಾಲಾ ಕುಂದುಕೊರತೆಗಳನ್ನು ನಿಭಾಯಿಸುತ್ತಾ ಶಾಲಾಭಿವೃದ್ಧಿಯಲ್ಲಿ ಸಮುದಾಯವನ್ನು ತೊಡಗಿಸಿಕೊಂಡು ಶಿಕ್ಷಣ ಇಲಾಖೆಗೆ ಗೌರವ ತಂದಿರುತ್ತೀರಿ. ತಮ್ಮ ವಿಶಿಷ್ಟ ಸೇವೆಯನ್ನು ಸ್ಮರಿಸಿ ಶಿಕ್ಷಕರ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ತಮಗೆ ಗೌರವಪೂರ್ವಕ ಸನ್ಮಾನವನ್ನು ಅರ್ಪಿಸುತ್ತಿದ್ದೇವೆ. ಕೃತಜ್ಞತೆಗಳು. ಅನುದಾನಿತ ಪ್ರೌಢ ವಿಭಾಗದ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರುತ್ತಿದೆ. ಈ 8 ಜನ ನಿವೃತ್ತ ಶಿಕ್ಷಕ ಶಿಕ್ಷಕಿಯರಿಗೆ, ಎಲ್ಲ ಶಿಕ್ಷಕ ಬಂಧುಗಳೇ, ಒಂದು ದೊಡ್ಡ ಅಭಿನಂದನೆಯ ಚಪ್ಪಾಳೆ ಹರಿದು ಬರಲಿ ಅನ್ನುವ ಆಶಯದೊಂದಿಗೆ ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ ಇದೀಗ ಪೀಠವನ್ನ ತೊಡಿಸಿ ಹಾರವನ್ನ ಹಾಕಿ ಫಲ ಪುಷ್ಪವನ್ನ ನೀಡಿ ಗೌರವದ ಸ್ಮರಣಿಕೆಯೊಂದಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಗುತ್ತಿದೆ. ಸನ್ಮಾನ್ಯ ಶಾಸಕರು ತುರ್ತಾಗಿ ಬೆಂಗಳೂರಿನ ಕಡೆಗೆ ಹೋಗಬೇಕಾದ ಕಾರಣ ಅವರಲ್ಲಿ 20 ನಿಮಿಷ ರಿಕ್ವೆಸ್ಟ್ ಮಾಡಿ ಅರ್ಧ ಗಂಟೆ ಅವರನ್ನು ನಿಲ್ಲಿಸಿದ್ದೇವೆ. ಕ್ಷಮೆಯನ್ನ ಕೋರುತ್ತಾ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ ಈ ಸನ್ಮಾನದ ನಂತರ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅನ್ನುವ ಆಶಯದ ಜೊತೆಯಾಗಿ ಎಲ್ಲ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ್ಯ ಶಾಸಕರಿಂದಲೇ ಗೌರವ ಮಾಡಬೇಕು ಅನ್ನುವಂತಹ ಒಂದು ಆಸೆ ಸಂಘಟಕರದ್ದಾಗಿತ್ತು. ಅದಕ್ಕೋಸ್ಕರ ಶಾಸಕರಲ್ಲಿ ವಿನಂತಿಯನ್ನ ಮಾಡಿ ಕಡೆಯ ತನಕ ನಮ್ಮ ಜೊತೆ ನಿಂತು ಇವತ್ತು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ನಮ್ಮ ಶಾಸಕರು ಒಬ್ಬ ಶಿಕ್ಷಕನ ಮಗ, ಅದು ಕೂಡ ಪಂಚಮಂ ಕಾರ್ಯಸಿದ್ಧಿ ಅಂತ 5ನೆಯ ಸುಪುತ್ರ. ಇವತ್ತು ಹೆರ್ಮಿನ್ ಅಮ್ಮಣ್ಣಿ ಅನ್ನುವಂತಹ ಟೀಚರ್ ಬಳುವಾರು ಇಲ್ಲಿಗೆ ಹೋಗಿ ಅಲ್ಲಿಯ ಅವರ ನಮ್ಮ ಕಾಲೇಜ್ ಹಂತದ ಉಪನ್ಯಾಸಕರನ್ನ ಭೇಟಿಯಾಗಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶಾಸಕರು ಬಂದಿದ್ದಾರೆ. ಅವರು ಗುರುಗಳ ಮೇಲಿಟ್ಟಂತ ಪ್ರೀತಿಯನ್ನ ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದು ಚಪ್ಪಾಳೆಯೊಂದಿಗೆ ಅಭಿನಂದಿಸುವ ಅಂತ ಹೇಳುತ್ತಾ ಸನ್ಮಾನ್ಯ ಶಾಸಕರಿಗೆ ಇದೀಗ ಗೌರವಾರ್ಪಣೆ. ಸನ್ಮಾನ್ಯ ಶಾಸಕರು ಚೇರಲ್ಲಿ ಕುಳಿತು ಸನ್ಮಾನವನ್ನ ಸ್ವೀಕರಿಸುವುದು ಕಡಿಮೆ, ಆದ್ದರಿಂದ ಇವತ್ತು ನಿಂತು ಗೌರವಾರ್ಪಣೆಯನ್ನು ಸ್ವೀಕರಿಸಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ಆಶಯ. ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಸನ್ಮಾನ್ಯ ಶಾಸಕರಿಗೆ ಗೌರವಾರ್ಪಣೆಯನ್ನ ಒಂದು ಚೇರ್ ಮಾತ್ರ ಉಳಿಸಿ ಉಳಿದ ಚೇರನ್ನು ತೆಗಿಬೇಕು ಅಂತ ಮಾನ್ಯ ತಹಶೀಲ್ದಾರ್ ಅವರು ಹೇಳ್ತಾ ಇದ್ದಾರೆ. ಇದೀಗ ಸನ್ಮಾನ್ಯ ಶಾಸಕರಿಗೆ ಗೌರವಾರ್ಪಣೆ ಮಾನ್ಯ ತಹಶೀಲ್ದಾರ್ ಅವರ ಕೋರಿಕೆ. ಎಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ಗೌರವವನ್ನು ಸ್ವೀಕರಿಸಬೇಕು. ಚೇರಲ್ಲಿ ಕುಳಿತುಕೊಳ್ಳದೆ ಸನ್ಮಾನ್ಯ ಶಾಸಕರು ಗೌರವವನ್ನು ಸ್ವೀಕರಿಸುತ್ತಿದ್ದಾರೆ. ಪುತ್ತೂರಿನ ಶಾಸಕನಾಗಿ, ಒಬ್ಬ ಶಿಕ್ಷಕನ ಮಗನಾಗಿ, 5ನೆಯ ಸುಪುತ್ರನಾಗಿ ಇವತ್ತು ಹೆರ್ಮಿನ್ ಅಮ್ಮಣ್ಣಿ ಅನ್ನುವ ಟೀಚರ್ ಮನೆಗೆ ಹೋಗಿ ಆಶೀರ್ವಾದವನ್ನು ಪಡೆದು ಶಿಕ್ಷಕರ ಮೇಲಿನ ಗೌರವವನ್ನು ಇವತ್ತು ಸಾಬೀತುಪಡಿಸಿದಂಥ ಸನ್ಮಾನ್ಯ ಶಾಸಕರು ಪುತ್ತೂರಿನಲ್ಲಿ ತನ್ನ ಬಡವರ ಮೇಲಿನ ಕಾಳಜಿಯಿಂದ, ಕಾರ್ಯಶೈಲಿಯಿಂದ ವಿಶೇಷವಾಗಿ ಇವತ್ತು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಶಾಸಕರು ಸ್ವಲ್ಪ ಲೇಟಾಗಿ ಯಾಕೆ ಬಂದರು ಅಂತ ಕೇಳಿದ್ರೆ, ಅವರು ಓದಲ್ಲೆಲ್ಲ ಮನವಿ ಪತ್ರವನ್ನು ಇಟ್ಕೊಂಡು ಬರುವವರ ಸಂಖ್ಯೆ ಜಾಸ್ತಿ ಆಗಿದೆ. ಯಾರಿಗೆ ಲೇಟಾಗಿ ಬರ್ತಾನೆ ಅವನು ಜಾಸ್ತಿ ಕೆಲಸ ಮಾಡ್ತಾನೆ ಅಂತ ಲೆಕ್ಕ ಅಂತೇಳಿ ಒಂದು ಮಾತಿದೆ. ಇವತ್ತು ಸನ್ಮಾನ್ಯ ಶಾಸಕರು ಪ್ರೀತಿ ಇಟ್ಟು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ನಮ್ಮ ಮನವಿಯ ಮೇರೆಗೆ ಅರ್ಧ ಗಂಟೆ ಹೆಚ್ಚುವರಿ ನಿಂತು ಸಹಕಾರವನ್ನ ಕೊಟ್ಟಿದ್ದಾರೆ. ಶಾಸಕರಿಗೆ ಶಿಕ್ಷಕರ ವತಿಯಿಂದ ಒಂದು ಮನವಿ ಪತ್ರ ಇದೆ, ಅದನ್ನು ಸ್ವೀಕರಿಸಿದ ಬಳಿಕ ಸನ್ಮಾನ್ಯ ಶಾಸಕರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ಕೋರಿಕೆ.
ಮನವಿಯನ್ನು ಸ್ವೀಕರಿಸಿ ಮಾತುಗಳನ್ನು ಆಲಿಸಿದ ಶಾಸಕರಿಗೆ ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ KS ಮಾನ್ಯ ಶಾಸಕರು ಪುತ್ತೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಪುತ್ತೂರು ತಾಲೂಕು ಶಿಕ್ಷಕರ ದಿನಾಚರಣಾ ಸಮಿತಿ ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಆಯೋಜನೆ ಮಾಡಿದಂಥ ಶಿಕ್ಷಕರ ದಿನಾಚರಣೆ ಮತ್ತು ಗುರುವಂದನಾ ಸಮಾರಂಭದ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಪುತ್ತೂರಿನ ತಹಸೀಲ್ದಾರರಾಗಿರುವಂಥ ಪುರಂದರ ಹೆಗಡೆಯವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರುವಂಥ ಲೋಕೇಶ್ SR ಅವರೇ, ತಾಲೂಕ್ ಪಂಚಾಯತಿನ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂಥ ನವೀನ್ ಭಂಡಾರಿ ಅವರೇ, ನಗರಸಭೆಯ ಕಮಿಷನರಾಗಿರುವಂಥ ಮಧು S ಮನೋಹರ್ ಅವರೇ, ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀನಾಥ್ ಅವರೇ, ನಿವೃತ್ತ ಸಹ ನಿರ್ದೇಶಕರಾಗಿರುವಂಥ ವಾಲ್ಟರ್ ಡಿಮೊಲ್ಲಾ ಅವರೇ, ಸಾಹಿತಿ ಹಾಗೂ ಅಧ್ಯಾಪಕರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಬೆಳ್ತಂಗಡಿ ಅಧ್ಯಾಪಕರಾಗಿರುವಂಥ ಅರವಿಂದ ಚುಕ್ಕಾಡಿ ಅವರೇ, ಪ್ರಧಾನಮಂತ್ರಿ ಘೋಷನ್ ಪುತ್ತೂರು ಇದರ ಸಹಾಯಕ ನಿರ್ದೇಶಕರಾಗಿರುವಂಥ ವಿಷ್ಣು ಪ್ರಸಾದ್ ಅವರೇ, ಸಮನ್ವಯಾಧಿಕಾರಿಯಾದಂಥ ನವೀನ್ ಅವರೇ, ದೈಹಿಕ ಶಿಕ್ಷಣ ಮೇಲ್ವಿಚಾರಕರಾದಂಥ ಚಕ್ರಪಾಣಿ ಅವರೇ, ನೋಡಲ್ ಅಧಿಕಾರಿಯಾದಂಥ ಹರಿಪ್ರಸಾದ್ ಅವರೇ, ಶಿವಾನಂದ ರಾಚಾರ್ಯರೇ, ನಾಗೇಶ್ ಪಾಟಾಳ್ರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಶಿಕ್ಷಕರೇ, ಮಾಧ್ಯಮದ ಮಿತ್ರರೇ, ನಾನು ಬರುವಾಗಲೂ ಸ್ವಲ್ಪ ತಡ ಆಗಿದೆ, ಬಹುಶಃ ಹೋಗುವಾಗಲೂ ಸ್ವಲ್ಪ ತಡ ಆಗ್ತದೆ ಅಂತ ನನ್ನ ಅನಿಸಿಕೆ. ನನಗೆ ಹೋಗುವಾಗ ತಡ ಆಗಿದರೆ ಫ್ಲೈಟ್ ಹೋಗಿಬಿಡ್ತದೆ, ಬರುವಾಗ ತಡ ಆದರೆ ಅಟ್ಲೀಸ್ಟ್ ನಿಲ್ಲಿಯಪ್ಪ ಬರ್ತೀನಿ ಅಂತ ಹೇಳ್ಬೋದು. ಈಗ 3-3:30 ಗಂಟೆಗೆ ನನ್ನ ಫ್ಲೈಟ್ ಬ್ಯಾಂಗ್ಳೂರಿಗೆ, ಇಲ್ಲಿಯೇ 1:30 ಗಂಟೆ ಆಯಿತು. ಆದರೆ ಶಿಕ್ಷಕರ ದಿನಾಚರಣೆ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುವುದಿಲ್ಲ ಅಂತ ಎಲ್ಲ ಅಧಿಕಾರಿ ವರ್ಗದವರಿಗೆ ಹೇಳಿದ್ದೆ. ಆಗ ಅಧಿಕಾರಿ ವರ್ಗದವರು ಹೇಳಿದರು, ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲೇಬೇಕು, ಈ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು, ನಿಮ್ಮ ತಂದೆ ಕೂಡ ಒಬ್ಬರು ಶಿಕ್ಷಕರು, ಆದ್ದರಿಂದ ಕೂಡ ಈ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಬೇಕು ಅಂತ ಹೇಳಿದ್ದಕ್ಕೆ ನಿನ್ನೆ ಬೆಂಗಳೂರಿಂದ ಹೊರಟು ವಾಪಸ್ ಇವತ್ತು ಬಂದು ಪುನಃ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ವಾಪಸ್ಸು ಬ್ಯಾಂಗ್ಳೂರಿಗೆ ಹೋಗಲಿಕ್ಕೆ ಹೊರಟಿರುವಂಥದ್ದು. ಹಿಂದೆ ಗುರುವಿರಲಿ ಮುಂದೆ ಗುರಿ ಇರಲಿ ಎಂಬ ಒಂದು ಮಾತಿನ ಅದೇ ರೀತಿ ಶಿಕ್ಷಕರು ಯಾವಾಗಲೂ ನಮಗೆ ಗುರಿಯನ್ನು ತೋರಿಸ್ತಾರೆ. ಸೆಪ್ಟೆಂಬರ್ 5 ಶಿಕ್ಷಕರ ದಿನ 1962ರಿಂದಲೂ ಆಚರಿಸಿಕೊಂಡಂಥ ಬರುತ್ತಿದ್ದ ಈ ದಿನ ಭಾರತೀಯ ಶಿಕ್ಷಣ ವ್ಯವಸ್ಥೆಗೆ ಅಪ್ರತಿಮ ಕೊಡುಗೆ. ಭಾರತದ ಮೊದಲ ಉಪರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವೂ ಕೂಡ ಹೌದು. ಶಿಕ್ಷಕರು ದೇಶದ ಅತ್ಯುತ್ತಮ ಮೆದುಳುಗಳಾಗಬೇಕು ಎಂದು ಡಾಕ್ಟರ್ ರಾಧಾಕೃಷ್ಣನ್ ಅವರು ಕರೆ ನೀಡಿದರು. ಶಿಕ್ಷಕರ ವೃತ್ತಿಯಿಂದ ಶ್ರೇಷ್ಠ ವೃತ್ತಿ ಮತ್ತೊಂದಿಲ್ಲ. ಒಬ್ಬ ವಿದ್ಯಾರ್ಥಿಗೆ ಪಾಠದ ಜೊತೆಗೆ ಜೀವನದ ಮೌಲ್ಯವನ್ನು ಕಲಿಸುವ ಪ್ರಯತ್ನವನ್ನು ಶಿಕ್ಷಕರು ಮಾಡ್ತಾರೆ. ಇಂದು ನಾವು ಬಹಳ ವಿಶೇಷವಾದ ದಿನವನ್ನು ಆಚರಿಸುತ್ತಿದ್ದೇವೆ. ಇದು ನಮಗೆಲ್ಲ ತಿಳಿದಿರುವಂತೆ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ. ಈ ಶಿಕ್ಷಕರನ್ನು ಗೌರವಿಸಲು ಮತ್ತು ಆಶೀರ್ವಾದ ಪಡೆಯಲು ಒಂದು ಉತ್ತಮವಾದ ದಿನ. ಒಬ್ಬ ವ್ಯಕ್ತಿಯ ನಡತೆ
ಕೌಶಲ್ಯ ಭವಿಷ್ಯವನ್ನು ರೂಪಿಸುವ ಶಿಕ್ಷಕ ವೃತ್ತಿ ತುಂಬ ಶ್ರೇಷ್ಠವಾದಂಥದ್ದು. ಶಿಕ್ಷಕ ಮತ್ತು ಸಮಾಜಕ್ಕಾಗಿ ಕೊಡುಗೆ ನೀಡುತ್ತಿರುವ ಶಿಕ್ಷಕರನ್ನು ಗೌರವಿಸುವ ನಿಟ್ಟಿನಲ್ಲಿ ಈ ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಶಿಕ್ಷಕರ ಭವಿಷ್ಯವನ್ನು ರೂಪಿಸುವಲ್ಲಿ ಶಿಕ್ಷಕರ ಮಹತ್ವದ ಕಾರ್ಯವನ್ನು ವಹಿಸ್ತದೆ. ಈ ದಿನ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಗೆ ಕೃತಜ್ಞತೆಯನ್ನು ಹೇಳುವಂಥ ದಿವಸ ಇದಾಗಿದೆ. ಒಂದು ಸಸಿಯನ್ನು ನೆಟ್ಟು ಅದನ್ನು ನಿತ್ಯ ಯಾವ ರೀತಿ ನಾವು ಪೋಷಣೆ ಮಾಡ್ತಾ ಇದ್ದೇವೋ ಅದೇ ರೀತಿ ಅದರಿಂದ ಬರುವಂಥ ಫಲವಸ್ತುಗಳನ್ನು ನಾವು ಯಾವ ರೀತಿ ಪಡ್ಕೊಳ್ಳುತ್ತೀವೋ ಅದೇ ರೀತಿ ಶಿಕ್ಷಕರು ಕೂಡ ನಮ್ಮ ವಿದ್ಯಾರ್ಥಿಗಳನ್ನು ಬೆಳೆಸ್ತಾರೆ ಮತ್ತು ಮನಸ್ಸು ಮತ್ತು ಹೃದಯಗಳನ್ನು ಪೋಷಿಸುವಂಥ ಕೆಲಸವನ್ನು ಮಾಡ್ತಾರೆ. ವಿದ್ಯಾರ್ಥಿಗಳು ಸಮಾಜ ಮತ್ತು ದೇಶದಲ್ಲಿ ಉತ್ತಮ ಪ್ರಜೆಗಳಾಗಿ ಮೂಡಿ ಬರಲು ಶಿಕ್ಷಕರೇ ಕಾರ್ಯಕರ್ತರಾಗಿದ್ದಾರೆ. ಶಿಕ್ಷಕರ ವಿಚಾರದಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನು ಹೇಳಬೇಕಿದ್ರೆ, ನಾನು ಇವಾಗಲೇ ಉಲ್ಲೇಖ ಮಾಡಿದ ಹಾಗೆ ನನ್ನ ತಂದೆ ಕೂಡ ಒಬ್ಬರು ಶಿಕ್ಷಕರಾಗಿದ್ದರು. ಪ್ರಾಸ್ತಾವಿಕವಾಗಿ ಇಲ್ಲದ್ರೆ ಶಿಕ್ಷಕರ ಬಗ್ಗೆ ಮಾತಾಡುವಾಗ ಒಂದು ಅಷ್ಟು ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿದರು. ಶಿಕ್ಷಕರು ಅಂತ ಹೇಳಿದರೆ ನನ್ನ ಲೆಕ್ಕದಲ್ಲಿ ನಾನು ಹುಟ್ಟಿದ್ರಿಂದ ಶಿಕ್ಷಕರನ್ನು ಬರೀ ಹತ್ತಿರದಿಂದ ನೋಡಿದವನು. ನನ್ನ ತಂದೆ ಯಾವ ರೀತಿ ಕೆಲಸ ಮಾಡ್ತಾಯಿದ್ರು, ಆವಾಗ ಅವರಿಗೆ ಇವತ್ತಿನ ಶಿಕ್ಷಕರಿಗೆ ಇರುವಂಥ ಸಂಬಳಗಳು ಇರಲಿಲ್ಲ. ನಾವು ಕೂಡ ಭಾರಿ ಕಷ್ಟದ ಜೀವನವನ್ನು ನಾವು ಶಿಕ್ಷಕರು ನನ್ನ ತಂದೆ ಇದ್ದರೂ ಕೂಡ ನಾವು ಕಷ್ಟದ ಜೀವನವನ್ನು ಅನುಭವಿಸಿದವರು. ತುಂಬ ಒಂದು ಸಮಾಜಕ್ಕಾಗಿ ಕೆಲಸ ಮಾಡುವವರು ಅಂತ ಹೇಳಿದರೆ ಶಿಕ್ಷಕರು ಅಂತ ಹೇಳ್ತೇವೆ. ಇನ್ನೊಂದು ಕಡೆ ಅತ್ಯಂತ ಸಂತೋಷದಲ್ಲಿ ಇರುವವರು ಅಂತ ಹೇಳಿದರೆ ನಾನು ಮೊನ್ನೆ ಕೂಡ ಉಲ್ಲೇಖ ಮಾಡಿದೆ, ಶಿಕ್ಷಕರು ಅಂತ ಹೇಳ್ಬೋದು. ಅದಕ್ಕೆ ಉದಾಹರಣೆ ಶಿಕ್ಷಕರು ಹೇಳ್ಬೋದು, ನಾವು ಏನು ಸಂತೋಷದಲ್ಲಿದ್ದೇವೆ, ನಮಗೆ ಅತ್ಯಂತ ಕಷ್ಟ. ಒಂದು ಕಡೆ ಇಲಾಖೆಯಿಂದ ಉಪದ್ರ, ಒಂದು ಕಡೆ ಸರ್ಕಾರದ ಆದೇಶಗಳು, ಒಂದು ಕಡೆ ಮಕ್ಕಳ ಕಿರಿಕಿರಿ, ಒಂದು ಕಡೆ ಮಕ್ಕಳ ಪೋಷಕರ ಕಿರಿಕಿರಿ ಅದಕ್ಕಿಂತ ಜಾಸ್ತಿ, ಒಂದು ಕಡೆ STMC, ಒಂದು ಕಡೆ ಶಾಸಕರು, ನಾವು ಯಾರನ್ನೆಲ್ಲ ಎದುರಿಸಬೇಕು. ಒಂದು ಕಡೆ ಶಾಲೆ ಬೀಳಲಿಕ್ಕಾಗಿದೆ, ಹಂಚಿ ಇಲ್ಲ, ನೀರು ಬೀಳ್ತದೆ, ಏನೆಲ್ಲ ತೊಂದರೆಗಳಿದೆ ಅಂತ ಶಿಕ್ಷಕರು ಹೇಳ್ಬೋದು. ಆದರೆ ಸಮಾಜದಲ್ಲಿ ಕಲ್ಪನೆಗಳು ಹೇಳಿದೆ ಅಂತ ಹೇಳಿದರೆ, ಶಿಕ್ಷಕರ ಜೀವನ ಅಂತ ಹೇಳಿದರೆ ಒಂದು ಒಳ್ಳೆಯ ಜೀವನ, ಒಂದು ಗೌರವಾನ್ವಿತ ಜೀವನ, ಎಲ್ಲರೂ ಗೌರವ ಕೊಡುವಂಥ ಒಂದು ಸರಕಾರಿ ವೃತ್ತಿ ಅಂತ ಹೇಳಿದ್ರೆ ಅದು ಶಿಕ್ಷಕರು ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಯಾಕಂದರೆ ನನ್ನ ತಂದೆ ಮಾಸ್ಟರ್ ಆಗಿದ್ದರಿಂದ ನಾವು ಹೋಗುವಾಗೆಲ್ಲ ಹೇಳ್ತಾರೆ ಅವರಲ್ಲೆಲ್ಲ, ಅವೇ ಮಾಸ್ಟರ್ ಮಗೆ ಅತ್ತವು, ಮಾಸ್ಟರ್ ಮಗೆ ಅಂತ. ಈಗಲೂ ಹೇಳೋದು ಮಾಸ್ಟರ್ ಮಗ ಅಂತ, ಸಂಜೀವರಾಯಿ ಮಾಸ್ಟರ್ ಮಗ ಅಂತ ಹೇಳೋದಿಲ್ಲ, ಮಾಸ್ಟರ್ ಮಗೆ ಅಂತ. ಈ ಥರ ಶಿಕ್ಷಕರಿಗೆ ಅತೀವಾದಂಥ ಗೌರವ ಇದೆ. ಶಿಕ್ಷಕರಿಗೆ ಅತಿ ಹೆಚ್ಚಿನ ಆಯುಷ್ಯ. ಯಾಕೆ? ಅವ್ರಿಗೆ ತಲೆ ಬಿಸಿ ಕಡಿಮೆ, ಭಾರಿ ಕಡಿಮೆ. ಈಗ ಅಲ್ಲಿ ನೋಡಿ, ಎದುರುಗಡೆ ಕೂತವ್ರು ನಮ್ಮೆ ನೋಡಿ, ಅವರ ಮುಖ ಹೇಗಿದೆ, ಎಷ್ಟು ಸಿಸ್ಟಮೆಟಿಕ್ ಆಗಿದ್ದಾರೆ. ಆಯಿತು, ಅದು ಇಲ್ಲ ಅಂತಂದರೆ ಇಲ್ಲಿದ್ದವ್ರಿಗೆ ಹೇಳಿ, ನಾವೀಗ ಒಂದು 30 ಜನರಿಗೆ ರಿಟೈರ್ಮೆಂಟ್ ಆದವರಿಗೆ ಸನ್ಮಾನವನ್ನು ಮಾಡಿದ್ದೇವೆ. ಒಬ್ಬರು ಕೂಡ ಎಲ್ಲ 50 ವರ್ಷದಿಂದ ಕೆಳಗೆ ಕಾಣುವಲ್ಲ, ಒಬ್ಬರದು ಹಲ್ಲು ಹೋಗಲಿಲ್ಲ, ಒಬ್ಬರದು ಕೂದಲು ಬೆಳ್ಳಗೆ ಆಗಲಿಲ್ಲ, ಒಬ್ಬರದು ಮಹಿಳೆಯರದು ಏನಾಗಲಿಲ್ಲ, ಕಲ್ಲರ್ ಹಾಕಿರ್ಬೋದು, ಅದು ಬೇರೆ ಬಿಡಿ. ಈಗ ಹಾಕದವ್ರು ಯಾರಿದ್ದಾರೆ? ಎಷ್ಟು ಅವರು ಇನ್ನೂ 10 ವರ್ಷ 15 ವರ್ಷ ಪಾಠ ಮಾಡೋದೇ ಕಾಣ್ತಾರೆ, ಯುವಕರ ಥರ ಈಗ ಅವ್ರು ನಿಮ್ಮ ಹತ್ತಿರ ಕೂತವ್ರು ರಿಟೈರ್ಡ್ ಆಗಿದ್ದಾರೆ ಅಂತ ಯಾರಾದರೂ ಹೇಳ್ತಾರೆ? ಇದಕ್ಕೆ ಹೇಳೋದು, ಈ ನೈಜ ಚಿತ್ರಣ ಇಲ್ಲಿ ಕಾಣ್ತದೆ ಅಂತ ನಾನು ಹೇಳೋದು. ಅವರಿಗೆ ಆರೋಗ್ಯ ಚೆನ್ನಾಗಿರ್ತದೆ, ರಿಟೈರ್ಮೆಂಟು ಇದೆಲ್ಲ, ಈ ರಿಟೈರ್ಮೆಂಟ್ ಆಗುವವರೆಗೂ ಅವರು ಒಳ್ಳೆಯ ಆರೋಗ್ಯವನ್ನು ಮೇಂಟೈನ್ ಮಾಡಬೇಕಿದ್ರೆ ಅವರಿಗೆ ಒಳ್ಳೆಯ ವಾತಾವರಣ ಬೇಕು. ಆ ವಾತಾವರಣ, ಒಂದು ಸಮಾಜದಲ್ಲೂ ಗೌರವ ಸಿಗ್ತದೆ. ಮನೆಗೆ ಶಾಲೆಗೆ ಹೋದರೆ ಮಕ್ಕಳಿಗೆ 2 ಜೋರು ಮಾಡಿದ್ರೆ ಆಯ್ತಲ್ಲ, ಕೂತ್ಕಪ್ಪ ನಿಂತ್ಕಪ್ಪ, ಅವರೇ ಬಾಸ್, ಬೇರೆ ಏನು ಬಾಸ್ಗಳು ಯಾರಿಲ್ಲ. ಹೊರಗೆ ಬಂದರೆ ಗೌರವ ಇದೆ, ಸಂಬಳ ಬರ್ತದೆ. 365 ದಿವಸದಲ್ಲಿ 200 ದಿವಸ ಮಾತ್ರ ಪಾಠ ಮಾಡೋದು ಅಲ್ವಾ? ಇಲ್ಲ, ಫುಲ್ ಇದೆ, ಎಷ್ಟು ಗೊತ್ತಿಲ್ಲ ನನಂದರೆ. ಆದಿತ್ಯವಾರ ರಜೆ, ಶನಿವಾರ ಮಧ್ಯಾಹ್ನ ನಂತರ ರಜೆ, ಆನಂತರ ಎಲ್ಲ ಸರ್ಕಾರಿ ಇದುಗಳು ರಜೆ ಎಲ್ಲ ಇದೆ. ನಾನು ಇಲ್ವಾ ಗೊತ್ತಿಲ್ಲ. ಸೊ ಈ ರೀತಿ ಮಾಸ್ಟ್ರುಗಳಂತ ಹೇಳಿದರೆ, ಟೀಚರ್ಗಳಂತ ಹೇಳಿದರೆ ಅತ್ಯಂತ ಗೌರವಾನ್ವಿತರು. ಸರ್ಕಾರದಿಂದ ಅವರಿಗೆ ಸಂಬಳ ಬಂದರೂ ಅವರನ್ನು ಸಮಾಜ ಗುಡಿಸುವಂತೆ ಮತ್ತು ಇಡೀ ಸಮಾಜವನ್ನು ನಿರ್ಮಾಣ ಮಾಡುವಂಥವ್ರು ಅವರು ಅಂತ ನಾನು ಹೇಳೋದು. ಈಗ ನಾನು ಇಲ್ಲಿ ನಿಂತ್ಕೊಂಡು ನಾನು ಇವತ್ತು ಬೆಳಿಗ್ಗೆ ಅಮ್ಮನಿ ಟೀಚರ್ ಮನೆಗೆ ಹೋಗಿದ್ದೆ. ಆಗ ಇನ್ನೂ 2 ಟೀಚರ್ಗಳು ಫೋನ್ ಮಾಡಿದರು,
ಏನು ನೀವು ಎನ್ನಡೆ ಬರ್ಪು ಜನ ಈ ಅಂತ. ನಾನು ಎಲ್ಲರ ಕಡೆ ಹೋಗಬೇಕಂತ ಆಸೆ ಇತ್ತು, ಆದರೆ ಒಂದೊಂದೇ ಟೀಚರ್ಗಳ ಹತ್ರ ಹೋಗಬೇಕು ಅಂತ ನನಗೆ ಕನಸಿದೆ. ಈಗಲೂ ಕೂಡ ನಾನು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ನನ್ನ ಟೀಚರನ್ನು ಕಂಡ ನಂತರ ನಾನು 1 ಫೀಟ್ ಕೆಳಗೆ ಹೋಗ್ತೇನೆ. ಅಂದರೆ ಟೀಚರ್ಗೆ ಸರೆಂಡ್ರು ಅಂತ. ಟೀಚರ್ಗೆ ಆ ವಿದ್ಯಾರ್ಥಿ ಸರೆಂಡ್ರು ಯಾವಾಗಲೂ. ಆ ಟೀಚರು ಅಂತ ಕಂಡ್ರೆ ಕೂಡಲೇ ಅವನ ಎಷ್ಟು ದೊಡ್ಡ ಪದವಿ ಪಟ್ಟಗಳು ಇದ್ದರೂ ಕೂಡ ಅವನು ಟೀಚರು ನನಗೆ ಕಲಿಸಿದವನು ಅಂತ ಹೇಳುವಾಗ ಅವನು ಒಂದು ಹಂತವಾಗಿ ಅವರಿಗೆ ನಮಸ್ಕಾರ ಮಾಡುವಂಥ ಪ್ರವೃತ್ತಿಯಾಗಿ ಬಡ್ತಾನೆ. ಅದು ಟೀಚರ್ ಮತ್ತು ಈ ವಿದ್ಯಾರ್ಥಿಗಳಲ್ಲಿ ಇರುವಂಥ ಸಂಬಂಧಗಳು. ಎಷ್ಟೋ ಜನವನ್ನು ಬೆಳೆಸಿದ್ದು. ನಾನು ಶಾಸಕನಾಗಿ ಆಗ್ತೇನೆ ಅಂತ ಟೀಚರ್ ಇವತ್ತು ಹೇಳಿದರು. ನೀನು ಶಾಸಕನಾಗಿ ಆಗ್ತೀಯ ಅಂತ ನನಗೆ ನೆನೆಸಿರಲಿಲ್ಲ ಮರೆ. ನೀನು ಎಷ್ಟು ಉಪದ್ರ ಮಾಡ್ತೀವಿ ಮರೆ ಎದುರುಗಡೆ ಕೂತ್ಕೊಂಡು, ನೀನು ಇವತ್ತು ಶಾಸಕನಾಗಿ ಬಂದಿದ್ದೀಯಾ ಅಂತ ಹೇಳಿದ್ರು. ನನಗೂ ಹೃದಯ ತುಂಬಿ ಬಂತು. ಆ ಟೀಚರು ಎಷ್ಟೊಂದು ಆಶೀರ್ವಾದ ಮಾಡಿದೆ ಅಂತ ಹೇಳಿದ್ರೆ, ನೀನು ಒಳ್ಳೆಯದಾಗಬೇಕು ಅಂತ ತುಂಬ ಹೃದಯದಿಂದ ಒಬ್ಬ ಮಕ್ಕಳನ್ನು ತನ್ನ ಮಕ್ಕಳ ಥರ ನೋಡುವವರು ಟೀಚರ್ಗಳು, ಬೇರೆ ಯಾರಿಲ್ಲ. ನೀವು ಎಷ್ಟು ಉಪದ್ರ ಮಾಡಿ ಅದು ತೊಂದರೆ ಇಲ್ಲ. ಈಗ ಕೆಲವು ಟೀಚರ್ಗಳು ಉಪದ್ರ ಮಾಡೋರು ಇದ್ದಾರೆ. ಆದರೂ ಹೇಳಿದ್ರು, ನಾನು ಎಷ್ಟು ಇದು ಹೇಳಿದರು, ಒಬ್ಬ ಸಮಾಜವನ್ನು ಸೃಷ್ಟಿ ಮಾಡುವಂಥದ್ದು, ಈ ಸಮಾಜಕ್ಕೆ ಕೊಡುವುದು ನಿಮ್ಮ ಕೈಗೆ ಮಕ್ಕಳು ಬರುವಾಗ ಏನಿರೋಲ್ಲ ಅವ್ರ ಹತ್ರ. ಏನಿರ್ತದೆ? ಒಂದು ಮಕ್ಕಳು ಆಟ ಆಡಲಿಕ್ಕೆ ಶಾಲೆಗೆ ಬರುವಂಥದ್ದು, ಅವರನ್ನು ಇಡೀ ಅವರ ಕೀರ್ತಿಯನ್ನು, ಅವರ ಪ್ರವೃತ್ತಿಯನ್ನು, ಅವರ ಪ್ರತಿಭೆಗಳನ್ನು ಸೃಷ್ಟಿ ಮಾಡುವಂಥದ್ದು ಟೀಚರ್ಗಳು. ಆ ರೀತಿ ಮಾಡುವಂಥದ್ದು ಟೀಚರು ಯಾರು ಶಿಕ್ಷಕರಿದ್ದಾರೆ ಅವರ ಹುದ್ದೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದ ಹುದ್ದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡುವಂಥದ್ದು. ಸಮಯದ ಬಗ್ಗೆ ಮಾತಾಡುವಾಗ ಹೇಳಿದರು, ನಿಮ್ಮ ಮಾಸ್ಟ್ರು ಒಬ್ಬರು ಹೇಳಿದರು, ಎಂಕ್ಳಿಗೂ 11 ಗಂಟೆ 10 ಗಂಟೆಗೆ ಬಂದರು, 11:15 ಗಂಟೆಗೆ ಬಂದರು ಅಂತ. ನಾನು ಈಗ ನಿಮಗೆ ಹೇಳೋದು, ನನ್ನನ್ನು 1 ಗಂಟೆಯಲ್ಲಿ ಕೂಡಿಸಿದ್ರಿ, ಆ ಕಡೆ ಅವನು ಎಷ್ಟು ಬೈತಾನೆ ಸ್ವಾಮಿ. ನಾವೊಂದು ರಾಜ್ಯಕ್ಕದವರು ಅಂತ ಹೇಳಿದ್ರೆ ಬೈಕ್ಗಳು ತಿನ್ನುವುದೇ ನಮ್ಮ ಕೆಲಸನ ಅಂತ ಒಮ್ಮೊಮ್ಮೆ ಆಗ್ತದೆ. ಈಗ ನಾನು ಅರ್ಧ ಗಂಟೆಯಲ್ಲಿ ಬ್ಯಾಂಗ್ಳೂರಿಂದ ಇಲ್ಲಿ ಓಡಿಕೊಂಡು ಬಂದೆ, ಇಲ್ಲಿ ಕೂತೆ. ಇಲ್ಲವಾಗ ಇವರು 10 ನಿಮಿಷ 20 ನಿಮಿಷ ಅಂತ ಹೇಳ್ಬಿಟ್ಟು ನನ್ನನ್ನು 1 ಗಂಟೆಗೆ ಕೂಡಿಸಿದ್ದೀರಿ. ಆ ಕಡೆ ಬೈತವನು ಹೇಗೆ ಬೈತಾನೆ ಗೊತ್ತಾ. ನಾನು ಹೋಗುವಾಗ ಸ್ವಲ್ಪ ಸಮಾಧಾನ ಆಗ್ತದೆ. ಮತ್ತು ಬೈಗಳಿ ನಮಗೆ ಫಸ್ಟ್ ಸಿಗೋದು ಬೈಗಳು ಯಾರಿಗೆ? ರಾಜಕೀಯದವರಿಗೆ. ಆನಂತರ ಯಾರಿಗೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ. ಇವರಿಗೆ ಫ್ರೀ, ಎಷ್ಟು ಬೇಕಾದರೂ ಯಾರು ಬೇಕಾದರೂ ಬೈಬೋದು. ನಾವು ಸಮಾಜ ಸೇವೆ ಎಷ್ಟು ಮಾಡಿದರು. ಈ ರೋಡು ಚೆನ್ನಾಗಿರುವಾಗ ರೋಡು ಸ್ವಲ್ಪ ಕೆಟ್ಟೋಗ್ಲಿ ಅಂತೆ ಆ ರಾಜಕಾರಣಿಗೆ ಹಿಡಿದು ಅವನ ತಂದೆಗೆ ತಾಯಿಗೆ ಎಲ್ಲ ಕಾರಲ್ಲಿ ಹೋಗುವಾಗ ಬೈಕೊಂಡು ಹೋಗೋದು. ಎಂಥ ಮಾರೆ ರೋಡ್ ಹಾಲು ಮಾಡಿದ್ದಾನೆ, ಏನು ಮಾಡಿದ್ದಾನೆ, ಇವನು ಕತೆ ಎಂಥದ್ದು, ಇವ ದುಡ್ಡು ಮಾಡಿದ, ಅದು ಮಾಡಿದ, ಇದು ಮಾಡಿದ ಎಂತ ಬೈತಾರೆ. ಆ ರೋಡನ್ನು ಫಸ್ಟ್ ಕ್ಲಾಸ್ ಸರ್ಫೇಸ್ ಮಾಡಿ ಅಂತೆ ಗರ್ಲ್ ಫ್ರೆಂಡ್ ಹತ್ರ ಹೆಂಡತಿ ಹತ್ರ ಮಾತಾಡಿಕೊಂಡು ಸಾಂಗ್ ಹಾಕ್ಕೊಂಡು ಒಂದು ಇವನಿಗೆ ಕೆಲಸನೇ ಇಲ್ಲ, ಸಂಗತಿಗಳಿಲ್ಲ. ನಾನು ನನ್ನ ಜೀವನದಲ್ಲಿ ನೋಡಿರುವಂಥ ವಿಚಾರಗಳು. ಹಾಗೆ ಎಷ್ಟು ಕೆಲಸ ಮಾಡಿದರು, ಎಷ್ಟು ಇದು ಮಾಡಿದರು. ಸಾಧಕ ಬಾಧಕಗಳು, ತೆಗಳು ಹೊಗಳು ಎಲ್ಲ ಇದ್ದೇ ಇರ್ತದೆ. ಅದನ್ನು ನಾವು ಸ್ಫೂರ್ತಿಯಾಗಿ ತೆಗೊಳ್ಳುವಂಥ ಕೆಲಸಗಳು ಆಗಬೇಕು. ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ನಾವು ಇದ್ದೀವಿ. ಒಟ್ಟಿನಲ್ಲಿ ಶಿಸ್ತು ಶಾಲೆಗಳಿಗೆ ಟೀಚರ್ಗಳು ಕಲಿತುವಂಥದ್ದನ್ನೇ ನಾವು ಕಲಿಯುವಂಥದ್ದು. ಒಂದು ಕಡೆಯಿಂದ 40% ಮಾತ್ರ ಟೀಚರ್ಗಳು ಕಲಿಸುವಂಥದ್ದನ್ನು ಮಾಡ್ಬೋದು, 60% ಪೋಷಕರು ಕಲಿಸುವಂಥ ವ್ಯವಸ್ಥೆಗಳಾಗಬೇಕು. ಇವಾಗ ದೊನ್ನೆ ಸ್ಟಿಕ್ ಯಾವುದು ಹಿಡಿಯಲಿಕ್ಕಿಲ್ಲ, ನಿಮಗೆ ಗೊತ್ತಿದೆ. ಪಾಸ್ ಆಗೋದು ಹೇಗೆ ಮಾಡ್ತಾರೆ ಅಂತ ನಿಮ್ಮ ಮಾಸ್ಟರ್ ಹೇಳಿದರು, ನನಗೆ ಗೊತ್ತಿಲ್ಲ. ನಾವೆಲ್ಲ ಮಾರ್ಕ್ ತೆಗೆದೇ ಪಾಸ್ ಆಗ್ತದೆ, ಅವೆಲ್ಲ ಸರಿಯಾಗಿ ಮಾರ್ಕ್. ನಾನು ಈ ಮಾಧ್ಯಮದವರು ಹಿಡಿಯೋದ್ರಲ್ಲಿ ಹೇಗೆ ಮಾರ್ರೆ, ನೀವು ಊರು ಹಿಡಿಕೆ ಹೇಳ್ತಾರೆ. ನಾನು ಸೆಕೆಂಡ್ PUC ಇದ್ದೆ. ಸೆಕೆಂಡ್ PUC ಈ ಅಮ್ಮನಿ ಟೀಚರು ಇವರೆಲ್ಲ ಇದ್ದರು. ಆಗ ಅವರು ಹೇಳ್ತಾಯಿದ್ರು, ಇಂಬಿ ಪಾಸ್ ಪುಣೀಜಿ ಇಂಬಿ ಫೈಲೆ ಅಂತ ಹೇಳಿದ್ರು. 5 ಜನ ಇದ್ದರು ನಮ್ಮ ಬೆಂಚಲ್ಲಿ. ಇವೇ ಫೈಲೆ ಅಂತ ಹೇಳಿದ್ರು. ಅದು ನನ್ನ ತಂದೆ ತಾಯಿ ಹೇಳಿದ್ರು, ಬಿ ಪಾಸ್ ಪೂಜೆ ಬಿ ಶಾಲೆಗೆ ಹೋಗುತ್ತಾ ಹಾಗೆ ಹೀಗೆ ಅಂತೆಲ್ಲ. ಒಬ್ಬ ಕನ್ನಡ ಟೀಚರ್ ಎಲ್ಲ ನನ್ನ ತಂದೆ ಕೂಡ ಮಾಸ್ಟರ್ ಅಲ್ಲ. ಆದರೆ ರಿಸಲ್ಟ್ ಬರುವಾಗ ನಾನು ಸೆಕೆಂಡ್ ಕ್ಲಾಸ್ ಪಾಸ್, ಇನ್ನೊಬ್ಬ ಬಾಕಿ ಎಲ್ಲ ಫೈಲು, ನನ್ನ ಆ ಕಡೆ ಕೂತವರೆಲ್ಲ ಫೈಲ್. ಹಾಗೆ ಕಲಿಕೆಗೂ ಕೂಡ ಒಂದು ನ್ಯಾಕ್ ಬೇಕು ಅಂತ, ದುಡ್ಡು ಮಾಡಲಿಕ್ಕೂ ಒಂದು ಐಡಿಯಾ ಬೇಕು, ಕಲಿಕೆಗೂ ಕೂಡ ಒಂದು ನ್ಯಾಕ್ ಬೇಕು. ಬರೀ ಓದಿದರೆ ಮಾತ್ರ ಸಾಕಾಗೋದಿಲ್ಲ. ಕಲಿಕೆ ಜೊತೆಯಲ್ಲಿ ನಾವು ಟ್ಯಾಲೆಂಟು ಸ್ಕಿಲ್ಲನ್ನು ಡೆವಲಪ್ಮೆಂಟ್ ಮಾಡಿದರೆ ಮೇಲೆ ಬರಲಿಕ್ಕೆ ಸಾಧ್ಯ, ಸಮಾಜವನ್ನು ಎದುರಿಸಲಿಕ್ಕೆ ಸಾಧ್ಯ, ಸಮಾಜದಲ್ಲಿ ಬಾಳಲಿಕ್ಕೆ ಸಾಧ್ಯ. ಒಬ್ಬ ಮನುಷ್ಯನಿಗೆ ಏನು ಬೇಕು? ವಿತ್ ಕಂಪ್ಲೀಟ್ ಮ್ಯಾನ್ ವಾಟ್ ಹಿ ರಿಕ್ವೈರ್ಸ್. ಅವನಿಗೆ ಒಂದು ವಿದ್ಯೆ ಬೇಕು, ಒಂದು ಆರೋಗ್ಯ ಬೇಕು, ಇನ್ನೊಂದು ಉದ್ಯೋಗ ಬೇಕು.
ಕಂಪ್ಲೀಟ್ ಮ್ಯಾನ್ ಇದು 3 ಮಾತ್ರ ಬೇಕಾದ್ದು. ಅದು ಇಷ್ಟೇ ಅವನು ಫುಲ್ ಅಂತ ಲೆಕ್ಕ. ಅದನ್ನು 2 ಕೊಡುವಂಥದ್ದು, 1 ಕೊಡುವಂಥದ್ದು ನೀವು. ಆರೋಗ್ಯವನ್ನು ಅವನೇ ಪಾಲಿಸಬೇಕು. ಉದ್ಯೋಗವನ್ನು ಸರ್ಕಾರ ಸೃಷ್ಟಿ ಮಾಡುವಂಥ ಕೆಲಸಗಳು ಆಗಬೇಕು. ಆ ರೀತಿಯಲ್ಲಿ ಒಳ್ಳೆಯ ಕೆಲಸಗಳು ಈಗ ಆಗ್ತಾಯಿದೆ. ನಿಮ್ಮ ಒಂದಷ್ಟು ತೊಂದರೆಗಳನ್ನು ಕೂಡ ಹೇಳಿದ್ದಾರೆ. ನಿಮ್ಮ ಪೂರ್ತಿ ಶಿಕ್ಷಕರ ವಿಚಾರದಲ್ಲಿ ಯಾವುದೇ ವಿಚಾರಗಳಿಲ್ಲ. ಅದರಲ್ಲಿ ಅಶೋಕ್ ರೈ ಯಾವಾಗಲೂ ನಿಮ್ಮ ಜೊತೆ ಖಂಡಿತ ನಿಮ್ಮ ಬೆನ್ನ ಹಿಂದೆ ನಿಂತು ಕೆಲಸ ಮಾಡುವಂಥ ಕೆಲಸವನ್ನು ಮುಂದಿನ ಯಾವುದೇ ತೊಂದರೆಗಳು. ಅವರು ಹೇಳಿದರು ಶಾಸಕರ ಮನೆಯಲ್ಲಿ ಅಲ್ಲಿ ಹೋಗ್ತಾರೆ, ಇಲ್ಲಿ ಅಂಥ ಟೀಚರ್ಗಳು ಯಾರಿಲ್ಲ, ಇಲ್ಲಿ ಎಲ್ಲ ಗೋಲ್ಡನ್ ಟೀಚರ್ಗಳು. ನಾನು ಸುಳ್ಳಿಗಳ ಇವರಿಗೆ ಚಪ್ಪಾಳೆಗೋಸ್ಕರ ಹೇಳೋದಲ್ಲ, ನಮ್ಮಲ್ಲಿರುವಂಥ ಎಲ್ಲ ಅತೀ ಕಡಿಮೆ ಕಂಪ್ಲೇಂಟ್ ಅಂತ ಇರೋದು ಭಾರಿ ಕಡಿಮೆ. ಒಬ್ಬೊಬ್ಬರು ಟೀಚರ್ಗೆಲ್ಲ ಮುಖ ನೋಡಿ ಎಷ್ಟು ಚೆಂದ, ಎಷ್ಟು ಕ್ಲೀನಾಗಿ ಡ್ರೆಸ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆಂದ. ಅವ್ರು ನೋಡುವಾಗಲೇ ನಮಗೆ ಒಂದು ಭಕ್ತಿಯ ಭಾವನೆ, ಒಂದು ಪ್ರೀತಿಯ ಭಾವನೆ, ಒಂದು ಅವರ ಜೊತೆ ಆ ಶಿಕ್ಷಕರಲ್ಲಿ ನಾವು ನೋಡುವಂಥದ್ದು ಕಲಿಬೇಕು. ಸಮಾಜಕ್ಕೆ ಮಾಸ್ಟರ್ಗಳು ಸ್ವಲ್ಪ ಜೋರಿದ್ದಾರೆ ಕೆಲವರೆಲ್ಲ, ಆದರೆ ಟೀಚರ್ಗಳು ಮಾತ್ರ ಎಲ್ಲಿ ಹೋದರೂ, ನಾನು ತುಂಬ ಶಾಲೆಗೆ ಹೋಗ್ತೀನಿ, ಸಿಸ್ಟಮೆಟಿಕ್ಕಾಗಿ ತನ್ನ ಮನೆಯಿಂದ ಹೆಚ್ಚು ಆ ಶಾಲೆಯನ್ನು ಪ್ರೀತಿ ಮಾಡ್ತಾರೆ, ಆ ಮಕ್ಕಳನ್ನು ಪ್ರೀತಿ ಮಾಡ್ತಾರೆ. ನಾನು ಕಂಡಿದ್ದೇನೆ, ಹತ್ತಿರದಿಂದ ಕಂಡಿದ್ದೇನೆ. ಆದ್ದರಿಂದ ನಮ್ಮ ಪುತ್ತೂರು, ಸುಳ್ಯ, ಈ ಕಡೆ ಬೆಳ್ತಂಗಡಿಯಲ್ಲಿ ಯಾವ ಟೀಚರ್ಗಳು ತೊಂದರೆ ಇಲ್ಲ. ನಿಮ್ಮ ಸ್ಪಂದನೆಗೆ ಅಶೋಕ್ ರೈ ನಿಮ್ಮ ಬೆನ್ನ ಹಿಂದೆ ಇದ್ದಾರೆ. ಪ್ರೀತಿಯಿಂದ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ, ಮಾತಲ್ಲೇನ ತಪ್ಪಿದರೆ ಕ್ಷಮಿಸಿ, ಅವಕಾಶ ಕೊಟ್ಟಂಥ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಸಾಮಾನ್ಯ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ KS ಇವರು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ತೆರಳುವವರಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸಿದ ಎಲ್ಲ ಶಿಕ್ಷಕ ಬಂಧುಗಳೇ, ಒಂದು ಚಪ್ಪಾಳೆ. ನಮ್ಮ ಶಾಸಕರು ಸಾಮಾನ್ಯ ಅಶೋಕ್ ಕುಮಾರ್ ರೈ KS ಇವರಿಗೆ ತುರ್ತು ತೆರಳುವವರಿದ್ದಾರೆ, ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಿದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದೆ ತಾಲೂಕು ಮಟ್ಟದಲ್ಲಿ SLCಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಗಳಿಸಿರುವಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆ. ಶೈಕ್ಷಣಿಕ ಸಾಧನೆಯಲ್ಲಿ ಅಗ್ರಸ್ಥಾನದಲ್ಲಿರುವಂತಹ ಪುತ್ತೂರು ತಾಲೂಕು ಈ ಸಾಧನೆಗೆ ಕಾರಣಕರ್ತರಾಗಿರುವಂತಹ ಸರ್ವ ಗುರುವೃಂದದವರಿಗೂ ವಿದ್ಯಾರ್ಥಿಗಳಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಪಟ್ಟಿಯನ್ನು ವಾಚಿಸಲಿದ್ದಾರೆ ಮೊಹಮ್ಮದ್ ಅಶ್ರಫ್ CRP ಅವರು. ಈ ಗೌರವವನ್ನು ಶ್ರೀಯುತ ನವೀನ್ ಕುಮಾರ್ ಭಂಡಾರಿ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ತಾಲೂಕು ಶಿಕ್ಷಕರ ದಿನಾಚರಣೆಯ ಸಮಿತಿಯ ಅಧ್ಯಕ್ಷರು ನೆರವೇರಿಸಿಕೊಡಬೇಕು ಅನ್ನುವ ವಿನಂತಿ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಶಿಕ್ಷಕರೇ, ಎಲ್ಲರಿಗೂ ಕೂಡ ಪ್ರೀತಿಯ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರಿಕೊಳ್ಳುತ್ತಾ, ಕಳೆದ ಶೈಕ್ಷಣಿಕ ವರ್ಷದಲ್ಲಿ SSLC ಪರೀಕ್ಷಾ ಫಲಿತಾಂಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಪುತ್ತೂರು ತಾಲೂಕು ಅಗ್ರಸ್ಥಾನವನ್ನು ಪಡೆಯುವುದರ ಮೂಲಕ ಅದ್ಭುತವಾದಂಥ ಸಾಧನೆಯನ್ನು ಮಾಡುತ್ತಾ, ಸಾಧನೆಗೆ ಕಾರಣೀಭೂತರಾದ ಎಲ್ಲರನ್ನು ಕೂಡ ಸ್ಮರಿಸಿಕೊಳ್ಳುತ್ತಾ, ಅದೇ ರೀತಿಯಾಗಿ ವೈಯಕ್ತಿಕವಾಗಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳನ್ನು ಈ ವೇದಿಕೆಯಲ್ಲಿ ನಾವು ಗುರುತಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಪ್ರಥಮ ಸ್ಥಾನವನ್ನು 625ರಲ್ಲಿ 621 ಅಂಕಗಳನ್ನು ಗಳಿಸಿದಂಥ ಶ್ರೀಯ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು, ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು, ಇಲ್ಲಾಂದರೆ ಅವರ ಪರವಾಗಿ ಯಾರಾದರೂ ಬಂದು ಸ್ವೀಕರಿಸಬಹುದು. ಅದೇ ರೀತಿಯಾಗಿ ಇನ್ನೊಬ್ಬ ವಿದ್ಯಾರ್ಥಿ ಕೂಡ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅಕ್ಷತಾ ಗಂಗಾ ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಂಗಡಿ, ದಯವಿಟ್ಟು ತಕ್ಷಣ ವೇದಿಕೆ ಬಂದು ಇದನ್ನು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎರಡನೇ ಸ್ಥಾನ, ದ್ವಿತೀಯ ಸ್ಥಾನ 625ರಲ್ಲಿ 620 ಅಂಕಗಳು ಬಾಲಾಜಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು, ದ್ವಿತೀಯ ಸ್ಥಾನ ಪಡೆದಂಥ ವಿದ್ಯಾರ್ಥಿ. 625ಕ್ಕೆ 620 ಅಂಕಗಳು ಬಾಲಾಜಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ಅದೇ ರೀತಿ ತೃತೀಯ ಸ್ಥಾನ ಸ್ವಸ್ತಿ ಶೆಟ್ಟಿ, 625ಕ್ಕೆ 619 ಸುಧಾನಾ ಪ್ರೌಢಶಾಲೆ ನೆಹರು ನಗರ ಪುತ್ತೂರು. ಸ್ವಸ್ತಿ ಶೆಟ್ಟಿ. ಅದೇ ರೀತಿಯಾಗಿ ವಿಶೇಷ ಅಗತ್ಯವುಳ್ಳ ವಿದ್ಯಾರ್ಥಿಯಾಗಿ ಅದ್ಭುತ ನಿರ್ವಹಣೆ ಮಾಡಿದಂಥ ವಿಶೇಷ ಅಗತ್ಯವುಳ್ಳ ವಿದ್ಯಾರ್ಥಿ ಕೆ ವಿನೀತ್, ಸರಸ್ವತಿ ವಿದ್ಯಾಲಯ ಕಡಬ, ದಯವಿಟ್ಟು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೆ ವಿನೀತ್,
ಸರಸ್ವತಿ ವಿದ್ಯಾಲಯ ಕಡಬ. ಎಸ್, ವಂದನೆಗಳು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ ಮುಂದಿನ ಗೌರವಾರ್ಪಣೆಯನ್ನ ಶ್ರೀಯುತ ಪುರಂದರ ಹೆಗ್ಡೆ ಕೆಎಎಸ್ ಮಾನ್ಯ ತಹಶೀಲ್ದಾರರು ಮತ್ತು ಉಪಾಧ್ಯಕ್ಷರು ಶಿಕ್ಷಕರ ದಿನಾಚರಣಾ ಸಮಿತಿ ದಿವಂಗತ ಸಂತಪ್ಪ ರೈ ದತ್ತಿ ನಿಧಿ ಬಹುಮಾನ ವಿತರಣೆ. ಈ ಪಟ್ಟಿಯ ವಾಚನ ರತ್ನಕುಮಾರಿ BRP ಪುತ್ತೂರು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಸರಳಾ ರೈ ಇವರು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿ. ಸರಳಾ ರೈ ಇವರು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಪಟ್ಟಿಯ ವಾಚನ ರತ್ನಕುಮಾರಿ BRP ಇವರಿಂದ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಶಿಕ್ಷಕ ಮಿತ್ರರಿಗೆ ಶಿಕ್ಷಕ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ, ನಿವೃತ್ತ ಶಾಲಾ ತಪಾಸಣಾಧಿಕಾರಿ ಡಿಂಬ್ರಿಗುತ್ತು ಶಾಂತಪ್ಪ ರೈ ಇವರ ಸ್ಮರಣಾರ್ಥ ಪ್ರತಿಭಾ ಪುರಸ್ಕಾರ ದತ್ತಿನಿಧಿಯನ್ನು ಧರ್ಮಪತ್ನಿ ಪದವು ಮೇಗಿನ ಮನೆ ಶ್ರೀಮತಿ ಸರಳಾ ಎಸ್ ರೈ ಇವರಿಂದ ರೂಪಾಯಿ 5,000 ಇದರ ಬಡ್ಡಿ ಹಣದಿಂದ ತಾಲೂಕು ಮಟ್ಟದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಸರಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಗಳಲ್ಲಿ SSLC ಪರೀಕ್ಷೆಯಲ್ಲಿ ಗರಿಷ್ಠ ಅಂಕ ಪಡೆದಂಥ ವಿದ್ಯಾರ್ಥಿಗಳಾದಂತಹ ಶ್ರೀ ಕುಮಾರಿ ಸೌಜನ್ಯ ರೈ KPS ಕೆಯ್ಯೂರು ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಶ್ರೀಮತಿ ಸರಳಾ ಎಸ್ ರೈ ಅವರು ಉಪಸ್ಥಿತರಿದ್ದರೆ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕುಮಾರಿ ಸೌಜನ್ಯ ರೈಕೆ ಇವರು KPS ಕೆಯ್ಯೂರು ಶಾಲೆ ವಿದ್ಯಾರ್ಥಿಯಾಗಿದ್ದು 625 ಅಂಕದಲ್ಲಿ 615 ಅಂಕಗಳನ್ನು ಪಡೆದು ವಿಶೇಷ ಸಾಧನೆಯನ್ನು ಗೈದಿದ್ದಾರೆ. ಇವರಿಗೆ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣಾ ಸಮಿತಿ ಪರವಾಗಿ ಹಾರ್ದಿಕ ಶುಭಾಶಯಗಳು. ಹಾಗೆ ಕೃಪಾ ಕೆ SGM ಪ್ರೌಢಶಾಲೆ ಸರ್ವೆ, ಮೊಹಮ್ಮದ್ ಅಜ್ಮಲ್ ಸುಬೋಧ ಪ್ರೌಢಶಾಲೆ, ಅರ್ಪಿತಾ ಎ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ ಪ್ರೌಢಶಾಲಾ ವಿಭಾಗ, ಕುಮಾರಿ ಕೃಪಾ ಕೆ 625ರಲ್ಲಿ 605 ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಇವರಿಗೂ ಕೂಡ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಪರವಾಗಿ ಹಾರ್ದಿಕ ಶುಭಾಶಯಗಳು. ಮೊಹಮ್ಮದ್ ಅಜ್ಮಲ್ 625ರಲ್ಲಿ 605 ಅಂಕಗಳನ್ನು ಪಡೆದು ತಾನು ವಿದ್ಯಾಭ್ಯಾಸವನ್ನು ಪಡೆದಂಥ ಶಾಲೆಗೆ ಹೆತ್ತವರಿಗೆ ಹಾಗೂ ಶಿಕ್ಷಕರಿಗೆ ಕೀರ್ತಿಯನ್ನು ತಂದಿರುತ್ತಾರೆ. ಹಾಗೆ ಅರ್ಪಿತಾ ಎ 625ರಲ್ಲಿ 605 ಅಂಕ. ಇವರೆಲ್ಲರಿಗೂ ಕೂಡ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣಾ ಸಮಿತಿ ಪರವಾಗಿ ಪ್ರೀತಿಪೂರ್ವಕವಾದ ಶುಭಾಶಯಗಳು. ಧನ್ಯವಾದ. ಸರ್ವರ ಗಮನಕ್ಕೆ ಧನ್ಯವಾದ ಸಮರ್ಪಣೆ ಆದ ನಂತರವೇ ಊಟದ ಕೌಂಟರ್ ಓಪನ್ ಆಗುತ್ತೆ. ಎಲ್ಲರ ಸಹಕಾರವನ್ನ ಕೋರ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಡಾಕ್ಟರ್ SL ಬೋಜೇಗೌಡ ಇವರಿಂದ ಶಿಕ್ಷಕರ ದಿನಾಚರಣೆಗೆ ಬಂದಿರುವಂತಹ ಸಂದೇಶ ವಾಚನ ಶ್ರೀಯುತ ವಿನೋದ್ KS ಉಪ ಪ್ರಾಂಶುಪಾಲರು ಸರ್ಕಾರಿ ಪ್ರೌಢಶಾಲೆ ಕೆಯ್ಯೂರು ಇವರಿಂದ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಶಿಕ್ಷಕ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ಕೂಡ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ನಮ್ಮ ಶಿಕ್ಷಕ ಕ್ಷೇತ್ರದ ಶಾಸಕರಾಗಿದ್ದ ಶ್ರೀಯುತ SL ಬೋಜೇಗೌಡರವರು ಶುಭ ಸಂದೇಶವನ್ನು ನೀಡಿರುತ್ತಾರೆ. ಈ ಒಂದು ಸಂದೇಶವನ್ನು ತಮ್ಮೆದುರು ವಾಚಿಸಲು ಬಹಳ ಸಂತೋಷ ಪಡ್ತಾ ಇದ್ದೇವೆ. SL ಬೋಜೇಗೌಡ ಸದಸ್ಯರು, ಕರ್ನಾಟಕ ವಿಧಾನ ಪರಿಷತ್, ನೈಋತ್ಯ ಶಿಕ್ಷಕರ ಕ್ಷೇತ್ರ. ಶುಭ ಸಂದೇಶ. ಎಲ್ಲ ನನ್ನ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಆತ್ಮೀಯ ಶಿಕ್ಷಕ ಬಂಧುಗಳೇ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರು ಈ ವಿಶ್ವ ಕಂಡ ಶ್ರೇಷ್ಠ ತತ್ವಜ್ಞಾನಿ, ಶಿಕ್ಷಣ ತಜ್ಞ, ಪ್ರಾಧ್ಯಾಪಕರಾಗಿ, ಉಪಕುಲಪತಿಗಳಾಗಿ, ಸೋವಿಯತ್ ಒಕ್ಕೂಟದ ರಾಯಭಾರಿಯಾಗಿ, ಯುನೆಸ್ಕೋ ಅಧ್ಯಕ್ಷರಾಗಿ, ಉತ್ತಮ ಆಡಳಿತಗಾರರಾಗಿ, ಭಾರತದ ಪ್ರಥಮ ಉಪರಾಷ್ಟ್ರಪತಿ, ನಂತರ ರಾಷ್ಟ್ರಪತಿಯಾಗಿದ್ದವರು. ಇಂತಹ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆ ಎಂಬುದಾಗಿ ಆಚರಿಸುತ್ತಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಪ್ರತಿ ವರ್ಷ ನಾನು ನನ್ನ ಕ್ಷೇತ್ರದ 11 ಜಿಲ್ಲೆಗಳ ಶಿಕ್ಷಕರ ದಿನಾಚರಣೆಯಲ್ಲಿ ಭಾಗವಹಿಸಬೇಕೆನ್ನುವುದು ನನ್ನ ಆಶಯ.
ಹಾಗಾಗಿ ಈ ಬಾರಿ ಶಿವಮೊಗ್ಗ ಜಿಲ್ಲೆಯ ಶಿಕ್ಷಕರ ದಿನಾಚರಣೆಯಲ್ಲಿ ಭಾಗವಹಿಸುತ್ತಿದ್ದೇನೆ. ಮುಂದಿನ ದಿನಗಳಲ್ಲಿ ತಮ್ಮ ಜಿಲ್ಲೆಗಳಲ್ಲಿಯೂ ಸಹ ಭಾಗವಹಿಸಲು ಉತ್ಸುಕನಾಗಿದ್ದೇನೆ. ನನ್ನನ್ನು 2ನೇ ಬಾರಿಗೆ ಶಿಕ್ಷಕ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡುವ ಮೂಲಕ ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸಿದ್ದೀರಿ ಹಾಗೂ ತಮ್ಮ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇದುವರೆಗೂ ತಮ್ಮ ಹಲವು ಸಮಸ್ಯೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವುಗಳನ್ನು ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿರುತ್ತೇನೆ. ಇನ್ನು ಮುಂದೆಯೂ ಸಹ ಸದನದ ಒಳಗೆ ಮತ್ತು ಹೊರಗೆ ಎಲ್ಲ ಶಿಕ್ಷಕರ ದನಿಯಾಗಿ ಕೆಲಸ ಮಾಡಲು ಬದ್ಧನಾಗಿರುತ್ತೇನೆ. ಇನ್ನು ಶಿಕ್ಷಕರ ಅನೇಕ ಜ್ವಲಂತ ಸಮಸ್ಯೆಗಳಿದ್ದರೂ ತಾವು ಅವುಗಳೆಲ್ಲ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಲ್ಲಿ ಎಲ್ಲಿಯೂ ಲೋಪವಾಗದ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದೀರಿ. ಅದರ ಫಲವಾಗಿ ಈ ಬಾರಿ SSLC ಫಲಿತಾಂಶದಲ್ಲಿ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮೊದಲ, 2ನೇ, 3ನೇ, 4ನೇ ಹಾಗೂ 5ನೇ ಸ್ಥಾನ ಗಳಿಸಿರುವುದು ಅಭಿನಂದನಾರ್ಹ. ಇನ್ನು ಮುಂದೆಯೂ ಸಹ ಇದೇ ರೀತಿ ಶಿಕ್ಷಣದ ಗುಣಮಟ್ಟವನ್ನು ಕಾಪಾಡುವಲ್ಲಿ ನಮ್ಮ ಶಿಕ್ಷಕರು 100ಕ್ಕೆ 100 ಯಶಸ್ವಿಯಾಗುತ್ತಾರೆ ಎನ್ನುವ ಭಾವನೆ ಮತ್ತು ಆ ಬಗ್ಗೆ ನನಗೆ ಅತೀವ ವಿಶ್ವಾಸವಿದೆ. ಶಿಕ್ಷಕರ ಅನೇಕ ಸಮಸ್ಯೆಗಳ ಬಗ್ಗೆ ನಿಮ್ಮಿಂದಲೇ ನನಗೆ ಅರಿವಿದೆ. ಅವೆಲ್ಲ ಸಮಸ್ಯೆಗಳ ನಿವಾರಣೆಗೆ ಖಂಡಿತ ಇನ್ನು ಮುಂದೆಯೂ ಸಹ ನಿಮ್ಮ ಜೊತೆಗೂಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಶಕ್ತಿಯನ್ನು ಕೊಡಲು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ವಂದನೆಗಳೊಂದಿಗೆ ಇತಿ ತಮ್ಮ ವಿಶ್ವಾಸಿ SL ಭೋಜೇಗೌಡ, ನೈಋತ್ಯ ಶಿಕ್ಷಕ ಕ್ಷೇತ್ರದ ಸದಸ್ಯರು. ಈ ಒಂದು ಸಂದೇಶವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘಟಕರಿಗೆ ವಂದಿಸ್ತಾ ಈ ಸಂದೇಶ ವಾಚನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ವಾಲ್ಟರ್ ಡಿಮೆಲ್ ಅವರು ತೆರಳುವ ಮುಂಚೆ ಒಂದು ಗೌರವಾರ್ಪಣೆಯನ್ನು ಮಾಡಿ ನಂತರ ಮಾತನಾಡಿ ತೆರಳಬೇಕು ಅನ್ನುವಂತಹ ಕೋರಿಕೆ. ಆದರಣೀಯರೇ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಜನ್ಮದಿನೋತ್ಸವದ ನೆನಪಲ್ಲಿ ಶಿಕ್ಷಕರ ದಿನಾಚರಣೆ ಗುರುವಂದನಾ ಸಮಾರಂಭವನ್ನು ಇಷ್ಟು ಅದ್ಧೂರಿಯಾಗಿ ಆಚರಿಸುವುದಕ್ಕೆ ಪ್ರಮುಖ ಪ್ರೇರೇಪಿತರು ನವೀನ್ ಭಂಡಾರಿ KGS ಕಾರ್ಯನಿರ್ವಹಣಾ ಅಧಿಕಾರಿಗಳು, ಜೊತೆಗೆ ಅಧ್ಯಕ್ಷರು ಶಿಕ್ಷಕ ದಿನಾಚರಣಾ ಸಮಿತಿ. ಇನ್ನೋರ್ವರು ಉಪಾಧ್ಯಕ್ಷರು ಶಿಕ್ಷಕರ ದಿನಾಚರಣೆಯ ಸಮಿತಿ ಮಾನ್ಯ ತಹಶೀಲ್ದಾರರು ಪುರಂದರ ಹೆಗ್ಡೆ KAS. ಇನ್ನೋರ್ವರು ನಮ್ಮವರೇ ಲೋಕೇಶ್ SR KES ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ಶಿಕ್ಷಕರ ದಿನಾಚರಣಾ ಸಮಿತಿ. ಇವರಿಗೆ ನಮ್ಮ ಶ್ರೀಯುತ ವಾಲ್ಟರ್ ಡಿಮೆಲ್ಲೋ ಮಾನ್ಯ ನಿವೃತ್ತ ಸಹ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಇವರು ಗೌರವಾರ್ಪಣೆಯನ್ನ ನೆರವೇರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ತಾಲೂಕು ಶಿಕ್ಷಕರ ದಿನಾಚರಣೆ ಗುರುವಂದನ ಸಮಾರಂಭ ಅತ್ಯಂತ ಅದ್ಧೂರಿಯಾಗಿ ಸಾಗಿ ಬರುವುದಕ್ಕೆ ತ್ರಿಮೂರ್ತಿಗಳು ಮಾಡಿದಂತಹ ಒಂದು ಪ್ರಯತ್ನ ಇವತ್ತು ಸಕ್ಸಸ್ ಅನ್ನ ಕಂಡಿದೆ. ಇವತ್ತು ಬೆಳಗ್ಗಿನಿಂದ ಈ ತನಕದವರೆಗೆ ಎಲ್ಲ ಕಾರ್ಯಕ್ರಮವನ್ನ ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸುವುದಕ್ಕೆ ಬೆನ್ನೆಲುಬಾಗಿ ಈ ಕಾರ್ಯಕ್ರಮವನ್ನ ಸಂಘಟಿಸಿದವರು ನವೀನ್ ಕುಮಾರ್ ಭಂಡಾರಿ ಪುರಂದರ ಹೆಗ್ಡೆ ಮತ್ತು ಸನ್ಮಾನ್ಯ ಲೋಕೇಶ್ SR. ತಾಲೂಕಿನ ಪ್ರಮುಖ ನೇತೃತ್ವವನ್ನು ವಹಿಸಿಕೊಂಡಿರುವ 3 ಜನರಿಗೂ ಕೂಡ ಎಲ್ಲ ಶಿಕ್ಷಕ ಬಂಧುಗಳೇ ಒಂದು ದೊಡ್ಡ ಚಪ್ಪಾಳೆಯನ್ನ ತಟ್ಟಿ ಅಭಿನಂದಿಸೋಣ. ಕಾರಣ ಈ ಕಾರ್ಯಕ್ರಮದ ಯಶಸ್ವಿ ಸಂಘಟನೆಯ ಹಿಂದೆ ನೇತೃತ್ವವನ್ನು ವಹಿಸಿಕೊಂಡವರು ನವೀನ್ ಭಂಡಾರಿ, ಪುರಂದರ ಹೆಗ್ಡೆ ಮತ್ತು ಲೋಕೇಶ್ SR. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತೂ ಕಳೆದ 3 ದಿನ ಇಡೀ ದಿನ ಈ ಕಾರ್ಯಕ್ರಮಕ್ಕೋಸ್ಕರ ಕಳೆದ ಅಹರ್ನಿಶಿ ದುಡಿದವರು ಇವತ್ತು ಈ ಕಾರ್ಯಕ್ರಮದ ಯಶಸ್ವಿಯ ರೂವಾರಿಗಳಾಗಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅತ್ಯುತ್ತಮ ಮಾರ್ಗದರ್ಶನದೊಂದಿಗೆ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟವರು ನವೀನ್ ಭಂಡಾರಿ KGS ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕ್ ಪಂಚಾಯತ್ ಪುತ್ತೂರು ಮತ್ತು ಅಧ್ಯಕ್ಷರು ಶಿಕ್ಷಕರ ದಿನಾಚರಣಾ ಸಮಿತಿ. ಇನ್ನೋರ್ವರು ಒಬ್ಬ ಸಾಹಿತಿ, ಅತ್ಯುತ್ತಮವಾಗಿ ಹಾಡುವ ಒಬ್ಬ ಅಧಿಕಾರಿಗಳು, ನಗುಮೊಗತ ಎಲ್ಲರನ್ನ ಪ್ರೀತಿಸುವಂಥ ವ್ಯಕ್ತಿತ್ವ ಪುರಂದರ ಹೆಗ್ಡೆ KAS. ಮಾನ್ಯ ತಹಶೀಲ್ದಾರರು ಮತ್ತು ಉಪಾಧ್ಯಕ್ಷರು ಶಿಕ್ಷಕರ ದಿನಾಚರಣೆಯ ಸಮಿತಿ, ತಮಗೂ ಕೃತಜ್ಞತೆ. ಇನ್ನೋರ್ವರು ನಮ್ಮ ಒಡನಾಡಿಗಳು, ಶಿಕ್ಷಕರನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ವ್ಯಕ್ತಿತ್ವ ಸನ್ಮಾನ್ಯ ಲೋಕೇಶ್ SR. ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಗೆ SSLC ಫಲಿತಾಂಶದಲ್ಲಿ ನಂಬರ್ 1 ಆಗಲಿಕ್ಕೆ ಅವರ ಕಾರ್ಯಶೈಲಿಯು ಕೂಡ ಇವತ್ತು
ಉಲ್ಲೇಖ ಮಾಡಬೇಕಾಗಿದೆ. ಎಲ್ಲ ಶಿಕ್ಷಕ ಬಂಧುಗಳೇ, ಇವತ್ತು ನಾವು ನೀವು ಇಲ್ಲಿ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೇವೆ ಅಂತ ಹೇಳಿದರೆ ಈ 3 ಜನ ವ್ಯಕ್ತಿಗಳು ಕಾರಣ. ಎಲ್ಲರ ಚಪ್ಪಾಳೆ ಈ 3 ಜನರಿಗೂ ಇನ್ನೊಮ್ಮೆ ಹರಿದು ಬರಲಿ ಅನ್ನುವ ಆಶಯದೊಂದಿಗೆ ಇವರನ್ನ ಗೌರವಿಸಿ ಇನ್ನೊಂದು ಕಾರ್ಯಕ್ರಮವನ್ನು ವಾಲ್ಟರ್ ಡಿಮೆಲ್ಲೋ ಇವರು ನೆರವೇರಿಸಿ ನಂತರ ತೆರಳಬೇಕು ಅನ್ನುವ ಕೋರಿಕೆ. ಇದೀಗ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿರುವಂತಹ ಕ್ರೀಡಾ ಸಾಧಕರನ್ನು ಅಭಿನಂದಿಸುವಂತಹ ಸಮಯ. ಸಾಧಕರ ಪಟ್ಟಿಯನ್ನು ವಾಚಿಸಲಿದ್ದಾರೆ ಮಮತಾ ಕೆಜೆ, ಮುಖ್ಯ ಶಿಕ್ಷಕರು KPS ಕುಮ್ರಾ. ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ನನ್ನ ಲಯನ್ ವೇದಾವತಿ ರಾಜೇಶ್ ಇವರು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಲಯನ್ ವೇದಾವತಿ ರಾಜೇಶ್ ಇವರು ವೇದಿಕೆಗೆ ಬಂದು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅನ್ನುವ ಕೋರಿಕೆ. ಪಟ್ಟಿಯ ವಾಚನ. ಲಯನ್ ವೇದಾವತಿ ರಾಜೇಶ್, ನಿವೃತ್ತ ಶಿಕ್ಷಕರು, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಕ್ವೆ. ಇವರು ನೀಡುವ ಪ್ರೋತ್ಸಾಹಧನ ಪುತ್ತೂರು ಶೈಕ್ಷಣಿಕ ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಕ್ರೀಡಾಕೂಟದಲ್ಲಿ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿ ರಾಷ್ಟ್ರಮಟ್ಟದಲ್ಲಿ ವಿಜೇತರಾದ ನಮ್ಮ ತಾಲೂಕಿನ ಹೆಮ್ಮೆಯ ಕ್ರೀಡಾಪಟುಗಳು JM ಕೀರ್ತಿ, ಶ್ರೀ ಮೋನಪ್ಪಗೌಡ ಮತ್ತು ಶ್ರೀಮತಿ ಲಲಿತಾ ಕೆ ದಂಪತಿ ಪುತ್ರ, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು 67ನೇ ರಾಷ್ಟ್ರಮಟ್ಟದ ಎತ್ತರ ಜಿಗಿತ ಪ್ರಥಮ ಸ್ಥಾನ, ಚಿನ್ನದ ಪದಕ. ಲಯನ್ ಶ್ರೀಮತಿ ವೇದಾವತಿಯವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದವರು. ಸ್ವತಃ ರಾಜ್ಯ ಮಟ್ಟದವರೆಗೂ ಕ್ರೀಡಾ ಮಟ್ಟದ ಸಾಧನೆಗೈದಿರುವ ಇವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಇದೀಗ ನಿವೃತ್ತಿ ಹೊಂದಿದ ಬಳಿಕವೂ ಕ್ರೀಡಾ ಬಗೆಗಿನ ಆಸಕ್ತಿಯಿಂದ ರಾಷ್ಟ್ರಮಟ್ಟದ ಕ್ರೀಡಾ ಸಾಧಕರಿಗೆ ಬಹುಮಾನದ ಪ್ರಾಯೋಜಕತ್ವವನ್ನು ವಹಿಸುವ ಮೂಲಕ ನಮಗೆಲ್ಲರಿಗೂ ಮಾದರಿಯಾಗಿದ್ದಾರೆ. ಇವರಿಗೆ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಶಶಾಂಕ್, ಪೋಷಕರು ಬೆಳ್ಳಿಯಪ್ಪ, ತಾಯಿ ಲಲಿತಾ, ಸರಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು, ರಾಷ್ಟ್ರೀಯ ಕಬಡ್ಡಿ ಜಾರ್ಖಂಡ್ ದ್ವಿತೀಯ ಸ್ಥಾನ. ಕಾರ್ತಿಕ್, ನೋಣಯ್ಯ ಪೂಜಾರಿ ಮತ್ತು ಶೋಭಾ ಇವರ ಪುತ್ರ, ಶ್ರೀ ರಾಮಕುಂಜೇಶ್ವರ ಕನ್ನಡ ಮಾಧ್ಯಮ ಶಾಲೆ ರಾಮಕುಂಜ, ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಬೆಳ್ಳಿ ಪದಕ. ಶಶಾಂಕ್ ಅವರ ತಂದೆ ಉಪಸ್ಥಿತರಿದ್ದಾರೆ, ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿ. ಶ್ರೀಮತಿ ವೇದಾವತಿ ಇವರು ವಿತರಿಸಬೇಕು ಅನ್ನುವ ಕೋರಿಕೆ. ಸರಿ. ಹಿತೇಶ್ NK, ಕೆ ನಾರಾಯಣ ಪೂಜಾರಿ, ಮಾಲತಿ NK ಇವರ ಪುತ್ರ, ಶ್ರೀ ರಾಮಕುಂಜೇಶ್ವರ ಕನ್ನಡ ಮಾಧ್ಯಮ ಶಾಲೆ ರಾಮಕುಂಜ, ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಬೆಳ್ಳಿ ಪದಕ. ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು, ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ರೀಮತಿ ಶುಭಲತಾ, ನಿವೃತ್ತ ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಡ್ಕ ಇವರಿಂದ ರು 50,000 ದತ್ತಿ ನಿಧಿ ಇದನ್ನ ಸ್ಥಾಪಿಸಿ ಪ್ರತಿ ವರ್ಷ ದತ್ತಿ ನಿಧಿಯ ಬಡ್ಡಿಯನ್ನ ನಿವೃತ್ತ ಶಿಕ್ಷಕರ ಸನ್ಮಾನಕ್ಕೆ ಬಳಕೆ ಮಾಡಿಕೊಡುವಂತೆ ಕೋರಿದ್ದಾರೆ. ಅವರು ವೇದಿಕೆಗೆ ಬಂದು ವಾಲ್ಟರ್ ಡಿಮೆಲ್ಲೋ ಸಹ ನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಇವರಿಂದ ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಲಯನ್ ವೇದಾವತಿ ಇವರಿಗೆ ಶಿಕ್ಷಕರ ದಿನಾಚರಣೆಯ ಸಮಿತಿಯ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸಿದ ವಾಲ್ಟರ್ ಡಿಮೆಲ್ಲೋ ಸಹ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರು, ನಿವೃತ್ತ ಮುಖ್ಯ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಡ್ಕ ಇವರು
50,000 ದತ್ತಿ ನಿಧಿಯನ್ನ ಸ್ಥಾಪನೆ ಮಾಡಿ ನಿವೃತ್ತ ಶಿಕ್ಷಕರ ಸನ್ಮಾನಕ್ಕೆ ಅದರ ಬಡ್ಡಿಯನ್ನ ಬಳಕೆ ಮಾಡಿಕೊಳ್ಳುವಂತೆ ಕೋರಿದ್ದಾರೆ. ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಪ್ರೋತ್ಸಾಹವನ್ನ ನೀಡಿದ ಶುಭಲತಾ ಮೇಡಮ್ ಅವರಿಗೆ ಒಂದು ದೊಡ್ಡ ಚಪ್ಪಾಳಿಗೆಯನ್ನ ತಟ್ಟಿ ಅಭಿನಂದಿಸುವ ಅನ್ನುವ ವಿನಂತಿ. ಇವರಿಗೆ ವಾಲ್ಟರ್ ಡಿಮೆಲ್ಲೋ ಸಹ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಇವರು ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ವಿನಂತಿ. ಕಾರ್ಯಕ್ರಮವನ್ನ ಮುಂದುವರಿಸಿದ ಸನ್ಮಾನ್ಯ ಶ್ರೀ ವಾಲ್ಟರ್ ಡಿಮೆಲ್ಲೋ, ಮಾನ್ಯ ನಿವೃತ್ತ ಸಹ ನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ಕೋರಿಕೆ. ಎಲ್ರಿಗೆ ನಮಸ್ಕಾರ. ಇದು ಇವಾಗ ಊಟ ಮಾಡೋಂಥ ಸಮಯ ಆದ ಕಾರಣ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಬಯಸೋಲ್ಲ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅಧಿಕಾರಿಗಳೇ, ತಹಶೀಲ್ದಾರ್ ಆಗಿರುವಂಥ ಪುರಂದರ್ ಹೆಗಡೆ ಅವರೇ, ಜೊತೆಯಲ್ಲಿ ಶಿಕ್ಷಕರ ಈ ದಿನಾಚರಣೆಯ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕ್ ಪಂಚಾಯತ್ ನವೀನ್ ಭಂಡಾರಿ ಅವರೇ, ಕ್ಷೇತ್ರ ಶಿಕ್ಷಣಾಧಿ ಆಗಿರ್ತಕ್ಕಂಥ ಲೋಕೇಶ್ರವರೇ, ಈ ದಿನ ಪ್ರಧಾನ ಭಾಷಣ ಮಾಡಿರ್ತಕ್ಕಂತಹ ಆತ್ಮೀಯರು ಆಗಿರುವಂಥ ಅರವಿಂದ್ ಚೊಕ್ಕಾಡಿ ಅವರೇ, ಎಲ್ಲ ಅಧಿಕಾರಿಗಳೇ, ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳೇ, ಇಲಾಖೆಯಲ್ಲಿ ಅನೇಕ ವರ್ಷಗಳ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಆಗಿರ್ತಕ್ಕಂತಹ ಎಲ್ಲ ಪ್ರೀತಿಯ ಶಿಕ್ಷಕರೇ, ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಶಿಕ್ಷಕರೇ, ಇವತ್ತು ಮತ್ತೊಮ್ಮೆ ನಿಮ್ಮ ಮುಂದೆ ನಿಲ್ಲಲು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಬಹುಶಃ ಶಿಕ್ಷಣ ಇಲಾಖೆಯಲ್ಲಿ 38 ವರ್ಷಗಳ ಕಾಲ ನಾನು ಸೇವೆ ಸಲ್ಲಿಸಿದ್ದೆ. 1986ರಲ್ಲಿ ನನ್ನ ಸೇವೆ ಏನು ಪ್ರಾರಂಭ ಆಗಿತ್ತು, 2024ರಲ್ಲಿ ಒಟ್ಟು 38 ವರ್ಷಗಳ ಕಾಲ ಖಂಡಿತವಾಗಿಯೂ ಕೂಡ ಇವತ್ತು ನಾನೊಬ್ಬ ಶಿಕ್ಷಕನೇ. ಶಿಕ್ಷಕನ ಮಗನಾಗಿ ನಾನು ಯಾವ ಥರ ಶಾಸಕರು ತಾನೊಬ್ಬ ಶಿಕ್ಷಕನ ಮಗ ಅಂತ ಹೇಳ್ತಾ ಇದ್ದಾರೆ, ಇವತ್ತು ನಾನು ಹೇಳ್ತಾ ಇದ್ದೇನೆ. ನನ್ನ ತಂದೆಯೂ ಕೂಡ ಒಬ್ಬ ಶಿಕ್ಷಕರು, ನಮ್ಮ ಕುಟುಂಬದಲ್ಲಿ ಶಿಕ್ಷಕರಿದ್ದಾರೆ. ನನ್ನ ತಂದೆ ಇವತ್ತು 92 ವರ್ಷ ಶಿಕ್ಷಕರಾಗಿ ಇವತ್ತು ಇದ್ದಾರೆ. ಅವರು ಖಂಡಿತವಾಗಿಯೂ ಕೂಡ ಅವರು ಹಾಕಿ ಕೊಟ್ಟಿರ್ತಕ್ಕಂತಹ ಆ ಏನು ವೇದ ವಾಕ್ಯಗಳಿವೆ, ಅವರದೇ ಆದಂತಹ ಆ ಒಂದು ಡಿಸಿಪ್ಲಿನ್ ಏನಿದೆ, ಆ ಪ್ರತಿಯೊಂದು ಅಂಶಗಳು ಕೂಡ ನಮ್ಮ ಜೀವನದಲ್ಲಿ ಕಾರ್ಯಗತವಾಗಿದೆ, ರೂಪಿತವಾಗಿದೆ. ಆ ರೂಪಿತವಾಗಿರ್ತಕ್ಕಂಥ ಅಂಶಗಳೇ ಇವತ್ತು ನನ್ನನ್ನು ಇಲ್ಲಿವರೆಗೆ ಈ ಹಂತಕ್ಕೆ ತಂದು ನಿಲ್ಲಿಸಲಿಕ್ಕೆ ಕಾರಣವಾಗಿದೆ. ಬಹುಶಃ ನನ್ನ ಉದ್ದೇಶ ಇಷ್ಟೇ ಆಗಿತ್ತು. ನಾನು ಸೇವೆಗೆ ಸೇರುವ ಮೊದಲು ನನಗೆ BEd ಮಾಡಲಿಕ್ಕೆ ಮನಸ್ಸಿರಲಿಲ್ಲ ಇತ್ತು. ನಂದೇನಿದ್ರೂ ಕೂಡ ನಾನು ಕಾಲೇಜಿಗೆ ಹೋಗಬೇಕು ಎಂಬ ಒಂದು ತುಡಿತದಲ್ಲಿ ಆ ಒಂದು ಇದರಲ್ಲಿ ನಾನು ಹೋಗಿದ್ದೆ. ಆದರೆ ಈ ಕ್ಷೇತ್ರಕ್ಕೆ ನನ್ನನ್ನು ಎಳ್ಕೊಂಡು ತಂದವರೇ ನನ್ನ ಅಪ್ಪಾಜಿಯವರು. ನಾನು KES ಮಾಡಬೇಕಾದ್ರೆ ಅದಕ್ಕೆ ನನಗೆ ಬೈದು ಅಪ್ಲಿಕೇಶನ್ ಹಾಕಿದ್ರು. ಯಾಕಂದರೆ ನಾನು ಸಂತೋಷದಿಂದ ಖುಷಿಯಾಗಿ ನಾನು ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನಗೆ ಬಿಟ್ಟು ಬರಲಿಕ್ಕೆ ಮನಸ್ಸಿರಲಿಲ್ಲ ಅಲ್ಲಿಂದ. ನನ್ನ ತಂದೆ ಬೈದರು, ಅಪ್ಲೈ ಮಾಡಲ್ವಾ ನೀನಂತ. ಅವತ್ತು ಯಾವ ದಿನ ಅವರು ಬೈದರು, ಅಲ್ಲಿಂದ ಇಡೀ ನನ್ನ ಜೀವನವೇ ಬದಲಾವಣೆ ಆಗಿತ್ತು. ಬಹುಶಃ ಅಲ್ಲೇ ಇದ್ದರೆ ನಾನು ಇವತ್ತು ಏನೋ ಮುಖ್ಯ ಶಿಕ್ಷಕನಾಗಿರ್ತಿದ್ದೆ ಅಷ್ಟೇ. ಆದರೆ ಇವತ್ತು ಅನೇಕ ಹುದ್ದೆಗಳಲ್ಲಿ ನಾನು ಕೆಲಸ ಮಾಡಿ ಬರೇ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾಗದೆ, ದಕ್ಷಿಣ ಕನ್ನಡ ಜಿಲ್ಲೆ, ಕೊಡಗು ಜಿಲ್ಲೆ, ಬೆಳಗಾವಿ ಜಿಲ್ಲೆಯ 9 ಜಿಲ್ಲೆಗಳು, ಅದರ ನಂತರವಾಗಿ ವಾಯುವ್ಯ ಕರ್ನಾಟಕಕ್ಕೂ ಕೂಡ ನಾವು ಭೇಟಿ ಕೊಟ್ಟಿದ್ದೇವೆ. ನಾವು ಗಮನಿಸಿದರೆ ರಾಯಚೂರು, ಯಾದಗಿರಿ ಈ ಕಡೆಗಳಲ್ಲೂ ಕೂಡ ಕೆಲವು ದಿನಗಳಲ್ಲಿ
ಅಲ್ಲಿಯ ಶಿಕ್ಷಕರಿಗೆ ಪ್ರೇರಣೆ ಕೊಡಲಿಕ್ಕೆ ಬೆಳಗಾವಿಯಲ್ಲಿದ್ದಾಗ ನಾವು ಸಂದರ್ಶನ ಮಾಡಿದ್ದೇವೆ. ಬಹುಶಃ ಖಂಡಿತವಾಗಿಯೂ ಕೂಡ ನಾವು ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಯೋಚನೆ ಮಾಡಿದಾಗ ಖಂಡಿತವಾಗಿಯೂ ಕೂಡ ಈ ವೃತ್ತಿ ಪವಿತ್ರವಾದ ವೃತ್ತಿ. ಬಹುಶಃ ಇವತ್ತು ಇಲ್ಲಿ ಸಿಗುವಂಥ ಗೌರವ ಬೇರೆ ಯಾವುದೇ ಒಬ್ಬ ವೃತ್ತಿಯಲ್ಲಿರಲಿ, ಅವರು ನಿವೃತ್ತರಾದರೆ ಅವರಿಗೆ ಆ ಗೌರವ ಸಿಗೋಲ್ಲ. ಇವತ್ತು ನನ್ನ ಅಪ್ಪಾಜಿಯನ್ನು ನೋಡ್ಲಿಕ್ಕೆ ಬಂದರೆ ಇಂಬೆ ಎಲಿಯಸ್ ಮಾಸ್ಟ್ರೇ ನಮಗೆ ಆತ, ಆ ಮಾಸ್ಟ್ರೇ ನಮಗೆ ಆತ ನೋಡಿ. ಅವ್ರು ಹೇಳಿದಂಗೆ ಇವತ್ತಿಗೂ ಅವರು ರಿಟೈರ್ ಆಗಲಿ 92 ವರ್ಷ ಆಗಲಿ ಇವತ್ತು ಅವರು ಟೀಚರೇ. ಹಾಗಾದರೆ ನಮಗೆ ಖಂಡಿತವಾಗಿಯೂ ಕೂಡ ನೀವು ಬೇರೆ ವೃತ್ತಿಯಲ್ಲಿ ಇರ್ತಕ್ಕಂಥವರನ್ನು ನೋಡಿ, ನಿವೃತ್ತಿ ಆದ ನಂತರ ಯಾರಾದರೂ ಅವರು ಆ ವೃತ್ತಿಯಿಂದ ಕರಿತೇವಾ? ಇಲ್ಲ, ಟೀಚರ್ಸ್ಗಳನ್ನು ಮಾತ್ರ. ಸೊ ದಟ್ ಈಸ್ ದ ರೆಸ್ಪೆಕ್ಟ್. ಆ ರೆಸ್ಪೆಕ್ಟನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಯಾಕಂದರೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಒಂದು ಉದ್ಯೋಗ, ನಾವು ಏನು ಕೆಲಸ ಮಾಡ್ತಾ ಇದ್ದೇವೆ ವೃತ್ತಿ. ಬಹುಶಃ ಹಿಂದಿನ ಥರ ಇವತ್ತಿನ ನಮ್ಮ ಜೀವನ ಅಷ್ಟು ಸುಲಭ ಇಲ್ಲ. ನಾವು ಹೇಳಿರ್ಬೋದು ಸಾಕಷ್ಟು ಅನೇಕ ಸೌಲಭ್ಯಗಳು ಸಿಗ್ತವೆ ಅಂತ ಹೇಳಿದರು ಕೂಡ, ಬಟ್ ಟುಡೇಸ್ ಟೀಚರ್ ವಿ ಆರ್ ಹ್ಯಾವಿಂಗ್ ಫೇಸಿಂಗ್ ಅ ಚಾಲೆಂಜಸ್. ಅನೇಕ ಚಾಲೆಂಜ್ಗಳ ಮಧ್ಯದಲ್ಲಿ ನೀವು ಬದುಕಬೇಕಾಗುತ್ತೆ. ಇವತ್ತು ನಾವು ಚಾಲೆಂಜ್ಗಳನ್ನು ದಾಟಿ ಮೀರಿ ಬಂದಿದ್ದೇವೆ, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಫೇಸ್ ಮೆನಿ ಚಾಲೆಂಜಸ್. ಶಿಕ್ಷಣ ಖಂಡಿತವಾಗಿಯೂ ಕೂಡ ನಾವು ಗಮನಿಸಿದರೆ, ಒಬ್ಬ ಶಿಕ್ಷಕನಾಗಿ ನಾವು ಕೆಲಸವನ್ನು ನಿರ್ವಹಿಸುವಂಥ ವಿಧಾನಗಳನ್ನು ಗಮನಿಸಿದರೆ ಖಂಡಿತವಾಗಿಯೂ ಕೂಡ ನಾವು ನೋಡಬೇಕಾಗುತ್ತೆ. ಏನಂದರೆ ಶಿಕ್ಷಕನಾದವನಿಗೆ ಸದಾ ಅವನಿಗೆ ಶ್ರದ್ಧೆ ಇರಬೇಕಾಗುತ್ತೆ. ಜೊತೆಯಲ್ಲಿ ಅವನು ನಿರಂತರವಾಗಿ ತನ್ನ ಶಿಕ್ಷಣ ಬೋಧನೆಗೆ ಅನುಗುಣವಾಗಿ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಮಾಡ್ಕೋಬೇಕಾಗುತ್ತೆ. ಜೊತೆಯಲ್ಲಿ ಅವನು ತನ್ನ ವಿದ್ಯಾರ್ಥಿಗಳನ್ನು ತನ್ನ ಮಕ್ಕಳಂತೆ ಅವನು ನೋಡ್ಕೊಳ್ಬೇಕು. ಇದು 3 ಪ್ರಮುಖವಾದ ಅಂಶಗಳು ನಮ್ಮ ಖರ್ಜಿ ಸರ್ ಅವರು ಹೇಳಿರ್ತಕ್ಕಂಥ ಅಂಶಗಳು. ಜೊತೆಯಲ್ಲಿ ನಾವು ಗಮನಿಸಿದರೆ ಅಬ್ದುಲ್ ಕಲಾಂ ಅವರು ಹೇಳಿರ್ತಕ್ಕಂಥ ಅಂಶ ನೋಡಿ, ಜೀವನ ಆಮೇಲೆ ಸಮಯ. ಈ 2 ಅಂಶಗಳು ಕೂಡ ಇಡೀ ನಮಗೆ ಕಲಿಸುವಂತಹ ನಮ್ಮ ಪಾಠದ ಅನೇಕ ಅಂಶವೇ ಅದೇ ಶಿಕ್ಷಣ. ಜೀವನ ಇಲ್ಲದೆ ಶಿಕ್ಷಣ ಇಲ್ಲ, ಸಮಯ ಇಲ್ಲದೆ ಶಿಕ್ಷಣ ಇಲ್ಲ. ಇದರಿಂದಾಗಿ ಈ 2 ಅಂಶಗಳನ್ನು ಯಾವಾಗ ನಾವು ಗಮನಿಸ್ತಾ ಇದ್ದೇವಾ, ಈ 2 ಅಂಶಗಳಿಗೆ ಯಾವಾಗ ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವಾ, ಯಾವಾಗ ಅದರ ಮೂಲಕವಾಗಿ ನಮ್ಮ ಜೀವನವನ್ನು ಶಿಕ್ಷಣದ ಮೂಲಕ ರೂಪಿಸ್ತೇವ, ಖಂಡಿತವಾಗಿಯೂ ಕೂಡ ಆ ಮೂಲಕವಾಗಿ ವಿ ಕ್ಯಾನ್ ಬಿಕಮ್ ಅ ಗುಡ್ ಟೀಚರ್ಸ್. ನಾವು ಯಾವಾಗಲೂ ಒಳ್ಳೆಯ ಶಿಕ್ಷಕರಾಗೋಣ, ಸಂಬಳದ ಶಿಕ್ಷಕರಾಗೋದು ಬೇಡ. ಲೆಟ್ ಟು ಬಿ ಅ ಗ್ರೇಟ್ ಟೀಚರ್ಸ್. ನಮ್ಮ ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ಅವರ ಕೌಶಲ್ಯಗಳನ್ನು ವೃದ್ಧಿ ಮಾಡಿ ಅವರಿಗೆ ಅವರ ಬಾಳ್ವೆಯನ್ನು ಕಟ್ಟಿಕೊಳ್ಳುವಂಥ ಮಾರ್ಗದರ್ಶನ ಮಾಡುವಂಥ ಒಳ್ಳೆಯ ಶಿಕ್ಷಕರು ನಾವೆಲ್ಲ ಆಗೋಣಂತ ಹೇಳುತ್ತಾ ಈ ವೇದಿಕೆಯಲ್ಲಿ ನನ್ನನ್ನು ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ನಾನು ಇಡೀ ಸಮಿತಿಯವರಿಗೆ, ಆಮೇಲೆ ಎಸ್ಪೆಷಲಿ ಲೋಕೇಶ್ ಇವರಿಗೂ ನಾನು ವಂದಿಸುತ್ತಾ ನನ್ನ 2 ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಸನ್ಮಾನ್ಯ ಶ್ರೀ ವಾಲ್ಟರ್ ಡಿಮೆಲ್ಲೋ, ಮಾನ್ಯ ನಿವೃತ್ತ ಸಹ ನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಕಾರ್ಯಕ್ರಮದಿಂದ ತೆರಳುವವರಿದ್ದಾರೆ. ಎಲ್ಲ ಶಿಕ್ಷಕ ಬಂಧುಗಳೇ, ಕರ್ತವ್ಯದ ಸಮಯದಲ್ಲಿ ನಾವು ನೀವುಗಳೆಲ್ಲ ಅವರಿಂದ ಪಡೆದುಕೊಂಡ ಸಹಕಾರವನ್ನು ನೆನಪಿಸಿಕೊಂಡು ಒಂದು ಚಪ್ಪಾಳೆಯ ಕೃತಜ್ಞತೆಗಳೊಂದಿಗೆ ಅವರನ್ನು ಕಾರ್ಯಕ್ರಮದಿಂದ ಬೀಳ್ಕೊಡುವ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ 2023-24ನೇ ಸಾಲಿನ ಶಿಕ್ಷಕ ಕಲ್ಯಾಣ ನಿಧಿಯಿಂದ ನಡೆಸಲಾದ ಸಹಪಠ್ಯ ಸ್ಪರ್ಧೆಗಳ ವಿಜೇತರಿಗೆ ಅಭಿನಂದನಾ ಕಾರ್ಯಕ್ರಮ. ವಿಜೇತರ ಪಟ್ಟಿಯನ್ನು ವಾಚಿಸಬೇಕಾಗಿ ಶಿಕ್ಷಣ ಸಂಯೋಜಕರಾಗಿರುವಂತಹ ಅಮೃತಕಲಾ ಮೇಡಮ್ ಇವರಲ್ಲಿ ವಿನಂತಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಮಿಸ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂಥ ಆತ್ಮೀಯ ಶಿಕ್ಷಕ ವೃಂದದವರಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ 2023-24ನೇ ಸಾಲಿನಲ್ಲಿ ಸಹಪಠ್ಯ ಸ್ಪರ್ಧೆಗಳಲ್ಲಿ, ತಾಲೂಕು ಮಟ್ಟದ ಸಹಪಠ್ಯ ಸ್ಪರ್ಧೆಗಳಲ್ಲಿ ವಿಜೇತರಾದ ಪ್ರಥಮ ಸ್ಥಾನವನ್ನು ಪಡೆದಂಥ ಶಿಕ್ಷಕರ ಹೆಸರನ್ನು ಓದ್ತಾ ಇದ್ದೀನಿ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಗೌರವಾರ್ಪಣೆಯನ್ನು ನಡೆಸಿಕೊಡಬೇಕು ಅನ್ನುವ ಕೋರಿಕೆ. ಪ್ರಾಥಮಿಕ ವಿಭಾಗ ಜನಪದ ಗೀತೆ ಮಂಜುನಾಥ ಮಣಕವಾಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತೊಟ್ಟು ಶಾಲೆ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಆಶುಭಾಷಣ ಮೊಹಮ್ಮದ್ ಅಶ್ರಫ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬನ್ನೂರು. ಪ್ರಬಂಧ ಸ್ಪರ್ಧೆ ಶ್ರುತಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಮ್ಮಾಯಿ. ಸ್ಥಳದಲ್ಲೇ ಪಾಠೋಪಕರಣಗಳ ತಯಾರಿಕೆ ಅಬ್ದುಲ್ ಬಶೀರ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು. ಸ್ಥಳದಲ್ಲೇ ಚಿತ್ರ ಬರೆಯುವ ಸ್ಪರ್ಧೆ ರಂಗಪ್ಪ, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ರಸಪ್ರಶ್ನೆ ಸಾಮಾನ್ಯ ಜ್ಞಾನ ಸುಜಾತ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆಲ್ಯಾಡಿ. ಸುಜಾತ. ರಸಪ್ರಶ್ನೆ ಜ್ಞಾನ ವಿಜ್ಞಾನ ಮಾಲತಿ ಕೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಗದ್ದೆ. ಪ್ರೌಢಶಾಲಾ ವಿಭಾಗ ಜನಪದ ಗೀತೆ ಅಮೃತವಲ್ಲಿ, ಸರ್ಕಾರಿ ಪ್ರೌಢಶಾಲೆ ನೆಟ್ಟಣಿಗೆ ಮುಡ್ನೂರು. ಆಶುಭಾಷಣ ಉದಯ್ ಎಸ್, ಸರ್ಕಾರಿ ಪ್ರೌಢಶಾಲೆ ನೆಟ್ಟಣಿಗೆ ಮುಡ್ನೂರು. ಪ್ರಬಂಧ ವಿಜಯ HR, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮುಕ್ವೆ. ಸ್ಥಳದಲ್ಲೇ ಪಾಠೋಪಕರಣಗಳ ತಯಾರಿಕೆ ರವೀಂದ್ರ ಶಾಸ್ತ್ರಿ, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು. ಸ್ಥಳದಲ್ಲೇ ಚಿತ್ರ ಬರೆಯುವ ಸ್ಪರ್ಧೆ ರೋಷನ್, ಸೈಂಟ್ ಫಿಲೋಮಿನಾ ಪ್ರೌಢಶಾಲೆ ಪುತ್ತೂರು. ರೋಷನ್. ರಸಪ್ರಶ್ನೆ ಸಾಮಾನ್ಯ ಜ್ಞಾನ ಜಾನ್ ವಾಲ್ಟರ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಪ್ರೌಢಶಾಲಾ ವಿಭಾಗ. ರಸಪ್ರಶ್ನೆ ಜ್ಞಾನ ರಶ್ಮಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಪುತ್ತೂರು ಪ್ರೌಢಶಾಲಾ ವಿಭಾಗ. ವಿಜೇತರೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಒಂದು ಗೌರವಾರ್ಪಣೆ ನಡೆಯಲಿಕ್ಕಿದೆ. ಪುತ್ತೂರು ತಾಲೂಕು ಶಿಕ್ಷಕರ ದಿನಾಚರಣಾ ಸಮಿತಿಯ ವತಿಯಿಂದ ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿದ 3 ಜನರಿಗೆ ನಾವು ಗೌರವವನ್ನು ಕೊಟ್ಟಾಗಿದೆ. ಅವರ ಜೊತೆ ಕೈ ಜೋಡಿಸಿದ ಇನ್ನು 4 ಜನರಿಗೆ ಮಾನ್ಯ ತಹಶೀಲ್ದಾರ್ ನವೀನ್ ಭಂಡಾರಿ ಮತ್ತು ಮಾನ್ಯ ಲೋಕೇಶ್ SR ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗೌರವಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಗೌರವಾರ್ಪಣೆಗಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಹರಿಪ್ರಸಾದ್, ನೋಡಲ್ ಅಧಿಕಾರಿಗಳು ಮತ್ತು ಶಿಕ್ಷಣ ಸಂಯೋಜಕರು, ಅಮೃತ ಕಲಾ ಶಿಕ್ಷಣ ಸಂಯೋಜಕರು. ಅದೇ ರೀತಿ ವಿಷ್ಣು ಪ್ರಸಾದ್, ಸಹಾಯಕ ನಿರ್ದೇಶಕರು, ಪ್ರಧಾನಮಂತ್ರಿ ಪೋಷಣ್ ಅಭಿಯಾನ್. ಇನ್ನೊಂದು ಚುರುಕಿನ ವ್ಯಕ್ತಿತ್ವ ನವೀನ್ ಸ್ಟಿಫನ್ ವೇಗಸ್, ಸಮನ್ವಯ ಅಧಿಕಾರಿಗಳು. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದು ದೊಡ್ಡ ಚಪ್ಪಾಳೆ ಈ 4 ಜನರಿಗೂ ಕೂಡ ಹರಿದು ಬರಬೇಕು. ಇವತ್ತು ಒಳ್ಳೆಯ ಕಾರ್ಯಕ್ರಮದ ಹಿಂದೆ ಅತ್ಯುತ್ತಮ ರೀತಿಯಲ್ಲಿ ಸಹಕಾರವನ್ನ ಕೊಟ್ಟು ಸಂಘಟಿಸಿದವರು ಹರಿಪ್ರಸಾದ್, ನೋಡಲ್ ಅಧಿಕಾರಿಗಳು, ಅಮೃತ ಕಲಾ ಮೇಡಮ್, ಶಿಕ್ಷಣ ಸಂಯೋಜಕರು, ವಿಷ್ಣು ಪ್ರಸಾದ್, ಸಹಾಯಕ ನಿರ್ದೇಶಕರು, PM ಪೋಷಣ್ ಅಭಿಯಾನ್. ಅದೇ ರೀತಿ ಶ್ರೀಯುತ ನವೀನ್ ಸ್ಟೀಫನ್ ವಿಗ್ಸ್, ಕಂಪ್ಯೂಟರ್ ಮ್ಯಾನ್, ಇವತ್ತು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಈ 4 ಜನರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆಯನ್ನ ತಟ್ಟಿ ಅಭಿನಂದಿಸುವ. ಕಾರ್ಯಕ್ರಮವನ್ನ ಮುಂದುವರಿಸಿದ ನಿವೃತ್ತ ಶಿಕ್ಷಕರಿಂದ ಅನಿಸಿಕೆ.
ಅದರ ಜೊತೆಗೆ ವೇದಿಕೆಗೆ ಸ್ವಾಗತ ಶ್ರೀಯುತ ಜಯರಾಮ ಶೆಟ್ಟಿ ಇವರನ್ನ ವೇದಿಕೆಗೆ ಸ್ವಾಗತಿಸಿದ ಆದರಣೀಯ ಎಲ್ಲ ಶ್ರೀಮತಿ ಶುಭಲತಾ ಕಾರ್ಯಕ್ರಮವನ್ನ ಮುಂದುವರಿಸಿದ ಒಂದು ಘೋಷಣೆ ಮಾಡಬೇಕಾಗಿದೆ. 2000 ಶುಭಲತಾ ಮೇಡಮ್ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅನ್ನುವ ವಿನಂತಿ. ಎಲ್ಲರಿಗೂ ಶುಭ ವಂದನೆಗಳು. ಶ್ರೀ ಗುರುಭ್ಯೋ ನಮಃ. ಗುರುಸ್ವರೂಪಿ ದಿವ್ಯಚೇತನ ಡಾಕ್ಟರ್ ರಾಧಾಕೃಷ್ಣ ಸರ್ವಪಲ್ಲಿ ಹಾಗೂ ಗುರುಗಳಾದ ಸ್ವಾಮಿ ವಿವೇಕಾನಂದರನ್ನು ಮನಸಾ ಸ್ಮರಿಸುತ್ತಾ, ದಿವ್ಯ ಚೈತನ್ಯ ಸ್ವರೂಪರಾದ ಎಲ್ಲ ಗುರುವೃಂದದವರಿಗೆ ವಂದಿಸ್ತಾ, ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭ ಹಾರೈಕೆಗಳು. ಈ ಘನವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಅಧಿಕಾರಿ ವರ್ಗದವರಿಗೆ ವಂದಿಸ್ತಾ, ನನ್ನ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಸಂತೋಷ ಪಡ್ತೇನೆ. ಮೊದಲನೇದಾಗಿ ತುಂಬ ಸಂತೋಷದಿಂದ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ, ನನ್ನ ಜೀವನದಲ್ಲಿ ನನಗೆ ಒಂದು ಶಿಕ್ಷಕರ ಉದ್ಯೋಗಕ್ಕೆ ಬಂದಿರುವುದು ನನ್ನ ಅತ್ಯಂತ ಸೌಭಾಗ್ಯ ಅಂತ ನಾನು ಹೇಳ್ತೇನೆ. ಯಾವಾಗ ನಾವು ನಮ್ಮ ಕರ್ಮಗಳನ್ನು ತ್ಯಾಗ ಮಾಡಿ, ಕರ್ಮಫಲವನ್ನು ತ್ಯಾಗ ಮಾಡಿ, ನನ್ನ ಕರ್ಮಣ್ಯೇವಾಧಿಕಾರಸ್ತು ಮಾ ಫಲೇಶು ಕದಾಚನ ಅಂತ, ನನ್ನ ಪಾಡಿಗೆ ನನ್ನ ಕರ್ತವ್ಯ ಏನಿದೆ, ದೇವರು ನನಗೆ ಏನು ಕೊಟ್ಟಿದ್ದಾರೆ ಕೆಲಸ, ಅದನ್ನು ಮಾಡ್ತಾ ಹೋದ ಹಾಗೆ ಒಂದಲ್ಲ ಒಂದು ದಿನ ಯಶಸ್ಸಿನ ಉತ್ತುಂಗ ಸ್ಥಿತಿಗೆ ಏರ್ಬೋದು ಅಂತ ಹೇಳಿ ನಾನು ನನ್ನ ಜೀವನದಲ್ಲಿ ಸ್ವತಃ ಕಂಡುಕೊಂಡಿದ್ದೇನೆ. ಇವತ್ತು ಏನು ಒಂದು ಕಿಂಚಿತ್ ನನ್ನಿಂದ ಕಾಣಿಕೆ ಕೊಡಲಿಕ್ಕೆ, ಈ ಸಮಾಜಕ್ಕೆ ಸೇವೆ ಕೊಡಲಿಕ್ಕೆ ಸಾಧ್ಯ ಆಗಿದೆ, ಅದನ್ನು ಕೂಡ ಭಗವಂತನಿಗೆ ಕೂಡ ಅರ್ಪಿಸ್ತೇನೆ. ಯಾಕೆ ಹೇಳಿದರೆ, ನಾನು ಕೊಟ್ಟದ್ದಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಸಮಾಜದಿಂದ ನನಗೇನು ಬಂದಿದೆಯೋ ಅದರ ಒಂದು ಅಂಶವನ್ನಷ್ಟೇ ನಾನು ಸಮಾಜಕ್ಕೆ ಮತ್ತೆ ಸಮರ್ಪಣೆಯನ್ನು ಮಾಡಿದ್ದೇನೆ. ಆ ಒಂದು ಸೌಭಾಗ್ಯವನ್ನು ನನಗೆ ನನ್ನ ಇಲಾಖೆ ಅನುಗ್ರಹಿಸಿದೆ. ಮುಖ್ಯವಾಗಿ ನನಗೆ ತುಂಬ ಹೆಮ್ಮೆ ಇದೆ. ನಾನು ಎಲ್ಲೆಲ್ಲ ಕೆಲಸ ಮಾಡಿದ್ದೇನೋ ಆರಂಭದಿಂದ ಕೂಡ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಕೆಲಸದ ಬಗ್ಗೆ ಮೆಚ್ಚುಗೆ ಮಾತನಾಡಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಬೆಂತಟ್ಟಿ ಪ್ರೋತ್ಸಾಹಿಸಿ ಈ ಹಂತದವರೆಗೆ, ಒಂದು ಜಿಲ್ಲಾ ಪ್ರಶಸ್ತಿಯವರೆಗೆ ಬರಲಿಕ್ಕೆ ನನಗೆ ಕಾರಣ ಆಗಿದೆ. ನಾನು ನನ್ನೆಲ್ಲ ಅಧಿಕಾರ ವರ್ಗದವರಿಗೆ ನನ್ನ ಮನದಾಳದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಿವೃತ್ತರಾದ ಶಿಕ್ಷಕರೆಲ್ಲರೂ ಕೂಡ ಯಾವುದೇ ಬೇಸರ ಮಾಡಲಿಕ್ಕಿಲ್ಲ. ಇಷ್ಟರವರೆಗೆ ನಾವು ಏನು ಭೌತಿಕವಾದ ಕೆಲಸಗಳನ್ನು ಮಾಡಿಕೊಂಡಿದ್ದೇವೋ, ಮುಂದೆಗೆ ಸ್ವಲ್ಪ ಪಾರಮಾರ್ಥಿಕವಾದ ಸಾಧನೆ ಕೊಡೆಗೂ ಕೂಡ ನಮ್ಮ ಗಮನವನ್ನು ನಾವು ಹರಿಸೋದ್ರ ಮೂಲಕ ನಮ್ಮ ನಿವೃತ್ತ ಜೀವನವನ್ನು ಆನಂದದಾಯಕವಾಗಿಸ್ಬೋದು. ಹಾಗೆ ಚೊಕ್ಕಡಿ ಸರ್ ಹೇಳಿದರು, ಅಂಕ, ಉದ್ಯೋಗ, ಹಣ, ಐಷಾರಾಮಿ ಜೀವನ ಅಂತಹ ಒಂದು ವ್ಯವಸ್ಥೆಯನ್ನು ನಾವಿವತ್ತು ನಿರ್ಮಾಣ ಮಾಡಿದ್ದೇವೆ. ಅದು ಅನಿವಾರ್ಯವಾಗಿದೆ. ಬಟ್ ಅದರಿಂದ ಸಂತೋಷ ಸಿಗ್ತದ? ಆ ಒಂದು ಇಂಜಿನಿಯರಿಂಗ್ ಆದವರು, ಡಾಕ್ಟ್ರುಗಳು ಯಾವ ಮನಸ್ಥಿತಿಯಲ್ಲಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಮಕ್ಕಳು ಸಂತೋಷದಾಯಕವಾದ ಜೀವನವನ್ನು ಮಾಡಿ ಮುಂದೆ ಅವರು ಆರೋಗ್ಯ ಮತ್ತು ಸಂತೋಷದಾಯಕವಾದ ಜೀವನವನ್ನು ಅನುಸರಿಸಲಿಕ್ಕೆ ಏನು ಮಾಡಬೇಕು ಎಂಬುದನ್ನು ನಾವು ಬಾಲ್ಯದಲ್ಲೇ ಅವರಿಗೆ ಆ ಹವ್ಯಾಸಗಳನ್ನು ಬೆಳೆಸುವ ಮೂಲಕ ನಾವು ಅದನ್ನು ಸಾಧಿಸ್ಬೋದು. ನನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಕೇವಲ ಬಾಯಿ ಮಾತಿನಲ್ಲಿ ನಾನು ಈ ಮಾತನ್ನು ಹೇಳ್ತಾ ಇಲ್ಲ, ಅನೇಕ ಕಾರ್ಯತಂತ್ರಗಳ ಮೂಲಕ, ಕಾರ್ಯಯೋಜನೆಗಳ ಮೂಲಕ, ಯೋಗ ಧ್ಯಾನಗಳ ಮೂಲಕ ನಮ್ಮ ಮನಸ್ಸನ್ನು ನಾವು ಶಾಂತವಾಗಿಟ್ಟುಕೊಂಡು ನಮ್ಮ ಸಹೋದ್ಯೋಗಿಗಳನ್ನು ನಾವು ಪ್ರೀತಿಯಿಂದ ಗೌರವಿಸ್ತಾ ನೋಡ್ತಾ ಎಲ್ಲ ಸಕಾರಾತ್ಮಕ ಚಿಂತನೆಗಳನ್ನು ಮಾತ್ರ ಸ್ವೀಕರಿಸ್ತಾ ಸಮಾಜವನ್ನು ಒಂದು ಅದ್ಭುತವಾದ, ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ಅದ್ಭುತವಾದ ಪ್ರಪಂಚವಾಗಿ ನಿರ್ಮಾಣ ಮಾಡಬಹುದು ಎಂಬುದನ್ನು ಸ್ವತಃ ನನ್ನ ಉದ್ಯೋಗದಲ್ಲಿ ನಾನು ಕಂಡುಕೊಂಡಿದ್ದೇನೆ. ನನ್ನ ಈ ಒಂದು ಉನ್ನತ ಸ್ಥಿತಿಗೆ ಕಾರಣರಾದ ಎಲ್ಲರಿಗೆ, ಅಧಿಕಾರಿ ವರ್ಗದವರಿಗೂ, ಸಹೋದ್ಯೋಗಿಗಳಿಗೂ, ಪೋಷಕರಿಗೂ, ಪ್ರೀತಿಯ ವಿದ್ಯಾರ್ಥಿ ವೃಂದದವರಿಗೂ ಕೂಡ ನನ್ನ ಮನದಾಳದ ವಂದನೆಗಳನ್ನು ಅರ್ಪಿಸ್ತಾ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ನೀಡಿದೆ ಎಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ 2024-25ನೇ ಸಾಲಿನ ಈ ವರ್ಷದ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ವಿಜೇತರು ಕಿರಿಯ ವಿಭಾಗದಲ್ಲಿ ರಾಮಣ್ಣ ರೈ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ. ಹಿರಿಯ ವಿಭಾಗದಲ್ಲಿ ಯಶೋಧ ಬೆಳ್ಳಿಪ್ಪಾಡಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ಳಿಪ್ಪಾಡಿ. ಪ್ರೌಢಶಾಲಾ ವಿಭಾಗದಲ್ಲಿ ಲಲಿತಾ ಹಿರೇಬಂಡಾಡಿ, ಸರ್ಕಾರಿ ಪ್ರೌಢಶಾಲೆ ಹಿರೇಬಂಡಾಡಿ. ಈ 3 ಜನ ಪುತ್ತೂರು ತಾಲೂಕಿನ
ಜಿಲ್ಲಾ ಮಟ್ಟದ ಪ್ರಶಸ್ತಿ ವಿಜೇತರಿಗೆ ಎಲ್ಲ ಶಿಕ್ಷಕ ಬಂಧುಗಳೇ ಒಂದು ದೊಡ್ಡ ಒಕ್ಕೊರಲಿನ ಚಪ್ಪಾಳೆ ಹರಿದು ಬರಲಿ ಅನ್ನುವ ಆಶಯದೊಂದಿಗೆ ಈ 3 ಜನರಿಗೂ ಕೂಡ ತಾಲೂಕು ಶಿಕ್ಷಕರ ದಿನಾಚರಣೆಯ ಸಮಿತಿಯ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಮರ್ಪಿಸುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಅತಿಥಿ ಬಂಧುಗಳಿಗೆ ಗೌರವ ಸ್ಮರಣಿಕೆಯನ್ನ ವಿತರಿಸಬೇಕು ಅನ್ನುವ ಕೋರಿಕೆ ಸಂಘಟಕರಲ್ಲಿ. ಎನಿತು ಜನುಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೇ, ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಯೇ ಎಂಬ ಕವಿವಾಣಿಯಂತೆ ಧನ್ಯವಾದ ಎನ್ನುವ ಕನ್ನಡದ ಸುಂದರ 4 ಅಕ್ಷರಗಳ ಕೃತಜ್ಞತೆಯ ಸಮರ್ಪಣೆ ಶ್ರೀಯುತ ನವೀನ್ ಸ್ಟೀಫನ್ ವೇಗಸ್, ಕ್ಷೇತ್ರ ಸಮನ್ವಯ ಅಧಿಕಾರಿಗಳು, ಪುತ್ತೂರು ಇವರಿಂದ. ಪುತ್ತೂರು ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಗುರುವಂದನಾ ಸಮಾರಂಭ 2024ರಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಜೀವಿಸಲು ಕಲಿಸಿ, ಪರಿವರ್ತನೆಯ ದಾರಿ ತೋರಿ, ಹರಿವಿನ ಕಿಚ್ಚನ್ನು ಹಚ್ಚಿ, ವಿದ್ಯಾರ್ಥಿ ಜೀವನ ಬೆಳಗಿಸಿ, ಸಮಾಜವನ್ನು ಪ್ರಜ್ವಲಿಸುವಂತೆ ಮಾಡುವ ಮಹಾನ್ ವ್ಯಕ್ತಿಯೇ ಗುರು. ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆಲ್ಲ ಧನ್ಯವಾದ ಸಲ್ಲಿಸಲು ನನಗೆ ಸಂತೋಷವೆನಿಸುತ್ತದೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದ ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಶ್ರೀ ಅಶೋಕ್ ಕುಮಾರ್ ರೈ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಶಿಕ್ಷಕರ ದಿನಾಚರಣೆಯ ಇನ್ವಿಟೇಷನಲ್ಲಿ ತುಂಬ ಮಂದಿಯ ಹೆಸರಿತ್ತು, ಅವರು ಯಾರು ಬಂದಿರಲಿಲ್ಲ, ಆದರೂ ಅವರನ್ನು ಸ್ಮರಿಸುತ್ತಾ ಅವರಿಗೂ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಇಂದು ನಮ್ಮ ಜೊತೆ ಇದ್ದಾರೆ ಮಾನ್ಯ ಪೌರಾಯುಕ್ತರು ಬಂದಿದ್ದರು, ಮಧು ಎಸ್ ಮನೋಹರ್ ಸರ್, ಅವರಿಲ್ಲ ಈಗ, ಅವರಿಗೂ ಧನ್ಯವಾದ. ಹಾಗೆಯೇ ಇಂದಿನ ಉಪನ್ಯಾಸಕರಾದ ಶ್ರೀ ಅರವಿಂದ ಚೊಕ್ಕಾಡಿ ಅವರು ತೆರಳಿದ್ದಾರೆ, ಅವರಿಗೂ ಧನ್ಯವಾದ. ಹಾಗೆಯೇ ವಿಶೇಷ ಆಹ್ವಾನಿತರು ಮತ್ತು ಮುಖ್ಯವಾಗಿ ಈ ಒಂದು ಸಭಾಂಗಣ ಮತ್ತು ಇತರ ಮೂಲ ಸೌಕರ್ಯಗಳನ್ನು ಒದಗಿಸಿದ ಇದೇ ಸಂಸ್ಥೆಯ ಮಾಹಿತಿ ದೇವ್ಸ್ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದ ಅತಿ ವಂದನೀಯ ಲಾರೆನ್ಸ್ ಮಸ್ಕರೆನಸ್ ಅವರಿಗೂ ಕೊನೆ ಕ್ಷಣದಲ್ಲಿ ಈ ಒಂದು ಸಭಾಂಗಣ ಕೇಳಿದ ಅವರು ಒದಗಿಸಿಕೊಟ್ಟಿದ್ದಾರೆ, ಅವರಿಗೂ ವಂದನೆಗಳು. ಹಾಗೆಯೇ ಪುತ್ತೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ, ದಕ್ಷಿಣ ಕನ್ನಡ ಜಿಲ್ಲೆಯ ಉಪನಿರ್ದೇಶಕರಾಗಿ, ಬೆಳಗಾವಿಯ ಸಹ ನಿರ್ದೇಶಕರಾಗಿ ನಿವೃತ್ತರಾದಂಥ ನಮ್ಮ ಪ್ರೀತಿಯ ವಾಲ್ಟರ್ ಸರ್ ಇದ್ದಾರೆ, ಅವರು ಇಲ್ಲ, ಅವರಿಗೂ ಧನ್ಯವಾದ. ಹಾಗೆ ನಮ್ಮ ಜೊತೆ ಇರುವಂತಹ ನವೀನ್ ಭಂಡಾರಿ ಸರ್ ಇದ್ದಾರೆ, ಅವರಿಗೂ ಧನ್ಯವಾದ ಹೇಳ್ತಾ ಇದ್ದೇನೆ. ನಮ್ಮ ತಹಸೀಲ್ದಾರ್ ಅವರು ತೆರಳಿದ್ದಾರೆ, ಅವರಿಗೂ ಧನ್ಯವಾದ. ಹಾಗೆ ನಮ್ಮ ಮಾನ್ಯ ಸರ್ ಅಲ್ಲಿದ್ದಾರೆ ಸರ್, ಸರ್ ಥ್ಯಾಂಕ್ ಯು ಸರ್. ಹಾಗೆಯೇ ನಮ್ಮ ಪ್ರೀತಿಯ ಲೋಕೇಶ್ ಸರ್ ಇದ್ದಾರೆ, ಸರ್ ತಮಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಹಾಗೆಯೇ ಎಲ್ಲ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಇದ್ದೀರಿ, ಇಲ್ಲಿ ಜಿಲ್ಲಾ ಹಂತದ ಸದಸ್ಯರಿದ್ದೀರಿ. ಹಾಗೆಯೇ ನಮ್ಮ ಪ್ರೀತಿಯ ನಿವೃತ್ತ ಶಿಕ್ಷಕರು, ಮುಖ್ಯವಾಗಿ ಅವರನ್ನು ನೆನಪಿಸಬೇಕು, ಅವರು ಪ್ರೀತಿ ಇಟ್ಟು ಬಂದಿದ್ದೀರಿ, ಎಲ್ಲ ಹೊರಗಿದ್ದಾರೆ, ನಿಮಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಇಲ್ಲಿ MC ಮಾಡಿದಂತಹ ಇಬ್ಬರಿಗೂ ಧನ್ಯವಾದ. ಎಲ್ಲ ಈ ಒಂದು ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನೆರವೇರಿಸಲು ಸಹಕಾರ ನೀಡಿದ ಮತ್ತು ಮುಖ್ಯವಾಗಿ ನಮ್ಮ ಹರಿಸರ್ ತುಂಬ ದಿನದಿಂದ ಕೆಲಸ ಮಾಡ್ತಿದ್ದರು, ಸರ್ ತಮಗೆ ಪ್ರತ್ಯೇಕವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ. ಹಾಗೆ ಎಲ್ಲ CRP BRP ಎಲ್ಲ ಸಂಘದ ಸದಸ್ಯರು, ಹಾಗೆ ನಮ್ಮ ಎಲ್ಲ ಶಿಕ್ಷಕರಿಗೆ ಒಂದೇ ಮಾತಲ್ಲಿ ಧನ್ಯವಾದ ಹೇಳ್ತಾ, ಎಲ್ಲ MC ಅವರಿಗೆ ಹೇಳಿದೆ, ಇಬ್ಬರಿಗೆ ಹೇಳಿದ್ದೇನೆ. ಮಾಧ್ಯಮ ಮಿತ್ರರಿದ್ದರು, ಮತ್ತು ಯಾರಿಗೂ ಹೌದು ಜಯಂತರಿಗೆ ಸ್ಪೆಷಲ್ ಆಗಿ, ಜಯಂತ್ ಅವರು ನಮ್ಮ CRP ತೊಂದರೆ ಇಲ್ಲ, ಅವರಿಗೆ ಬೇಜಾರಾಗಲ್ಲ. ಎಲ್ಲರಿಗೂ ಒಂದೇ ಮಾತಲ್ಲಿ ಧನ್ಯವಾದ ಹೇಳುತ್ತಾ ಈ ಧನ್ಯವಾದ ಸಮರ್ಪಣೆಯನ್ನು ಕೊನೆಗೊಳಿಸ್ತಾ ಇದ್ದೇನೆ. ಸರ್ವರಿಗೂ ಧನ್ಯವಾದಗಳನ್ನು ಸಮರ್ಪಿಸಿರುವಂತಹ ತಮಗೂ ಕೂಡ ಧನ್ಯವಾದಗಳು. ಕೊನೆಯದಾಗಿ ರಾಷ್ಟ್ರಗೀತೆಯೊಂದಿಗೆ ನಮ್ಮ ಈ ಯಶಸ್ವಿ ಕಾರ್ಯಕ್ರಮವನ್ನು ಸಮಾಪ್ತಗೊಳಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲೆಲ್ಲ ಯಾರು ಎಲ್ಲಿ ನಿಂತಿದ್ದೀರಿ ಅಲ್ಲಲ್ಲೇ ಅಟೆನ್ಷನ್ ಆಗಬೇಕು ಅನ್ನುವ ಕೋರಿಕೆಯೊಂದಿಗೆ ಆಲ್ ಆಫ್ ಯು ಅಟೆನ್ಷನ್ ಪ್ಲೀಸ್. ಅಟೆನ್ಷನ್, ನ್ಯಾಷನಲ್ ಆಂಥಮ್. जनगण मन अधिनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल वंगा, विंध्य हिमाचल यमुना गंगा उच्छल जलधि तरंगा, तव शुभ नामे जागे
तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे. ಇಲ್ಲಿಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮ ದಿನೋತ್ಸವದ ನೆನಪಲ್ಲಿ ಶಿಕ್ಷಕರ ದಿನಾಚರಣೆ ಗುರುವಂದನ ಸಮಾರಂಭ ಮುಕ್ತಾಯಗೊಳ್ಳುತ್ತಿದೆ. ಬಾಲಕೃಷ್ಣರಿಗೆ ಧನ್ಯವಾದ ಹೇಳೋದಕ್ಕೆ ಎಲ್ಲರೂ ಬೇಜಾರು ಮಾಡಿದರು. ಹೇಳಿದ್ದೇನೆ, ಇನ್ನೊಮ್ಮೆ ಹೆಸರು ಹೇಳ್ತೇನೆ. ಬಾಲಕೃಷ್ಣ ಪೊರ್ತಾಲ್ ಮತ್ತು ಪರಮೇಶ್ವರ್ ಮೇಡಮ್ ಇಬ್ಬರಿಗೂ ಹೃತ್ಪೂರ್ವಕ ವಂದನೆಗಳು.